ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ನಿಮ್ಗೆ ಗೊತ್ತಿದೆ, ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಾವು ನಮ್ಮ ದೇಹದ ಬಗ್ಗೆ, ಆರೋಗ್ಯದ ಬಗ್ಗೆ, ಮಾನಸಿಕ ಆರೋಗ್ಯದ ಬಗ್ಗೆ ಈ ಥರ ಸುಮಾರು ವಿಚಾರಗಳು ಮಾತಾಡ್ತೀವಿ. ಆದರೆ ಇವತ್ತು ಒಬ್ಬ ವಿಶೇಷವಾದ ಡಾಕ್ಟರ್ ನಮ್ಮೊಂದಿಗಿದ್ದಾರೆ. ಹಂಗೆ ನೋಡಿದರೆ ಇವರು ಮೆಡಿಕಲ್ ಮಾಡಿರುವಂಥ ಡಾಕ್ಟರ್ ಅಲ್ಲ, PhD ಮಾಡಿರುವಂಥ ಡಾಕ್ಟರ್. ಆದರೆ ಮನುಷ್ಯನ ದೇಹದ ಬಗ್ಗೆ ಆಳವಾದ ಅಧ್ಯಯನವನ್ನು ಮಾಡಿದ್ದಾರೆ. ಯಾಕೆಂದರೆ ನಮ್ಮ ದೇಹವನ್ನು, ಮನಸ್ಸನ್ನು ನಡೆಸ್ತಾ ಇರೋದು DNA. ಸೊ ಈ DNA ಬಗ್ಗೆನೇ ಸಾಕಷ್ಟು ಅಧ್ಯಯನ ಮಾಡಿರುವಂಥ, PhD ಮಾಡಿರುವಂಥ ಒಬ್ಬ ತುಂಬ ವಿಶೇಷ ವ್ಯಕ್ತಿ ನಮ್ಮೊಂದಿಗಿದ್ದಾರೆ. ಅವರು ಯಾರು ಅಂತಂದರೆ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜೆನೋಮಿಕ್ಸ್, ಮೈಸೂರು ಯೂನಿವರ್ಸಿಟಿ, ಇದರ ಚೇರ್ಮನ್ ಆಗಿರುವಂಥ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರ್ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ. ಸೊ ನಾನು ಈಗಾಗಲೇ ಹೇಳೋರು ಹಾಗೆ ಮೇಡಮ್ ಅವರು ಅಂದರೆ ಮಾಲಿನಿ ಅವರು ಸುಮಾರು 25 ವರ್ಷಗಳಿಂದ ಬೋಧನೆ ಮಾಡ್ತಾ ಇದ್ದಾರೆ ಮತ್ತು ಸಂಶೋಧನೆ ಮಾಡ್ತಾ ಇದ್ದಾರೆ, ವಿಶೇಷವಾಗಿ ಜೆನೋಮಿಕ್ಸ್ ಮತ್ತು ಜೆನೆಟಿಕ್ಸಲ್ಲಿ. ಸೊ ಅದರ ಒಂದು ಕೋರ್ಸ್ ಕೂಡ ಅವರು ನಡೆಸ್ತಾ ಇದ್ದಾರೆ. ಸೊ ಮೈಸೂರು ಯೂನಿವರ್ಸಿಟಿನಲ್ಲಿ. ಸೊ ಈ ಒಂದು ವಿಚಾರಗಳ ಬಗ್ಗೆ, ಜೆನೆಟಿಕ್ಸ್ ಮತ್ತು ಜೆನೋಮಿಕ್ಸ್ ಬಗ್ಗೆ ನೀವು ಇಂಗ್ಲೀಷಲ್ಲಿ ನೀವು ಕಾಂಟೆಂಟ್ ಹುಡುಕಿದ್ರೆ ನಿಮಗೆ ತುಂಬ ಸಿಗುತ್ತೆ. ಬಟ್ ಕನ್ನಡದಲ್ಲಿ ತುಂಬ ಕಡಿಮೆ. ಇದ್ರ ಬಗ್ಗೆ ಮಾಹಿತಿ ಆಗಲಿ, ಇದ್ರ ಬಗ್ಗೆ ಆರ್ಟಿಕಲ್ಗಳಾಗಲಿ, ಇದ್ರ ಬಗ್ಗೆ ನಿಮಗೆ ಅಂದರೆ ಒಂದು ಜ್ಞಾನ ಸಿಗೋದು ತುಂಬ ಕಡಿಮೆ. ಆದರೆ ಇದು ನಮ್ಮೆಲ್ಲರನ್ನು ಪ್ರಭಾವಿಸುವಂಥ ಒಂದು ಕ್ಷೇತ್ರ. ಅಂದರೆ ಅವರೇನೋ ಯೂನಿವರ್ಸಿಟಿಲಿ ಮಾಡ್ತಾರೆ, ನಮಗೇನು ಸಂಬಂಧ ಅಂತಲ್ಲ, ಅದು ನಮ್ಮ ಬಗ್ಗೆನೇ ಇರುವಂಥದ್ದು. ಅಂದರೆ ಮನುಷ್ಯರ ಬಗ್ಗೆ ಇರುವಂಥದ್ದು, ಮನುಷ್ಯ ದೇಹದ ಬಗ್ಗೆ ಇರುವಂಥದ್ದು. ಹೀಗಾಗಿ ನಾವು ಅದನ್ನು ತಿಳ್ಕೊಳ್ಳೋದು ಭಾಳ ಮುಖ್ಯ ಅನಿಸುತ್ತೆ. ಆ ನಿಟ್ಟಿನಲ್ಲಿ ನಾನು ಮೇಡಮ್ ಜೊತೆ ಮಾತಾಡ್ತೀನಿ. ಮೇಡಮ್, ನಿಮ್ಮ ಮೊದಲನೇ ಪ್ರಶ್ನೆ ನಾನು ಕೇಳಬೇಕು ಅಂದ್ಕೊಂಡಿರೋದು ಈ ಒಂದು ಪುರುಷ ಬಂಜೆತನ ಬಗ್ಗೆ. ರೇಸಿಸ್ಟ್ ಥರ ಅದು ಒಂಥರ ಹೆಣ್ಮಕ್ಳಿಗೆ ಮಾತ್ರ ಅದು ಅನ್ವಯ ಆಗೋ ಥರ ಇದೆ, ಬಂಜೆ ಅಂತ. ನಾವು ಗಂಡಸ್ರಿಗೆ ಬಂಜೆ ಅಂತ ಅನ್ನೋದು ಕೇಳೇ ಇಲ್ಲ. ಬಟ್ ಬಂಜೆತನ ಅನ್ನೋದು ಗಂಡಸ್ರಿಗೂ ಇರ್ಬೋದು, ಹೆಂಗಸ್ರಿಗೂ ಇರ್ಬೋದು ಅಲ್ವಾ? ಹೌದು. ಸೊ ಹೀಗಾಗಿ ನಾವು ಮಕ್ಕಳಾಗದೇ ಇದ್ರೆ ಯೂಶ್ವಲಿ ಹೆಣ್ಣಿಗೆ ಒಂದು ಅದು ಅಪವಾದ ಹೋಗುತ್ತೆ. ಅವಳು ಬಂಜೆ, ಅವಳು ತನ್ನನ್ನು ಹಾಗೆ ಅನ್ಕೊಂಡ್ಬಿಡ್ತಾಳೆ. ಬಟ್ ಗಂಡಸಿನ ತಪ್ಪಿದ್ರೂ ಕೂಡ ಹೆಣ್ಣೆ ಅದಕ್ಕೆ ಅಪವಾದ ಹೊರಬೇಕಾಗುತ್ತೆ. ಸೊ ಗಂಡಸಿಗೂ ಕೂಡ ಈ ಬಂಜೆತನ ಬರಬಹುದು ಅಥವಾ ಇರಬಹುದು ಅನ್ನೋದು ವಿಜ್ಞಾನದಿಂದ ನಮ್ಗೆ ಗೊತ್ತು. ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಒಂದು ಏನಿದೆ ಆ್ಯಕ್ಚುಲಿ ಬಂಜೆತನ ಅಂತಂದರೆ, ಗಂಡಸಿನ ಬಂಜೆತನ, ಮತ್ತು ಅದನ್ನು ಹೇಗೆ ತಡೆಗಟ್ಟೋದು ಮೇಡಮ್? ಸರ್, ಮೊದಲನೇದಾಗಿ ಈ ಒಂದು ಅವಕಾಶಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮ್ಮ ಸಮಾಜವನ್ನು ಕಾಡುವ ಬಹಳ ಮುಖ್ಯವಾದ ತೊಂದರೆ ಅಂದರೆ ಅದು ಬಂಜೆತನ ಅಂತ. ಈ ಕುಟುಂಬದಲ್ಲಿ ದಂಪತಿಗಳಿಗೆ ಒಂದು ಮದುವೆಯಾಗಿ 1 ವರ್ಷ ಆದರೂ ಮಕ್ಕಳಾಗದೇ ಇದ್ದಂಥ ಸಂದರ್ಭದಲ್ಲಿ ಅವರು ಯಾವುದೇ ಗರ್ಭ ನಿರೋಧಕ ಸಾಧನಗಳನ್ನು, ಮಾತ್ರೆ ಏನೂ ತಗೊಳ್ಳದೇ ಇದ್ದರೂ ಸಹ ಅವರಿಗೆ ಮಕ್ಕಳಾಗಿರಲ್ಲ. ಅಂಥ ಸಂದರ್ಭದಲ್ಲಿ ನಾವು ಆ ಕುಟುಂಬದ ದಂಪತಿಗಳಲ್ಲಿ ಬಂಜೆತನ ಅಂತ ಕರಿತೀವಿ. ಈ ದಂಪತಿ ಅಂತ ಬಂದಾಗ ಅದರಲ್ಲಿ ಪುರುಷನ ಪಾತ್ರನೂ ಇರುತ್ತೆ, ಮಹಿಳೆಯ ಪಾತ್ರನೂ ಇರುತ್ತೆ. ಇಡೀ ಜಗತ್ತನ್ನು ಕಾಡುತ್ತಿರುವ ಬಹಳ ಮುಖ್ಯವಾದ ಇತ್ತೀಚಿನ ದಿನದಲ್ಲಿ ಒಂದು ತೊಂದರೆ ಅಂದರೆ ಬಂಜೆತನ ಅಂತಲೇ ಹೇಳ್ಬೋದು. 60 to 80 ಮಿಲಿಯನ್ ಕಪಲ್ ಇನ್ ದ ಗ್ಲೋಬ್, ಅವರಲ್ಲಿ ಬಂಜೆತನ ಅಂತ ಕಂಡುಹಿಡಿದಿದ್ದಾರೆ. ಇಂಡಿಯಾದಲ್ಲಿ 15ರಿಂದ 20 ಮಿಲಿಯನ್ ಜನಕ್ಕೆ ದಂಪತಿಗಳಲ್ಲಿ ಈ ಬಂಜೆತನವನ್ನು ನಾವು ನೋಡಬಹುದು. ಸಾಮಾನ್ಯವಾಗಿ ನಮ್ಮದು ಪುರುಷ ಪ್ರಧಾನ ಒಂದು ಸಮಾಜ. ಏನೇ ಆದರೂ ಮೊದಲನೇದಾಗಿ ಟಾರ್ಗೆಟ್ ಮಾಡೋದು ಮಹಿಳೆನೇ. ಭೂಮಿಯಲ್ಲಿ ಏನು ಬೆಳೆ ಬರಲಿಲ್ಲ ಅಂದರೆ ಬಂಜರು ಅಂತ ಅಂತಾರೆ. ಅದೇ ಥರ ಮಕ್ಕಳಾಗದೇ ಇರೋವ್ರನ್ನ, ಹೆಂಗಸನ್ನ ಬಂಜೆ ಅಂತ ಕರೀತಾರೆ. ಆದರೆ ಯಾವುದೇ ಒಂದು ಸಂದರ್ಭದಲ್ಲೂ ಪುರುಷರ ಒಂದು ಕಾರಣ ಇರಬಹುದು ಅಂತ ಸಮಾಜ ಯಾವತ್ತೂ ಯೋಚನೆ ಮಾಡೋದಿಲ್ಲ. ಮೊದಲು ಮಕ್ಕಳಾಗಲಿಲ್ಲ ಅಂತಂದರೆ ಅವ್ರ ಮೇಲೇ ದೂಷಣೆ. ಆದರೆ ವೈಜ್ಞಾನಿಕವಾಗಿ ದಂಪತಿಗಳಲ್ಲಿ ಬಂಜೆತನ ಅಂತ ಬಂದಾಗ ಅದರಲ್ಲಿ 50% ಪುರುಷರ ಕಾರಣಗಳು, 35% ಮಹಿಳೆಯಿಂದ ಏನೋ ಅವಳ ಒಂದು ತೊಂದರೆಗಳು, ಮಿಕ್ಕದ್ದು ಇಬ್ಬರಲ್ಲೂ ಇರುತ್ತೆ. ಕೆಲವು ದಂಪತಿಗಳಲ್ಲಿ ಗಂಡಸಿನಲ್ಲೂ ತೊಂದರೆ ಇರುತ್ತೆ, ಹೆಂಗಸಿನಲ್ಲೂ ತೊಂದರೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ಮಕ್ಕಳಾಗಲ್ಲ. ಇನ್ನು 5ರಿಂದ 10% ಇಡಿಯೋಪತಿಕ್ ಅಂತ. ಇಡಿಯೋಪತಿಕ್ ಅಂದರೆ ನಿಮಗೆ ಏನೂ ರೀಸನ್ ಗೊತ್ತಾಗಲ್ಲ. ನೀವು ಯಾವುದೇ ಒಂದು ಪರೀಕ್ಷೆಗಳು ಮಾಡಿದ್ರೂ ಎಲ್ಲ ಚೆನ್ನಾಗಿರುತ್ತೆ, ಆದರೆ ಏನು ಅಂತ ಗೊತ್ತಾಗಲ್ಲ. ಅಲ್ಲಿ ನಮಗೆ ಮಾಲಿಕ್ಯುಲರ್ ಲೆವೆಲಲ್ಲಿ ನಾವು ಅದನ್ನು ನೋಡಬೇಕಾಗುತ್ತೆ. ಹಾಗಾಗಿ ದಂಪತಿಗಳಲ್ಲಿ ಬಂಜೆತನ ಅಂದಾಗ ಬರೀ ಅದು ಮಹಿಳೆಯಲ್ಲ, ಪುರುಷನ ಪಾತ್ರವೂ ಇದೆ ಅಂತ ನಾವು ಯೋಚನೆ ಮಾಡಬೇಕು. ಮತ್ತೆ ಜಾಸ್ತಿ ಪುರುಷನ ಪಾತ್ರನೇ ಜಾಸ್ತಿ. ಅದಕ್ಕೆ ಕಾರಣಗಳಿದೆ. ಪುರುಷರಲ್ಲಿ ಬಂಜೆತನ ಹೆಚ್ಚಾಗ್ತಾ ಇರೋದಕ್ಕೆ ಕಾರಣ ಇದೆ. ಹಿಂದೆ 50 ವರ್ಷದ ಹಿಂದೆ ನೀವು ಹಾಗೆ ಒಂದು ಆರೋಗ್ಯವಂತ ಪುರುಷನ ವೀರ್ಯಾಣುವಿನ ನಾವು ನೋಡಿದಾಗ 50 years ಬ್ಯಾಕ್ ಅಂತ, ಇದು ಬಹಳ ದೊಡ್ಡ ಒಂದು ಸಂಶೋಧನೆ ನಡೆದಿದೆ. ಜಗತ್ತಿನ ಎಲ್ಲ ದೇಶಗಳಲ್ಲೂ ಆರೋಗ್ಯವಂತ ಪುರುಷನ ವೀರ್ಯಾಣುವಿನ ಸಂಖ್ಯೆ ಎಷ್ಟಿದೆ ಅಂತ ನೋಡಿದ್ದಾರೆ. ಪರ್ ml 1 ml ತಗೊಂಡ್ರೆ 200 ಮಿಲಿಯನ್ ಪರ್ ml ಒಬ್ಬ ಆರೋಗ್ಯವಂತ ಪುರುಷನಲ್ಲಿ ಈ ವೀರ್ಯಾಣುಗಳು ಇತ್ತು.
ಸ್ಪರ್ಮ್ಸ್ 50 ವರ್ಷದ ಹಿಂದೆ. ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ 200 ಮಿಲಿಯನ್ ಅಲ್ಲ, ನಿಮಗೆ 30-40 ಮಿಲಿಯನ್ನು ಸಿಗ್ತಾ ಇಲ್ಲ. ಈಗ ನೀವು ಆರೋಗ್ಯವಂತ ತುಂಬ ಚೆನ್ನಾಗಿದ್ದಾನೆ ಹೆಲ್ತಿ ಪರ್ಸನ್ ಅಂದರೆ ಅವನ ಒಂದು ವೀರ್ಯಾಣುವಿನ ನೀವು ಪರೀಕ್ಷೆ ಮಾಡಿದಾಗ ನಿಮಗೆ ಮ್ಯಾಕ್ಸಿಮಮ್ ಅಂದರೆ 40-50 ಮಿಲಿಯನ್ ಅಷ್ಟೇ ಸಿಕ್ಕುತ್ತೆ. ಅಂದರೆ ಪ್ರತಿ ವರ್ಷವೂ ಈ ವೀರ್ಯಾಣುವಿನ ಸಂಖ್ಯೆ ಕಡಿಮೆ ಆಗ್ತಾ ಬರ್ತಿದೆ. 200 ಮಿಲಿಯನ್ನಿಂದ 50ಕ್ಕೆ ನಿಂತಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ 20 ಮಿಲಿಯನ್ ಪರ್ ml ಇದ್ದವನು ಅವನು ಸಹ ಒಬ್ಬ ಆರೋಗ್ಯವಂತ ಅಂತಾರೆ. ಅದಕ್ಕಿಂತ ಕಮ್ಮಿ ಇದ್ದರೆ ಬಂಜೆತನ ಅಂತ ಅದನ್ನು ಕನ್ಸಿಡರ್ ಮಾಡ್ತಾರೆ. ರಿವೈಸ್ಡ್ ಒಂದು ಎಡಿಷನ್ ಬಂದಿದೆ WHO ಅದು 15 ಮಿಲಿಯನ್ ಪರ್ ml ಇದ್ರೂ ಸಹ ಅವನು ಫಲವತ್ತತೆಯನ್ನು ಹೊಂದಿದ್ದಾನೆ ಅಂತಾರೆ. ಆದರೆ 200ರಿಂದ 15 ಮಿಲಿಯನ್ಗೆ ಇಳಿದಿದೆ ಅಂತಂದರೆ ಇದು ಒಂದು ಯೋಚನೆ ಮಾಡಬೇಕಾದಂಥ ಸಂಗತಿ. ನಿಮಗೆ ಗೊತ್ತಿರೋ ಹಾಗೆ ಮೊದಲೆಲ್ಲ ಈ IVF ಸೆಂಟರ್ಸ್ಗಳು, ಗರ್ಭಧಾರಣೆಯ ಒಂದು ಆಸ್ಪತ್ರೆಗಳು ಎಷ್ಟಿತ್ತು ಸರ್? ಅದು ನಾವು ನೋಡೇ ಇರಲಿಲ್ಲ. ಎಲ್ಲೋ ಬಾಂಬೆಲಿ, ಡೆಲ್ಲಿ, ಅದು ಏನಾದರೂ ಮಕ್ಕಳಾಗಲಿಲ್ಲ ಅಂದಾಗ ಅಲ್ಲಿಗೆ ಹೋಗ್ತಾ ಇದ್ರು. ಮತ್ತು ಸಮಾಜದಲ್ಲಿ ಮಕ್ಕಳಾಗಲಿಲ್ಲ ಅಂದರೆ ತುಂಬ ಅಪರೂಪ ಅದು. ಅಯ್ಯೋ, ಆ ಕುಟುಂಬದಲ್ಲಿ ಅವ್ರಿಗೆ ಮಕ್ಕಳಾಗಲಿಲ್ಲ ಅನ್ನೋದು ಒಂದು. ಇತ್ತೀಚೆಗೆ ನೀವು ನೋಡಿರಬಹುದು ಬಹಳಷ್ಟು ಮಂದಿಗೆ ಈ ಒಂದು ತೊಂದರೆಯನ್ನು ಅನುಭವಿಸ್ತಿದ್ದಾರೆ. ಇದು ಈ ಬಂಜೆತನ ಅನ್ನೋದು ಈ ಕ್ಯಾನ್ಸರ್ ಥರ ಹೆಚ್ಚಾಗ್ತಾ ಇದೆ. ಕ್ಯಾನ್ಸರ್ ಹೇಗೆ ಬಹಳ ಜಾಸ್ತಿ ಆಗ್ತಾ ಇದೆ ನಮ್ಮ ಜನಸಾಮಾನ್ಯರಲ್ಲಿ, ಆ ಥರ ಆಗ್ತಿದೆ. ಆದರೆ ಇದ್ರ ಬಗ್ಗೆ ಜನಕ್ಕೆ ಒಂದು ಅರಿವಿಲ್ಲ. ನಾವು ಹೆಂಗಿದ್ರೆ ನಮ್ಮ ಒಂದು, ಏಕೆಂದರೆ ಒಬ್ಬ ವ್ಯಕ್ತಿಯ ಕಂಪ್ಲೀಟು ಅವನು ಸ್ಟ್ರಾಂಗ್ ಅಂತ ಅನಿಸ್ಕೋಬೇಕು ಅಂದರೆ ಅವನಲ್ಲಿ ಫಲವತ್ತತೆ ಇದ್ದಾಗ ಮಾತ್ರ. ಅವನು ದೈಹಿಕವಾಗಿ ಎಷ್ಟೇ ಚೆನ್ನಾಗಿರ್ಬೋದು, ಸಮಾಜದಲ್ಲಿ ಏನೇ ಇರ್ಬೋದು, ಆದರೆ ಒಂದು ವೀಕ್ನೆಸ್ ಅಂದರೆ ಅಯ್ಯೋ ಅವನಿಗೆ ಮಕ್ಕಳಾಗಲಿಲ್ಲ ಅನ್ನೋದು ಅವನನ್ನು ಕುಗ್ಗಿಸ್ಬಿಡುತ್ತೆ. ಅವನು ಆನ್ಸರ್ ಮಾಡೋಕ್ಕಾಗಲ್ಲ ಯಾರಿಗೂ. ಹಾಗಾಗಿ ಇಂದಿನ ಯುವಕರು ಅವರ ಫಲವತ್ತತೆಯನ್ನು ಕಾಪಾಡ್ಕೊಳ್ಳೋದಿದೆಯಲ್ಲ, ಅದೇ ದೊಡ್ಡ ಚಾಲೆಂಜ್ ಅಂತ ಹೇಳ್ಬೋದು. ಭಾಳ ಚೆನ್ನಾಗಿ ಹೇಳಿದ್ರಿ. ಈಗ ಫಲವತ್ತತೆ ಅನ್ನೋದ್ರ ಬಗ್ಗೆ, ಈಗ ನಾವು ಪುರುಷರ ಬಂಜೆತನ ಬಗ್ಗೆ ಮಾತಾಡ್ತಾರೆ ಅಂದರೆ ಅದ್ರ ಬಗ್ಗೆ ನಾನು ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಈಗ ಒಂದು ಮಕ್ಕಳಾಗದೇ ಇದ್ದಾಗ ಪುರುಷರ ವೀರ್ಯಾಣುವಿನ ಸಂಖ್ಯೆ ಕಡಿಮೆ ಆಗಿರೋದೇ ಮುಖ್ಯ ಕಾರಣನ? ಅದರಲ್ಲಿ ಬಹಳಷ್ಟು ಕೆಟಗರಿ ಇದೆ. ಏನೇನು ಅಂತ ನಾನು ಹೇಳ್ತೀನಿ. ಈಗ ಯಾವ ವ್ಯಕ್ತಿ ಅವನು ಪುರುಷರಲ್ಲಿ ಬಂಜೆತನ ಅಂತ ನಾವು ನೋಡಿದಾಗ ಮೊದಲನೇದಾಗಿ ನಾವು ನೋಡೋದು ವೀರ್ಯಾಣುಗಳು ಅಥವಾ ಸ್ಪರ್ಮ್ಸ್ ಅಂತ ಕರಿತೀವಿ. ಈ ಸ್ಪರ್ಮ್ಸಲ್ಲಿ ಬಹಳಷ್ಟು ಕಂಡೀಷನ್ ಇದೆ. ಮೊದಲನೇ ಕಂಡೀಷನ್ನು ಆಲಿಗೋಸ್ಪರ್ಮಿಯಾ. ಅಂದರೆ ಯಾರಿಗೋ ಹೇಳ್ತಾರೆ ಅವನಿಗೆ ಆಲಿಗೋಸ್ಪರ್ಮಿಯಾ ಇದೆ ಅಂತಾರೆ. ಅಂದರೆ ಅವನಲ್ಲಿ 20 ಮಿಲಿಯನ್ಗಿನ್ನ ಕಡಿಮೆ ಇದ್ದಾಗ ವೀರ್ಯಾಣುವಿನ ಸಂಖ್ಯೆ, ಅದನ್ನು ಆಲಿಗೋಸ್ಪರ್ಮಿಯಾ ಅಂದರೆ ವೀರ್ಯಾಣುವಿನ ಸಂಖ್ಯೆ ಕಡಿಮೆ ಇದ್ದಾಗ. ನಂತರ ಈ ವೀರ್ಯಾಣು ಬರೀ ಸಂಖ್ಯೆ ಅಲ್ಲ, ಅದರ ಒಂದು ಆಕಾರ ಇದೆಯಲ್ಲ, ರಚನೆ ಇದೆಯಲ್ಲ, ರಚನೆಯೂ ಸಹ ತುಂಬ ಮುಖ್ಯ. ಅದು ಹೆಂಗಿರುತ್ತೆ ಅಂದರೆ ಒಂದು ತಲೆ, ಒಂದು ಬಾಲ ಇರುತ್ತೆ. ಆ ತಲೆ ಪೋರ್ಷನ್ ಇದೆಯಲ್ಲ ಅದಕ್ಕೆ ಒಂದು ಆಕಾರ ಇರುತ್ತೆ. ಆ ಆಕಾರ ಇದ್ದರೆ ಮಾತ್ರ ಅದು ಮೂವ್ ಆಗೋಕ್ಕೆ ಸಾಧ್ಯ, ಇಲ್ಲಾಂದರೆ ಅಲ್ಲೇ ಇರುತ್ತದು. ನೀವು ಮೈಕ್ರೋಸ್ಕೋಪಲ್ಲಿ ವೀರ್ಯಾಣುನ ನೋಡಿದ್ರೆ ಇಟ್ ಈಸ್ ಅ ಮೆಸ್ಮರೈಸಿಂಗ್. ನೀವು ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ, ವೀರ್ಯಾಣು ಈ ಥರ ಇದೆಯಾ ಅಂತ. ಯಾವ ರೀತಿ ಚಲನೆ ಇರುತ್ತೆ ಅಂದರೆ ಅದು ಹೇಗೆ ಹೋಗ್ತಾ ಇರುತ್ತೆ ಅಂದರೆ ಅಷ್ಟು ಎನರ್ಜಿ ಇರುತ್ತೆ ಅದಕ್ಕೆ. ಆ ಚಲನೆ ಇಲ್ದಿದ್ದಾಗಲೂ ಅದು ಅಂಡಾಣುನ ಫರ್ಟಿಲೈಸ್ ಮಾಡೋದಕ್ಕೆ ಆಗೋದಿಲ್ಲ. ಅದೇ ರೀತಿ ಕೆಲವಿಗೆ ಮೊಟಿಲಿಟಿ ಇರಲ್ಲ, ವೀರ್ಯಾಣು ಇರುತ್ತೆ, ಮೂವೇ ಆಗಲ್ಲ, ನಿಂತಲೇ ನಿಂತಿರುತ್ತದು. ಹಾಗಾಗಿ ಅಂಥ ವೀರ್ಯಾಣುನು ಕಳಪೆ ವೀರ್ಯಾಣು. ಅದರ ಸಂಖ್ಯೆಯಲ್ಲಿ ವ್ಯತ್ಯಾಸ ಇರ್ಬೋದು, ಅಥವಾ ಅದಕ್ಕೆ ಚಲನೆ ಆಗದೆ ಇರ್ಬೋದು, ಅಥವಾ ಆಕಾರದಲ್ಲಿ ವ್ಯತ್ಯಾಸ ಇರ್ಬೋದು. ಕೆಲವೊಬ್ಬರಿಗೆ ಏನಾಗಿರುತ್ತೆ ಅಂದರೆ ಡಬಲ್ ಕಾಂಬಿನೇಷನು, ಆಕಾರನೂ ಚೆನ್ನಾಗಿರಲ್ಲ, ಸಂಖ್ಯೆ ಕಮ್ಮಿ ಇರುತ್ತೆ, ಆಮೇಲೆ ಮೊಟಿಲಿಟಿನೂ ಇರಲ್ಲ, ಆಕಾರ ಹಿಂಗೆ ಕಾಂಬಿನೇಷನ್ನಲ್ಲಿ ಅದು ಅಂಥದ್ದು ತುಂಬ ತೀವ್ರವಾಗಿರೋದಂಥದ್ದು ಬಂಜೆತನ. ಈ ಸ್ವಲ್ಪ ಈ ಬಾರ್ಡರ್ ಲೈನ್ ಈಗ ಸಂಖ್ಯೆ ಕಮ್ಮಿ ಇದೆ ಅಂತ ಅಂದ್ಕೊಳ್ಳಿ. ಅದಕ್ಕೆ ಕಾರಣ ಏನಿರ್ಬೋದು ಅಂದರೆ ಒನ್ ಆಫ್ ದ ರೀಸನು ಎಕ್ಸ್ಟೆನ್ಸಿವ್ ಯೂಸ್ ಆಫ್ ಮೊಬೈಲ್ ಫೋನು ಇದ್ದಾಗ ಅದು ಒನ್ ಆಫ್ ದ ರೀಸನ್. ಅದು ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಬಿಡುಗಡೆ ಆಗುತ್ತಲ್ಲ. ಈಗ ಹುಡುಗರಲ್ಲಿ ಯಾವ ಥರ ಅಂದರೆ ಒಂದು ಟ್ರೆಂಡಿಂಗು 2-3 ಮೊಬೈಲ್ ಇಟ್ಕೊಳ್ಳೋದು, ಅದು ಪಾಕೆಟಲ್ಲೇ ಇಟ್ಕೋಬೇಕು. ಹುಡುಗರಾದರೆ ಪಾಕೆಟು, ಲೇಡೀಸ್ ಆದರೆ ಅಟ್ಲೀಸ್ಟ್ ಹ್ಯಾಂಡ್ ಪರ್ಸಲ್ಲಿ ಇಟ್ಟಿರ್ತಾರೆ. ಅದೇನಾಗುತ್ತೆ ಅಂದರೆ ವಿತೌಟ್ ದೇರ್ ನಾಲೆಡ್ಜು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಬಿಡುಗಡೆ ಆಗ್ತಿರುತ್ತೆ. ಇದು ಈ ಸ್ಪರ್ಮೆಟೋಜೆನಿಸಿಸ್ ಅಂದರೆ ಈ ವೀರ್ಯಾಣುವಿನ ಬಿಡುಗಡೆ ಆಗುತ್ತಲ್ಲ ಅದನ್ನು ಕಮ್ಮಿ ಮಾಡುತ್ತೆ. ಹಾಗಾಗಿ ಅದು ಒಂದು ರೀಸನ್ ಇರ್ಬೋದು. ಆಮೇಲೆ ಈ ಜಂಕ್ ಆಹಾರಗಳಿರ್ಬೋದು, ಇದನ್ನು ಸೇವನೆ ಮಾಡಿದಾಗ ಮಾಲ್ ನ್ಯೂಟ್ರಿಷನ್ ಅಂತ ನಾವು ಹೇಳ್ತೀವಿ. ನಿಮಗೆ ಒಳ್ಳೆ ಫಲವತ್ತತೆ ಇರಬೇಕು. ಈಗ ನೀವು ನೋಡಿರ್ಬೋದು ಇಂದಿನ ಕಾಲದಲ್ಲಿ ಈ ಬಹಳಷ್ಟು ನಟ್ಸ್ಗಳು, ಡೇಟ್ಸ್ಗಳು, ಈ ಥರದ್ದೆಲ್ಲ ಬಾದಾಮ್ ಮಿಲ್ಕ್ ಅಂತೆ ಒಂಥರ ತುಂಬ ನ್ಯೂಟ್ರಿಟಿವ್ ಆಗಿರೋ ಫುಡ್ಗಳನ್ನು ಸಾಮಾನ್ಯವಾಗಿ ಕೊಡ್ತಾಯಿದ್ರು. ಇತ್ತೀಚೆಗೆ ಏನಾಗ್ತಿದೆ ಅಂದರೆ ಜಂಕ್ ಆಹಾರ, ಆ ಅಪೌಷ್ಟಿಕತೆಯಿಂದ ಏನಾಗುತ್ತೆ ಅಂದರೆ ಈ ಸ್ಪರ್ಮ್ಗಳ ಒಂದು ಬಿಡುಗಡೆ ಆಗುತ್ತಲ್ಲ ಅದು ಕ್ವಾಂಟಿಟಿ ಕಮ್ಮಿ ಇರುತ್ತೆ. ಅದು
ಅದು ಬಾರ್ಡರ್ ಲೈನಲ್ಲಿದ್ದರೆ ಈ ಬೇಗ ಅದನ್ನು ಸರಿ ಮಾಡ್ಬೋದು. ಸಪ್ಲಿಮೆಂಟ್ಸ್ ಎಲ್ಲ ಕೊಡ್ತಾರೆ, ಜಿಂಕು, ಲೈಕೋಪಿನ್ನು, ವೈಟಮಿನ್ಸು ಇದೆಲ್ಲ ಕೊಟ್ಬಿಟ್ಟು ಸರಿ ಮಾಡ್ಬೋದು. ಕೆಲವೊಂದು ಕಂಡೀಷನ್ನು ಅದನ್ನು ಏನೂ ಮಾಡೋಕ್ಕೆ ಆಗೋದಿಲ್ಲ, ಆ ಥರ ಪರಿಸ್ಥಿತಿ ಇರುತ್ತೆ. ಇದು ಇದರಲ್ಲಿ ನಾವು ನೋಡಬಹುದಾದಂಥ ಈ ವೀರ್ಯಾಣುವಿನಲ್ಲಿ ನಾವು ನೋಡಬಹುದಾದಂತಹ ವಿಧಗಳು. ಮತ್ತು ಕಾರ್ಯಕ್ಷಮತೆ, ಫಂಕ್ಷನ್ಯಾಲಿಟಿ ಅಂತಲೂ ಅಂತೀವಿ, ಅದರಲ್ಲೂ ಸಹ ನಾವು ನಾನಾ ರೀತಿಯ ತೊಂದರೆಗಳನ್ನು ನಾವು ನೋಡಬಹುದು. ಏನು ಫಂಕ್ಷನಾಲಿಟಿ? ಈ ಫಂಕ್ಷನಾಲಿಟಿ ಅಂದರೆ ಈಗ ಈ ಒಂದು ಸ್ಪರ್ಮಟೋಸೋವಾ ಚೆನ್ನಾಗಿದೆ, ನೋಡೋಕ್ಕೆ ಚೆನ್ನಾಗಿದೆ, ತಲೆ ಇದೆ, ಬಾಲ ಇದೆ, ಮೂವ್ ಆಗುತ್ತೆ, ಎಲ್ಲ ಇದೆ. ಆದರೆ ಈ ಒಂದು ಜೀವಕೋಶ, ಈ ಸ್ಪರ್ಮ್ ಅನ್ನೋದು ಒಂದು ಜೀವಕೋಶ, ಒಂದೇ ಒಂದು ಸೆಲ್ ಅದು. ಅದರಲ್ಲಿ ಈ ಹೊರಗಡೆ ಇರೋ ಕವಚ ಇದೆಯಲ್ಲ, ಪ್ಲಾಸ್ಮಾ ಮೆಂಬ್ರೇನ್ ಅಂತ ಕರಿತೀವಿ. ಆ ಮೆಂಬ್ರೇನಲ್ಲಿ ಏನಾದರೂ ಸ್ವಲ್ಪ ತೊಂದರೆ ಇದ್ದಾಗ ಏನಾಗುತ್ತೆ ಅಂದರೆ ಅದು ಫಂಕ್ಷನಲ್ ಕೆಪಾಸಿಟಿ ಇರುತ್ತಲ್ಲ, ಅದು ಫರ್ಟಿಲೈಸ್ ಮಾಡೋದು, ಅದು ಮಾಡೋಕ್ಕಾಗಲ್ಲ. ಇದರ ಜೊತೆಯಲ್ಲಿ ಈ ಸ್ಪರ್ಮಟೋಸೋವಾ ಇದೆಯಲ್ಲ, ಅದರೊಳಗಡೆ ಇರೋದೇ DNA, ಇನ್ನೇನೂ ಇರೋದಿಲ್ಲ. ಈ ತಲೆ ಇರುತ್ತಲ್ಲ, ಈ ಸ್ಪರ್ಮ್ದು ತಲೆ, ವೀರ್ಯಾಣುವಿನ ತಲೆಯಲ್ಲಿರೋದು DNA ಮಾತ್ರ. ಅದು ಆ DNA ಹೋಗಿ ಅಂಡಾಣುವಿನ DNA ಜೊತೆ ಬೆರೆತ್ಕೊಂಡು ಫರ್ಟಿಲೈಸೇಷನ್ ಆಗೋದು. ಈ DNA-ಯಲ್ಲಿ ಪ್ರೋಟಾಮೈನ್ಸ್ ಅಂತ ಒಂದು ಪ್ರೋಟೀನ್ಗಳಿರುತ್ತೆ. ಇದು DNA-ನ ಚೆನ್ನಾಗಿ ಹಿಂಗೆ ಬೈಂಡ್ ಮಾಡಿ ಇಟ್ಕೊಂಡಿರುತ್ತೆ. ಕೆಲವೊಬ್ಬರಲ್ಲಿ ಏನಾಗುತ್ತೆ, ಈ ಪ್ರೋಟಮೈನ್ಸ್ಗಳ ಬದಲು ಹಿಸ್ಟೋನ್ಸ್ಗಳಿರುತ್ತೆ. ಆ ಟೈಮಲ್ಲಿ ಫರ್ಟಿಲೈಸ್ ಆಗೋ ಟೈಮಲ್ಲಿ ಹಿಸ್ಟೋನ್ಸ್ಗಳಿರುತ್ತೆ. ಅಂಥ ಸಂದರ್ಭದಲ್ಲಿ ಅದು ಅಂಥ ಕ್ವಾಲಿಟಿ ಸ್ಪರ್ಮಟೋಸೋವಾ ಅಲ್ಲ. ಏನಕ್ಕೆ ಈ DNA ಜೊತೆ ಪ್ರೋಟಮೈನ್ ಇರುತ್ತೆ ಅಂದರೆ, ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಸಂತಾನೋತ್ಪಾದನೆ ಅನ್ನೋದಿದೆಯಲ್ಲ, ಪ್ರತಿಯೊಂದು ಜೀವಿಯಲ್ಲಿ ಅವು ಬದುಕಿರೋದೇ ಅದಕ್ಕೋಸ್ಕರ. ನೀವು ವೈರಸ್ ತಗೋಬೋದು, ಬ್ಯಾಕ್ಟೀರಿಯಾ ತಗೋಬೋದು, ಅಲ್ಲಿಂದ ಮನುಷ್ಯನವರೆಗೂ ನಾವು ಈ ಭೂಮಿ ಮೇಲೆ ಏನಕ್ಕೆ ಬದುಕಿದ್ದೀವಿ ಅಂದರೆ ನಮ್ಮ ಸಂತಾನ ಕಂಟಿನ್ಯೂ ಆಗಬೇಕು. ನನ್ನ ಜೀನ್ಸ್ ಏನಿದೆ, ಈಗ ನಾನು ಏನಿದ್ದೀನಿ, ನನಗೆ ಎಲ್ಲರಿಗೂ ಅಷ್ಟೇ ನಾವು ಇಮ್ಮಾರ್ಟಲ್ ಆಗಬೇಕು ಅಂತ ಆಸೆ. ಅದು ಹೆಂಗಾಗಬೇಕು ಅಂತಂದರೆ ನಮ್ಮ ನೆಕ್ಸ್ಟ್ ಜನ್ರೇಷನ್ ಮುಖಾಂತರ. ನನ್ನ ಜೀನ್ಸ್ನ ನಾನು ನನ್ನ ಮಕ್ಕಳು ಕೊಟ್ಟಾಗ ನಂದು ಕೊಟ್ಟಿದ್ದೀನಿ ನಾನು, ಹಂಗಾಗಿ ನಾನು ಇದ್ದೀನಿ ಅಲ್ಲಿ. ಅವರು ನೆಕ್ಸ್ಟ್ ಮೊಮ್ಮಕ್ಕಳಾದಾಗ ನನ್ನ ಜನ್ರೇಷನ್ ಕಂಟಿನ್ಯೂ ಆಗುತ್ತೆ ಅಂತ. ಇದು ಜಗತ್ತಿನ ಪ್ರತಿಯೊಂದು ಜೀವಿಯ ಒಂದು ಫೈನಲ್ ಒಂದು ಕರ್ತವ್ಯ ಅಂತ ಏನಿದೆ, ಅದಕ್ಕೋಸ್ಕರನೇ ನಾವೆಲ್ಲ ಬದುಕೋದು. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ನೇಚರ್ ಈಸ್ ಅಮೇಝಿಂಗ್. ಇಲ್ಲೇನಾಗುತ್ತೆ ಅಂದರೆ DNA-ನ ಪ್ರೊಟೆಕ್ಟ್ ಮಾಡಬೇಕು. ಈಗ ನೀನು ನೆಕ್ಸ್ಟ್ ಜನ್ರೇಷನ್ ಚೆನ್ನಾಗಿರಬೇಕು ಅಂದರೆ ಆ DNA ಚೆನ್ನಾಗಿದ್ದರೆ ನೆಕ್ಸ್ಟ್ ಜನ್ರೇಷನ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ಪ್ರೋಟಮೈನ್ಗಳ ಜೊತೆ ಬೈಂಡ್ ಆಗಿರುತ್ತೆ. ಆವಾಗ ನಿಮಗೆ ರೇಡಿಯೇಷನ್ ಆಗ್ಬೋದು ಅಥವಾ ಬೇರೆ ಬೇರೆ ಥರ ತೊಂದರೆ ಆಗಲೇಬಾರ್ದು ನಿಮಗೆ ಅನ್ನೋದಕ್ಕೆ ಈ ನಮ್ಮ ಈ ಜರ್ಮ್ ಸೆಲ್ಸ್ ಏನಿದೆ, ಈ ರಿಪ್ರೊಡಕ್ಟಿವ್ ಸೆಲ್ಸ್ನ ಎಷ್ಟು ಚೆನ್ನಾಗಿ ನೇಚರು ಪ್ರೊಟೆಕ್ಟ್ ಮಾಡಿದೆ ಅಂದರೆ ಇದೆಲ್ಲ ಅದಕ್ಕೆ ಕಾರಣಗಳು. ಆಮೇಲೆ ಈ ಸ್ಪರ್ಮ್ ಮೇಲೆ ಒಂದು ಕ್ಯಾಪ್ ಥರ ಇರುತ್ತೆ, ತಲೆ ಮೇಲೆ ಒಂದು ಟೋಪಿ ಥರ. ಅದ್ರದ್ದು ಏನು ಕೆಲಸ ಅಂದರೆ ಈ ಎಗ್ ಅಥವಾ ಅಂಡಾಣು ಏನಿದೆ ಅದನ್ನು ಹೋಗಿ ಪೆನಿಟ್ರೇಟ್ ಮಾಡಬೇಕದು, ಸುಮ್ಮನೆ ಹೋಗೋಕ್ಕಾಗಲ್ಲ. ಒಂದು ಎಗ್ಗೆ ನಿಮಗೆ ಮಿಲಿಯನ್ ಗಟ್ಟಲೆ ಸ್ಪರ್ಮ್ಗಳು ಬರುತ್ತೆ, ಒಂದೇ ಒಂದು ಎಗ್. ಅದ್ರ ಸುತ್ತ ನೀವು ನೋಡಿರ್ಬೋದು ಫೋಟೋಗಳಲ್ಲಿ ಮಿಲಿಯನ್ಸ್ ಆಫ್ ಸ್ಪರ್ಮ್ ಬರುತ್ತೆ. ಅದು ಬಂದು ಅದರಲ್ಲಿ ಒಂದು ಮಿಲಿಯನ್ನಲ್ಲಿ ಒಂದು ಮಾತ್ರ ಅದನ್ನು ಎಂಟ್ರಾಗೋಕ್ಕೆ ಸಾಧ್ಯ. ಹಾಗಾಗಿ ನಾನು ಯಾವಾಗಲೂ ಹೇಳ್ತೀನಿ, ನಮ್ಮ ಒಂದು ಹುಟ್ಟು ಏನಿದೆಯಲ್ಲ, ಇಟ್ ಈಸ್ ಅ ಸ್ಪೆಷಲ್. ನಾವಿಲ್ಲಿದ್ದೀವಿ ಅಂದರೆ ನೀವು 200 ಮಿಲಿಯನ್ ಜನದ ಜೊತೆ ಸ್ಪರ್ಮ್ ಜೊತೆ ಕಾಂಪೀಟ್ ಮಾಡ್ಕೊಂಡು ನೀವು ಬಂದಿದ್ದೀರಾ ಅಂದರೆ ನೀವು ಆರ್ಡಿನರಿ ಪರ್ಸನ್ ಅಲ್ಲ. ಮೇಡಮ್, ಈಗ ಇನ್ನೊಂದು ಪ್ರಶ್ನೆ ಇದೆ. ಈ ಒಂದು ಸ್ಪರ್ಮ್, ಒಂದು ಎಕ್ಸ್ ಅಂತ ಸ್ಪರ್ಮ್ ಹೋಗಿ ಅಂಡಾಣು ಜೊತೆ ಸೇರ್ಕೊಂಡಿದೆ, ಅವಾಗ ಅದು ಆಯ್ತು. ಆ ಎಕ್ಸ್ ಬದಲಾಗಿ ವೈ ಆಗಿದ್ರೆ ವ್ಯಕ್ತಿ ಬೇರೆ ಆಗಿರ್ತಿದ್ನ? ಅಲ್ಲ, ಈಗ ಸ್ಪರ್ಮ್ಗಳಿದೆಯಲ್ಲ, ಈಗ 200 ಮಿಲಿಯನ್ ಸ್ಪರ್ಮ್ ಇದೆ. ಅದರಲ್ಲಿ ಒಂದು ಸ್ಪರ್ಮಲ್ಲಿ ಎಕ್ಸ್ ಇರುತ್ತೆ, ಒಂದರಲ್ಲಿ ವೈ, ಎಕ್ಸ್ ವೈ ಆ ಥರ ಇರುತ್ತೆ. ಈ ಎಕ್ಸ್ ಇರೋ ಅಂಥ ಸ್ಪರ್ಮ್ ಏನಾದರೂ ಅಂಡಾಣು ಜೊತೆ ಸೇರಿದ್ರೆ ಹೆಣ್ಮಗು ಹುಟ್ಟುತ್ತೆ. ವೈ ಇರೋ ಅಂಥ ಸ್ಪರ್ಮ್ ಏನಾದ್ರು ಅಂಡಾಣು ಜೊತೆ ಸೇರಿದ್ರೆ ಅದು ಗಂಡು ಮಗು ಆಗುತ್ತೆ. ಹಾಗಾಗಿ ಇದರಲ್ಲಿ ಇನ್ನೊಂದು ಒಂದು ಉಪಪಾಠ ಇದೆ. ಆ ಪಾಠ ಏನಂದ್ರೆ ಗಂಡು ಮತ್ತು ಹೆಣ್ಣು ನಿರ್ಧಾರ ಆಗೋದು ಗಂಡಸಿಂದ, ಹೆಂಗಸಿಂದ ಅಲ್ಲ ಅನ್ನೋದು ಕೂಡ ತುಂಬಾ ಜನರಿಗೆ ಗೊತ್ತಿರಬಹುದು. ಆದ್ರೂ ಕೆಲವೊಬ್ರು ಗೊತ್ತಿಲ್ಲದಿರೋರು ಹೇಳ್ತಾ ಇದೀನಿ. ಹೆಣ್ಣೆ ಹುಡ್ತಾ ಇದೆ ಅಂತಂದ್ರೆ ಇಟ್ಸ್ ನಾಟ್ ದ ಫಾಲ್ಟ್ ಆಫ್ ದ ವುಮನ್, ಇಟ್ಸ್ ಫಾಲ್ಟ್ ಆಫ್ ದ ಮೆನ್. ಹೌದು, ಹೌದು ಸರ್, ಹೌದು. ನೀವು ಯಾವುದೇ ಥರ ನಾವು ವಾದ ಮಾಡ್ಬೋದು, ಫೈನಲಿ ಎಂಡ್ ರಿಸಲ್ಟ್ ಇಸ್ ಗಂಡಸೇ ಕಾರಣ. ಗಂಡು ಮಕ್ಕಳಾಗಬೇಕಾಗ್ಲಿ ಹೆಣ್ಮಕ್ಳಾಗಬೇಕಾಗ್ಲಿ ಗಂಡಸೇ ಕಾರಣ. ಆಮೇಲೆ ಇನ್ನೊಂದು ನಾನು ಕೇಳಿದ್ದೇನೆ ಈಗ ಫಾರ್ ಎಕ್ಸಾಂಪಲ್ 200 ಮಿಲಿಯನ್ ಸ್ಪರ್ಮ್ಗಳು ಹೋಗಿ ಕಾಂಪೀಟ್ ಮಾಡಿ ಒಂದು ಸ್ಪರ್ಮ್ ಹೋಗಿ ಹಿಂಗಾಯ್ತು ಅಂತ ಹೇಳಿದ್ರೆ, ಈಗ ಒಂದು ಪರ್ಟಿಕ್ಯುಲರ್ ಸ್ಪರ್ಮ್ಗೆ ನಾವು ಎ ಅಂತ ಹೆಸರಿಡೋಣ. ಆ ಎ ಹೋಗಿ ಅಲ್ಲಿ ಪೆನಿಟ್ರೇಟ್ ಮಾಡಿ ಅದು ಒಂದು ಮಗು ಆಯ್ತು ಅಂತ ಅನ್ಕೊಳ್ಳೋಣ. ಆ ಮಗು ಆದಾಗ ಮಗು ಹಿಂಗಿರುತ್ತೆ, ಅವನ ಹೆಸರು ಹಿಂಗೆ, ಅದು ಈ ತರ ಇರ್ತಾನೆ ಅಂತ ನಾವು ಹುಟ್ಟಿದ ಮೇಲೆ ಗೊತ್ತಾಗುತ್ತೆ. ಆ ಎ ಬದಲಾಗಿ ಬಿ ಹೋಗಿದ್ರೆ ಬೇರೆ ತರ ಮಗು ಹುಟ್ಟಿರೋದಾ? ಬೇರೆ ಅಂದರೆ ಇಲ್ಲಿ ತಂದೆಯಿಂದ 50% ಜೀನೋಮ್ ಬರುತ್ತೆ. ಈ ಎಗ್ಗಲ್ಲಿ, ಅಂಡಾಣುವಿನಲ್ಲಿ 50% ತಾಯಿಯಿಂದ ಜೀನ್ಸ್ ಬಂದಿರುತ್ತೆ, ತಂದೆಯಿಂದ 50% ಬಂದಿರುತ್ತೆ.
ಅದರಲ್ಲಿ ಪ್ರತಿ ಒಂದು ಇದರಲ್ಲೂ ಸ್ವಲ್ಪ ಸ್ವಲ್ಪ ವೇರಿಯೇಷನ್ ಇರುತ್ತೆ. ತಂದೆದು ಕೆಲವು ಗುಣ ಈಗ ನೀವು ನೋಡ್ಬೋದು, ಮಗು ಹುಟ್ಟಿದಾಗ ಹೇಳ್ತಾರೆ ಅಯ್ಯೋ ಮೂಗು ತಂದೆ ಥರ ಇದೆ, ಬಾಯಿ ತಾಯಿ ಥರ ಇದೆ. ಅಂದರೆ ಒಂದು ಮಗು ಅಡ್ಮಿಕ್ಸ್ಚರ್ ಆಫ್ ತಂದೆ ತಾಯಿ ಮತ್ತು ಅವರ ಅಜ್ಜಿ ತಾತ ಪೂರ್ವಜರೆಲ್ಲ ಅವ್ರದ್ದು ಎಲ್ಲ ಕೆಲವು ಕ್ಯಾರೆಕ್ಟರ್ಗಳು ಮಕ್ಕಳಲ್ಲಿ ಬಂದಿರುತ್ತೆ. ಈಗ ನನ್ನ ಕ್ಯಾರೆಕ್ಟರ್ ನನ್ನ ಮಗನಲ್ಲಿ ಬಂದಿದೆ. ನನ್ನ ಮೊಮ್ಮಗುಲಿ ನಂದೊಂದು ಸ್ವಲ್ಪ ಸೇರಿರುತ್ತೆ, ನನ್ನ ಮಗಂದೊಂದು ಸ್ವಲ್ಪ ಸೇರಿರುತ್ತೆ. ಹಾಗಾಗಿ ನಾವೇನೆಂದರೆ ನಮ್ಮ ತಲೆಮಾರಿನಿಂದ ಏನೋ ಒಂದು ಕ್ವಾಲಿಟಿ, ಈಗ ನೋಡಿ ಕೆಲವೊಂದು ಫ್ಯಾಮಿಲಿಗಳು ತುಂಬ ಎತ್ತರವಾಗಿರ್ತಾರೆ, ಆ ಜನ್ರೇಷನ್ ಎಲ್ಲ ಹಂಗೆ ಇರ್ತಾರೆ, ಫೇರ್ ಇರ್ತಾರೆ. ಅಂದರೆ ಇಲ್ಲಿ ಎರಡು ಕಡೆಯಿಂದನೂ ಗುಣ ಬಂದಿರುತ್ತೆ. ಮೊದಲೆಲ್ಲ ನೋಡಿ ಮದುವೆ ಅಂತಂದರೆ ಅದಕ್ಕೆ ಬಹಳ ನಿರ್ದಿಷ್ಟವಾಗಿ ಅದನ್ನು ಆಯ್ಕೆ ಮಾಡ್ತಾಯಿದ್ರು. ಹುಡುಗಿ ನೋಡಬೇಕಾದ್ರೆ ಆ ಹುಡುಗಿ ಒಂದು ದೈಹಿಕ ಆರೋಗ್ಯ ನೋಡ್ತಾ ಇದ್ವಿ. ಹುಡುಗಿ ವಧು ಪರೀಕ್ಷೆ ಅಂತ ಮಾಡ್ತಿದ್ರಲ್ಲ, ಅದು ಸುಮ್ಮನೆ ಅಲ್ಲ, ಅದರಿಂದ ಒಂದು ಸೈನ್ಸ್ ಇದೆ. ನಾವೆಲ್ಲ ಆಡ್ಕೊತೀವಿ, ಏನು ಬಂದು ಪರೀಕ್ಷೆ ಮಾಡ್ತಾರೆ, ನಾವೇನು ಕಳಪೆ ನಾನಾ ಥರ ಹೆಣ್ಮಕ್ಳಲ್ಲಿ ಏನೋ ಒಂದು ಇರುತ್ತೆ. ಆದರೆ ಅದ್ರ ಸೈನ್ಸ್ ಬಿಹೈಂಡ್ ದಟ್ ಏನು ಅಂತಂದರೆ, ಹುಡುಗಿ ಚೆನ್ನಾಗಿದ್ದರೆ ಮುಂದಿನ ಜನ್ರೇಷನ್ ಚೆನ್ನಾಗಿರುತ್ತೆ. ದೈಹಿಕವಾಗಿ ಆಕೆ ಚೆನ್ನಾಗಿದ್ದರೆ, ದೈಹಿಕವಾಗಿ ಮಾನಸಿಕವಾಗಿ ಆಕೆ ಚೆನ್ನಾಗಿದ್ದರೆ ಮುಂದೆ ಹುಟ್ಟುವ ಮಗು ಚೆನ್ನಾಗಿರುತ್ತಲ್ವ. ಆಮೇಲೆ ಮಾತಾಡುವನವರು ಕೇಳಬೇಕಿತ್ತು ಅವ್ರಿಗೆ, ಅವಳು ಏನಾದರೂ ಕಿವುಡಿನ ಮೂಗಿನ ಅಥವಾ ಈ ಕಾಲನ್ನ ಎಳ್ಕೊಂಡು ನಡಿಬಾರ್ದು ಅಂತ ಹೇಳ್ತಿದ್ರಲ್ವ. ಕಾರಣ ಇದೆ ಅದಕ್ಕೆ. ಈ ಮಸ್ಕ್ಯುಲರ್ ಡೆಸ್ಟ್ರಫಿ ಅಂತ ಒಂದು ಕಾಯಿಲೆ ಇದೆ. ಆ ಕಾಯಿಲೆ ಇದ್ದಾಗ ಮನುಷ್ಯ ಕಾಲನ್ನ ಎಳ್ಕೊಂಡು ನಡೀತಾರೆ. ಅದಕ್ಕೆ ಹೆಣ್ಮಕ್ಳಿಗೆ ಹೇಳ್ತಾರಲ್ಲ, ನೀನು ಕಾಲು ಒಂದು ಸ್ವಲ್ಪ ಎಳ್ಕೊಂಡು ನಡೆದ್ರೆ ಮನೇಲಿರೋ ಲಕ್ಷ್ಮಿ ಹೊರಟೋಗ್ತಾಳೆ ಅಂತೇಳಿ, ಇದೆಲ್ಲ ಹೇಳ್ತಾರೆ. ಆದರೆ ರೀಸನ್ ಏನು ಅಂತಂದರೆ ಅದಕ್ಕೆ ಕಾರಣ ಮಸ್ಕ್ಯುಲರ್ ಡೆಸ್ಟ್ರಫಿ ಇಲ್ಲದೆ ಇದ್ದಾಗ ಮಾತ್ರ ಹೆಣ್ಣು ಮಕ್ಕಳು ಚೆನ್ನಾಗಿ ಹೆಜ್ಜೆ ಹಾಕ್ತಾರೆ, ಹೆಣ್ಣಾಗಲಿ ಗಂಡಾಗಲಿ. ಆಮೇಲೆ ಅವ್ರ ಕಾಲು ಪಾದಗಳು ಅದೆಲ್ಲ ನೋಡ್ತಾರೆ, ಪಾದ ಚೆನ್ನಾಗಿರಬೇಕು ಅಂತ. ಇದು ಆಂಥ್ರೋಪೋಮೆಟ್ರಿಕ್ ಮೆಷರ್ಮೆಂಟ್ ಅಂತ. ನಮಗೆ ಆ ಸೆಟ್ ಆಫ್ ಮೆಷರ್ಮೆಂಟ್ಸ್ ಇದೆ. ನಾನು ಆರೋಗ್ಯವಂತವಾಗಿರಬೇಕು ಅಂದರೆ ನನ್ನ ಕಿವಿ ಪೊಸಿಷನ್ ಹೀಗೆ ಇರಬೇಕು, ಕಣ್ಣು ಹೀಗೆ ಇರಬೇಕು, ಮೂಗು ನೇರವಾಗಿರಬೇಕು, ಮೂಗು ಮತ್ತು ಅಪ್ಪರ್ ಲಿಪ್ಗಿರೋ ಡಿಸ್ಟೆನ್ಸ್ ಇದೆಯಲ್ಲ ಅದು ಇಷ್ಟೇ ಇರಬೇಕು, ಮತ್ತು ಕೆಳದುಟಿ ಚಿನ್ಗಿರೋ ಡಿಸ್ಟೆನ್ಸು, ತಲೆ ಇಷ್ಟೇ ಸೈಜು. ಆಂಥ್ರೋಪೋಮೆಟ್ರಿಕ್ ಮೆಷರ್ಮೆಂಟ್ ಇದರಲ್ಲಿ ಒಂದೇ ಒಂದು ಬದಲಾವಣೆ ಇದ್ದರೂ ಖಂಡಿತವಾಗ್ಲೂ ಅವರಲ್ಲಿ ಒಂದು ಕಾಯಿಲೆ ಇರುತ್ತೆ. 100% ಇದು ನಮ್ಮದು ಒಂದು ಮೆಷರ್ಮೆಂಟ್ ಇದೆ, ರೆಫರೆನ್ಸ್ ವ್ಯಾಲ್ಯೂ ಇರುತ್ತೆ. ಅದಕ್ಕಿಂತ ಜಾಸ್ತಿ ತಲೆ ದೊಡ್ಡದು, ತಲೆ ಸಿಕ್ಕದು ಅಂದರೆ ಮ್ಯಾಕ್ರೋಸೆಫಲಿ ಮೈಕ್ರೋಸೆಫಲಿ, ಖಂಡಿತವಾಗ್ಲೂ ಒಂದು ಜೆನೆಟಿಕ್ ಡಿಸಾರ್ಡರ್ ಇದೆ. ಕಿವಿ ಕೆಳಗೆ ಬಂದಿದೆ, ಕಣ್ಣು ಸ್ವಲ್ಪ ಈ ಕಡೆ ಇದೆ, ಖಂಡಿತವಾಗ್ಲೂ 100% ಒಂದು ಕಾಯಿಲೆ ಇದೆ. ಅದನ್ನು ಅವ್ರಿಗೆ ಗೊತ್ತಿಲ್ಲ ಇನ್ನು ಅದೇನಿದೆ ಅಂತೇಳಿ ಆ ಥರ. ಹಾಗಾಗಿ ಇದೆಲ್ಲ ಟೆಸ್ಟ್ ಎಲ್ಲ ಏನಕ್ಕೆ ಮಾಡ್ತಿದ್ರು ಅಂದರೆ ಒಳ್ಳೆಯ ಸಂತಾನ, ಫೈನಲಿ ಒಂದು ಒಳ್ಳೆ ಜನರೇಷನ್ ಬೇಕು ಅನ್ನೋ ಕಾರಣದಿಂದ. ಕರೆಕ್ಟ್. ನೀವು ಹೇಳಿದ್ದು ನಂಗೆ ನೆನಪು ಬರುತ್ತೆ. ಹಳ್ಳಿ ಊರುಗಳಲ್ಲಿ ಬಹುಶಃ ಬಹಳ ಜನರಿಗೆ ಗೊತ್ತಿರುತ್ತೆ, ಕೈ ತೋರ್ಸಮ್ಮ ಅನ್ನೋರು ಹಿಂಗೆ ಮಾಡ್ಬೇಕು ಕೈ. ಹೌದು. ಓಕೆ. ಆಮೇಲೆ ಹಾಡು ಅನ್ನೋರು ಅಥವಾ ಮಾತಾಡ್ಸೋರು, ಆಮೇಲೆ ನಡುಗೆ ತೋರಿಸೋ ಅನ್ನೋರು. ಅದೆಲ್ಲ ಯಾಕೆ ಅದು ಒಂದು ಹಂತಕ್ಕೆ ಅದು ಹೋಗ್ಬಿಟ್ಟಿದೆ, ಅಥವಾ ಅದರ ಬಗ್ಗೆ ಒಂದು ಸ್ವಲ್ಪ ಜಿಗುಪ್ಸೆ ಬಂದದ್ದು ಯಾಕೆ ಜನರಿಗೆ ಅಂದರೆ, ಅದು ಹೆಣ್ಣಿಗೆ ಮಾತ್ರ ಇತ್ತು, ಗಂಡಿಗೆ ಇರಲಿಲ್ಲ. ಗಂಡಿಗೆ ನೀನು ನಡು ತೋರ್ಸಪ್ಪ, ನೀ ಮಾತಾಡಿ ತೋರ್ಸಪ್ಪ, ನೀ ಹಾಡು ತೋರ್ಸಪ್ಪ ಅಂತ ಯಾರು ಕೇಳ್ತಿಲ್ಲ. ಅವ್ನ ಮಂದಿ ಹಿಂಗೆ ಕೂತ್ಕೊಳ್ಳೋನು, ಹೆಣ್ಣಿಗೆ ಮಾತ್ರ ಟೆಸ್ಟು ಇದೇನು ಅನ್ನೋದೊಂದು ಹೆಣ್ಮಕ್ಳಲ್ಲಿ ಸಹಜವಾಗಿ ಭಾವನೆ ಬಂದೇ ಬರುತ್ತೆ. ಸೊ ಆ ದೃಷ್ಟಿಯಿಂದ ಅದು ಒಂದು ಸ್ವಲ್ಪ ಔಟ್ಡೇಟೆಡ್ ಆಗಿದೆ. ಈಗಲೂ ಇರ್ಬೋದು, ಔಟ್ಡೇಟೆಡ್ ಅಲ್ಲ, ಈಗಲೂ ಹಳ್ಳಿ ಊರುಗಳಲ್ಲಿ ಇರ್ಬೋದು. ಸೊ ಹಾಗಾಗಿ ಅದು, ಬಟ್ ಅದ್ರ ಹಿಂದಿರುವಂಥ ಸೈನ್ಸ್ ಹೇಳಿದ್ರು. ಬಟ್ ಅದು ಸೈನ್ಸಲ್ಲಿ ಎರಡೂ ಕಡೆ ಇರಬೇಕಾಗಿತ್ತು, ಒಂದೇ ಕಡೆ ಆಗೋಗಿತ್ತು ಅನ್ನೋದು ಕೂಡ ಒಂದು ಅದರಲ್ಲಿ ಕೊರತೆ ಇದೆ. ಮೇಡಮ್, ಈಗ ಕೊನೆಯದಾಗಿ ಈ ಪುರುಷರ ಬಂಜೆತನ ಅಂತ ನಾವು ಏನು ಮಾತಾಡ್ತಾ ಇದ್ದೀವಿ, ಇದನ್ನ ಒಂದು ನೀವು ಕಾರಣಗಳನ್ನು ಹೇಳಿದ್ರಿ. ಒಂದು ಜಂಕ್ ಫುಡ್ ಹೇಳಿದ್ರಿ. ಸರ್ ತುಂಬಾ ಕಾರಣ ಇದೆ ಸರ್, ತುಂಬಾ ಕಾರಣ ಇದೆ, ತುಂಬಾ ಇದೆ. ಅದು ಒಂದೊಂದೇ ಹೇಳ್ತಾ ಹೋದ್ರೆ ಜನಕ್ಕೆ ಆಶ್ಚರ್ಯ ಆಗುತ್ತೆ, ಹೌದಾ ಅನ್ನೋದು. ನಾನು ಅದ್ರಲ್ಲಿ ಕೆಲವು ಬೇಕಾದ್ರೆ ನಾನು ಕಾರಣಗಳು, ಮೇನ್ ರೀಸನ್ ನಮ್ಮ ಯೂತ್ಗೆ ಬೇಕಾಗಿರೋಂಥದ್ದು ಅದನ್ನ ಹೇಳ್ತೀನಿ. ಮೊದಲನೇದಾಗಿ ಈ ಪುರುಷ ಬಂಜೆತನ ಅದು ಮಲ್ಟಿಫ್ಯಾಕ್ಟೋರಿಯಲ್ ಅಂತ ಅಂತೀವಿ. ಒಂದು ಕಾರಣ ಇಲ್ಲ. ಪುರುಷ ಬಂಜೆತನ ಆಗಬೇಕು ಅಂದರೆ ನಾನಾ ಕಾರಣಗಳಿರುತ್ತೆ. ಈಗ ಏನೇ ಟೆಸ್ಟ್ ಮಾಡಬೇಕು ಆ ನಾನಾ ಕಾರಣನ ಹುಡುಕ್ಲೇಬೇಕು ನಾವು. ಯಾರಿಗೋ ಬಂಜೆತನ ಇದೆ ಅಂದರೆ ಒಂದು ಕಾರಣದಿಂದ ನಮ್ಗೆ ಗೊತ್ತಾಗಲ್ಲ, ಎಲ್ಲ ಕಾರಣಗಳನ್ನು ನೋಡಬೇಕು. ಮೊದಲನೇದಾಗಿ ತಗೋಬೇಕು ಅಂದರೆ ಜನನೇಂದ್ರಿಯಗಳು. ಅದರಲ್ಲಿ ಪುರುಷ ಜನನೇಂದ್ರಿಯ ಅಂತಂದರೆ ಟೆಸ್ಟಿಸು, ಎಪಿಡೈಡಮಿಸು, ವ್ಯಾಸ್ ಡಿಫರೆನ್ಸ್ ಅಂತ ಒಂದು ಕೊಳವೆ ಇರುತ್ತೆ. ಪ್ರಾಸ್ಟೇಟ್ ನಿಮಗೆಲ್ಲ ಗೊತ್ತಿದೆ, ವಯಸ್ಸಾದ ಪ್ರಾಸ್ಟೇಟ್ದು ಪ್ರಾಬ್ಲಮ್ ಆಗುತ್ತಲ್ಲ, ಎನ್ಲಾರ್ಜ್ ಆಗೋದು. ಅದೇ ಥರ ಸೆಮೈನಲ್ ವೆಸಿಕಲ್ಲು, ಅದರಿಂದ ಒಂದು ಫ್ರಕ್ಟೋಸ್ ಅನ್ನೋ ಒಂದು ಸಕ್ಕರೆ ಎಲ್ಲ ಉತ್ಪಾದನೆ ಆಗ್ತದೆ. ಇದೆಲ್ಲ ಚೆನ್ನಾಗಿದ್ದಾಗ ಮಾತ್ರ ಅವನಿಗೆ ಈ ಸ್ಪರ್ಮೆಟೋಸೋವಾ ಅಥವಾ ವೀರ್ಯಾಣು ಬಿಡುಗಡೆ ಮಾಡುವ ಶಕ್ತಿ ಮತ್ತು ಅದನ್ನ ಟ್ರಾನ್ಸ್ಪೋರ್ಟ್ ಮಾಡುವ ಶಕ್ತಿ ಇರುತ್ತೆ. ಈ ಅಂಗಾಂಗಗಳಲ್ಲಿ ಊನತೆ, ಈ ವೃಷಣ ಅಂದರೆ ಟೆಸ್ಟಿಸ್ಸು ಯಾವಾಗಲೂ ದೇಹದಿಂದ ಹೊರಗಿದೆ, ದೇಹದ ಒಳಗಿಲ್ಲ ಅದು.
ಕಾರಣ ಏನು ಅಂತಂದರೆ ಈ ನಿಮಗೆ ವೀರ್ಯಾಣು ಉತ್ಪಾದನೆ ಆಗಬೇಕಾದ್ರೆ ಅದಕ್ಕೆ ಬೇಕಾಗಿರೋ ಟೆಂಪ್ರೇಚರು ಬಾಡಿ ಟೆಂಪ್ರೇಚರ್ಗಿಂತ 3 ಡಿಗ್ರಿ ಕಮ್ಮಿ ಇರಬೇಕು. ನಮಗೆ ಬಾಡಿ ಟೆಂಪ್ರೇಚರು 37 ಡಿಗ್ರಿ, ಇದು 35 ಅಥವಾ 34 ಇದ್ದಾಗ ಮಾತ್ರ ವೀರ್ಯಾಣು ಉತ್ಪಾದನೆ ಆಗುತ್ತೆ. ಅದಕ್ಕೋಸ್ಕರ ಈಗ ನಿಮಗೆಲ್ಲ ಗೊತ್ತಿರ್ಬೋದು, ತುಂಬ ಬಿಸಿಲಿರೋ ಅಂಥ ಜಾಗ, ನೀವು ರಾಜಸ್ಥಾನ ಆಗ್ಬೋದು, ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ, ಮೊದಲೆಲ್ಲ ಹೆಂಗಿತ್ತು ಅವ್ರದ್ದು ಒಂದು ಬಟ್ಟೆ ಎಲ್ಲ ಅಂತಂದರೆ ಕಾಟನ್ ಕಚ್ಚೆ ಧೋತಿ ಅಂತ ಹಾಕೋರು, ಚೆನ್ನಾಗಿ ಏರಿಯೇಷನ್ ಆಗೋದು. ಅವಾಗೇನಾಗೋದು ಅಂದರೆ ಚೆನ್ನಾಗಿ ಅದು ಸ್ಪರ್ಮಟೋಜೋವಾ ಬಿಡುಗಡೆ ಆಗೋದು. ಬಿಸಿಲು ಜಾಸ್ತಿ ಇರೋದು ಮತ್ತು ವೈಟ್ ಪಂಚೆಗಳು ಉಡೋರು, ವೈಟು ರಿಫ್ಲೆಕ್ಟ್ ಮಾಡುತ್ತೆ, ಹಾಗಾಗಿ ಕೂಲಾಗಿ ಇರೋದು. ಇವಾಗೇನಾಗಿದೆ ಅಂದರೆ ಈ ಒಂದು ಮಾಡರ್ನೈಸೇಷನ್ ಅನ್ನೋ ಒಂದು ಈ ಟ್ರೆಂಡಿಂಗಿಂದ ಜೀನ್ಸ್ ಪ್ಯಾಂಟು, ಅದು ಜೀನ್ಸ್ ಪ್ಯಾಂಟ್ ಎಲ್ಲಿಗೆ ಬೇಕು ಅಂದರೆ ಊಟಿ ಕಡೆಗೆ ಬೇಕದು, ಆದರೆ ಅಲ್ಲೂ ಜೀನ್ಸ್ ಪ್ಯಾಂಟ್ನೇ ಧರಿಸ್ತಾರೆ. ಆ ಮಕ್ಕಳಿಗೆ ಯುವಕರಿಗೆ ಗೊತ್ತಿಲ್ಲ ಅದು ನಾನು ಯಾವ ಥರದ ಒಂದು ಬಟ್ಟೆನ ಧರಿಸ್ಬೇಕು ಅಂತ. ಈ ಜೀನ್ಸ್ ಪ್ಯಾಂಟ್ ಧರಿಸೋದ್ರಿಂದ ಏನಾಗುತ್ತೆ ಅಂದರೆ ಟೈಟಾಗಿ ಚೆನ್ನಾಗಿ ಪ್ಯಾಕ್ ಆಗುತ್ತೆ, ಒಂದು ಚೂರು ಏರಿಯೇಷನ್ ಆಗಲ್ಲ. ಇಂಥ ಸಂದರ್ಭದಲ್ಲಿ ಸ್ಪರ್ಮೆಟೋಜೋವಾ ವೀರ್ಯಾಣು ಬಿಡುಗಡೆನೇ ಆಗೋದಿಲ್ಲ, ಅಥವಾ ಬಿಡುಗಡೆ ಆದರೂ ಕಮ್ಮಿ ಇರುತ್ತೆ. ಇದು ಒನ್ ಆಫ್ ದ ರೀಸನ್. ಇದ್ರ ಜೊತೆಗೆ ಇದರಲ್ಲಿ ಏನಾಗುತ್ತೆ ಅಂದರೆ ಇನ್ಫೆಕ್ಷನ್ನು, ತುಂಬ ಜನಕ್ಕೆ ಇದು ಗೊತ್ತಾಗಲೇಬೇಕು. ಏನಂದರೆ ಇನ್ಫೆಕ್ಷನ್ನು, ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನು ಹೆಂಗೆ ಬರುತ್ತೆ? ನಾವೆಲ್ಲ ವಾಶ್ರೂಮ್ಗೆ ಹೋಗ್ತೀವಿ, ಫ್ಲೆಶ್ ಮಾಡೋದಿಲ್ಲ, ಇನ್ನು ನನ್ನ ಕೆಲಸ ಮುಗಿದ ಮೇಲೆ ಫೈನ್ ಅಂತ ಹಂಗೆ ಬಂದುಬಿಡ್ತಾರೆ. ಪುನಃ ಇನ್ನೊಂದು ಸಲ ಅವರೇ ಬರ್ತಾರೆ ಒಂದು 2 ಗಂಟೆ ಆದಮೇಲೆ, ಇವನು ಹಿಂದಿನವನು ಫ್ಲೆಶ್ ಮಾಡಿರಲ್ಲ, ಅವನು ಅದೇ ಟ್ರೆಂಡ್. ಫೈನಲಿ ಏನಾಗುತ್ತೆ ಅಂದರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಏನಾಗುತ್ತೆ, ಟೆಸ್ಟಿಸ್ಗೆ ಹೋಗುತ್ತೆ, ಎಪಿಡೈಡಮಿಸ್ಗೆ ಹೋಗುತ್ತೆ, ವ್ಯಾಸ್ ಡಿಫರೆನ್ಸ್ಗೆ ಹೋಗುತ್ತೆ, ಕೊನೆಗೆ ಏನಾಗುತ್ತೆ ಅಂದರೆ ಅಲ್ಲೆಲ್ಲ ಸಿಸ್ಟ್ಗಳಾಗ್ಬಿಡುತ್ತೆ. ಇನ್ಫೆಕ್ಷನ್ನು ಗೊತ್ತೇ ಆಗೋದಿಲ್ಲ, ಅದು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನು ಗೊತ್ತೇ ಆಗಲ್ಲ. ಅದು ಜಾಸ್ತಿ ಸಿವಿಯಾರಿಟಿ ಆದಾಗ ನಿಮಗೆ ಉರಿ ಬರೋದು ಅಥವಾ ಯೂರಿನ್ ಮಾಡೋಕ್ಕಾಗದೇ ಇರೋದು. ಇದೇನಾಗುತ್ತೆ ಅಂದರೆ ಫೈನಲ್ಲಿ ಅವ್ರಿಗೆ ಬಂಜೆತನವನ್ನು ಉಂಟು ಮಾಡೋದಕ್ಕೆ ಮುಖ್ಯ ಕಾರಣ. ಕೆಲವೊಮ್ಮೆ ಏನಾಗುತ್ತೆ, ಬ್ಲಾಕ್ಸ್ಗಳಿರುತ್ತೆ ಇದರಲ್ಲಿ. ಅವಾಗೇನಾಗುತ್ತೆ, ನಿಮಗೆ ವೀರ್ಯದ ಜೊತೆ ವೀರ್ಯಾಣು ಬರಲ್ಲ, ಯೂರಿನ್ ಜೊತೆ ವೀರ್ಯಾಣು ಹೋಗ್ತಾ ಇರುತ್ತೆ, ಬ್ಲಾಕ್ ಆಗಿಬಿಟ್ಟಿರುತ್ತೆ. ಅದು ಹೋಗ್ತಾನೆ ಇರುತ್ತೆ, ಇಲ್ಲಿ ಏನೂ ಇರೋದೇ ಇಲ್ಲ. ಹೀಗಾಗಿ ಇನ್ಫರ್ಟಿಲಿಟಿ ಆಗ್ಬೋದು. ಆಮೇಲೆ ಕೆಲವೊಂದು ಜೆನೆಟಿಕ್ ಡಿಸಾರ್ಡರ್ಗಳಿದೆ, ಸಿಸ್ಟಿಕ್ ಫೈಬ್ರೋಸಿಸ್ ಅಂತ. ಅಲ್ಲಿ ಈ ವ್ಯಾಸ್ ಡಿಫರೆನ್ಸ್ ಅಂತ ಕೊಳವೆ ಇದೆಯಲ್ಲ, ಅದು ಹೋಗ್ಬೇಕಾಗಿರೋಂಥದ್ದು, ಆ ಕೊಳವೆನೇ ಇರೋದಿಲ್ಲ. ಸೊ ನಿಮಗೆ ವೀರ್ಯಾಣು ಬಿಡುಗಡೆ ಆಗ್ತಿದೆ, ಅದಾಗಲ್ಲ. ಈ ವ್ಯಾಸೆಕ್ಟಮಿ ಮಾಡ್ತಾರೆ ನೋಡಿ, ವ್ಯಾಸೆಕ್ಟಮಿ ಥರ ಅದು, ಅಂದರೆ ಹುಟ್ಟಿನಿಂದನೇ ಅವರಿಗೆ ಆ ಥರದ್ದು ಇರೋದಿಲ್ಲ. ಹಾಗಾಗಿ ಈ ಅಂಗಾಂಗಗಳಲ್ಲಿ ಏನಾದರೂ ಈ ಥರ ತೊಂದರೆ ಆದರೆ, ವೃಷಣಗಳಲ್ಲಿ ಅನ್ಡಿಸೆಂಡೆಡ್ ಟೆಸ್ಟಿಸ್, ಕೆಲವು ಸಲ ಏನಾಗುತ್ತೆ ಅಂದರೆ ಚೀಲ ಇರುತ್ತಲ್ಲ, ನಿಮ್ಮದು ವೃಷಣದ ಚೀಲ, ಟೆಸ್ಟಿಸ್ ಸ್ಕ್ರೋಟಲ್ ಸ್ಯಾಕು, ಅದು ಕೆಳಗಿರಲ್ಲ, ಅದು ಮೇಲೆ ಇರುತ್ತೆ. ಇಂಥ ಸಂದರ್ಭದಲ್ಲೂ ಸಹ ಮತ್ತು ಕೆಲವೊಮ್ಮೆ ಈ ಪೆನ್ನಿಸು ಸಣ್ಣದಿರುತ್ತೆ, ಕೆಲವೊಂದು ಅನಾಟಮಿಕಲ್, ಇದೆಲ್ಲ ಈ ಒಂದು ಅಂಗಾಂಗ ರಚನೆಗೆ ಸಂಬಂಧಿಸಿದಂತಹ ತೊಂದರೆಗಳು. ಪ್ರಾಸ್ಟೇಟಲ್ಲಿ ತೊಂದರೆ ಇದ್ದರೆ, ಸೆಮಿನಲ್ ವೆಸಿಕಲ್ ತೊಂದರೆ ಇದ್ದರೆ, ಎಪಿಡೈಡಮಿಸಲ್ ತೊಂದರೆ ಇದ್ದರೆ, ಒಳಗಡೆ ಏನಾದರೂ ತೊಂದರೆ ಇದ್ದ ಪಕ್ಷದಲ್ಲಿ ಆವಾಗಲೂ ಸಹ ಇನ್ಫರ್ಟಿಲಿಟಿ ಉಂಟಾಗುತ್ತೆ. ಇದು ಒಂದು ಅಂಗಾಂಗದ ಬಗ್ಗೆ. ಆದರೆ ಇನ್ನೊಂದು ಜೆನೆಟಿಕಲ್ ಅಂತ ನಾವು ಕರಿತೀವಿ. ಈಗ ನಮ್ಮ ದೇಹ, ಈಗ ನಾವೆಲ್ಲ ಮನುಷ್ಯರು, ನಮ್ಮಲ್ಲಿ 46 ವರ್ಣತಂತು ಇದೆ, 23 ಜೊತೆ. DNA ಇಲ್ಲ, ವರ್ಣತಂತು ಅಂದರೆ ಕ್ರೋಮೋಸೋಮ್ಸ್. ಈಗ ಚಿಂಪ್ಯಾನ್ಸಿಲಿ 48 ಇದೆ, ಇಲಿಗಳಲ್ಲಿ 40 ಇದೆ. ಅಂದರೆ ಪ್ರತಿಯೊಂದು ಪ್ರಾಣಿಗೂ ನಿರ್ದಿಷ್ಟ ಸಂಖ್ಯೆಯ ವರ್ಣತಂತು ಇದೆ. ಇಲ್ಲೇನಾಗುತ್ತೆ, ಕೆಲವು ಸಂದರ್ಭದಲ್ಲಿ ನೀವು ನೋಡಿರ್ಬೋದು, ಈ ಕ್ಲೈನಿ ಫಿಲ್ಟರ್ ಕೆಲವು ಸಲ ಹೆಂಗಸು ಗಂಡಸು ಥರ ಇರ್ತಾರೆ, ಅವರು ಪೂರ್ಣ ಹೆಂಗಸು ಅಲ್ಲ, ಪೂರ್ಣ ಗಂಡಸು ಅಲ್ಲ, ಆ ಥರ ಕ್ಲೈನಿ ಫಿಲ್ಟರ್ ಸಿಂಡ್ರೋಮ್ ಅಂತ ಇದೆ. ಅಲ್ಲಿ ಅವ್ರಿಗೆ XY ಜೊತೆ ಇನ್ನೊಂದು ಎಕ್ಸ್ಟ್ರಾ X ಇರುತ್ತೆ. ಇಂಥ ಸಂದರ್ಭದಲ್ಲೂ ಅವ್ರಿಗೆ ಒಳಗಡೆ ಈ ಜನನೇಂದ್ರಿಯಗಳೇನಿರುತ್ತೆ ಸರಿಯಾಗಿ ಬೆಳವಣಿಗೆ ಆಗಿರೋದಿಲ್ಲ. ಅದರಲ್ಲಿ ಬೇಕಾದಷ್ಟು ವೆರೈಟಿ ಇದೆ. ಹರ್ಮೋಪ್ರೋಡೈಟ್ ಅಂದರೆ ಪುರುಷ ಮಹಿಳೆ ಎರಡರದ್ದು ಅಂಗಾಂಗಗಳಿರುತ್ತೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಯೂಟ್ರಸ್ಸು, ಫೆಲೋಪಿಯನ್ ಟ್ಯೂಬು, ಟೆಸ್ಟಿಸ್ಸು, ಪೆನ್ನಿಸ್ಸು, ವೆಜೈನ ಎಲ್ಲ ಇರುತ್ತೆ. ಆಂಬಿಗ್ಯೂಯಸ್ ಜೆನೈಟೀಲಿಯಾ ಅಂತದ್ದು, ಅದು ನೋಡಿದ್ರೆ ನೀವು ಇವನು ಯಾರು ಗಂಡಸೋ ಹೆಂಗಸೋ ಗೊತ್ತೇ ಆಗೋದಿಲ್ಲ ನಿಮಗೆ, ಆ ಥರ ಇರುತ್ತೆ. ಅಂಥವರು ಸಹ ಬಂಜಿತಾನೆ. ಏನಕ್ಕೆ ಅಂದರೆ ಸ್ವಲ್ಪ ನೋಡೋಕ್ಕೆ ಪುರುಷರಂಗಿದ್ರೆ ಮದುವೆ ಆಗ್ಬಿಡ್ತಾರೆ, ಏಕೆಂದರೆ ಜನನೇಂದ್ರ ಯಾರು ನೋಡಿರ್ತಾರೆ. ಅಂಥ ಸಂದರ್ಭದಲ್ಲಿ ಮದುವೆ ಆದಮೇಲೆ ಗೊತ್ತಾಗುತ್ತೆ, ಓಹ್ ಹಿಂಗಾಗಿದೆ ಇದು ಪರಿಸ್ಥಿತಿ ಅಂತೇಳಿ. ಹರ್ಮೋಪ್ರೊಡೈಟು, ಸುರ್ಡೋ ಹರ್ಮೋಪ್ರೊಡೈಟು, ಈ ಥರ ಈ ಒಂದು ನಮ್ಮ ಫರ್ಟಿಲಿಟಿಗೆ ಸಂಬಂಧಿಸಿದಂಥ ಬೇಕಾದಷ್ಟು ಜೆನೆಟಿಕ್ ಡಿಸಾರ್ಡರ್ಗಳು, ಕ್ರೋಮೋಸೋಮಲ್ಲಿ ವ್ಯತ್ಯಾಸ. ಹಾಗಾಗಿ XY ಅನ್ನೋದು ಲಿಂಗ ನಿರ್ಧರಿಸುವ ವರ್ಣತಂತು, ಸೆಕ್ಸ್ ಕ್ರೋಮೋಸೋಮು, ಇದು ಇರಲೇಬೇಕು. ಕೆಲವು ಸಲ XYY ಇರುತ್ತೆ, XXY, XXXY, ಈ ಥರ 3 ಸಲ X, 4 ಟೈಮ್ಸು, ಇದೆಲ್ಲ ಇದ್ದಾಗಲೂ ಸಹ ಬಂಜೆತನ. ಆಮೇಲೆ ಪುರುಷರಲ್ಲಿ ವೈ ವರ್ಣತಂತು ಅಂತ ನಾನು ಹೇಳಿದೆ. ಈ ವೈ ವರ್ಣತಂತುನಲ್ಲಿ ಏನಾದರೂ ಒಂದು ಡಿಲೀಷನ್, ಮ್ಯೂಟೇಷನ್ ಆದರೆ, ಈ ವೈ ವರ್ಣತಂತುವಿನಲ್ಲಿ ಇರೋದೆಲ್ಲ ಈ ಪುರುಷರ ಫಲವತ್ತತೆಗೆ ಸಂಬಂಧಿಸಿದಂಥ ಜೀನ್ಸ್, ಪುಟಾಣಿದದು.
ಬೇರೆ ಥರ ಅಲ್ಲ, ಸಣ್ಣದು. ಅದರಲ್ಲಿ ಇರೋಷ್ಟು ಜೀನ್ಸ್ಗಳು ಈ ನಮ್ಮ ಪುರುಷರ ಒಂದು ಸ್ಪರ್ಮೆಟೋಸೋವಾ ಅಥವಾ ನಾವು ಇದು ವೀರ್ಯಾಣುವನ್ನೆಲ್ಲ ಅದು ಬಿಡುಗಡೆ ಮಾಡೋಂಥದ್ದು, ಉತ್ಪಾದನೆ ಮಾಡೋಂಥದ್ದು, ಅದರದ್ದು ಚೆನ್ನಾಗಿ ಕ್ವಾಲಿಟಿ ನೋಡ್ಕೊಳ್ಳೋ ಅಂಥದ್ದು ಇಂಥ ಜೀನ್ಸ್ ಅಲ್ಲಿರುತ್ತೆ. ಅಲ್ಲಿ ಮ್ಯೂಟೇಷನ್ ಆದಾಗ ಏನಾಗುತ್ತೆ ಅಂದರೆ ಅವರಿಗೆ ಯಾವುದೇ ಥರ ಟ್ರೀಟ್ಮೆಂಟ್ ಕೊಟ್ಟರು ಅವರ ಬಂಜೆತನನ ಸರಿ ಮಾಡೋಕ್ಕಾಗಲ್ಲ. ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ ತುಂಬ ಈಗ ಡಾಕ್ಟರ್ಸ್ಗೂ ಜೆನೆಟಿಕ್ಸು ತುಂಬ ತಿಳ್ಕೊಂಡಿರಬೇಕು. ಕಾರಣ ಏನಂದರೆ ಈಗ ಮಕ್ಕಳಾಗಿಲ್ಲ ಯಾರಿಗೋ, ಅವರು IVFಗೆ ಹೋದರು, IVF ಥ್ರೂ ಒಂದು ಮಗು ಮಾಡ್ಕೊಂಡ್ರು. ಈಗ ಪುರುಷನಲ್ಲಿ ಅವರು ವೈವರ್ಣತಂತುವಿನ ಡಿಲಿಷನ್ನ ಚೆಕ್ ಮಾಡಲಿಲ್ಲ, ಸುಮ್ಮನೆ ಒಂದು ಸ್ಪರ್ಮ್ ಇತ್ತು ತಗೊಂಡ್ರು, ಅದನ್ನು ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ ಮಾಡ್ತೀವಿ, ಹೊರಗಡೆ ಮಾಡಿ ಆಮೇಲೆ ಅದನ್ನ ಯೂಟ್ರಸ್ಗೆ ಇಂಪ್ಲಾಂಟೇಷನ್ ಎಲ್ಲ ಮಾಡ್ತಾರೆ. ಮಾಡಿದಾಗ ಗಂಡು ಮಗು ಹುಟ್ಟಿತು. ಗಂಡು ಮಗು ಹುಟ್ಟಿದ್ರೆ ಆ ಗಂಡು ಮಗುವಿಗೂ ಬಂಜೆತನ ಕಟ್ಟಿಟ್ಟ ಬುತ್ತಿ. ಹೆಣ್ಣು ಮಗು ಆದರೆ ಫೈನ್, ಆದರೆ ವೈವರ್ಣತಂತುವಿನಲ್ಲಿ ಡಿಲಿಷನ್ ಆಗಿದೆ. ಅದೇ ವೈವರ್ಣತಂತುವನ್ನು ನಾವು ಈಗ ಮಗು ಹೊರಗಡೆ ಮಾಡ್ಕೊತಾ ಇದ್ದೀವಿ. ಈಗ ನೇಚರಲ್ಲಿ ಒಂದು ಪ್ರಿನ್ಸಿಪಲ್ ಏನಂದರೆ, ಯಾವುದು ಬೆಸ್ಟ್ ಇರುತ್ತೆ ಅದನ್ನು ಮಾತ್ರ ನೇಚರ್ ಸೆಲೆಕ್ಟ್ ಮಾಡುತ್ತೆ. ದಿ ಬೆಸ್ಟ್ ಅನ್ನೋದು, ಈಗ ನಾವೆಲ್ಲ ದಿ ಬೆಸ್ಟ್ ಹಾಗೆ ನೇಚರ್ ನಮ್ಮನ್ನು ಸೆಲೆಕ್ಟ್ ಮಾಡಿದೆ. ಯಾಕೆ ಅವ್ರಿಗೆ ಫರ್ಟಿಲೈಸೇಷನ್ ಆಗಿ ಮಗು ಹುಡ್ತಿಲ್ಲ ಅಂದರೆ, ಕಳಪೆ ವೀರ್ಯಾಣು, ಕಳಪೆ ಅಂಡಾಣು. ಆದರೆ ನಾವೇನು ಮಾಡ್ತೀವಿ, ಫೋರ್ಸ್ಫುಲ್ಲಿ ನೇಚರು ಪ್ರಿವೆಂಟ್ ಮಾಡಿರೋದನ್ನ ನಾವು ಹೊರಗಡೆಯಿಂದ ಮಾಡ್ತಾ ಇದ್ದೀವಿ, ಮ್ಯಾನಿಪುಲೇಟ್ ಮಾಡ್ತಾ ಇದ್ದೀವಿ. ಆಮೇಲೆ ಯಾವ್ದು ಬೆಸ್ಟ್ ಅಂತ ನಮ್ಗೆ ಗೊತ್ತಿರಲ್ಲ, ಬೆಸ್ಟ್ ಗೊತ್ತಾಗೋದಿಲ್ಲ. ಅಲ್ಲಿ ನೇಚರ್ ಈಸ್ ಅಮೇಝಿಂಗ್. ಬೆಸ್ಟ್ ಹೆಂಗೆ ಅಂದರೆ 200 ಮಿಲಿಯನ್ ಅಥವಾ ಈಗ 50-30 ಅಂತಲೇ ಅನ್ಕೋಬೋದು. ಇಷ್ಟರಲ್ಲಿ ನಿಮಗೆ ಅಲ್ಲಿ ರೀಚ್ ಆಗುತ್ತಲ್ಲ, ಬರೀ ಕೇವಲ ಥೌಸಂಡ್ಸ್ ಅಷ್ಟು ರೀಚ್ ಆಗುತ್ತೆ. ನಿಮ್ಗೆ ಆ ಜರ್ನಿ ಇರುತ್ತಲ್ಲ, ಹೋಗ್ಬೇಕಾದ್ರೆ ಆ ಜರ್ನಿಲೇ ಸತ್ತೋಗುತ್ತೆ ಎಲ್ಲ. ನಿಮಗೆ ಯಾವುದು ದಿ ಬೆಸ್ಟ್ ಅಂತ ಇರುತ್ತೆ, ದಿ ಬೆಸ್ಟೇ ಅದು ಮಾತ್ರ ಫೈನಲಿ ಅಲ್ಲಿ ಹೋಗಿ ಅಂಡಾಣುನ ಪೆನಿಟ್ರೇಟ್ ಮಾಡಿ ಒಳಗಡೆ ಹೋಗೋ ಅಂಥದ್ದು. ಹಾಗಾಗಿ ನಾನು ಯಾವಾಗಲೂ ಹೇಳ್ತೀವಿ, ನಾವು ಸಾಮಾನ್ಯವಾಗಿ ನಮಗೇನೂ ಆಗೋದಿಲ್ಲ, ನಾವು ನಿಷ್ಪ್ರಯೋಜಕರು ಅಂತೀವಲ್ಲ, ಅದು ಖಂಡಿತ ಸುಳ್ಳದು. ನಾವು ಅಷ್ಟು ಪೊಟೆಂಟ್ ಆಗಿರೋದ್ರಿಂದನೇ ಹುಟ್ಟಿರೋದು, ನಾವು ಕಾಂಪೀಟ್ ಮಾಡ್ಕೊಂಡು ಹುಟ್ಟಿದ್ದೀವಿ. ಇಂಪ್ಲಾಂಟೇಷನ್ ಆಗುತ್ತಲ್ಲ, ಅದು ಸುಮ್ಮನೆ ಆಗೋದಿಲ್ಲ. ಅಲ್ಲೂ ಸಹ ಚೆನ್ನಾಗಿಲ್ಲ ಅಂದರೆ ನೇಚರು ಮುಲಾಜಿಲ್ಲದೆ ಅದನ್ನು ಅಬಾಟ್ ಆಗುತ್ತೆ. ಈಗ ಸ್ಪಾಂಟೇನಿಯಸ್ ಅಬಾರ್ಷನ್, ಮರುಕಳಿಸುವ ಗರ್ಭಪಾತ ಅಂತೀವಲ್ಲ, ಅದು ಏನಕ್ಕಾಗೋದು ಅಂದರೆ ಅದು ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ನೇಚರ್ ವಿಲ್ ಟರ್ಮಿನೇಟ್. ಯಾವುದು ಬೆಸ್ಟ್ ಅಲ್ಲೆಲ್ಲ ಉಳ್ಕೊಂಡು ಫರ್ಟಿಲೈಸ್ ಆಗಿ ಅಲ್ಲಿ ಉಳ್ಕೊಂಡು 9 ತಿಂಗಳು ಉಳಿದು ಆಮೇಲೆ ನಿಯೋನೇಟಲ್ಲು ಅಲ್ಲಿ ಎಷ್ಟು ಅನುಭವಿಸಿರ್ತೀವಿ ಎಲ್ಲ ಆಗಿ ಬರಬೇಕು ಅಂದರೆ ದಿ ಬೆಸ್ಟ್ ಅನ್ನೋದನ್ನೇ ನೇಚರು ಉಳಿಸಿರೋದು. ಹೀಗೆ ಇದು ಅನಾಟಮಿಕಲ್ಲು, ಕ್ರೊಮೋಸೋಮಲ್ಲು, ಹಾರ್ಮೋನಲ್ ವೇರಿಯೇಷನ್ಗಳು, ಬೇಕಾದಷ್ಟು ಹಾರ್ಮೋನ್ ಇದೆ. FSH, LH, ಟೆಸ್ಟೋಸ್ಟಿರಾನ್ ಭಾಳ ಮುಖ್ಯವಾದ ಹಾರ್ಮೋನ್ಗಳು. ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಯೂತ್ ಅವರು ಏನಂದರೆ ಅವ್ರಿಗೆ ನಾಲೆಡ್ಜ್ ಇರಲ್ಲ, ಯಾರೋ ಮಾಡ್ತಾರೆ ನಾನು ಮಾಡ್ತೀನಿ. ಈಗ ನಿಮ್ಗೆ ಗೊತ್ತಿರೋ ಹಾಗೆ ಜಿಮ್ ಟ್ರೆಂಡ್ ಎಷ್ಟಿದೆ, ಜಿಮ್ಗೆ ಹೋಗದಿದ್ದವನೇ ಪಾಪಿ. ಅವನು ಹೋಗಲಿಲ್ಲ ಅಂದರೆ ಅವ್ನು ಪಾಪಿನ ಥರ ಒಂದು ಯೂತಲ್ಲಿ ಅದೊಂದು ಮೈಂಡ್ ಸೆಟ್. ಹೋಗು ಜಿಮ್ಗೆ, ಚೆನ್ನಾಗಿ ವರ್ಕೌಟ್ ಮಾಡು, ಬರೀ ಪ್ರೋಟೀನ್ ಡಯಟ್ ತಗೋ, ಇದು ಮಾಡು. ಜಿಮ್ ವರ್ಕೌಟು ನೀವು ಸಿಕ್ಕಾಬಟ್ಟೆ ಮಾಡಿದ್ರೆ ಟೆಸ್ಟಿಕ್ಯುಲರ್ ಟ್ರಾಮಾ ಆಗುತ್ತೆ. ಇನ್ಫರ್ಟೈಲ್ ಅವರು, ಪರ್ಮನೆಂಟ್ ಇನ್ಫರ್ಟೈಲ್ ಅವರು, ಟೆಸ್ಟಿಕ್ಯುಲರ್ ಟಾರ್ಷನ್ ಆಗುತ್ತೆ. ನೀವು ಹೆವಿ ವೆಯ್ಟ್ ಎತ್ತೋದು, ಜಿಮ್ಮಲ್ಲಿ ವರ್ಕೌಟ್ ಮಾಡೋದು ಎಲ್ಲ ಮಾಡೋದ್ರಿಂದ ಬಾಡಿ ಚೆನ್ನಾಗಿರ್ಬೋದು, ಜಿಮ್ ಬಾಡಿ ಬಂದರೆ ಅಂದರೆ ಅವನಿಗೆ ಒಂದು ಮಗು ಹುಟ್ಸೋ ಅಂಥ ಕೆಪಾಸಿಟಿನೇ ಇರೋದಿಲ್ಲ. ಹಾಗಾಗಿ ಏನೇ ಮಾಡಲಿ ಸ್ವಲ್ಪ ಅದಕ್ಕೆ ಒಂದು ಲಿಮಿಟ್ ಇರುತ್ತೆ. 8-10 ಗಂಟೆ ವರ್ಕೌಟ್ ಮಾಡಿದ್ರೆ ನಮ್ಮ ದೇಹ ತಡೆಯುತ್ತೆ ಅದನ್ನು. ಆದರೆ ಬೇಕು, ಯಾರಿಗೆ ಬೇಕು ಹೇಳಿ, ಯಾರೋ ಸೆಲೆಬ್ರಿಟಿ ಅವ್ರಿಗೆ ಅದೇ ಜೀವನ, ನಾನು ಚೆನ್ನಾಗಿದ್ದರೆ ನನಗೆ ಮಾರ್ಕೆಟ್ ಅನ್ನೋರು ಫೈನ್, ಅವರು ಮಾಡಲೇಬೇಕದು ಮಾಡ್ತಾರೆ. ಆರ್ಡಿನರಿ ಪರ್ಸನ್ ನಮಗೇನು ಬೇಕು, ಹೆಲ್ತ್, ಫಿಟ್ನೆಸ್, ನಾನು ಚೆನ್ನಾಗಿರ್ಬೇಕು. 1 ಅವರ್ ವರ್ಕೌಟ್, 1 ಅವರ್ ಒಳ್ಳೆ ನ್ಯೂಟ್ರಿಟಿವ್ ಫುಡ್ಡು, ಅಲ್ಲಿ ಸಿಕ್ಕಂಥ ಪ್ರೋಟೀನ್ ಡ್ರಿಂಕು ತಗೊಳಕ್ಕೆ ಕೂಡ್ಲದ್ದು. ಏಕೆಂದರೆ ಸ್ಟೀರಾಯ್ಡ್ಸ್ಗಳಿರುತ್ತೆ ಅದರಲ್ಲಿ, ಎಲ್ಲೋ ಒಂದು ಸ್ಮಾಲ್ ಕ್ವಾಂಟಿಟಿ, ಅದು ಯಾವುದೂ ಟೆಸ್ಟ್ ಮಾಡಿರೋದಿಲ್ಲ. ಅದು ಮುಂದಿನ ದಿನದಲ್ಲಿ ನಮ್ಮ ದೇಹದ ಮೇಲೆ ಯಾವ ಥರ ಪರಿಣಾಮ ಬೀರುತ್ತೆ ಅಂದರೆ ನಮಗೆ ಗೊತ್ತಿಲ್ಲದೆ ನಮ್ಮ ಆರೋಗ್ಯ ಸಂಪೂರ್ಣವಾಗಿ ಹಾಳಾಗ್ತಾ ಬರುತ್ತೆ. ಸೊ ಹಾಗೆ ಪುರುಷರ ಬಂಜೆತನದ ಬಗ್ಗೆ ನಾವು ಮಾತಾಡಿ ತುಂಬ ವಿಚಾರಗಳನ್ನ ನಮ್ಮ ಡಾಕ್ಟರ್ ಮಾಲಿನಿ ಅವರು ಹೇಳಿದರು, ತುಂಬ ಚೆನ್ನಾಗಿ ಹೇಳಿದ್ರಿ. ಆಮೇಲೆ ತುಂಬ ವಿಚಾರಗಳನ್ನ ಹೇಳಿದ್ರಿ. ಬಟ್ ಇದು ಕಂಪ್ಲೀಟ್ ಅಲ್ಲ ಅನ್ಸುತ್ತೆ, ಇನ್ನೂ ಈ ವಿಚಾರಗಳಿರ್ಬೋದು ಖಂಡಿತ ಅವ್ರ ಹತ್ರ. ಬಟ್ ನಮ್ಮ ಒಂದು ಡ್ಯೂರೇಷನ್ನು ಮತ್ತು ನಿಮ್ಮ ಒಂದು ತಾಳ್ಮೆ ಎರಡೂ ನಾನು ಗಮನಿಸಿ ಇಲ್ಲಿಗೆ ಇದನ್ನು ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಬಟ್ ನಿಮ್ಗೆ ಒಂದಷ್ಟು ಪಾಠಗಳು ನಿಮಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ಅಂದರೆ ಬಂಜೆತನಕ್ಕೆ ಹೆಣ್ಣೇ ಕಾರಣ ಅಲ್ಲ, ಗಂಡಸು ಕೂಡ ಕಾರಣ, ಮತ್ತು ಗಂಡಸೇ ಪ್ರಧಾನ ಕಾರಣ ಅನ್ನೋದು ಒಂದು. ಎರಡನೇದು, ಗಂಡಸು ಬಂಜೆತನ ಯಾಕೆ ಬರುತ್ತೆ ಆತನಿಗೆ ಅನ್ನೋದೊಂದು.
ಮತ್ತು ಬರದೇ ಇರೋ ನಿಟ್ಟಿನಲ್ಲಿ ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ರು. ಅಂದ್ರೆ ಅವರು ಇಂಡೈರೆಕ್ಟ್ ಆಗಿ ಹೇಳಿದ್ರು, ಒಂದು ಒಳ್ಳೆ ಫುಡ್ ತಗೋಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರು, ಹೌದು. ನಾವು ಜಂಕ್ ಫುಡ್ಗಳನ್ನ ಅವಾಯ್ಡ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರು, ನಮ್ಮ ಬಟ್ಟೆ ಯಾವ ಥರ ಹಾಕೋತೀವಿ ಅನ್ನೋದ್ರ ಬಗ್ಗೆ ಹೇಳಿದ್ರು. ಸೊ ಹೀಗೆ ಸುಮಾರು ಕಾರಣಗಳನ್ನ ಹೇಳಿದ್ರು. ಮತ್ತೇನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಇನ್ನೂ ಸ್ವಲ್ಪ ಕಾರಣ ಇದೆ. ನಾವು ತುಂಬ ನೆಗ್ಲೆಕ್ಟ್ ಮಾಡೋ ಅಂಥದ್ದು. ನೀವು ಆ ಗಾದೆ ಕೇಳಿರ್ಬೋದು, ಇಮಾಮ್ ಸಾಬಿಗೂ ಗೋಕುಲಾಷ್ಟಮಿಗೂ ಏನು ಸಂಬಂಧ ಅಂತ ನಾವು ಮಾತಾಡ್ತೀವಲ್ಲ, ನಮ್ಮ ಓರಲ್ ಹೆಲ್ತ್ ಇನ್ಫರ್ಟಿಲಿಟಿ ಡೈರೆಕ್ಟ್ ರಿಲೇಟ್ ಆಗಿದೆ. ಓ ಹೌದಾ? ಅದು ಎಷ್ಟು ಜನ ಗೊತ್ತೇ ಇಲ್ಲ. ಬಹಳಷ್ಟು ಹುಡುಗರುಗಳು ಹೆಂಗೆ ಅಂತಂದರೆ, ಬ್ರಷ್ ಮಾಡಿ ಊಟ ಮಾಡಪ್ಪ, ತಿಂಡಿ ತಿನ್ನಪ್ಪ ಅಂದರೆ ಇವತ್ತು ಸಂಡೇ ಬ್ರಷ್ ಮಾಡಬೇಕಾ, ಅಥವಾ ಏನು ನಾವು ಕೇಳಿದ್ದೀವಿ ನಮ್ಮ ವಿದ್ಯಾರ್ಥಿಗಳೇ, ಪ್ರಾಣಿಗಳೇನು ಬ್ರಷ್ ಮಾಡುತ್ತಾ, ಹುಲಿ ಸಿಂಹ ಮಾಡುತ್ತಾ, ಬಿಡು ಅಲ್ಲ, ಈ ಥರದ್ದು ಒಂಥರ ಕ್ಯಾಶುವಲ್ ಆಗಿ ಇದು ಮಾಡ್ತಾರೆ. ಆದರೆ ಓರಲ್ ಹೆಲ್ತ್ ಇದೆಯಲ್ಲ ಎಷ್ಟು ಮುಖ್ಯ ಅಂತಂದರೆ, ನಮ್ಮ ವಸಡಿದೆಯಲ್ಲ, ಈಗ ನಾವು ಮಲಗಿರ್ತೀವಿ, ಮಲಗಿದಾಗ ಏನಾಗುತ್ತೆ, ಲಾಟ್ ಆಫ್ ನಮ್ಮ ದೇಹ ನಾವು ಮೇಲಿಷ್ಟು ಚೆನ್ನಾಗಿದ್ದೀವಿ, ನಾವು ಸ್ವಲ್ಪ ಆಧ್ಯಾತ್ಮಿಕ ಕಡೆಗೂ ಹೋಗ್ಬೇಕಾಗುತ್ತೆ. ಮೇಲಷ್ಟೇ ಚೆನ್ನಾಗಿರೋದು, ನೀವು ದೇಹದ ಒಳಗಡೆ ನೋಡಿದ್ರೆ ಮೂಳೆ ಮಾಂಸ ಓಕೆ ಫೈನು, ಅದ್ರೊಳಗಡೆ ಇನ್ನೂ ಹೋದ್ರೆ ನೀವು ಮಲಮೂತ್ರ ಜೊತೆ ಕೋಟಿ ಮೈಕ್ರೋಬ್ಸ್, ಬಾಯಿಯಿಂದ ಏನಸ್ವರೆಗೂ ಕೋಟಿ ಮೈಕ್ರೋಬ್ಸ್ಗಳಿದೆ ನಿಮ್ಗೆ. ನಾನು ಎಷ್ಟೇ ಕ್ಲೀನ್ ಆಗಿದ್ರು ಈ ಮಲಗಿದಾಗ ಏನಾಗುತ್ತೆ, ಈ ಮೈಕ್ರೋಬ್ಗಳು ಮಲ್ಟಿಪ್ಲಿಕೇಶನ್ ಚೆನ್ನಾಗಾಗುತ್ತೆ, ಸಿಕ್ಕಾಬಟ್ಟೆ ಆಗ್ತಿರುತ್ತೆ. ಬೆಳಗ್ಗೆ ಇದು ನಾವು ಯಾಕೆ ಬ್ರಷ್ ಮಾಡಬೇಕು, ಅಥವಾ ನಮ್ಮ ಓರಲ್ ಹೆಲ್ತು ತುಂಬ ಚೆನ್ನಾಗಿ ನಾವು ಇಟ್ಕೊಂಡಾಗ ಫರ್ಟಿಲಿಟಿ ಅಷ್ಟೇ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಈ ವಸಡು ಇಲ್ಲಿ ಹಲ್ಲಿನಲ್ಲಿ ಇರುವಂಥ ಪೆರಿಯೋಡಾಂಟೈಟಿಸ್ ಅಂತ ಒಂದು ಕಾಯಿಲೆ ಬರುತ್ತದು. ಸಾಮಾನ್ಯ ಎಲ್ಲರಿಗೂ ಇರುತ್ತೆ, ವಸಡು ಅಲ್ಲಿ ಇಲ್ಲಿ ನೋವೆಲ್ಲ ಇರುತ್ತೆ, ನೆಗ್ಲೆಕ್ಟ್ ಮಾಡ್ತೀವಿ ನಾವು. ಇದರಿಂದ ಹೃದಯಾಘಾತ ಆಗುತ್ತೆ, ಇನ್ಫರ್ಟಿಲಿಟಿ ಉಂಟಾಗುತ್ತೆ. ಕೆಲವು ಕಾರ್ಡಿಯಾಕ್ ಅರೆಸ್ಟ್ ಎಲ್ಲ ಆಗುತ್ತಲ್ಲ, ಏನು ರೀಸನ್ ಗೊತ್ತೇ ಇಲ್ಲ, ಇದುವರೆಗೂ ಗೊತ್ತೇ ಆಗಿರಲ್ಲ ಏನು ಅಂತ. ಅವ್ರು ಚೆಕ್ ಮಾಡಬೇಕು ಏನಾದ್ರು ಪೆರಿಯೋಡಾಂಟೈಟಿಸ್ ಇತ್ತಾ ಅಂತ. ಏಕೆಂದರೆ ಆ ಪ್ಯಾಥೋಜನ್ ಇದೆಯಲ್ಲ ಟ್ರಾವೆಲ್ ಮಾಡುತ್ತೆ, ಮಾಡಿಬಿಟ್ಟು ಕಾರ್ಡಿಯಾಕ್ ಹೃದಯಕ್ಕೆ ಹೋಗಿ ಅದನ್ನು ಹೃದಯಾಘಾತನೂ ಮಾಡ್ಬೋದು. ಮುಂದುವರೆದು ಹಾಗೆ ಅಕಸ್ಮಾತ್ ಸ್ಕಿಪ್ ಮಾಡಿಬಿಟ್ಟು ಕೆಳಗಡೆ ಬಂದು ಟೆಸ್ಟಿಸ್ಗೆ ಹೋದರೆ ಇನ್ಫೆಕ್ಷನ್ ಆಗುತ್ತೆ. ಇನ್ಫೆಕ್ಷನ್, ಪೆರಿಯೋಡಾಂಟೈಟಿಸ್ ಇನ್ಫೆಕ್ಷನ್ ಏನಾದ್ರು ಟೆಸ್ಟಿಸ್ಗಾದರೆ ಪರ್ಮನೆಂಟ್ ಇನ್ಫರ್ಟಿಲಿಟಿ ಅದು. ಹಾಗಾಗಿ ನಮ್ಮ ಬಾಯಿಗೆ ಮತ್ತು ನಮ್ಮ ಈ ಒಂದು ಏನು ಫರ್ಟಿಲಿಟಿ ಇದೆ ನೇರ ಸಂಬಂಧ. ಇದ್ರ ಜೊತೆಗೆ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ಗಳು ಇತ್ತೀಚೆಗೆ ನಿಮಗೆ ಗೊತ್ತಿರೋದು, ನಮ್ಮ ಯೂತ್ ಹೆಂಗೆ ಅಂತಂದರೆ, ಅವರು ದೈಹಿಕವಾಗಿ ಮೆಚ್ಯೂರ್ ಆಗಿಬಿಟ್ಟಿರ್ತಾರೆ, ಮಾನಸಿಕವಾಗಿ ಆಗಿರಲ್ಲ. ಈಗ ನಿಮ್ಗೆ ಗೊತ್ತಿರೋ ಹಾಗೆ ಈ ಋತುಚಕ್ರ 10, 9, 10, 8 ವರ್ಷದ ಮಕ್ಕಳು, 6 ವರ್ಷದ ಮಕ್ಕಳಿಗೆ ಋತುಚಕ್ರ ಆರಂಭ ಆಗಿರೋಂಥದ್ದು ನಾವು ಕೇಳಿದ್ದೀವಿ. ಅದು ತುಂಬ ಮೊದಲೆಲ್ಲ 14-15 ವರ್ಷ ಅಂದರೆ ಈಗ ಪ್ರಿಪೋನ್ ಆಗ್ತಾ ಇದೆ. ಗಂಡು ಮಕ್ಕಳಲ್ಲೂ ಅಷ್ಟೇ ಈ ಅಡಲಸೆಂಟಲ್ಲಿ ಅವರಿಗೆ ವೀರ್ಯಾಣು ಉತ್ಪಾದನೆ ಬೇಗ ಆಗ್ತಾ ಇದೆ. ಇದಕ್ಕೆ ಕಾರಣ ನಮ್ಮ ಫುಡ್ ಆಗಿರ್ಬೋದು, ನಾವು ಸೇವಿಸುವಂಥ ಈಗ ನೋಡಿ ಪೌಲ್ಟ್ರಿ ಇದರಲ್ಲೆಲ್ಲ ಹಾರ್ಮೋನ್ಸ್ಗಳು ಇಂಜೆಕ್ಟ್ ಮಾಡಿರ್ತಾರೆ. ಗ್ರೋತ್ ಹಾರ್ಮೋನ್ ಜಾಸ್ತಿ ಆದಾಗ ದೇಹದಲ್ಲಿ ಏನಾಗುತ್ತೆ ಅಂದರೆ, ಫ್ಯಾಟ್ ಡೆಪಾಸಿಟ್ ಜಾಸ್ತಿ ಆದರೆ ಅದೊಂದು ಇಂಡಿಕೇಶನು, ನೀನು ಮೆಚ್ಯೂರ್ ಆಗಿದೆಯಾ, ನೀನು ರೆಡಿ ಇದೆಯಾ, ನೀನು ಒಂದು ಫಲವತ್ತತೆಗೆ ರೆಡಿ ಇದೆಯಾ ಅಂತ ಇಂಡಿಕೇಶನು. ದಪ್ಪ ಇರೋ ಮಕ್ಕಳು ಬೇಗ ಅವರು ಮೆಚ್ಯೂರ್ ಆಗ್ತಾರೆ. ಏನಕ್ಕೆ ಅಂದರೆ ಬಾಡಿ ಇಂಡಿಕೇಟ್ ಮಾಡುತ್ತೆ, ಹಾರ್ಮೋನ್ ರಿಲೀಸ್ ಆಗುತ್ತೆ. ಹಾಗಾಗಿ ಇಂತಹ ಡಯೆಟ್ಟು ಇದೆಲ್ಲನೂ ನಾವು ನೋಡಬೇಕಾದ್ರೆ ಬಹಳ ಬೇಗ ಇಂಥ ಒಂದು ಇನ್ಫರ್ಟಿಲಿಟಿಗೆ ಜಾಸ್ತಿ ಯಾರು ಇಂಥ ಒಂದು ಆಹಾರವನ್ನು ಸೇವನೆ ಮಾಡ್ತಾರೆ ಅವರು ಸಹ ಇನ್ಫರ್ಟಿಲಿಟಿಗೆ ತುತ್ತಾಗುವ ಸಾಧ್ಯತೆ ಇದೆ. ತುಂಬ ಮುಖ್ಯವಾದದ್ದು, ತುಂಬ ಅಂದರೆ ತಿಳ್ಕೊಂಡ್ಲೇಬೇಕಾಗಿರೋದು, ಎಲ್ಲರೂ ಪ್ಲಾಸ್ಟಿಕ್ ಬಳಸ್ತೀವಿ. ಬಹಳಷ್ಟು ಅದ್ರ ಬಗ್ಗೆ ಆಂದೋಲನ ನಡೆದಿದೆ, ಪ್ಲಾಸ್ಟಿಕ್ ಬಳಸಬೇಡಿ, ಇದು ಆರ್ಗ್ಯಾನಿಕ್ ಫುಡ್ ಇದು ಮಾಡಿ, ಅಥವಾ ಬಯೋಡಿಗ್ರೇಡಬಲ್ ಇದನ್ನು ಬಳಸಿ ಅಂತೆಲ್ಲ ನೀವು ಪೇಪರ್ದು ಅಥವಾ ಬಟ್ಟೆ ಬ್ಯಾಗ್ ಎಲ್ಲ ಬಳಸ್ತೀವಿ. ಆದರೂ ಸಹ ನಮ್ಮ ಜನಕ್ಕೆ ಯಾವುದೇ ರೀತಿಯ ಒಂದು ತಿಳುವಳಿಕೆ ಇಲ್ಲ. ಏನು ಮಾಡ್ತಾರೆ, ಕಾಫಿ ಟೀ ಕುಡಿಬೇಕಾದ್ರೆ ಬಿಸಿ ಒಂದು ಪ್ಲಾಸ್ಟಿಕ್ ಕಪ್ಗಳಲ್ಲಿ ಕೊಡ್ತಾರೆ, ಅದು ಪರವಾಗಿಲ್ಲ. ನೀವು ಹೋಟೆಲಲ್ಲಿ ಪಾರ್ಸಲ್ ಅಂತ ಹೋದರೆ ಸಾಂಬಾರು, ರಸಮ್ಮು, ಕರಿ ಪ್ರತಿಯೊಂದು ಪ್ಲಾಸ್ಟಿಕ್ಕಲ್ಲೇ ನಿಮಗೆ ಅದನ್ನ ಕೊಡೋದು. ಈ ಪ್ಲಾಸ್ಟಿಕ್ ಹೊರಗಡೆ ಮಾಡ್ತಾರಲ್ಲ, ದೇ ಆರ್ ನಾಟ್ ಫುಡ್ ಗ್ರೇಡ್ ಪ್ಲಾಸ್ಟಿಕ್. ಅದು ಕಮ್ಮಿ ರೇಟ್ ಅಲ್ವ ಅದು. ಈ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಇದೆ, ಈ ಟೆಪ್ಪರ್ವೇರು ಕೆಲವು ಭಾಳ ಕಾಸ್ಟ್ಲಿ ಅದು. ಅದನ್ನು ತಗೊಂಡು ಆ ಪೇಪರ್ ಪ್ಲಾಸ್ಟಿಕ್ ಕವರ್ಗೆ ಅಷ್ಟೊಂದು ದುಡ್ಡಾದರೆ ಅವನಿಗೆ ಯಾವುದೇ ರೀತಿ ಪ್ರಾಫಿಟ್ ಆಗೋಲ್ಲ. ಅವನೇನು ಮಾಡ್ತಾನೆ, ತುಂಬ ಕಳಪೆ ಇರೋ ಅಂಥದ್ದು, ಅದರಲ್ಲಿ ಬ್ಲ್ಯಾಕ್ ಕಲರ್ ಇದೆಯಲ್ಲ, ಹೈಲಿ ರಿಸೈಕಲ್ಡ್, ಅದರಲ್ಲಿ ಏನಾದ್ರು ನೀವು ಆಗ್ತು ಅಂದರೆ ಖಂಡಿತವಾಗ್ಲೂ ಕಾಯಿಲೆ ಅಂತೂ ಕಟ್ಟಿಟ್ಟ ಬುತ್ತಿ ಅಂತ ಅನ್ಬೋದು. ಹಾಗಾಗಿ ಪ್ಲಾಸ್ಟಿಕಲ್ಲಿ ಡಯಾಕ್ಸಿನ್, ಟ್ಯಾಲೆಟ್, ಬಿಸ್ಫಿನಾಲ್ ಮತ್ತು ಝೀನೋ ಎಸ್ಟ್ರೋಜನ್ಗಳು ತುಂಬ ಇರುತ್ತೆ. ನಿಮ್ಮ ಆಹಾರಕ್ಕೆ ಬಂದಾಗ ನೀವು ಅದನ್ನ ಸೇವನೆ ಮಾಡಿದ್ರೆ ಖಂಡಿತವಾಗಿ ಝೀನೋ ಎಸ್ಟ್ರೋಜನ್ ಅಂದರೆ ಫಲವತ್ತತೆನ ಸಂಪೂರ್ಣ ನಾಶ ಮಾಡೋಂಥದ್ದು. ಅದಕ್ಕೆ ಇತ್ತೀಚಿನ ದಿನದಲ್ಲಿ ಇನ್ಫರ್ಟಿಲಿಟಿ ಜಾಸ್ತಿ ಆಗ್ತಿದೆ. ಮತ್ತು ಸಂಶೋಧನೆಗಳಿಂದ ಗೊತ್ತಾಗಿರೋದೇನೆಂದರೆ, ಪುರುಷರಲ್ಲಿ ಮಹಿಳೆಯರ ವರ್ತನೆ ಜಾಸ್ತಿ ಆಗ್ತಾ ಇದೆ. ಇದು ಬಿಹೇವಿಯರ್ ಗೊತ್ತಿಲ್ಲದೆ ಅವರ ಒಂದು ನಡವಳಿಕೆ ಏನೋ ಒಂದು ಸ್ವಲ್ಪ ಫೆಮಿನೈಸೇಷನ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾರೆ ವರದಿಗಳು.
ಮುಖ್ಯ ಕಾರಣ ಪ್ಲಾಸ್ಟಿಕ್ ಬಳಕೆ. ಹಾಗಾಗಿ ದಯವಿಟ್ಟು ನಾವು ಎಲ್ಲ ಕೆಲವು ಸಲ ಹೋಟೆಲಿಂದ ತರಿಸ್ಕೋಬೋದು, ಆವಾಗೇನು ಮಾಡಬೇಕು, ಕ್ಯಾರಿಯರ್ ಕೊಟ್ಟು ಕಳಿಸ್ಬೋದು. ಸ್ಟೇನ್ಲೆಸ್ ಸ್ಟೀಲ್ ಬಾಕ್ಸ್ಗಳು, ಹಾಟ್ ಬಾಕ್ಸ್ ಎಲ್ಲ ಇರುತ್ತೆ. ಈಗೆಲ್ಲ ಸ್ವಿಗ್ಗಿಯಿಂದ ಬರ್ತಾ ಇರೋದ್ರಿಂದ ನಾವು ಕಳ್ಸೋಕ್ಕೂ ಆಗಲ್ಲ, ಅವ್ರು ಏನು ಕೊಡ್ತಾರೆ ಅದನ್ನೇ ತೊಗೋಬೇಕು, ಹಂಗಾಗ್ಬಿಟ್ಟಿದೆ ಈಗ. ಆಗಿದೆ. ಆದರೆ ಇದ್ರ ಬಗ್ಗೆ ನಾವು ಫೈನಲಿ ರಿಸೀವರು ನಾವು, ಅವ್ರು ಏನೋ ಕೊಡ್ತಾರೆ, ಅವ್ರು ಏನೇ ಕೊಟ್ಟರು ನಾವು ಅದನ್ನು ರಿಸೀವ್ ಮಾಡ್ತಾ ಹೋದರೆ ಕೊನೆಗೆ ಅನುಭವಿಸ್ಬೇಕಾಗಿರೋದು ನಾವೇ. ಅದರಲ್ಲೂ ಮಹಿಳೆಯರಿಗೆ ಬ್ರೆಸ್ಟ್ ಕ್ಯಾನ್ಸರ್ಗೆ ಮೂಲ ಕಾರಣ ಇದು. ಪ್ರಾಸ್ಟೇಟ್ ಕ್ಯಾನ್ಸರು ಪುರುಷರಲ್ಲಿ ಮೂಲ ಕಾರಣ ಮೇಯ್ನು ಪ್ಲಾಸ್ಟಿಕ್. ಅದನ್ನು ಆದಷ್ಟು ಇದ್ರ ಬಗ್ಗೆ ಜನಕ್ಕೆ ಗೊತ್ತಿರಬೇಕು. ಈ ಸ್ವಿಗ್ಗಿಲಿ ನೀವು ಎಷ್ಟು ದಿನ ತಗೊಂತೀರ ಅದರಲ್ಲಿ ಅವನಷ್ಟು ದಿನ ಕೊಡ್ತಾನೆ. ಅದ್ರ ಬದಲು ಬಾಳೆ ಎಲೆನೋ ಅಥವಾ ಅಡಿಕೆ ಮಟ್ಟೆ ಆ ಥರದ್ದು ಯಾವುದ್ರಲ್ಲರೂ ಪಾರ್ಸಲ್ ಥರನೇ ಏನಾದ್ರು ಒಂದು ಸ್ವಲ್ಪ ಅವೇರ್ನೆಸ್ ಬಂದರೆ ನಿಜವಾಗ್ಲೂ ಒಂದು 80 to 90% ನಮಗೇನು ಆರೋಗ್ಯ ಸಮಸ್ಯೆ ಈಗ ಬರ್ತಾ ಇದೆ, ಅದು ಒಬಿಸಿಟಿ ಆಗ್ಬೋದು, ಡಯಾಬಿಟಿಕ್ ಆಗ್ಬೋದು, ಕ್ಯಾನ್ಸರ್ ಆಗ್ಬೋದು, ಕಾರ್ಡಿಯಾಕ್ ಪ್ರಾಬ್ಲಮ್, ಮತ್ತು ಹಾರ್ಮೋನಲ್ಲು ಥೈರಾಯ್ಡ್ ಪ್ರಾಬ್ಲಮ್ ತುಂಬ ಕಾಮನ್, ಅದೆಲ್ಲ PCOD, ಇದು ಎಲ್ಲದೂ ಕಮ್ಮಿ ಆಗುತ್ತೆ. ಸೊ ಹಾಗೆ ತುಂಬ ಕಾರಣಗಳಿದೆ, ಲೈಫ್ ಸ್ಟೈಲ್ ಕಾರಣಗಳು ತುಂಬ ಇದೆ, ಮತ್ತು ನಮ್ಮ ಸಾಮಾಜಿಕ ಕಾರಣ, ಸೋಷಿಯಲ್ ರೀಸನ್ಸು ತುಂಬ ಇದೆ. ಯಾಕೆಂದರೆ ಪಾಲಿಸಿ ಮ್ಯಾಟ್ರ್ಗಳವೆಲ್ಲ, ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಹೋಟೆಲ್ನವನು ಪ್ಲಾಸ್ಟಿಕ್ ಯಾಕೆ ಕೊಡ್ತಾನೆ ಅಂದರೆ ಅವನಿಗೆ ಅದು ಸಸ್ತ ಆಗುತ್ತೆ ಅಂತೇಳಿ. ಸೊ ಪಾಲಿಸಿ ಮೇಕಿಂಗಲ್ಲಿ ಅದು ಚೇಂಜ್ ಆಗಬೇಕಾಗಿದೆ ಅಲ್ವಾ. ಮತ್ತು ಹೋಟೆಲಿಯರ್ಸ್ ಅಸೋಸಿಯೇಷನ್ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ, ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಸರ್ಕಾರ ಒಂದಷ್ಟು ಈ ಬೇರೆ ಬೇರೆ ವಿಚಾರಗಳ ಬಗ್ಗೆ ಗಮನ ಹರಿಸ್ತಾ ಇದೆ ಈಗ, ಈ ಕಲರ್ ಬಗ್ಗೆ ಮತ್ತು ಪ್ರಿಸರ್ವೇಟಿವ್ ಬಗ್ಗೆ, ಬಟ್ ಇದ್ರ ಬಗ್ಗೆ ಕೂಡ ಗಮನ ಹರಿಸಬೇಕಾಗಿದೆ. ಒಟ್ಟಾರೆಯಾಗಿ ನಾವು ಸಾಕಷ್ಟು ವಿಚಾರಗಳನ್ನು ಡಾಕ್ಟರ್ ಮಾಲಿನಿ ಅವರಿಂದ ಇವತ್ತು ತಿಳ್ಕೊಂಡ್ವಿ. ಪುರುಷ ಬಂಜೆತನದ ಬಗ್ಗೆ ನಾನು ಮೊದಲನೇ ಬಾರಿಗೆ ಈ ವಿಚಾರಗಳನ್ನ ಕೇಳ್ತಾ ಇರೋದು, ಪುರುಷ ಬಂಜೆತನ ಅಂತೇಳಿ ಸುಮ್ಮನೆ ಅಲ್ಲಲ್ಲಿ ಓದಿದ್ದು ಬಿಟ್ಟರೆ. ಮೇಡಮ್, ಇವತ್ತು ಇನ್ನೊಂದು ವಿಚಾರದ ಬಗ್ಗೆ ನಾನು ನಿಮಗೆ ಕೇಳಬೇಕು ಅಂದ್ಕೊಂಡೆ, ಅದು ಆನುವಂಶಿಕ ಕಾಯಿಲೆಗಳ ಬಗ್ಗೆ. ಅಂದರೆ ಈಗ ನಾವು ಕಾಯಿಲೆ ಅನ್ನೋದು ನಾವೇನೋ ತಪ್ಪು ಮಾಡ್ತೀವಿ, ನಾವೇನೋ ಫಾರ್ ಎಕ್ಸಾಂಪಲ್ ಈಗ ನಾನು ಒಂದಿನ ತುಂಬ ಸ್ಟ್ರೆಸ್ ಮಾಡಿಕೊಂಡೆ, ನಂಗೆ ಮರುದಿನ ನಿನ್ನೆ ನಂಗೆ ಹುಷಾರಿರಲಿಲ್ಲ, ಯಾಕಂದ್ರೆ ನಂಗೆ ಗೊತ್ತು, ತುಂಬ ಗೊತ್ತಾಯ್ತು ನನಗದು, ಐ ಜಸ್ಟ್ ಟುಕ್ ರೆಸ್ಟ್ ಆ್ಯಂಡ್ ಟುಡೇ ಐ ಆಮ್ ಬೆಟರ್, ನಾಳೆ ಇನ್ನೂ ಸರಿ ಆಗುತ್ತೆ ಅಂತ ಗೊತ್ತು. ಇದು ನಾನೇ ಮಾಡಿರುವಂಥ ಕೆಲಸ, ನನಗೆ ಅದು ಫಲ ಅನುಭವಿಸ್ತೀನಿ. ಬಟ್ ನಮ್ಮ ತಂದೆಯಿಂದ ಬಂದಿರುವಂಥದ್ದು ನಾನು ಯಾಕೆ ಅನುಭವಿಸ್ಬೇಕು ಅನ್ನೋದು ಪ್ರಶ್ನೆ ಬರುತ್ತೆ. ನಮ್ಮ ತಾತದಿಂದ ಬಂದಿರುವಂಥದ್ದು ಯಾಕೆ ತಲೆತಲಾಂತರದಿಂದ ನಾವು, ಅಂದರೆ ಒಳ್ಳೇದು ನಮ್ಗೆ ಬಂದಿರುತ್ತೆ, ಓಕೆ, ನಮ್ಗೆ ಹೈಟು, ಕಲರು, ನಮ್ಮ ಬುದ್ಧಿಮತ್ತೆ ಅದೆಲ್ಲವೂ ಬಂದಿರುತ್ತೆ, ನಮ್ಮ ಗುಣ ಸ್ವಭಾವ, ನಮ್ಮ ಒಳ್ಳೆ ಗುಣ, ನಮ್ಮ ಕೆಟ್ಟ ಗುಣ ಎಲ್ಲವೂ ಬಂದಿರುತ್ತೆ, ಭಾಳಷ್ಟು ಒಳ್ಳೆ ಗುಣಗಳು ಬಂದಿರ್ತವೆ. ಅದ್ರ ಜೊತೆಗೆ ಒಂದಷ್ಟು ನಮಗೆ ಕಾಯಿಲೆಗಳು ಕೂಡ ಬರ್ತವೆ. ಫಾರ್ ಎಕ್ಸಾಂಪಲ್, ನಮ್ಮ ಒಬ್ಬ ಫ್ರೆಂಡ್ ಮೊನ್ನೆ ಹೇಳ್ತಾ ಇದ್ರು, ಕಾಫಿ ಅವರು ಯಾವಾಗಲೂ ಶುಗರ್ಲೆಸ್ಸೇ ಕುಡಿತೀವಿ, ಯಾಕೆ ಅಂದರೆ ನಮ್ಮ ತಂದೆ ತಾಯಿ ಬಳುವಳಿ ಬರೋ ಸಾಧ್ಯತೆ ಇದೆ ನನಗೆ, ಇಬ್ಬರು ಡಯಾಬಿಟಿಕ್, ಹಿಂಗಾಗಿ ನನಗೂ ಚಾನ್ಸ್ ಇದೆ, ಹಿಂಗಾಗಿ ನಾನು ಈಗಲೇ ಐ ಆಮ್ ಟೇಕಿಂಗ್ ಪ್ರಿಕಾಷನ್ಸ್ ಅಂತ ಹೇಳಿದರು. ಸೊ ಇದು ಹೆರಿಡಿಟರಿ ಕಾಯಿಲೆ ಅಥವಾ ಆನುವಂಶಿಕವಾದ ಕಾಯಿಲೆಗಳು, ಇದಕ್ಕೇನು ಕಾರಣ ಮತ್ತು ಇದನ್ನು ಹೇಗೆ ಅವಾಯ್ಡ್ ಮಾಡ್ಬೋದು, ದಯವಿಟ್ಟು ನಿಮ್ಮ ಒಂದು ಎಕ್ಸ್ಪರ್ಟ್ ಒಪಿನಿಯನ್ ಹೇಳಬೇಕು ಸರ್. ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಬರುವಂತಹದ್ದು, ಅದು ಒಳ್ಳೆಯದೇ ಆಗಿರ್ಬೋದು, ಕೆಟ್ಟದ್ದೇ ಆಗಿರ್ಬೋದು, ಅದನ್ನು ನಾವು ಆನುವಂಶೀಯತೆ ಅಂತ ಕರಿತೀವಿ. ಒಂದು ಮಗು ಹುಟ್ಟಿದಾಗ ಅದು ಅವ್ರ ತಾತನ ಹೋಲುತ್ತೆ, ಅಜ್ಜಿನ ಹೋಲುತ್ತೆ, ತಂದೆ ತಾಯಿನೂ ಹೋಲುತ್ತೆ. ಅಂದರೆ ತಲತಲಾಂತರದಿಂದ ಕೆಲವೊಂದು ಎಲ್ಲ ಗುಣಗಳು ಅದು ಒಂದು ಜನ್ರೇಷನಿಂದ ಮತ್ತೊಂದು ಜನ್ರೇಷನ್ಗೆ ಬಂದಿರುತ್ತೆ. ಇದು ಆನುವಂಶೀಯತೆ. ಈಗ ನಾವು ಕಾಯಿಲೆ ಅಂತ ತಗೊಂಡಾಗ ಎಲ್ಲ ಕಾಯಿಲೆನೂ ಆನುವಂಶೀಯ ಕಾಯಿಲೆನೇ, ಎಲ್ಲದೂ ಎಕ್ಸೆಪ್ಟ್ ನೀವು ಹೇಳ್ದಂಗೆ ಸ್ಟ್ರೆಸ್ ಏನೋ ಮಾಡ್ಕೊಂಡೆ, ನಿನ್ನೆ ನಾನು ಇವತ್ತು ಹುಷಾರಾಗಿದ್ದೀನಿ ಅಂದರೆ, ನಾನು ಏನೋ ಒಂದು ತಿಂದೆ, ವೈರಲ್ ಫೀವರ್ ಆಯಿತು, ಆ ವೈರಲ್ ಇನ್ಫೆಕ್ಷನಲ್ಲೂ ಆನುವಂಶೀಯತೆ ಬರುತ್ತೆ. ಏಕೆಂದರೆ ಕೋವಿಡ್ ಸಂದರ್ಭದಲ್ಲಿ ಇನ್ಫೆಕ್ಷನ್ ಆದವ್ರು ಯಾರೂ ಸಾಯಲಿಲ್ಲ, ಕೆಲವೊಬ್ರು ಸತ್ರು, ಕೆಲವೊಬ್ಬರು ತುಂಬ ಆರಾಮಾಗಿ ಓಡಾಡ್ಕೊಂಡು ಎಲ್ಲರಿಗೂ ಸ್ಪ್ರೆಡ್ ಮಾಡಿದ್ರಲ್ವಾ. ಅಂದರೆ ಅಲ್ಲೂ ನಮ್ಮದು ಒಂದು ಜೆನೆಟಿಕ್ಸ್ ಬರುತ್ತೆ. ಹಾಗಾಗಿ ಎಲ್ಲೋ ಒಂದು ಡಯರಿಯಾ ಆಯಿತು, ಫುಡ್ ಪಾಯ್ಸನ್ ಆಯಿತು, ಅದು ಇದು, ಇದನ್ನು ಹೊರತಾಗಿ ಇನ್ನು ಎಲ್ಲ ಆರೋಗ್ಯದ ಸಮಸ್ಯೆಗಳಿಗೆ ಕಾರಣ ಆನುವಂಶೀಯತೆ ಅಂತಲೇ ಹೇಳ್ಬೋದು. ಇಲ್ಲಿ ಆನುವಂಶೀಯ ವಸ್ತು ಅಂದರೆ DNA. ಈಗ ಎಲ್ಲರಿಗೂ ಗೊತ್ತಿದೆ, ಜನಸಾಮಾನ್ಯರಿಗೆ RNA, ಕೋವಿಡ್ ವೈರಸ್ಸು RNA ಅಂತ ಹೇಳ್ತಾರಲ್ವ, ಅದು ಆನುವಂಶೀಯ ವಸ್ತು ಅಂತ. ನಮ್ಮ ದೇಹ ಈಗ ಒಂದು ಬಿಲ್ಡಿಂಗ್ ಯಾವ ಥರ ಮಾಡಿರ್ತೀವಿ, ಇಟ್ಟಿಗೆ ಸಿಮೆಂಟು ಎಲ್ಲ ಕಟ್ಟಿರ್ತೀವಲ್ಲ, ಆ ಥರ ಇಡೀ ನಮ್ಮ ದೇಹ ಕೋಟ್ಯಾಂತರ ಜೀವಕೋಶಗಳು ಇದೆ ನಮ್ಮ ದೇಹದಲ್ಲಿ. ಎಲ್ಲ ಒಂದೊಂದು ಕೆಲಸಕ್ಕೂ ಒಂದೊಂದು, ಲಿವರಲ್ಲಿ ಒಂದಷ್ಟು ಜೀವಕೋಶ, ಹೃದಯದಲ್ಲಿ ಬ್ರೈನ್, ನ್ಯೂರಾನ್ ಅಂತ ಕರಿತೀವಿ. ಈ ಥರ ಈ ಜೀವಕೋಶದ ಒಳಗಡೆ ಕ್ರೋಮೋಸೋಮ್ಸ್ ಇದೆ, ನ್ಯೂಕ್ಲಿಯಸ್ ಅಂತ ಇದೆ, ಒಂದು ನ್ಯೂಕ್ಲಿಯಸ್ ಒಳಗಡೆ ಕ್ರೋಮೋಸೋಮ್ಸ್. ಈಗ ಮನುಷ್ಯನಲ್ಲಿ 46 ವರ್ಣತಂತು ಕ್ರೋಮೋಸೋಮ್ಸ್, ಚಿಂಪ್ಯಾನ್ಸಿ 48, ಇಲಿ 40, ಹೀಗೆ ಪ್ರತಿಯೊಂದು ಜೀವಿಗೂ ನಿರ್ದಿಷ್ಟ ಸಂಖ್ಯೆಯ ವರ್ಣತಂತು ಇದೆ. ಈ ವರ್ಣತಂತು ಒಳಗಡೆ DNA ಇದೆ. DNA ಎಲ್ಲ ಅಲ್ಟಿಮೇಟ್ ಒಬ್ಬ ವ್ಯಕ್ತಿಲಿ ಅಂದರೆ DNA. ನೀವು ಏನೇ ಮಾಡಬೇಕು, ನಿಮ್ಮ ದೇಹದಲ್ಲಿ ಏನೇ ಕೆಲಸ ಆಗಬೇಕು ಅಂದರೆ DNA ಕಾರಣ. DNA ಅಲ್ಟಿಮೇಟ್ ಅಂತ ಹೇಳ್ಬೋದು. ನಿಮ್ಮ ಕಲರ್ ಆಗಿರ್ಬೋದು, ಬಣ್ಣ ಆಗಿರ್ಬೋದು, ಕೂದಲಾಗ್ಬೋದು, ಉಸಿರಾಡೋದು, ಉಸಿರು ಬಿಡೋದು, ಡೈಜೆಷನ್ನು, ಎಲ್ಲದಕ್ಕೂ ಅಲ್ಟಿಮೇಟ್ ಇದು DNA. ಆ DNA ಸರಿಯಾಗಿತ್ತು ಅಂದರೆ ನಾವು ಆರೋಗ್ಯವಂತರಾಗಿರ್ತೀವಿ.
DNA ಏನಾದರೂ ಬದಲಾವಣೆ ಆದರೆ, ಅದು ಅಷ್ಟು ಸುಲಭಕ್ಕೆ ಆಗಂಥದ್ದಲ್ಲ, ಅದು ಬದಲಾವಣೆ ಆದರೆ ಅದು ಜೆನೆಟಿಕ್ ಡಿಸಾರ್ಡರ್, ಅದು ತಲಾಂತರದಿಂದ ಬಂದಿರುತ್ತೆ. ಈ ಕೆಲವು ಫ್ಯಾಮಿಲಿಗಳಲ್ಲಿ ಡಯಾಬಿಟಿಕ್ಕು, ಮಧುಮೇಹ ಸಿವಿಯರ್, ತಾತಗಿರುತ್ತೆ, ತಂದೆಗಿರುತ್ತೆ, ಮೊಮ್ಮಕ್ಕಳಿಗಿರುತ್ತೆ, ಇಡೀ ಕುಟುಂಬಕ್ಕೆ ಇರುತ್ತೆ. ಒಬಿಸಿಟಿ, ಎಷ್ಟು ಫ್ಯಾಮಿಲಿಗಳು ನೀವು ನೋಡಿರ್ಬೋದು, ಇಡೀ ಕುಟುಂಬದಲ್ಲಿ ಎಲ್ಲರೂ ದಪ್ಪಕ್ಕಿರ್ತಾರೆ. ಕೆಲವರು ಪಾಪ ಅಂತಾರೆ ನಾನು ಏನೂ ತಿನ್ನೋದೇ ಇಲ್ಲ ಅಂತಾರೆ, ಹಂಗೂ ದಪ್ಪ ಇರ್ತಾರೆ. ಅಂದರೆ ಈ ಕಾಯಿಲೆಗಳು ನಿಮಗೆ ಇಷ್ಟನೋ, ನೀವು ಹೇಳಿದ್ರಿ ನಿಮಗೆ ಇಷ್ಟ ಬೇಕೋ ಬೇಡವೋ, ನಿಮ್ಮ ತಾತ ನಿಮಗೆ ಆಸ್ತಿ ಕೊಡ್ತಾರೋ ಇಲ್ವೋ, ಆದರೆ ಅವರ ಜೀನ್ಸ್ ಕೊಟ್ಟಿದ್ದಾರೆ, ಕಾಯಿಲೆಗಳನ್ನು ಧಾರಾಳವಾಗಿ ಕೊಟ್ಟಿರ್ತಾರೆ. ನಾನೊಂದು ತುಮಕೂರಲ್ಲಿ ಒಂದು ಫ್ಯಾಮಿಲಿದು ನಾನು ಮಾಧ್ಯಮದಲ್ಲಿ ನೋಡಿದೆ, ನಮ್ಮ ನ್ಯೂಸ್ ಪೇಪರ್ ನೋಡಿದೆ, ಇಡೀ ಕುಟುಂಬಕ್ಕೆ ಅಂಧತ್ವ ಅಂದರೆ ಕುರುಡು. ಹೌದು, ಅದು ಜೆನೆಟಿಕ್ ಮ್ಯೂಟೇಷನ್ ಏನಾಗಿದೆ ಅಂದರೆ ತಲತಲಾಂತರದಿಂದ ಆ ಒಂದು ಬ್ಲೈಂಡ್ನೆಸ್ ಮಾಡೋಂಥ ಮ್ಯೂಟೇಷನ್ ಏನಿದೆ DNA ಅದು ತಲತಲಾಂತರದಿಂದ ಬಂದ್ಬಿಟ್ಟಿದೆ ಅದು. ಹಾಗಾಗಿ ಕೆಲವೊಂದು ಇದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ವಿವರ ಕೊಡ್ತೀನಿ. ಈಗ 15,000ಕ್ಕೂ ಹೆಚ್ಚು ಜೆನೆಟಿಕ್ ಡಿಸಾರ್ಡರ್ ಇದೆ. 15,000. ನೀವು ಅನ್ಬೋದು ಅಯ್ಯೋ ಅಷ್ಟೊಂದಿದೆ, ಆದರೆ ನಾವು ಎಲ್ಲ ಚೆನ್ನಾಗಿದ್ದೀವಲ್ಲ, ಆರೋಗ್ಯವಂತರಾಗಿದ್ದೀವಲ್ಲ ಅಂತ ಅನಿಸುತ್ತಲ್ವ ನಿಮಗೆ 15,000 ಅಂತ ನಾನು ಹೇಳಿದಾಗ. ಈ 15,000 ಜೆನೆಟಿಕ್ ಡಿಸಾರ್ಡರ್ನ ನಾಲ್ಕು ಕೆಟಗರಿಯಾಗಿ ಮಾಡಿದ್ದೀವಿ. ಆ ಕೆಟಗರಿ ನೋಡಿದಾಗ ಗೊತ್ತಾಗುತ್ತೆ ನಮಗೆ. ಈಗ ಮೊದಲನೇದು ಸಿಂಗಲ್ ಜೀನ್ ಡಿಸಾರ್ಡರ್, ಅಥವಾ ಅದನ್ನು ಮೆಂಡಿಲಿಯನ್ ಡಿಸಾರ್ಡರ್ ಅಂತ ಅಂತಾರೆ ಟೆಕ್ನಿಕಲ್ ಆಗಿ. ಸಿಂಗಲ್ ಜೀನ್ ಡಿಸಾರ್ಡರ್ ಅಂದರೆ ನಮ್ಮಲ್ಲಿ 30,000 ಜೀನ್ ಇದೆ ನಮ್ಮ ದೇಹದಲ್ಲಿ, 30,000 ಜೀನ್ಸ್ ಇದೆ ಅಪ್ರಾಕ್ಸಿಮೇಟ್ ಅಂತ ಹೇಳಿದ್ರೆ, ಆ ಒಂದು ಜೀನಲ್ಲಿ ಏನಾದರೂ ಒಂದು ಬದಲಾವಣೆ, ಆ ಜೀನಲ್ಲಿ ಹೆಂಗಿರುತ್ತೆ ಅಂದರೆ ಆಲ್ಫಾಬೆಟ್ ಥರ ಮೆಸೇಜ್ ಇದೆ. ಇದು ಹೆಂಗೆ ಅಂದರೆ ಜೀನ್ಸ್ ಅಂದರೆ ಮೆಸೇಜ್, ಆ ಮೆಸೇಜು ಡಿಕೋಡ್ ಆಗುತ್ತೆ. ಡಿಕೋಡ್ ಆಗಿ ಫೈನಲು ನನಗೆ ಯಾವಾಗಲೂ ಆಶ್ಚರ್ಯ ಆಗೋದು ಅಂದರೆ ನಾವು ಅದ್ಭುತಗಳು ಹೇಳ್ತೀವಲ್ಲ, ಅದು ಯಾವುದೂ ಅದ್ಭುತ ಅಲ್ಲ, ಮನುಷ್ಯನೇ ಅದ್ಭುತ. ನಾವು ಒಂದೊಂದು ಮಾಲಿಕ್ಯುಲರ್ ಲೆವೆಲಲ್ಲಿ ನಮ್ಮ ದೇಹದಲ್ಲಿ ಏನೇನು ನಡೆಯುತ್ತೆ ಅದು ನೀವು ಓದ್ತಾ ಹೋದರೆ ಇದು ಸಾಧ್ಯನಾ ಅಂತ ನಾವು ಯೋಚನೆ ಮಾಡ್ತೀವಿ. ಆ ಥರ ಅಷ್ಟು ಅಕ್ಯುರೇಟ್, ಅದು ಅಕ್ಯುರೇಸಿ ಟು ದ ಕೋರ್, ಎಲ್ಲೂ ತಪ್ಪಾಗಲೇಬಾರ್ದು. ಅದು ತಪ್ಪಾದರೆ ಕಾಯಿಲೆ. ಆ ಲೆವೆಲಲ್ಲಿ ನಮ್ಮ ದೇಹ ಅದನ್ನು ಕಾಪಾಡ್ಕೊಂಡು ಬಂದಿರುತ್ತೆ. ಈ DNA ಒಂದು ಜೀನಲ್ಲಿ ಒಂದು ಆಲ್ಫಾಬೆಟ್, ನ್ಯೂಕ್ಲಿಯೋಟೈಡ್ ಅಂತ ಕರಿತೀವಿ ನಾವು, ಒಂದು ಎ ಅಂತ ಇರುತ್ತೆ, ಅದ್ರ ಬದಲು ಟಿ ಆಗಿಬಿಡುತ್ತೆ. ಒಂದೇ ಒಂದು ಲೆಟರ್ ಆದರೆ ಕಾಯಿಲೆಗಳು ಬರೋದು. ಇದನ್ನು ನಾವು ಸಿಂಗಲ್ ಜೀನ್ ಡಿಸಾರ್ಡರ್ ಅಂತ ಕರಿತೀವಿ. ಇದು ಬಹಳ ಮುಖ್ಯ, ಇದನ್ನ ಎಲ್ಲ ತಿಳ್ಕೊಂಡಿರಬೇಕು. ಕಾರಣ ಏನಂತಂದರೆ ಈ ಸಿಂಗಲ್ ಜೀನ್ ಡಿಸಾರ್ಡರ್ ಅಂತ ನಾವು ಏನಂದ್ವೋ ಇದರಲ್ಲಿ ಅದು ಇನ್ಹೆರಿಟೆನ್ಸ್ ಪ್ಯಾಟ್ರನ್ ಅಂತ ಇರುತ್ತೆ. ಕೆಲವು ಕಾಯಿಲೆಗಳು ಈಗ ಯಾಕೆ 15,000 ಇದ್ದರೂ ನಮ್ಗೆ ಅಷ್ಟೊಂದು ಕಾಣ್ತಾ ಇಲ್ಲ ಅಂತಂದರೆ, ಕೆಲವು ಈ ಜೆನೆಟಿಕ್ ಡಿಸಾರ್ಡರು ಬರಬೇಕು ಅಂದರೆ ತಂದೆಲೂ ಮ್ಯೂಟೇಷನ್ ಆಗಿರಬೇಕು, ತಾಯಿಲೂ ಮ್ಯೂಟೇಷನ್ ಆಗಿರಬೇಕು. ಎರಡೂ ಸೇರಿದಾಗ, ಎರಡು ನಕಲಿನಲ್ಲಿ ರೂಪಾಂತರ ಆದರೆ ಅದು ಮಗುಗೆ ಬರುತ್ತೆ. ಅದಕ್ಕೋಸ್ಕರ ನಾನು ಹೇಳೋದು, ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಸಂಬಂಧದಲ್ಲಿ ಮದುವೆ ಆಗಬೇಡಿ. ಕಾರಣ ಏನಂದರೆ, ಈಗ ನೀವು ನೋಡೋಕೆ ಚೆನ್ನಾಗಿದ್ದೀರಾ, ಕಾರಣ ನಿಮ್ಮಲ್ಲಿ ಮ್ಯೂಟೇಷನ್ ಒಂದು ಕಾಪಿ ಇದೆ, ಚೆನ್ನಾಗಿದ್ದೀರಾ, ಇನ್ನೊಂದು ಕಾಪಿ ನಾರ್ಮಲ್ ಇದೆ. ಈಗ ನಾನು ಚೆನ್ನಾಗಿದ್ದೀನಿ, ನನ್ನಲ್ಲಿ ನನಗೆ ಗೊತ್ತಿಲ್ಲ ಎಷ್ಟು ನನಗೆ ಮ್ಯೂಟೇಷನ್ ದೇಹದಲ್ಲಿದೆ ಗೊತ್ತಿಲ್ಲ, ಆದರೆ ಒಂದೊಂದು ಕಾಪಿ ಇದೆ, ಫೈನ್, ಐ ಆಮ್ ನಾರ್ಮಲ್. ಈಗ ಈ ಸಂಬಂಧದಲ್ಲಿ ಏನಾಗುತ್ತೆ ಅಂದರೆ ಸೋದರ ಮಾವನ್ನ ಮದುವೆ ಆಗ್ತಾರೆ. ಸೋದರ ಮಾವನ ಮದುವೆ ಆಗ್ಬೇಕಾದ್ರೆ ತಾಯಿ ಮತ್ತು ತಮ್ಮ ಇಬ್ಬರಿಗೂ ಆ ಮ್ಯೂಟೇಷನ್ಗಳು ಕ್ಯಾರಿ ಆಗಿರುತ್ತೆ. ತಾಯಿಯಿಂದ ಮಗಳಿಗೆ ಬಂದಿದೆ, ಈಗ ಸೋದರ ಮಾವನಲ್ಲೂ ಇದೆ, ಮಗಳಲ್ಲೂ ಇದೆ. ಮದುವೆ ಆಗ್ತಾರೆ, ಸೋದರ ಮಾವನು ಚೆನ್ನಾಗಿರ್ತಾರೆ, ಮಗಳು ಚೆನ್ನಾಗಿದ್ದಾಳೆ. ಮದುವೆ ಆದಾಗ 2 ಕಾಪಿ ಸೇರಿಕೊಳ್ಳುತ್ತಲ್ಲಿ. ಆವಾಗ ನಾವು ಮೆಂಟಲ್ ರಿಟಾರ್ಡೇಷನು, ಕಿವಿ ಕೇಳದೆ ಇರೋದು, ಕಣ್ಣು ಕಾಣದೇ ಇರೋದು, ಆಮೇಲೆ ಅಬ್ನಾರ್ಮಲ್ ಫೀಚರು, ತುಂಬ ಆ ಥರದ್ದು ಜೆನೆಟಿಕ್ ಡಿಸಾರ್ಡರ್ಸ್ಗಳು ನಾವು ನೋಡ್ಬೋದು. ಹಾಗಾಗಿ ಇಲ್ಲಿ 2 ಕಾಪಿ ಇದ್ದಾಗ ಬರುವಂಥ ಕಾಯಿಲೆಗಳು ಜಾಸ್ತಿ. ಕೆಲವು ಸಲ ಒಂದೇ ಕಾಪಿ ಇದ್ರೂ ಕೆಲವೊಂದು ಕಾಯಿಲೆ, ಹಂಟಿಂಗ್ಸ್ಟನ್ ಡಿಸೀಸ್ ಅಂತೀವಿ, ಕೆಲವೊಂದು ಕಾಯಿಲೆ ಅದೇನಾಗುತ್ತೆ ಅಂದರೆ ಒಂದೇ ಕಾಪಿ ಸಾಕು. ಈಗ ಹುಡುಗನಲ್ಲಿ ಏನೋ ಒಂದೇ ಕಾಪಿಲಿ ಮ್ಯೂಟೇಷನ್ ಇದೆ, ಹುಡುಗಿ ಚೆನ್ನಾಗಿದ್ದಾಳೆ, ಮದುವೆ ಆದಾಗ ಮಗುಗೆ ಬರುತ್ತದು. ಅಂದರೆ ಅದ್ರಲ್ಲಿ ರೇಷಿಯೋ ಇದೆ. ಇದು ರಿಸಿಸಿವ್ ಅಂತೀವಿ, ಡಾಮಿನೆಂಟ್ ಅಂತ ಅಂತೀವಿ. ಹಾಗಾಗಿ ಕೆಲವೊಂದು ಕಾಯಿಲೆ ಎಕ್ಸ್ ಲಿಂಕ್ಡ್ ಅಂತಂದರೆ ತಾಯಿ ಕ್ಯಾರಿಯರು, ತಂದೆ ಇಂದ ಬಂದಿರೋ ಅಂಥದ್ದು. ಈಗ ಎಕ್ಸ್ ವರ್ಣತಂತುವಿನಲ್ಲಿ ಒಂದು ಮ್ಯೂಟೇಷನ್ ಆಗಿದೆ. ಹೆಣ್ಮಕ್ಳಲ್ಲಿ 2 ಎಕ್ಸ್ ಇರೋದ್ರಿಂದ ಒಂದು ಹಾಳಾಗೋಗಿದ್ರು ಇನ್ನೊಂದು ಚೆನ್ನಾಗಿರುತ್ತೆ. ಸೊ ಅವ್ರು ಏನಿಲ್ಲ, ಕ್ಯಾರಿಯರ್ ಅವ್ರು ಗಂಡು ಮಗು ಹುಟ್ಟಿದ್ರೆ ಆ ಗಂಡು ಮಗುವಿಗೆ ಒಂದೇ ಎಕ್ಸ್ ಇರೋದ್ರಿಂದ ಮ್ಯೂಟೇಷನ್ ಆಗಿಬಿಟ್ಟಿರುತ್ತಲ್ಲಿ. ಹಾಗಾಗಿ ಎಕ್ಸ್ ಲಿಂಕ್ಡ್ ಅಂತೀವಿ, ವೈ ಲಿಂಕ್ಡ್ ಅಂತೀವಿ. ಇದು ಒಂದು ಕೆಟಗರಿ ಆಫ್ ಜೆನೆಟಿಕ್ ಡಿಸಾರ್ಡರ್. ಭಾಳ ಹುಷಾರಾಗಿರ್ಬೇಕು ನಾವು. ಯಾವುದೇ ಕಾರಣಕ್ಕೂ ಸಂಬಂಧದಲ್ಲಿ, ನಮ್ಮಲ್ಲಿ ಏನು ಅಂತಂದರೆ ಸಂಬಂಧದಲ್ಲಿ ಏನಕ್ಕೆ ಮದುವೆ ಆಗ್ತಾರೆ ಅಂದರೆ, ಅಯ್ಯೋ ಆಸ್ತಿ ಯಾರಿಗೋ ಹೊರಟೋಗುತ್ತೆ,
ನಾವಮ್ಮ ಸಂಬಂಧನ ಉಳಿಸ್ಕೋಬೇಕು, ತಾಯಿ ಮನೆದು ಸಂಬಂಧ ಉಳಿಸ್ಕೋಬೇಕು ಅಂತೆಲ್ಲ ನಾವು ಯೋಚನೆ ಮಾಡ್ತೀವಿ. ಆದರೆ ಸಂಬಂಧದಲ್ಲಿ ಈ ಥರ ಮದುವೆ ಆದಾಗ ಆ ಹುಟ್ಟುವ ಮಕ್ಕಳಿಗೆ ಬಹಳಷ್ಟು ಕಾಯಿಲೆ ಬರುವ ಸಾಧ್ಯತೆ ಇದೆ. ಕೆಲವರು ಅನ್ಬೋದು, ಅಯ್ಯೋ ನಾವು ಸಂಬಂಧದಲ್ಲಿ ಆಗಿದ್ದೀವಿ, ನಮಗೇನು ಬಂದಿಲ್ಲ ಅಂತ ಅನಿಸ್ಬೋದು. ಆದರೆ ಸಾಧ್ಯತೆ ಯಾಕಿದೆ ಅಂತ ಹೇಳಿದೆ ಅಂದರೆ, ರೇಷ್ಯೋ ನಾನು ಹೇಳಿದೆ, ಅದು 3:1 ರೇಷ್ಯೋ ಅಂತ. 4 ಮಕ್ಕಳಾದರೆ ಇಬ್ಬರು ಮಕ್ಕಳು ಕ್ಯಾರಿಯರು, ಒಂದಕ್ಕೆ ಕಾಯಿಲೆ, ಇನ್ನೊಂದು ನಾರ್ಮಲ್ಲು. ಅದು ಯಾವುದು ಅಂತ ಗೊತ್ತಿಲ್ಲ. ಮೊದಲನೇ ಮಗುನೇ ಕಾಯಿಲೆ ಇರ್ಬೋದು, ಎರಡನೇ ಮಗುವಿಗೆ ಕಾಯಿಲೆ. ಆದರೆ ನಮಗೆ ಆ ಪರ್ಮಿಟೇಷನ್ ಕಾಂಬಿನೇಷನಲ್ಲಿ ಗೊತ್ತಾಗೋದಿಲ್ಲ, ಗೆಮಿಟ್ ಸೆಗ್ರಿಗೇಷನ್ ಆಗಬೇಕಾರೆ. ಹಾಗಾಗಿ ಆದಷ್ಟು ಸಂಬಂಧದಲ್ಲಿ ಮದುವೆ ಆಗಲೇಬಾರ್ದು. ಸೊ ಬೈ ಚಾನ್ಸ್ ಆಗೋಯ್ತು, ಆಗ್ಬಿಟ್ಟಿದ್ದೀವಿ, ಏನೋ ಒಂದು ಕಾರಣ ಬಲವಂತವಾಗಿ ಆಯಿತು. ಈಗ ನಾವು ಏನು ಮಾಡೋದು? ಭಯ ಇದೆ. ಈಗ ನಮಗೆ ಅಬ್ನಾರ್ಮಲ್ ಮಗು ಹುಟ್ಬೋದು, ಮೆಂಟಲಿ ರಿಟಾರ್ಡೆಡ್ ಮಗು ಹುಟ್ಬೋದು. ಏನು ಅಂದರೆ ಅಲ್ಲೂ ಒಂದು ನಮಗೆ ಪ್ರಿಕಾಷನ್ ಇದೆ, ಪ್ರೀನೇಟಲ್ ಡಯಾಗ್ನೋಸಿಸ್ ಅಂತ ಇದೆ. ಅಂದರೆ ಈಗ ನಾನು ಗೊತ್ತು, ಈಗ ನಾವು ಸಂಬಂಧದಲ್ಲಿ ಮದುವೆ ಆಗಿದ್ದೀವಿ ಅಂತ. ಮದುವೆ ಆದಾಗ ಕ್ಯಾರಿಯರ್ ಸ್ಕ್ರೀನಿಂಗ್ ಅಂತ ಒಂದು ಸ್ಕ್ರೀನಿಂಗ್ ಇದೆ, ಜೆನೆಟಿಕ್ ಸ್ಕ್ರೀನಿಂಗ್ಗಳಿವೆಲ್ಲ ಇದು ಅವೈಲೇಬಲ್ ಇದೆ, ಜನಸಾಮಾನ್ಯರಿಗೆ ಗೊತ್ತಿಲ್ಲ ಅಷ್ಟೇ. ಈಗ ನನಗೆ ಅನುಮಾನ ಇದೆ, ಅಯ್ಯೋ ನಮ್ಮ ಫ್ಯಾಮಿಲಿಲಿ ಈ ಕಾಯಿಲೆ ಇತ್ತು, ಏನಾದರೂ ಮಗುಗೆ ಬಂದ್ಬಿಡ್ಬೋದು ಅಂತ. ನಾನೇನು ಮಾಡ್ತೀನಿ ಅಂದರೆ, ನಾನು ಅದರಲ್ಲಿ ನನಗೆ ಮ್ಯೂಟೇಷನ್ ಆಗಿದೆಯಾ ಅಂತ ನಾನು ಟೆಸ್ಟ್ ಮಾಡಿಸ್ಕೊತೀನಿ, ಆಮೇಲೆ ನನ್ನ ಪಾರ್ಟ್ನರ್ಗೂ ಟೆಸ್ಟ್ ಮಾಡಿಸ್ತೀನಿ. ಸೊ ಅಲ್ಲಿ ಕ್ಲಿಯರು, ಇಬ್ಬರಲ್ಲೂ ಏನಾದ್ರು ಇತ್ತು ಅಂದರೆ 100% ಮಗುಗೆ ಪ್ರಾಬ್ಲಮ್ ಆಗುತ್ತೆ. ಅಥವಾ ಒಬ್ರಿಗಿತ್ತು ಅಂದರೆ ಒಂದು ಕಾಪಿ ಇದ್ರೆ ಏನಾಗೋದಿಲ್ವಲ್ಲ, ಸೊ ತೊಂದರೆ ಇಲ್ಲ. ಅದಾದಮೇಲೆ ಪ್ರೆಗ್ನೆನ್ಸಿಲಿ ಬೇಕಾದಷ್ಟು ಪ್ರೀನೇಟಲ್ ಡಯಾಗ್ನೋಸಿಸ್ ಅಂತ ಇದೆ. ಮಗು ಚೆನ್ನಾಗಿದೆಯಾ ಇಲ್ವಾ, ಎಷ್ಟು ಬ್ಯೂಟಿಫುಲ್ ಸೈನ್ಸ್ ಇದೆ ಇವಾಗ ಅಂದರೆ, ಮಗು ಚೆನ್ನಾಗಿದೆಯಾ ಇಲ್ವಾ, ಅದಕ್ಕೇನಾದ್ರು ಕಾಯಿಲೆ ಬಂದಿದೆಯಾ, ಅದರ ಹಾರ್ಟ್ ಚೆನ್ನಾಗಿ ಕೆಲಸ ಮಾಡ್ತಿದೆಯಾ, ಇದೆಲ್ಲ ಟೆಸ್ಟ್ ಮಾಡ್ಬೋದು. ಪ್ರೀನೇಟಲ್ ಡಯಾಗ್ನೋಸಿಸ್ ಅಂತ, ಅದು ಪ್ರಸವ ಪೂರ್ವ ವೈದ್ಯಕೀಯ ತಳಿ ವಿಜ್ಞಾನದ ಪರೀಕ್ಷೆಗಳು. ಇದು ಮಗು ಅಂದರೆ ಗರ್ಭದಲ್ಲಿ ಇದ್ದಾಗಲೇ ಎಷ್ಟು ತಿಂಗಳಲ್ಲಿದ್ದಾಗ ಮಾಡ್ಕೋಬೇಕು? ಅದು ಫಸ್ಟ್ ಟ್ರೈಮಿಸ್ಟರ್, 2ನೇ ತಿಂಗಳಿಂದನೇ ಶುರು ಮಾಡ್ಬೋದು, ಗೊತ್ತಾಗೋಗ್ಬಿಡುತ್ತೆ. ಏನು ಮಾಡ್ತಾರೆ ಅಂದರೆ, ಅಲ್ಟ್ರಾಸೋನೋಗ್ರಫಿ ಅವೆಲ್ಲ ಮಾಡ್ತಾರೆ, ಅದರಲ್ಲಿ ಅಷ್ಟು ಕ್ಲಿಯರಾಗಿ ಗೊತ್ತಾಗಲ್ಲ. ಏನು ಮಾಡ್ತಾರೆ, ಆಮ್ನಿಯಾಟಿಕ್ ಫ್ಲೂಯಿಡ್ ಅಂತ ಇರುತ್ತೆ. ಈ ಮಗು, ಈ ಭ್ರೂಣ ಇದೆಯಲ್ಲ, ಅದ್ರ ಸುತ್ತ ಒಂದು ದ್ರವ ಇರುತ್ತೆ, ನೀರು ಅಂತಂತಾರೆ ನೋಡಿ, ಅದು ಹೆರಿಗೆ ಆಗಬೇಕಾರೆ ಅದನ್ನು ತಗೊಂತಾರೆ. ಅದರಲ್ಲಿ ಜೀವಕೋಶ ಇರುತ್ತೆ, ಅದನ್ನು ಬೆಳೆಸ್ತಾರೆ. ಕಲ್ಚರ್ ಅಂತ ಅಂತೀವಿ, ಅದನ್ನು ಸೆಲ್ ಕಲ್ಚರ್ ಅಂತ ಅಂತೀವಿ. ಅದನ್ನು ಜಾಸ್ತಿ ಮಾಡಿಬಿಟ್ಟು ಅದರಲ್ಲಿ DNA ಟೆಸ್ಟ್ ಮಾಡ್ತಾರೆ, ಕ್ರೋಮೋಸೋಮ್ ಟೆಸ್ಟ್ ಮಾಡ್ತಾರೆ. ಅದ್ಭುತವಾಗಿದೆ ಸೈನ್ಸ್ ಇದು. ಅದನ್ನೆಲ್ಲ ಟೆಸ್ಟ್ ಮಾಡಿ ಕರಾರುವಕ್ಕಾಗಿ 100% ಈ ಮಗುಗೆ ಈ ಕಾಯಿಲೆ ಇದೆ ಅಥವಾ ಇಲ್ಲ, ಅದಕ್ಕೆ 100ಕ್ಕೆ 100 ಅದು. ಅದರಲ್ಲಿ ಏನು 99% ಆ ಥರ ಏನಿಲ್ಲ, ಅದು ಕರೆಕ್ಟಾಗಿ 100% ಆ್ಯಕ್ಯುರಸಿ ಗೊತ್ತಾಗುತ್ತೆ. ಎಷ್ಟು ದಿನ ತಗೊಳ್ಳುತ್ತೆ ಟೆಸ್ಟ್ ಮಾಡೋಕ್ಕೆಲ್ಲ? ಟೆಸ್ಟ್ 1 ವಾರ 15 ದಿನ ಅಷ್ಟೇ. ಎಲ್ಲ ಕಡೆನೂ ಇದೆ, ಬೆಂಗಳೂರಲ್ಲೂ ಭಾಳಷ್ಟು ಸೆಂಟ್ ಜಾನ್ಸ್ ಹಾಸ್ಪಿಟಲ್ ಎಲ್ಲ ಇದೆ. ಕಾಯಿಲೆ ಇದೆ ಅಂದರೆ ಏನು ಮಾಡಬೇಕು ಮಕ್ಕಳು, ಅದು ತಂದೆ ತಾಯಿಗಳು ಅವಾಗ ಅದು ಡಿಸೈಡ್, ಅವರು ಕೌನ್ಸಿಲರ್ ಹತ್ರ ಹೋಗ್ತಾರೆ, ಕಳಿಸ್ತಾರೆ. ಈಗ ಮಗುಗೆ ಡಿಫೆಕ್ಟ್ ಇದೆ, ಕೌನ್ಸಿಲರ್ ಹತ್ರ ಕಳಿಸ್ತಾರೆ. ಕೌನ್ಸಿಲರು ಹೇಳ್ತಾರೆ, ನೋಡಿ ಇದೆಲ್ಲ ಹಿಂಗಿದೆ, ಈ ಥರ ಈ ಮಗು ಹಿಂಗೆ ಹುಟ್ಟಿದ್ರೆ ಇದಕ್ಕೆ ಈ ಥರ ತೊಂದರೆ ಇರುತ್ತೆ, ಏನು ಮಾಡ್ತೀರಾ ಅಂತ. ಇಲ್ಲಿ ಕೌನ್ಸಿಲಿಂಗಲ್ಲಿ ತಂದೆ ತಾಯಿಗಳದೇ ಫೈನಲ್ಲಿದು. ಕೆಲವು ಈ ವೆಸ್ಟರ್ನ್ ಕಂಟ್ರೀಸಲ್ಲಿ ಈ ಥರ ಏನಾದ್ರು ಆದರೂ ಉಳಿಸ್ಕೊಂತಾರೆ ಮಗುನ, ಆದರೂ ಪರವಾಗಿಲ್ಲ ನನಗೆ ಆ ಮಗು ಬೇಕು ಅನ್ನೋದು, ಆ ಥರನೂ ಇದ್ದಾರೆ. ಇಲ್ಲ ಬೇಡಪ್ಪ, ನಮಗೆ ಒಂದು ಚೆನ್ನಾಗಿರೋ ಮಗುನೇ ಸಾಕೋಕ್ಕಾಗಲ್ಲ, ಇನ್ನು ಅಬ್ನಾರ್ಮಲ್ ಮಗುನ, ಅದು ಅಂದರೆ ಲೈಫ್ ಟೈಮ್ ನೋಡ್ಕೋಬೇಕಾಗುತ್ತದು, ನಾಟ್ ಈಸಿ ಜಾಬ್. ಆ ಒಂದು ಎಮೋಷ್ನಲ್ ಆಗಿ ನಾನು ಅಯ್ಯೋ ಆ ಮಗು ಬೇಕು, ಅದನ್ನ ಹೆಂಗೆ ಸಾಯಿಸೋದು ಅನ್ನೋದೆಲ್ಲ ಯೋಚನೆ ಮಾಡ್ತಾ ಕೂತ್ರೆ ಆ ಮಗು ಹುಟ್ಟಿದ ಮೇಲೆ ಲೈಫ್ ಟೈಮ್ ಅದನ್ನ ನೋಡ್ಕೋಬೇಕು. ಅದೆಲ್ಲ ಯೋಚನೆ ಮಾಡಿ ತಂದೆ ತಾಯಿ ಡಿಸೈಡ್ ಮಾಡಿದ್ರೆ ಅದನ್ನ ಅಬಾರ್ಟ್ ಮಾಡ್ತಾರೆ. ಅದಕ್ಕೆ ಇದಿದೆ, ಅದು ಪರ್ಮಿಷನ್ ಇದೆ, ಅದು ಲೀಗಲಿ ಅದನ್ನು ಪರ್ಮಿಟ್ ಮಾಡಿದ್ದಾರೆ, ಅಬಾರ್ಟ್ ಮಾಡ್ಬೋದು. ಇಷ್ಟು ದಿನಗಳ ಒಳಗಡೆ ಅದು ಫಸ್ಟ್ ಟ್ರೈಮಿಸ್ಟರ್ ಸೆಕೆಂಡ್ ಒಳಗಡೆನೇ ಮಾಡಬೇಕು. ತುಂಬ ಅದು ಜಾಸ್ತಿ ಆದಂಗೆ ಆಗೋದಿಲ್ಲ ಅದು. ಹಾಗಾಗಿ ಫಸ್ಟ್ ಟ್ರೈಮಿಸ್ಟರ್ ಅಂದರೆ ಮೊದಲ 3 ತಿಂಗಳಲ್ಲೇ ಗೊತ್ತಾಗೋಗುತ್ತದು. ತುಂಬ ಚೆನ್ನಾಗಿ ಈಗ ಹೆಂಗಿದೆ ಅಂತಂದರೆ, ಮಾಲಿಕ್ಯುಲರ್ ಲೆವೆಲ್ ಡಯಾಗ್ನೋಸಿಸ್ ಇದೆಯಲ್ಲ, ನಮ್ಮ ಜನ ಗೊತ್ತಿಲ್ಲ ಅಷ್ಟೇ. ಆ ಲೆವೆಲಲ್ಲಿ, ಜೀನೋಮಿಕ್ ಲೆವೆಲಲ್ಲಿ ರಿಸರ್ಚ್ ನಡೆದಿದೆ, ಇದೆ, ಸವಲತ್ತಿದೆ, ಅದರದ್ದು ಸೌಲಭ್ಯ ಇದೆ. ಮತ್ತು ತುಂಬ ಜಾಸ್ತಿ ಏನೂ ಆಗೋದಿಲ್ಲ, ಅದು ಲಿಮಿಟೆಡ್, ನಮ್ಮ ಕೈಗೆ ಎಟ್ಕೊಂಥದ್ರಲ್ಲೇ ಇರೋದ್ರಿಂದ ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ. ಬಟ್ ಓಕೆ ಫೈನ್. ಇದು ಮೊದಲನೇ ಕ್ಯಾಟಗರಿ ನಾನು ಹೇಳಿದೆ, ಸಿಂಗಲ್ ಜೀನ್ ಡಿಸಾರ್ಡರ್ ಅಂತೇಳಿ, ಮೆಂಡಿಲಿಯನ್ ಡಿಸಾರ್ಡರ್ ಅಂತ. ನೆಕ್ಸ್ಟ್ ಲೆವೆಲ್ಲು ಕ್ರೋಮೋಸೋಮಲ್ ಡಿಸಾರ್ಡರ್ ಅಂತ, ತುಂಬ ಮುಖ್ಯ, ಎಲ್ಲ ಇದನ್ನ ತಿಳ್ಕೊಂಡೇ ಇರಬೇಕು. ಇಲ್ಲೊಂದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಅದನ್ನ ಹೇಳ್ತೀನಿ. ಕ್ರೋಮೋಸೋಮಲ್ ಡಿಸಾರ್ಡರ್ ಅಂದರೆ ನನ್ನಲ್ಲಿ 46 ವರ್ಣತಂತು ಅಷ್ಟೇ ಇರಬೇಕು, 47 ಆಗಬಾರ್ದು, 45 ಆಗಬಾರ್ದು. ಜಾಸ್ತಿ ಅಥವಾ ಸಾಮಾನ್ಯವಾಗಿ ನಾವು ಎಲ್ಲದಕ್ಕೂ ಬೇಕು ಅಂತ ಆಸೆ ಪಡ್ತೀವಿ, ಆದರೆ ಜಾಸ್ತಿ ಆದರೂ ಅದು ಡೇಂಜರು, ಕಮ್ಮಿ ಆದ್ರೂ ತೊಂದರೆನೇ. ಹೈಪೋ ಎರಡೂ ಕಷ್ಟನೇ. 46 ಇರಬೇಕು. ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಮಗುವಿನಲ್ಲಿ 46 ಬದಲು 47 ಇರುತ್ತೆ.
47 ವರ್ಣತಂತು ಇರುತ್ತೆ. ಅದು ಕಾಯಿಲೆ. ಮೆಂಟಲಿ ರಿಟಾರ್ಡೆಟಿವ್ ನೀವೆಲ್ಲ ನೋಡಿರ್ಬೋದು, ಈ ಮೆಂಟಲಿ ಚಾಲೆಂಜ್ ಮಕ್ಕಳುಗಳಿರುತ್ತೆ. ಬೇಕಾದಷ್ಟು ನಾವು ಸೆಲೆಬ್ರಿಟಿಗಳಲ್ಲೇ ನೋಡಿದ್ದೀವಿ, ಆ ಮಗುಗೆ ಆ ಥರ ಆಗಿತ್ತು ಅಂತೆಲ್ಲ ಶೋಗಳಲ್ಲೆಲ್ಲ ತೋರಿಸಿರ್ತಾರಲ್ಲ. ಕಾರಣ ಏನು ಅಂತಂದರೆ ಕ್ರೋಮೋಸೋಮಲ್ ಡಿಸಾರ್ಡರ್. ಅದು ವೂಲ್ಫರ್ಶಾನ್ ಸಿಂಡ್ರೋಮ್ ಅನ್ನೋ ಅದು ಒಂದು ಸೆಲೆಬ್ರಿಟಿಗೆ ಆ ಮಗುನ ತೋರಿಸಿದ್ರು. ಅದು ವೂಲ್ಫರ್ಶಾನ್ ಸಿಂಡ್ರೋಮ್ ಅಂತ ನಾವು ಹೇಳ್ಬೋದು. ಆ ರೀತಿ ಈ ಜಾಸ್ತಿ ಆದಾಗ್ಲೂ ಡೌನ್ ಸಿಂಡ್ರೋಮು ತುಂಬ ಕಾಮನ್ ಸರ್. ಈಗ ನೀವೆಲ್ಲ ಸುಮ್ಮನೆ ಈ ಸಿಟಿಗೆ ಒಂದು ರೌಂಡ್ ಹೋಗಿ ನೋಡ್ಕೊಂಬನ್ನಿ. ಈ ದೇವಸ್ಥಾನದಲ್ಲೋ ಮಾರ್ಕೆಟಲ್ಲೋ ಮಗು ಒಬ್ಬ ದಪ್ಪಕ್ಕಿರ್ತಾನೆ, ಅವನು ಮೊಂಗಲಾಯ್ಡ್ ಫೇಸ್ ಅಂತೀವನ್ನ, ಮೂಗು ಚಪ್ಪಟೆ ಆಗಿರುತ್ತೆ, ತಂದೆ ತಾಯಿಯವನ್ನ ಕೈ ಹಿಡ್ಕೊಂಡು ಅಥವಾ ಮಗಳನ್ನ ಕೈ ಹಿಡ್ಕೊಂಡು ಹೋಗ್ತಿರ್ತವೆ, ನಾಲ್ಗೆ ಚಾಚಿರ್ತವೆ, ಒಂಥರ ಇದು ನೋಡಿದ ತಕ್ಷಣ ಇದು ಅಬ್ನಾರ್ಮಲ್ ಅಂತ ಗೊತ್ತಾಗೋಗ್ಬಿಡುತ್ತೆ. ಅದು ಡೌನ್ ಸಿಂಡ್ರೋಮ್ ಅಂತ ನಾವು ಹೇಳ್ತೀವಿ. ಅದರಲ್ಲಿ 21ನೇ ಟ್ರೈಸೋಮಿ 21 ಅಂತ 21ನೆಯ ವರ್ಣತಂತು ಇದೆಯಲ್ಲ, 1 2 3 4 ಅಂತ ಇರುತ್ತೆ ವರ್ಣತಂತುಗಳು. 21ನೇ ವರ್ಣತಂತು 2 ಬದಲು 3 ಇರುತ್ತೆ. ಬರೀ ಒಂದು ಸಣ್ಣದದು ಸಣ್ಣ ವರ್ಣತಂತು 3 ಇರೋದ್ರಿಂದ 2 ಬದಲು ಡೌನ್ ಸಿಂಡ್ರೋಮ್. 600 ಮಕ್ಕಳಲ್ಲಿ 1 ಮಕ್ಕಳಿಗೆ ಈ ಥರ ಬರುತ್ತೆ ಕಾಯಿಲೆ. ಡೌನ್ ಸಿಂಡ್ರೋಮು, ಪಟಾಸು, ಎಡ್ವರ್ಡ್ಸು ಅಥವಾ ಕ್ಲೈನಿಫಿಲ್ಟರ್ಸ್ ಅಂತ ನಾನು ಹೇಳಿದೆ. ಪುರುಷರಲ್ಲಿ ಇದು ಸೆಕ್ಸ್ ಕ್ರೋಮೋಸೋಮಲ್ಲಿ ಏನಾದ್ರು ತೊಂದರೆ ಆದರೆ, ಅದೇ ಥರ ಮಹಿಳೆಯರಲ್ಲೂ ಟರ್ನರ್ ಸಿಂಡ್ರೋಮ್ ಅಂತ ಇದೆ. ಈ ಹೆಣ್ಮಕ್ಳು ಹೆಂಗೆ ಅಂತಂದರೆ, ಹೆಣ್ಮಕ್ಳು ಹಂಗಿರ್ತಾರೆ, ಒಳಗಡೆ ಯೂಟ್ರಸ್ಸು ಫೆಲೋಪಿಯನ್ ಏನೂ ಇರೋದಿಲ್ಲ. ಆ ಮಕ್ಕಳಿಗೆ ಋತುಮತಿಯರೇ ಆಗಿರಲ್ಲ. ತುಂಬ ಕಡೆ ಏನಾಗುತ್ತೆ ಅಂದರೆ, ಇದೆಲ್ಲ ಫೈನಲಿ ಕೋರ್ಟ್ಗೆ ಡಿಸ್ಪ್ಯೂಟ್ ಹೋಗ್ತಾರೆ ಅವರು, ಹೆಂಗೆ ಅಂದರೆ ಡೈವೋರ್ಸ್ಗೆ. ಆ ಮದುವೆ ಮಾಡಿಬಿಡ್ತಾರೆ. ಆ ಹುಡುಗಿಗೆ ಋತುಸ್ರಾವನೇ ಶುರು ಆಗಿರೋದಿಲ್ಲ, ಅದನ್ನು ಮದುವೆ ಮಾಡಿಬಿಡ್ತಾರೆ. ಕಾರಣ ಏನಂದರೆ ಮದುವೆ ಆದಮೇಲೆ ಸರಿ ಆಗಿಬಿಡುತ್ತೆ. ಹಳ್ಳಿಗಳಲ್ಲಿ ಅದೊಂದು ಇರುತ್ತೆ ಮಿತ್, ಅಯ್ಯೋ ಪಾಪ ವೀಕ್ ಇದ್ದಾಳೆ, ಮದುವೆ ಆದಮೇಲೆ ಎಲ್ಲ ಸರಿ ಆಗೋಗುತ್ತೆ, ಅದಕ್ಕದೇ ಸರಿ ಆಗಿಬಿಡುತ್ತೆ ಅಂತ. ಮದುವೆ ಆದಮೇಲೂ ಸರಿ ಆಗಲ್ಲ, ಏಕೆಂದರೆ ಅದು ಜೆನೆಟಿಕ್ ಪ್ರಾಬ್ಲಮ್ಮು. ಹಾಗಾಗಿ ಏನಾಗುತ್ತೆ, ಮದುವೆ ಆದಮೇಲೂ ಋತುಮತಿ ಆಗಲ್ಲ, ಅವಳಿಗೆ ಫರ್ಟಿಲಿಟಿ ಇರೋದಿಲ್ಲ, ಅವಳು ಹೆಣ್ಣೇ ಅಲ್ಲ, ಅರ್ಧಂಬರ್ಧ ಒಳಗಡೆ ಬ್ರೆಸ್ಟ್ ಡೆವಲಪ್ಮೆಂಟ್ ಇರೋದಿಲ್ಲ. ಆಮೇಲೆ ಸ್ವಲ್ಪ ಬಿಹೇವಿಯರಲ್ ಇದು ನೋಡಿದ್ರೆ ತುಂಬ ಸ್ವಲ್ಪ ಎಕ್ಸ್ಪರ್ಟ್ ಇದ್ದವ್ರಿಗೆ ಗೊತ್ತಾಗೋಗುತ್ತೆ ಇದೇನೋ ಸ್ವಲ್ಪ ತೊಂದರೆ ಇದೆ ಅಂತೇಳಿ. ಇದು ವರ್ಣತಂತುವಿನಿಂದ ಬರೋಂಥದ್ದು. ಇದಕ್ಕೆ ಮುಖ್ಯ ಕಾರಣ ತಂದೆ ಅಥವಾ ತಾಯಿಯದು, ಅದರಲ್ಲಿ ಎಸ್ಪೆಷಲಿ ಇನ್ಕ್ರೀಸ್ಡ್ ಮೆಟರ್ನಲ್ ಏಜ್. ವಯಸ್ಸಾದಾಗ ತಾಯಿ ಮಗುನ ಪಡೆದ್ರೆ ಈ ಥರದ ಮಕ್ಕಳು ಹುಟ್ಟುವ ಸಾಧ್ಯತೆ ಅಧಿಕ. ಅದೇ ಮೇನ್ ರೀಸನು. ಅದ್ರ ಜೊತೆಗೆ ತಂದೆ ತಾಯಿ ಸೇವಿಸುವ ಆಹಾರ ಆಗಿರ್ಬೋದು, ಈ ಜಂಕ್ ಫುಡ್ ಆಗಿರ್ಬೋದು, ಇವೆಲ್ಲ ಏನಾಗುತ್ತೆ, ಮ್ಯೂಟೇಷನ್ ಆಗುತ್ತೆ. ಅದು ಹೆಂಗೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಅವರು ಸೇವಿಸುವ ಆಹಾರ, ಅವ್ರ ಲೈಫ್ ಸ್ಟೈಲು. ಈಗ ಸ್ಮೋಕ್ ಮಾಡ್ಬೋದು, ಫೀಟಲ್ ಆಲ್ಕೋಹಾಲ್ ಸಿಂಡ್ರೋಮ್ ಅಂತ ಇದೆ. ಪ್ರೆಗ್ನೆನ್ಸಿಲಿ ಯಾರು ಆಲ್ಕೋಹಾಲ್ನ ಸೇವನೆ ಮಾಡ್ತಾರೆ ಅವ್ರಿಗೆ ಹುಟ್ಟುವ ಮಕ್ಕಳಿಗೆ ಮೆಂಟಲ್ ರಿಟಾರ್ಡೇಷನ್ ಆಗುತ್ತೆ. ಈಗ ನೋಡಿ MNCಲಿ ಎಲ್ಲ IT ಇರ್ತಾರೆ. ಅಂದರೆ ವೆಸ್ಟ್ರನ್ ಟ್ರೆಂಡ್ ಹೆಂಗಿದೆ ಅಂತಂದರೆ, ಸ್ಮೋಕಿಂಗು ಆಲ್ಕೋಹಾಲು ಅದೇನು ದೊಡ್ಡದು ಅಂತ ಅನಿಸೋದಿಲ್ಲ. ಆದರೆ ನಮ್ಮ ದೇಶದಲ್ಲಿ ಮಹಿಳೆಗೆ, ಹೆಣ್ಣಿಗೆ ಯಾಕೆ ಅಷ್ಟೊಂದು ಒಂದು ಒಳ್ಳೆ ಸ್ಥಾನ ಕೊಟ್ಟಿರೋದು ಅಂದರೆ, ಒಂದು ವ್ಯಕ್ತಿಯ ಜೀವನನ ಡಿಸೈಡ್ ಮಾಡೋದೇ ಹೆಣ್ಣು. ತಾಯಿಯಾಗಿ ಅವಳು ಗರ್ಭಾವಸ್ಥೆಯಲ್ಲಿ ಇದ್ದಾಗ ಎಷ್ಟು ಕೇರ್ಫುಲ್ಲಾಗಿ ಇರ್ತಾಳೆ ಅವಳು ಅಂದರೆ, ಅದರ ಮೇಲೆ ಆ ಮಗುವಿನ ಭವಿಷ್ಯ ನಿರ್ಧಾರ ಆಗುತ್ತೆ. ಸೊ 2 ಹೇಳಿದ್ರಿ ನೀವು, 3ನೇದು 4. ಈಗ ಈ ವಯಸ್ಸಾದಾಗ ಯಾಕೆ ಇದಾಗುತ್ತೆ ಅಂದರೆ ಅನಿಸ್ಬೋದು. ಈಗ ಕೆಲವ್ರಿಗೆ ಅನಿಸುತ್ತೆ, ಅಯ್ಯೋ ಇವ್ರು ಏನೋ ಹೇಳ್ತಾ ಇದ್ದಾರೆ, ಈ ಸೆಲೆಬ್ರಿಟಿಗಳು 40 ವರ್ಷ ಆದಮೇಲೆ ಸುಮಾರು ಜನ ಇದ್ದಾರೆ, 40 45 ಆದಮೇಲೆ ಮಗು ಆಗುತ್ತೆ, ಏನು ಚೆನ್ನಾಗಿದ್ದಾರಲ್ಲ, ಹೆಂಗೆ ಯಾವುದಕ್ಕೂ ತಾಳೆನೇ ಆಗ್ತಾ ಇಲ್ವಲ್ಲ ಅಂತ ಅನಿಸ್ಬೋದು. ಕಾರಣ ಏನಂದರೆ, ಸೆಲೆಬ್ರಿಟಿಗಳು ಅವರೆಲ್ಲ ಎಲ್ಲಿ ಹೋಗ್ತಾರೆ ಅಂದರೆ ದೊಡ್ಡ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಅಲ್ಲಿ ಗೈನಕಾಲಜಿಸ್ಟ್ ಕಮ್ ಜೆನೆಟಿಸ್ಟ್ ಅವರು ಒಂದು ಟೀಮೇ ಇರುತ್ತೆ ಅಲ್ಲಿ. ಈಗ ಇವ್ರಿಗೆ ವಯಸ್ಸಾಗಿದೆ ಅಂದ ತಕ್ಷಣ ರೆಫರಲ್ ಮಾಡ್ತಾರೆ ಜೆನೆಟಿಸ್ಟ್ ಹತ್ರ. ಅಲ್ಲಿ ಹೋಗ್ತಾರೆ, ನಿಮ್ಗೆ ಎಷ್ಟು ವಯಸ್ಸು, ನಿಮ್ಮ ಎಥಿನಿಸಿಟಿ ಏನು ಎಲ್ಲ ತಗೊಂತಾರೆ. ಪ್ರತಿ ಸಲ ಅವರಿಗೆ ಚೆಕ್ ಮಾಡ್ತಾರೆ, ಅಲ್ಟ್ರಾಸೌಂಡ್ ಸ್ಕ್ಯಾನು, ಇದು ನನ್ನ ಪ್ರಿನೇಟಲ್ ಡಯಾಗ್ನೋಸಿಸ್ ಎಲ್ಲ ಇದ್ನಲ್ಲ, ಫಸ್ಟ್ 1 or 2 ಮಂತ್ಸಲ್ಲೇ ಗೊತ್ತಾಗುತ್ತೆ. ಮಗು ತೊಂದರೆ ಇದೆ ಅಂದರೆ ಅಬಾಟ್ ಮಾಡ್ತಾರೆ. ಇದು ಹೆಂಗೆ ಅಂದರೆ ನಮ್ಗೆ ಯಾರಿಗೂ ಗೊತ್ತಿರೋದಿಲ್ಲ. ಈಗ ಅವ್ರಿಗೇನೋ ಒಂದು ಮಗು ಹುಟ್ಟಿತು, ಅದು ಎಷ್ಟನೇ ಮಗು, ಅದಕ್ಕೆ ಮೊದಲು ಎಷ್ಟು ಅಬಾರ್ಷನ್ ಆಗಿತ್ತು ಯಾರು ಗೊತ್ತು. ನಾವು ನೋಡೋದು ಏನು ಅಂದರೆ, ನಮ್ಮ ಕಣ್ಣು ಕಾಣೋದು ಅವ್ರಿಗೆ ವಯಸ್ಸಾಗಿದೆ, ಮಗು ಚೆನ್ನಾಗಿದೆ, ನನ್ನ ಕೆರಿಯರ್ ನನಗೆ ಮುಖ್ಯ. ಅದಕ್ಕೋಸ್ಕರ ಹೆಣ್ಣು ಎಲ್ಲೋ ಕಡೆ ಕಾಂಪ್ರಮೈಸ್ ಆಗಬೇಕು. ಕೆರಿಯರಲ್ಲಿ ನಾನು ಏನೇ ಮಾಡ್ಬೋದು, ನಾನು ದೊಡ್ಡದೇನೋ ಅಚೀವ್ ಮಾಡ್ಬೋದು, ಅಟ್ ದ ಎಂಡ್ ಆಫ್ ದ ಡೇ ನನ್ನ ಮಗು ಅಬ್ನಾರ್ಮಲ್ ಅಂದರೆ ನಂದು ಎಲ್ಲದು ಪ್ರಯೋಜನವೇ ಇಲ್ಲ. ಹಾಗಾಗಿ ವಯಸ್ಸಿಗೂ ಇದಕ್ಕೂ ಏನು ಸಂಬಂಧ ಅಂತ ನೀವೇನಾದರೂ ಕೇಳೋದಾದರೆ, ತಾಯಿ ವಯಸ್ಸು ಭಾಳ ಮುಖ್ಯ. ಗಂಡಸಿಂದ ಅಷ್ಟೊಂದು ಕೌಂಟ್ ಆಗೋದಿಲ್ಲ. ಅವನಿಗೆ 40 45 ಆದ್ರೂ ಏನು ಅಂಥ ಒಂದು ಎಫೆಕ್ಟ್ ಆಗಲ್ಲ. ಆದರೆ ತಾಯಿ ಕರೆಕ್ಟ್ ವಯಸ್ಸು
ಮಗು ಅಥವಾ ಮದುವೆಗೆ ಅಂದರೆ 22 ವರ್ಷದಿಂದ 28 ವರ್ಷದ ಒಳಗಡೆ ಮದುವೆಯಾಗಿ 28 ಜಾಸ್ತಿನೇ ಅದರ ಒಳಗಡೆ ಮದುವೆಯಾಗಿ ಮಗು ಆದರೆ ಖಂಡಿತವಾಗ್ಲೂ ದಟ್ ಈಸ್ ದ ಒಂದು ಎಕ್ಸಾಕ್ಟ್ ಏಜ್. ಅದು ನಿಮಗೆ ಒಳ್ಳೆ ಆರೋಗ್ಯವಂತ ಮಗು ಪಡಿಬೇಕು ನೀವು ಅಂತಂದರೆ ಇದು 28 ಮೇಲೆ ರಿಸ್ಕ್ ಶುರು ಆಗಿಬಿಡುತ್ತೆ. 30 ಮೇಲೆ ರಿಸ್ಕೇ. ಅದು ಯಾವುದೋ ಒಂದು ಪಾಯಿಂಟಲ್ಲಿ ಪೋಸ್ಟ್ಪೋನ್ ಮಾಡ್ತಾ ಬರ್ತಾರೆ. ಇವಾಗ ಯಂಗ್ಸ್ಟರ್ಸು ಮದುವೆ ಆಗೋಕ್ಕೆ ಇಷ್ಟ ಇಲ್ಲ, 30 ಮೇಲೇ ಆಗೋದು. ಮದುವೆ ಆಗಿ ಒಂದು 4 ವರ್ಷ ಬೇಡ, ಆಮೇಲೆ ಮಗು. ಇಂಥ ಸಂದರ್ಭದಲ್ಲಿ ಅಟ್ ದ ಎಂಡ್ ಆಫ್ ದ ಡೇ ಏನಾಗುತ್ತೆ, ಅಬ್ನಾರ್ಮಲ್ ಮಗು ಹುಟ್ಟಿದಾಗ ಅವ್ರ ಜೀವನವೇ ಒಂಥರ ನರಕನೇ ಆಗುತ್ತೆ. ಮಗುನ ಬಿಡೋಗೂ ಇಲ್ಲ, ಅದನ್ನು ಕಟ್ಕೊಳ್ಳೋಕ್ಕೂ ಆಗಲ್ಲ. ಕಾರಣ ಏನಂದರೆ ಈ ಅಂಡಾಣು, ಈಗ ಮಹಿಳೆಯಲ್ಲಿ ಎಗ್ಸ್ ಅಂತೀವಲ್ವ, ಅಂಡಾಣುಗಳು ಅದು, ಮತ್ತು ಪುರುಷರಲ್ಲಿ ವೀರ್ಯಾಣು, ಇದೆರಡೇ ಮೂಲ ಕಾರಣ ಒಂದು ಮಗು ಹುಟ್ಟಬೇಕು ಅಂದರೆ. ಈ ಅಂಡಾಣುಗಳು ಯಾವಾಗ ಉತ್ಪತ್ತಿಯಾಗುತ್ತೆ ಅಂದರೆ ಆ ಮಗು ತಾಯಿ ಹೊಟ್ಟೆ ಒಳಗಿರುತ್ತಲ್ಲ ಆವಾಗ ಅಂಡಾಣು ಬಿಡುಗಡೆಯಾಗಿರುತ್ತೆ. ಭ್ರೂಣದಲ್ಲಿ ಈ ಎಗ್ಸ್ಗಳು ಬಿಡುಗಡೆಯಾಗೋದು 30,000 ಎಗ್ಸ್ಗಳು ಭ್ರೂಣದಲ್ಲಿ ಬಿಡುಗಡೆಯಾಗಿ ಅದು ಹಂಗೆ ಸ್ಟೋರ್ ಆಗಿರುತ್ತೆ. ಅದು ಸಮಾಧಿ ಸ್ಥಿತಿಯಲ್ಲಿ ಇರುತ್ತದು. ಆಮೇಲೆ ಆ ಹುಡುಗಿ ಒಂದು ಹದಿಹರಿಯಕ್ಕೆ ಬರ್ತಾಳಲ್ವಾ, ಒಂದು ಅಡಲಸೆಂಟ್ ಅಂತ ಹೇಳ್ತೀವಲ್ಲ, ಆಗ ಆ ಬಾಡಿ ಎಲ್ಲ ಚೆನ್ನಾಗಿ ಗ್ರೋತ್ ಆಗುತ್ತೆ, ಹಾರ್ಮೋನ್ಸ್ ಎಲ್ಲ ಟ್ರಿಗರ್ ಆಗೋಕ್ಕೆ ಶುರು ಆಗುತ್ತೆ. ಅವಾಗೇನಾಗುತ್ತೆ, ಈ ಅಂಡಾಣುಗಳು ಒಂದೊಂದೇ ಪ್ರತಿ ತಿಂಗಳು ಬಿಡುಗಡೆಯಾಗುತ್ತೆ. ಈ ಮೆನಿಸ್ಟ್ರೇಷನ್ ಅಂದರೆ ಅದೇನೆ, ಮೆನಿಸ್ಟ್ರೇಷನ್ ಅಂತ ನಾವು ಏನು ಹೇಳ್ತೀವಿ, ಅಂಡಾಣು ಬಿಡುಗಡೆ ಆಗುತ್ತೆ, ಅದು ಫರ್ಟಿಲೈಸ್ ಆಗಲ್ಲ. ಫರ್ಟಿಲೈಸ್ ಆಗದೇ ಇದ್ದಾಗ ಅದು ವೇಸ್ಟ್. ಅದು ಸೊ ಅದು ರಕ್ತಸ್ರಾವ ಆಗಿ ಎಂಡೋಮೆಟ್ರಿಯಲ್ಲೋ ಅದು ಎಲ್ಲ ಈಚೆ ಬರುತ್ತೆ. ಅದನ್ನು ಋತುಸ್ರಾವ ಅಂತ. ಋತುಸ್ರಾವ ಯಾರಿಗಾಗುತ್ತೆ, ಅವಳು ಫರ್ಟಿಲಿಟಿ ಇದೆ ಅವಳಿಗೆ ಅಂತ ಅರ್ಥ. ಇದೇನಾಗುತ್ತೆ, ಈಗ ಶುರು ಆಗುತ್ತಾ, 12 ವರ್ಷಕ್ಕೆ ಶುರು ಆಗುತ್ತಾ. ಇಲ್ಲಿ ಹೆಂಗೆ ಅಂದರೆ ಈ 30,000 ಎಗ್ ಇರುತ್ತಲ್ಲ, ಅದು ಅವಳು ಒಂದು 12 ವರ್ಷ ಅಷ್ಟು ಬರೋಷ್ಟರಲ್ಲಿ 3,000 ಆಗುತ್ತೆ. ಏನಕ್ಕೆ ಅಂದರೆ ದೇಹದೊಳಗಿದ್ದಾಗ ನಾವು ಈ ಬೇಕಾದಷ್ಟು ವಿಷಗಳನ್ನು ತಗೊಂಡಿರ್ತೀವಿ, ಕಲರಿಂಗ್ ಏಜೆಂಟು, ಪ್ರಿಸರ್ವೇಟಿವ್ಸು, ಆಹಾರದಲ್ಲಿ ಕಲಬೆರಿಕೆ, ಕೀಟನಾಶ, ಏನಾಗುತ್ತೆ ಅವೆಲ್ಲ ಸಾಯ್ತಾ ಬರುತ್ತೆ. ಎಟ್ರೇಷಿಯಾ ಅಂತ ಕರಿತೀವನ್ನ. ಸತ್ತು 3,000 ಒಂದು ನಂಬರ್ ಅಪ್ರಾಕ್ಸಿಮೇಟ್ ಇರುತ್ತೆ. ಪ್ರತಿ ತಿಂಗಳು ಒಂದೊಂದು ಅಂಡಾಣು ಬಿಡುಗಡೆ ಆಗುತ್ತೆ. ಈ 3,000ದಲ್ಲಿ ಕಾಂಪಿಟೇಷನು, ಈ 3,000 ಜನ ಇದ್ದೀವಿ ನಾವು, ಯಾರು ಫಸ್ಟ್ ಹೋಗಬೇಕು, ಯಾವುದು ದಿ ಬೆಸ್ಟು, ತುಂಬ ಚೆನ್ನಾಗಿರುತ್ತೆ, ಅದು ಮುಂದೆ ಫಸ್ಟ್ ರಿಲೀಸ್ ಆಗ್ತಾ ಬರುತ್ತೆ 3,000ದಲ್ಲಿ. ಸೊ ವೀರ್ಯಾಣುನಲ್ಲಿ ಹೇಗೆ ಕಾಂಪಿಟೇಷನ್ ಇದೆ, ಹಾಗೆ ಅಂಡಾಣುನಲ್ಲಿ ಕಾಂಪಿಟೇಷನ್ ಇರುತ್ತೆ. ಇದು ಹೆಂಗೆ ಅಂದರೆ ನಾನು ಹೇಳಿದೆ, ಮನುಷ್ಯನ ದೇಹ ವಿಸ್ಮಯ. ಇದನ್ನು ನೀವು ತಿಳಿತಾ ಹೋಗ್ತಾ ಇದ್ದರೆ ಕೊನೆಗೆ ನಾವು ಎಲ್ಲಿ ಮುಟ್ತೀವಿ ಗೊತ್ತಿಲ್ಲ. ನಮ್ಗೆ ಆಶ್ಚರ್ಯ ಆಗುತ್ತೆ, ನಮಗೆ ಇದೆಲ್ಲ ಹೆಂಗೆ ಸಾಧ್ಯ, ಇದೆಲ್ಲ. ಅದರಲ್ಲೂ ಇದುವರೆಗೂ ಯಾವ ಅಂಡಾಣು ಬಿಡುಗಡೆ, ಯಾವ ಕ್ಲೂ ಇಂದ ಬಿಡುಗಡೆ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ. ಇಷ್ಟೆಲ್ಲ ಸೈನ್ಸ್ ಮುಂದುವರೆದ್ರು 30,000 ಇದೆ, ಅದರಲ್ಲಿ ಒಂದೇ ಒಂದು ಬಿಡುಗಡೆ ಆಗಬೇಕು. 30,000ದಲ್ಲಿ ಒಂದು ಅಂದರೆ ಅದು ದಿ ಬೆಸ್ಟ್ ಅನ್ನೋದು ಬಿಡುಗಡೆ ಆಗಬೇಕು. ಯಾವಾಗಿಂದ ಶುರು ಆಗುತ್ತದು, 12 ವರ್ಷ, ಈಗ ಇನ್ನೂ ಕಮ್ಮಿ ಆಗಿದೆ, 6 ವರ್ಷ 7 ವರ್ಷದಿಂದನೇ. ಪ್ರತಿ ತಿಂಗಳು ಒಂದು ವರ್ಷಕ್ಕೆ 12. ನೀವು ಎಷ್ಟು ಲೆಕ್ಕ ಆಗ್ತಾ ಬನ್ನಿ, ನಿಮ್ಗೆ ಏನಾಗುತ್ತೆ, 30 ವರ್ಷಕ್ಕೆ ಬರೋಷ್ಟರಲ್ಲಿ ಯಾವುದು ಚೆನ್ನಾಗಿರುತ್ತೆ ಎಲ್ಲ ಖಾಲಿಯಾಗಿಬಿಡುತ್ತೆ. ಆ ಒಂದು ರಿಸರ್ವಾಯರಲ್ಲಿ ಎಲ್ಲ ಖಾಲಿಯಾಗೋಗಿ ಕೊನೆಗೆ ಉಳ್ಕೊಂಡಿರೋದೇನು ಅಂದರೆ, ಉಳ್ಕೊಂಡಿರೋದ್ರಲ್ಲೇ ಕಾಂಪಿಟೇಷನ್ ಆಗುತ್ತೆ. ಕಳಪೆಯಾಗಿರೋಂಥ ಅಂಡಾಣುಗಳು ಉಳ್ಕೊಂಡಿರುತ್ತೆ, ಅದರಲ್ಲಿ ಮ್ಯೂಟೇಷನ್ಗಳಿರ್ಬೋದು, ಬೇರೆ ಬೇರೆ ಥರದ ತೊಂದರೆಗಳಿರ್ಬೋದು. ಅವಾಗೇನಾಗುತ್ತೆ, ವೀರ್ಯಾಣುನೇ ಪುರುಷರಲ್ಲಿ ಹಂಗಲ್ಲ. ಪುರುಷರಲ್ಲಿ ಯಾವುದು ಸ್ಟೋರ್ ಆಗಿರಲ್ಲ. ಅಡಲಸೆಂಟ್ ವಯಸ್ಸಿಗೆ ಬಂದಾಗ, ಹದಿಹರೆಯಕ್ಕೆ ಬಂದಾಗ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ರಿಲೀಸ್ ಆಗಿ ಸ್ಪರ್ಮೆಟೋಜೆನಿಸಿಸ್ ಶುರು ಆಗೋದು ಅವರಿಗೆ ಹದಿಹರೆಯಕ್ಕೆ ಬಂದಾಗ. ಅಲ್ಲೇನಾಗುತ್ತೆ ಅಂದರೆ ಕಂಟಿನ್ಯೂಸ್ ಪ್ರಾಸೆಸ್, ಅದು ಸ್ಟೋರ್ ಆಗಿಲ್ಲ. ಅದು ನಿಮಗೆ ಪ್ರತಿ ಸಲ ಈಚೆ ಬರ್ತಿರುತ್ತೆ, ಪುನಃ ಹೊಸದಾಗಿ ಉತ್ಪಾದನೆ ಆಗುತ್ತೆ, ಈಚೆ ಬರುತ್ತೆ, ಉತ್ಪಾದನೆ ಆಗುತ್ತೆ. ಹಾಗಾಗಿ ಪ್ರತಿ ಒಂದು ಇಜಾಕ್ಯುಲೇಟಲ್ಲೂ ಹೊರಟೋಗುತ್ತೆ, ಪುನಃ ಅದು ಉತ್ಪಾದನೆ ಆಗುತ್ತೆ ವೀರ್ಯಾಣುಗಳು. ಹಾಗಾಗಿ ಅಂಥ ಸಂದರ್ಭದಲ್ಲಿ ಕನ್ಸೀವಿಂಗ್, ಈಗ ಮದುವೆ ಆಯಿತು, ಮದುವೆ ಆದಮೇಲೆ ಮಕ್ಕಳು ಬೇಕು ಅಂತ ಎಲ್ಲ ಒಂದು ಪಾಯಿಂಟ್ ಅಂದಾಗ ಸ್ವಲ್ಪ ಅವರು ಆಲ್ಕೋಹಾಲು, ಸ್ಮೋಕಿ ಎಲ್ಲ ಬಿಟ್ಟು ದೈಹಿಕವಾಗಿ ಮಾನಸಿಕವಾಗಿ ಸ್ವಲ್ಪ ಚೆನ್ನಾಗಿ ಇತ್ತು ಅಂತಂದರೆ ಫಸ್ಟ್ ಕ್ಲಾಸ್ ಆಗಿರೋ ವೀರ್ಯಾಣು ಬಿಡುಗಡೆ. ಆದರೆ ಹೆಣ್ಣು ಮಕ್ಕಳಂಗೆ ಆಗಲ್ಲ. ಅಲ್ಲೇನಾಗುತ್ತೆ ಅಂದರೆ ಇರಾದನೆ ಇದು ಸೇರಿದಾಗ ಏನಾಗುತ್ತೆ, ಈಗ ಅಬ್ನಾರ್ಮಲ್ ಮಕ್ಕಳು, ಈಗ ಡೌನ್ ಸಿಂಡ್ರೋಮು, ಟರ್ನರ್ ಸಿಂಡ್ರೋಮು, ಕ್ಲೈನಿಫಿಲ್ಟರು, ಇದೆಲ್ಲ ಇದಕ್ಕೆ ಹುಟ್ಟೋದು. ಹಾಗಾಗಿ ಹೆಣ್ಣು ಮಕ್ಕಳು ತುಂಬ ಕೇರ್ಫುಲ್ ಆಗಿರಬೇಕು. ಬರೀ ಪ್ರೊಫೆಷನ್ ಒಂದೇ ಅಲ್ಲ, ಅಟ್ ದ ಎಂಡ್ ಆಫ್ ದ ಡೇ ಅಲ್ಟಿಮೇಟ್ ಗೋಲ್ ಆಫ್ ಎವ್ರಿ ಒನ್ ಆರ್ಗ್ಯಾನಿಸಮ್ ಅಂದರೆ ನನ್ನ ಸಂತಾನ ಚೆನ್ನಾಗಿರಬೇಕು ಅಂದಾಗ ನಾವು ಕಾಂಪ್ರಮೈಸ್ ಆಗಲೇಬೇಕು. ಕೆರಿಯರ್ ಆಯಿತು, ಎಲ್ಲ ಒಟ್ಟಿಗೆ ಮಾಡೋಣ, ತೊಂದರೆ ಇಲ್ಲ, ಮದುವೆ ಆಗೋಣ, ಮಕ್ಕಳು ಮಾಡ್ಕೊಳ್ಳೋಣ, ಅದ್ರ ಜೊತೆ ನಾನು ಏನು ಹೈಯರ್ ಎಜುಕೇಷನ್ ಮಾಡೋಣ. ಕಷ್ಟ ಆಗ್ಬೋದು, ಇಲ್ಲ ಅಂತೇನಿಲ್ಲ. ಆದರೆ ಹೆಂಗಸರಿಗೆ ಮಲ್ಟಿ ಟಾಸ್ಕಿಂಗು ಭಗವಂತನೇ ಕೊಟ್ಟಿದ್ದಾನೆ. ಅದನ್ನು ನೀವು 10 ಕೆಲಸನ ಅಟ್ ಎ ಟೈಮ್ ಮಾಡೋ ಶಕ್ತಿ ಮಹಿಳೆಗಿದೆ. ನೀವೆಲ್ಲ ಹಿಂದಿನ ಕಾಲದಲ್ಲಿ ನೋಡಿರ್ಬೋದು, ಮಗು ಸಾಕೊಂಡು ಕೆಲಸ ಮಾಡಿ ಮನೇಲಿ ಎಲ್ಲ ಕೆಲಸ ಮಾಡೋರು, ಹೊರಗಡೆ ಕೆಲಸ ಹೌದೇ ಆರ್ ಡೂಯಿಂಗ್ ಮಾಡ್ತಾಯಿದ್ರು ಅವರು. ಅಂದರೆ ನಮ್ಗೆ ಆ ಕೆಪಾಸಿಟಿ ಇದೆ. ಅದನ್ನ ನಾವು ಸ್ವಲ್ಪ ಆ್ಯಕ್ಟಿವೇಟ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಈ ಕಾಯಿಲೆ, ಕ್ರೋಮೋಸೋಮಲ್ ಡಿಸಾರ್ಡರ್ ಅಂತ ನಾನು ಏನು ಹೇಳಿದೆ,
ಅದರಿಂದ ಹೊರಬರಬಹುದು. ನೆಕ್ಸ್ಟ್ ಕೆಟಗರಿ ಇದೆಯಲ್ಲ, ತುಂಬ ತುಂಬ ಇಂಪಾರ್ಟೆಂಟ್, ಮಲ್ಟಿಫ್ಯಾಕ್ಟೋರಿಯಲ್. ಇಡೀ ಜಗತ್ತನ್ನು ಕಾಡ್ತಿರೋದು ಮಲ್ಟಿಫ್ಯಾಕ್ಟೋರಿಯಲ್ ಡಿಸಾರ್ಡರ್. ಯಾವುದು ಬರುತ್ತೆ ಲಿಸ್ಟು? ಡಯಾಬಿಟಿಸು, ಒಬೆಸಿಟಿ, ಥೈರಾಯ್ಡ್, ಇನ್ಫರ್ಟಿಲಿಟಿ, ಕ್ಯಾನ್ಸರ್. ಈಗ ನೀವು ಏನೇ ಲಿಸ್ಟ್ ಮಾಡ್ತಿದ್ದೀರಲ್ವ, ಈಗ ಏನೇ ನಾವು ಸುತ್ತಮುತ್ತ ನೋಡ್ತಿದ್ದೀವಲ್ಲ, ಎಲ್ಲ ಕಾಯಿಲೆ ಮಲ್ಟಿಫ್ಯಾಕ್ಟೋರಿಯಲ್, ಅಂದರೆ ಬಹುವಿಧದ ಅಸ್ವಸ್ಥತೆ. ಬರೀ ಜೆನೆಟಿಕ್ಸ್ ಮಾತ್ರ ಅಲ್ಲ, ಹೊರಗಡೆ ವಾತಾವರಣದಲ್ಲಿರುವ ಪ್ರಚೋದಕಾರಿ ಅಂಶಗಳಿಂದ ನಮಗೆ ಕಾಯಿಲೆ ಬರುವ ಸಾಧ್ಯತೆ ಇದೆ. ಬೆಸ್ಟ್ ಎಕ್ಸಾಂಪಲ್ ಅಂದರೆ ಇಂಡಿಯಾ. ನಾವು ಕಕೇಶಿಯನ್ ಪಾಪ್ಯುಲೇಷನ್ ಅಂತ ಕರಿತೀವಿ ನಮ್ಮ ಇಂಡಿಯನ್ಸ್. ನಮ್ಮಲ್ಲಿ ಭಾಳ ಸಾವಿರಾರು ವರ್ಷದ ಹಿಂದೆ, 50,000 ವರ್ಷದ ಹಿಂದೆ ಅಂತ ಒಂದು ಅಂದಾಜು ಹೇಳ್ತಾರೆ, OB ಜೀನ್ ಅನ್ನೋದು ಮ್ಯೂಟೇಷನ್ ಆಗೋಗ್ಬಿಟ್ಟಿದೆ. ಕಕೇಶಿಯನ್ ಪಾಪ್ಯುಲೇಷನ್ ಅಂದರೆ ನೋಡಿ, ನಾವು ಈಗ ನಮ್ಮ ಇಡೀ ಜಗತ್ತಿನಲ್ಲಿ ಬೇರೆ ಬೇರೆ ಥರದ ಜನಾಂಗಗಳು, ಈಗ ನೀಗ್ರೋಗಳು, ಮೊಂಗೊಲಾಯ್ಡ್, ನಮ್ಮ ಈ ಚೈನಾ ಅದೆಲ್ಲ ಬರುತ್ತಲ್ಲ, ಅದು ಮೊಂಗೊಲಾಯ್ಡು. ಅವ್ರ ಫೇಸೇ ಬೇರೆ, ಕುಳ್ಳಕ್ಕೆ, ಯೆಲ್ಲೋ ಕಲರು, ಚಪ್ಪಟೆ ಮೂಗು. ನೀಗ್ರಾಯ್ಡು ಎತ್ತರಕ್ಕೆ, ಕಪ್ಪುಗೆ ಅದೆಲ್ಲ ಇರುತ್ತಲ್ಲ ಅವ್ರದ್ದು, ಮತ್ತು ತುಂಬ ಪ್ರಾಮಿನೆಂಟ್ ನೋಸು, ಲಿಪ್ಸ್ ಎಲ್ಲ ಇರುತ್ತಲ್ಲ, ಇದು ನೀಗ್ರಾಯ್ಡು. ಮೊಂಗೊಲಾಯ್ಡು. ನಾವು ಕಕೇಶಿಯನ್ ಅಂತ ನಮ್ಮ ಭಾರತದಲ್ಲಿ, ಅದು ಸೌತಲ್ಲಿ ದ್ರವಿಡಿಯನ್, ನಾವೆಲ್ಲರೂ ದ್ರವಿಡಿಯನ್ಸೇನೆ. ನಮ್ಮ ಪಾಪ್ಯುಲೇಷನಲ್ಲಿ ಮ್ಯೂಟೇಷನ್ ಆಲ್ರೆಡಿ ಆಗೋಗ್ಬಿಟ್ಟಿದೆ. ಬಟ್ ಅಂದರೂ ನಮ್ಮ ಅಜ್ಜಿ ತಾತನಿಗೆಲ್ಲ ಯಾಕೆ ಡಯಾಬಿಟಿಕ್ಕು, ಅವರು ಒಬಿಸಿಟಿ ಏನೂ ಇಲ್ಲ ಅಂದರೆ, ಮ್ಯೂಟೇಷನ್ ಇದ್ರೂ ಪ್ರಚೋದಕಾರಿ ಅಂಶ ಇರಲಿಲ್ಲ. ಯಾವುದು ಆಹಾರ ಏನು ತಿಂತಾಯಿದ್ರು ಅವರು? ರಾಗಿ ತಿಂತಾಯಿದ್ರು, ಜೋಳ ತಿಂತಾಯಿದ್ರು, ಮಿಲ್ಲೆಟ್ ತಿಂತಾಯಿದ್ರು. ಈ ಆಫ್ಟರ್ ಇಂಡಿಪೆಂಡೆನ್ಸ್ ಏನಾಯಿತು ಅಂತಂದರೆ ಗೋಧಿ ಬಂತು ಜಾಸ್ತಿ ಅಲ್ವಾ, ಗ್ರೀನ್ ರೆವಲ್ಯೂಷನ್ ಆದಮೇಲೆ. ಆಮೇಲೆ ಅಕ್ಕಿ ಎಲ್ಲ ಜಾಸ್ತಿ. ಮೊದಲು ಅಕ್ಕಿ ಕೆಂಪಕ್ಕಿ ಬಳಸ್ತಿದ್ರು, ಪಾಲಿಶ್ ಇಲ್ಲ. ಅಂದರೆ ಅವರ ಆಹಾರದಿಂದಾಗಿ ಅವರು ಆರೋಗ್ಯವಾಗಿದ್ದರು, ಆದರೆ ಮ್ಯೂಟೇಷನ್ ಇತ್ತು. ಈಗ ನಾವು ಎಷ್ಟೇ ಚೆನ್ನಾಗಿದ್ರೂ ತುಂಬ ಕೇರ್ಫುಲ್ ಆಗಿರ್ತೀವಿ. ನಾವು ಮಿಲೆಟ್ಸ್ನೇ ತಿಂತೀವಿ, ಬಹಳ ಆರ್ಗ್ಯಾನಿಕ್ ಫುಡ್ಡು ಎಲ್ಲ ಒಂದು ಅವೇರ್ನೆಸ್ ಇದೆ, ಅಂದರೂ ಡಯಾಬಿಟಿಕ್ ಬರುತ್ತೆ. ಕಾರಣ ಏನು ಅಂತಂದರೆ ಮ್ಯೂಟೇಷನ್ ಆಗೋಗಿದೆ. ಒಂದು ಟ್ರಿಗರ್ ಸಾಕು, ಅದು ಎಕ್ಸ್ಪ್ರೆಸ್ ಆಗುತ್ತೆ. ಮ್ಯೂಟೇಷನ್ ಆಗಿರೋದಂತಂದ್ರೆ ಆಗೋಗ್ಬಿಟ್ಟಿದೆ, ಇದೆ ನಮ್ಮಲ್ಲಿದೆ, ನಮ್ಮ ದೇಹದಲ್ಲಿ DNA ಬದಲಾವಣೆ ಆಗಿದೆ. ಆದರೆ ಅದು ಆಕ್ಟಿವೇಟ್ ಆಗಬೇಕು ಅಂದರೆ ನಿಮಗೆ ಒಂದು ಸ್ಟಿಮ್ಯುಲೇಷನ್ ಬೇಕು. ಯಾವುದು ಸ್ಟಿಮ್ಯುಲೇಷನ್ ಅಂದರೆ ನಮ್ಮ ಆಹಾರ ಪದ್ಧತಿ. ನಾವು ಏನು ಆಹಾರ ಸೇವನೆ ಮಾಡ್ತಾ ಇದ್ದೀವಿ, ನಾವು ತಿಂತಿರೋ ಆಹಾರನೇ ಇವತ್ತು ನಾವು ಏನು ಕಾಯಿಲೆ ಅನುಭವಿಸ್ತಾ ಇದ್ದೀವಲ್ಲ, ಅದಕ್ಕೆ ಕಾರಣ. ಜಂಕ್ ಆಹಾರ ನಿಮಗೆ ರೀಜನ್ ವೈಸ್ ನಿಮಗೆ ಗೊತ್ತಿರ್ಬೋದು. ಈಗ ನೀವು ಬಿಜಾಪುರ ಆ ಕಡೆ ಎಲ್ಲ ಹೋಯ್ತು ಅಂತಂದರೆ ಅಲ್ಲಿ ಕಡಲೆಕಾಯಿ ಬೀಜ, ಫ್ಲ್ಯಾಕ್ಸ್ ಸೀಡ್ಸು, ರೊಟ್ಟಿ, ಜೋಳದ ರೊಟ್ಟಿ. ಈ ಕಡೆ ನೀವು ಕರಾವಳಿ ಕಡೆ ಬಂದರೆ ಕೋಕೋನಟ್ ಆಯಿಲು, ಅದರಿಂದ ಕರ್ದಿರೋಂಥ ಪದಾರ್ಥ, ಕುಸುಬ್ಲಕ್ಕಿ, ಮೀನು, ಈ ಥರದ್ದು ರೀಜನ್ ವಾಯ್ಸು ನಮ್ಮದು ಫುಡ್ಡು ಇತ್ತು ಮೊದಲು. ಅದು ಹೆಂಗೆ ಅಂದರೆ ಅದು ಡೆವಲಪ್ ಆಗಿತ್ತು, ನಮ್ಮ ಆ್ಯನ್ಸೆಸ್ಟ್ರಿಗೆ ಗೊತ್ತಿತ್ತು, ಹಿರಿಯರಿಗೆ, ನಾವು ಈ ಥರ ತಿಂದರೆ ನಾವು ಹಿಂಗಿರ್ತೀವಿ, ನಮ್ಮ ಈ ಜಾಗಕ್ಕೆ ಈ ಥರ ಆಹಾರ ಸರಿ ಅಂತ. ಆದರೆ ಹಿಂದೇನಾಗಿದೆ, ನೀವು ಅಲ್ಲಿಗೆ ಹೋದ್ರೂ ಪಿಜ್ಜಾ ಬರ್ಗರ್ ಸಿಕ್ಕುತ್ತೆ, ನೀವು ಇಲ್ಲೋದ್ರೂ ಪಿಜ್ಜಾ ಬರ್ಗರು. ಇದು ನಮ್ಮ ಡಯೆಟ್ನ ನಾವು ಚೇಂಜ್ ಮಾಡಿರೋದ್ರಿಂದ ಮ್ಯೂಟೇಷನ್ನು ಆಗಿ ಒಬಿಜಿನ್ ಮ್ಯೂಟೇಷನ್ ಆಗೋಗಿದೆಯಲ್ಲ, ಟ್ರಿಗರ್ ಆಗ್ತಾ ಇದೆ. ಈಗ ನಾವು ಏನು ಆಹಾರ ಸೇವನೆ ಮಾಡ್ತಿದ್ದೀವಿ ಟ್ರಿಗರ್ ಆಗಿದೆ. ಇಂಡಿಯಾ ಇಡೀ ವರ್ಲ್ಡಲ್ಲಿ ಕ್ಯಾಪಿಟಲ್ ಫಾರ್ ಡಯಾಬಿಟಿಕ್ ಡಿಸೀಸ್ ಅಂತ ಈ ವರ್ಷ 2024 ಇಡೀ ಪ್ರಪಂಚದಲ್ಲೇ ಭಾರತ ರಾಜಧಾನಿ ಡಯಾಬಿಟಿಸ್. ಒಬಿಸಿಟಿಗೆ 3rd ಇದರಲ್ಲಿದ್ದೀವಿ ನಾವು. ಮೊದಲು ಒಬಿಸಿಟಿ ಅನ್ನೋದೇ ಗೊತ್ತಿರಲಿಲ್ಲ ಯಾರಿಗೂ. ನಮ್ಮ ಅಜ್ಜಿ ಅವರೆಲ್ಲ ನೋಡಿದಾಗ ಎಲ್ಲ ಲೀನಾಗಿರೋರು. ಕಾರಣ ಏನಂದರೆ ಮ್ಯೂಟೇಷನ್ ಇದೆ. ಆದರೆ ಅವರ ಆಹಾರ, ಅವರ ದೈಹಿಕ ಒಂದು ಆ್ಯಕ್ಟಿವಿಟೀಸ್ಗಳು ಏನಿತ್ತು, ಮಾನಸಿಕ ಪರಿಸ್ಥಿತಿ, ಇದೆಲ್ಲದರಿಂದ ಅವ್ರಿಗೇನು ಕಾಯಿಲೆ ಬರ್ತಾ ಇರಲಿಲ್ಲ. ಹಾಗಾಗಿ ನೇರವಾಗಿ ಇವೆಲ್ಲ ಜೆನೆಟಿಕ್ ಡಿಸಾರ್ಡರ್ಸ್ಗಳೇ. ಆದರೂ ಇದನ್ನು ನಿರ್ವಹಣೆ ಹೇಗೆ ಮಾಡ್ಬೋದು ಅಂದರೆ, ನಾನು ಕೆಲವೆಲ್ಲ ಹೇಳಿದೆ. ಸಂಬಂಧದಲ್ಲಿ ಮದುವೆ ಆಗದೆ ಇರೋದು, ವಯಸ್ಸಾದ ನಂತರ ಮದುವೆ ಆಗದೆ ಇರೋದು, ಅಥವಾ ಕುಟುಂಬದಲ್ಲಿ ಏನೋ ತೊಂದರೆ ಇದೆ ಅಂದರೆ ಪೆಡಿಗ್ರಿ ಅಂತ ಅಂತೀವಿ ನಾವು. ಮೊದಲೆಲ್ಲ ನಾವು ಕುಟುಂಬ ವಂಶವೃಕ್ಷ ಅಂತಂತಿದ್ರಲ್ಲ, ಈ ವಂಶದಲ್ಲಿ ಹಿಂಗೆ ಅಂತೆಲ್ಲ ಒಂದು ವಂಶವೃಕ್ಷ ಹಾಕಿರೋರು. ನಮ್ಗೆ ಗೊತ್ತಾಗೋದು ಒಂದು ಕುಟುಂಬದಲ್ಲಿ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕುಟುಂಬದಲ್ಲಿ ಅಜ್ಜಿಗೆ ಕ್ಯಾನ್ಸರ್ ಆಯಿತು, ದೊಡ್ಡಮ್ಮನಿಗೆ ಕ್ಯಾನ್ಸರ್ ಆಯಿತು ಅಂದರೆ ಆ ಕುಟುಂಬದ ಎಲ್ಲ ಹೆಣ್ಣು ಮಕ್ಕಳಿಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಅತ್ಯಧಿಕ. ಅದು ಬರೆದಿಟ್ಕೋಬೇಕು ನಾವು. ದೇ ಆರ್ ವೆರಿ ವೆರಿ ಸಸೆಪ್ಟಬಲ್ ಕಂಪೇರ್ ಟು ಅದರ್ಸ್. ಬೇರೆ ಜನಕ್ಕೆ ಹೋಲಿಸಿದ್ರೆ, ಬೇರೆ ಹೆಣ್ಮಕ್ಳಿಗೆ ಹೋಲಿಸಿದ್ರೆ ಈ ಕುಟುಂಬಕ್ಕೆ ಕ್ಯಾನ್ಸರ್ ಬರುವ ಸಾಧ್ಯತೆ ತುಂಬ ಹೆಚ್ಚು. ಏನು ಮಾಡಬೇಕು? ನಮ್ಮ ಆಹಾರ, ನಮ್ಮ ಎಲ್ಲ ಹವ್ಯಾಸ ಎಲ್ಲದನ್ನು ತುಂಬ ಚೆನ್ನಾಗಿ ಮಾನಿಟ್ರ್ ಮಾಡಬೇಕು, ಚೆನ್ನಾಗಿರಬೇಕು. ಒಂದು ಕುಟುಂಬದಲ್ಲಿ ಡಯಾಬಿಟಿಸು, ಸಿವಿಯರ್ ಡಯಾಬಿಟಿಸು, ಅದರಿಂದನೇ ಸತ್ರು, ರೀನಲ್ ಫೇಲ್ಯೂರ್ ಆಯಿತು, ಮತ್ತೊಂದಾಯಿತು ಮಲ್ಟಿ ಆರ್ಗನ್ ಫೇಲ್ಯೂರು. ಅದರದ್ದು ಏನು ಮೆಸೇಜ್ ಅಂದರೆ, ಆ ಕುಟುಂಬದಲ್ಲಿ ಎಲ್ಲ ಇರ್ತಾರಲ್ಲ, ಎಲ್ಲರಿಗೂ ಆಗೋ ಸಾಧ್ಯತೆ ಇದೆ. ಆದರೆ ಅದನ್ನು ಪೋಸ್ಟ್ಪೋನ್ ಮಾಡೋದು ನಿಮ್ಮ ಕೈಲಿದೆ. ಹೆಂಗೆ? ಡಯಟ್, ಎಕ್ಸಸೈಸು,
ಇದೆಲ್ಲ ಮತ್ತು ಇವೆಲ್ಲ ಕಾಯಿಲೆಗೂ ಸ್ಟ್ರೆಸ್ಸು ಒಂದು ಮುಖ್ಯ ಕಾರಣನೇ. ಆ ಸ್ಟ್ರೆಸ್ಸನ್ನು ಕಮ್ಮಿ ಮಾಡ್ಕೊಳ್ಳೋ ಅಂಥದ್ದು ಬೇಕಾದಷ್ಟು ವಿಧಾನಗಳಿದೆ. ಅದೆಲ್ಲ ಏನಾಗಿದೆ ಅಂದರೆ ನಾವು ಸುಮ್ಮನೆ ಹೋಗಿ ಲಾಫಿಂಗ್ ಕ್ಲಬ್ಬಲ್ಲಿ ನಗಾಡಿದ್ರೆ ಖಂಡಿತ ಏನೂ ಪ್ರಯೋಜನ ಇಲ್ಲ. ನಗು ಇಲ್ಲಿಂದ ಬರಬೇಕು, ಒಳಗಡೆಯಿಂದ. ತುಂಬ ಮೆಕ್ಯಾನಿಕಲ್ ಆಗಿ ಮಾಡಿದ್ರೆ ಯು ಕಾಂಟ್ ಚೀಟ್ ಯುವರ್ ಬಾಡಿ. ನಾವು ಹೊರಗಡೆ ಎಲ್ಲರನ್ನೂ ಚೀಟ್ ಮಾಡ್ಬೋದು, ಸ್ಮೈಲ್ ಕೊಡ್ಬೋದು. ನನ್ನ ಒಳಗಡೆ ಇರೋ ಅಂಥ ಮೈಂಡನ್ನ, ನನ್ನ ಬ್ರೈನ್ನ ನಾನು ಚೀಟ್ ಮಾಡೋಕ್ಕಾಗಲ್ಲ. ಅದೇ ಆ್ಯಕ್ಟಿವೇಟ್ ಆದಾಗಲೇ ತಾನೇ ನಮಗೆ ಒಳ್ಳೆ ಹಾರ್ಮೋನ್ಸು, ಸೆರೆಟನಿನ್ನು, ಡೋಪಮೈನು, ಆಕ್ಸಿಟಾಸಿನ್ ಇವೆಲ್ಲ ರಿಲೀಸ್ ಆಗೋದು ಆವಾಗಲೇ. ಹಾಗಾಗಿ ಒಳ್ಳೆಯ ಆಹಾರ, ಒಳ್ಳೆಯ ಒಂದು ಹವ್ಯಾಸಗಳು, ಈ ಡೆಡ್ಲಿ ಕಾಂಬಿನೇಷನ್ನು ನನ್ನ ಪ್ರಕಾರ ದಿ ಡೆಡ್ಲಿ ಕಾಂಬಿನೇಷನ್ ಇನ್ ದ ವರ್ಲ್ಡ್, ಸ್ಮೋಕಿಂಗ್, ಆಲ್ಕೋಹಾಲ್, ಫಿಂಗರ್ ಚಿಪ್ಸ್. ಈ 3 ಕಾಂಬಿನೇಷನ್ ಏನಾದರೂ ಖಂಡಿತ. ಏನಕ್ಕೆ ಅಂದರೆ ಯಾವುದೇ ಒಂದು ಸ್ಮೋಕ್ ಮಾಡಿದ್ರೆ ಅದರಿಂದ ಅಷ್ಟೊಂದೇನು ಎಫೆಕ್ಟು ಇದೆ, ತೊಂದರೆ ಇದೆ, ಆದರೆ ತುಂಬ ಜಾಸ್ತಿ ಇಲ್ಲ. ಅದ್ರ ಜೊತೆ ನೀವು ಆಲ್ಕೋಹಾಲ್ ತಗೊಂತಿರಲ್ಲ, ಇಲ್ಲಿ ಏನಾಗುತ್ತೆ ಅಂದರೆ 2 ಕೆಮಿಕಲ್ಗಳು ರಿಯಾಕ್ಷನ್ ಆಗುತ್ತೆ. 2 ಕೆಮಿಕಲ್ಗಳು ರಿಯಾಕ್ಷನ್ ಆದಾಗ 3ನೇದು ಉತ್ಪಾದನೆ ಆಗುತ್ತೆ. ಈ ಸಿಗರೇಟಲ್ಲೂ ಅಷ್ಟೇ. ನೀವು ಸಿಗರೇಟ್ನೇ ನೋಡಿದ್ರೆ ಸಿಗರೇಟ್ ಆ್ಯಸಚ್ಚು ಅದರಿಂದ ಏನೂ ತೊಂದರೆ ಇಲ್ಲ. ಸಿಗರೇಟ್ನ ನೀವು ಬರ್ನ್ ಮಾಡಿದಾಗ ಆ ಎ ಕಾಂಪೊನೆಂಟು ಬಿ ಕಾಂಪೊನೆಂಟಿಗೆ ಸೇರಿದಾಗ ಸಿ ಉತ್ಪಾದನೆ ಆಗುತ್ತೆ. 7000 ಟಾಕ್ಸಿನ್ ರಿಲೀಸ್ ಆಗುತ್ತೆ ಅಂತಾರೆ. ಹೆಂಗೆ ಟಾಕ್ಸಿನ್ಸು ಅಷ್ಟೊಂದು ಅಂದರೆ ಒಂದಕ್ಕೊಂದು ಪರ್ಮಿಟೇಷನ್ ಕಾಂಬಿನೇಷನ್, ಇದಕ್ಕೆ ಅಟ್ಯಾಚ್ ಆಗಿ ಇನ್ನೊಂದು ಟಾಕ್ಸಿನ್ ವಿಷ, ಇದಕ್ಕಿದ್ದು ಅಟ್ಯಾಚ್ ಆಗಿ ಇನ್ನೊಂದು ವಿಷ. ಈ ನೀವು ಆಲ್ಕೋಹಾಲು, ಸ್ಮೋಕಿಂಗು ಜೊತೆಗೇನಾದರೂ ಫಿಂಗರ್ ಚಿಪ್ಸು, ಪೊಟೆಟೊ ಚಿಪ್ಸು, ಜಂಕ್ ತಿಂತು ಅಂದರೆ 3 ಡೆಡ್ಲಿ ಕಾಂಬಿನೇಷನ್. ಖಂಡಿತವಾಗ್ಲೂ ಅದು ಖಂಡಿತ ಹಾಳು ಮಾಡೇ ಮಾಡುತ್ತೆ. ಅದರಲ್ಲಿ ಆರ್ಗ್ಯೂ ಮಾಡ್ತಾರೆ, ಏನೂ ಆಗಲ್ಲ, ಅವ್ರು ಅಷ್ಟು ವರ್ಷ ಬದುಕಿದ್ದಾರೆ ಸ್ಮೋಕರು, ಇವ್ರು ಆಲ್ಕೋಹಾಲ್ ಕುಡ್ಕೊಂಡು ಇಷ್ಟು ವರ್ಷ. ಇದೆಲ್ಲ ಸುಳ್ಳು. ಇದು ನಮಗೆ ನಾವೇ ಸುಮ್ಮನೆ ಸಮಜಾಯಿಸಿಕೊಡೋಕ್ಕೆ, ಅಯ್ಯೋ ಏನೂ ಆಗಲ್ಲಪ್ಪ ನನಗೆ ಅಂತ ನಾವು ಹೇಳ್ತೀವಲ್ಲ, ಆ ಥರ. ಆದರೆ ಹಾಗೇ ಆಗುತ್ತದೆ. ಬಟ್ ಒಂದು ಥ್ರೆಶೋಲ್ಡ್ ಲೆವೆಲ್ ಇರುತ್ತೆ. ಒಂದಷ್ಟು ದಿನ ಚೆನ್ನಾಗಿರ್ಬೋದು, ಒನ್ ಡೇ ಕೊಲ್ಯಾಪ್ಸ್ ಅಂತೂ ಖಂಡಿತ. ಹಾಗಾಗಿ ಇದು ವಂಶ ಪಾರಂಪರ್ಯವಾಗಿ ಬಂದರೂ ಸಹ ಇಲ್ಲಿ ನಮಗೆ ನೇಚರ್ ಒಂದು ಚಾನ್ಸ್ ಕೊಟ್ಟಿದೆ. ನೀನು ತುಂಬ ಚೆನ್ನಾಗಿ ನಿನ್ನ ಆರೋಗ್ಯನ ಇಟ್ಕೋಬೇಕು ಅಂದರೆ ಈ ಮಲ್ಟಿ ಫ್ಯಾಕ್ಟೋರಿಯಲ್ ನಾನು ಏನು ಹೇಳಿದೆ, ಕಾರ್ಡಿಯಾಕ್ ಅರೆಸ್ಟ್ ಆಗಿರ್ಬೋದು, ಕೊಲೆಸ್ಟ್ರಾಲ್ ಲೆವೆಲ್ ತುಂಬ ಜಾಸ್ತಿ ಇರುತ್ತೆ ಕೆಲವು ಫ್ಯಾಮಿಲಿಗಳಲ್ಲಿ. ಅವ್ರು ಏನು ಮಾಡಬೇಕು ಅಂದರೆ ಆದಷ್ಟು ಎಣ್ಣೆ ಪದಾರ್ಥಗಳನ್ನು ಕಮ್ಮಿ ಮಾಡಬೇಕು, ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಮಾಡಬೇಕು, ಪ್ರೋಟೀನೇಷಿಯಸ್ ಡಯಟ್ ತಗೋಬೇಕು. ಕೆಲವು ಈಗ ನಾನು ನಾಲಿಗೆಗೆ ಯಾವುದು ರುಚಿ ಇರುತ್ತೆ, ದೇಹಕ್ಕೆ ನಿಮಗೆ ಗೊತ್ತದು ಕಹಿ ಅಂತ. ಹಾಗಲಕಾಯಿ ಕಹಿ, ಆದರೆ ಅದರಿಂದ ದೇಹಕ್ಕೆ ಒಳ್ಳೆಯದು. ಹಾಗಾಗಿ ನಾಲಿಗೆ ರುಚಿ ಇಂಥದ್ದೆಲ್ಲ ನಾವು ನೋಡಿದಾಗ ಎಲ್ಲೋ ಒಂದು ಕಡೆ ನಮ್ಮ ಆರೋಗ್ಯ ಕಾಂಪ್ರಮೈಸ್ ಆಗಿಬಿಡುತ್ತೆ. ಹಾಗಾಗಿ ಇದು ಕೆಟಗರಿ ಆಫ್ ಜೆನೆಟಿಕ್ ಡಿಸಾರ್ಡರು. ಕ್ರೋಮೋಸೋಮಲ್ಲಿ ವೇರಿಯೇಷನ್ ಆಗ್ಬೋದು, ಅಥವಾ ಸಿಂಗಲ್ ಜೀನ್ ಅಂತ ಅಂದೆ, ಅಥವಾ ಮಲ್ಟಿ ಫ್ಯಾಕ್ಟೋರಿಯಲ್ಲು. ಇದೇ ಥರ ಜೆನೆಟಿಕ್ ಇಂಪ್ರಿಂಟಿಂಗ್ ಅಂತ ಒಂದು ಡಿಸೀಸ್ ಇದೆ, ಅದ್ಭುತ ಅದು. ಅದರಲ್ಲಿ ಏನಂದರೆ ಒಂದು ಉದಾಹರಣೆ ಕೊಡ್ತೀನಿ. ಕಾಯಿಲೆಗಳ ಬಗ್ಗೆ ತುಂಬ ಟೆಕ್ನಿಕಲ್ ಆಗಿ ಬೇಡ. ಏನಂದರೆ ಮೊದಲೆಲ್ಲ ಜೆನೆಟಿಕ್ ಇಂಪ್ರಿಂಟಿಂಗ್ ಡಿಸಾರ್ಡರ್ ಅಂತ ಭಾಳ ಹೆಚ್ಚಾಗ್ತಾಯಿದೆ. ಒಂದು ಉದಾಹರಣೆ, ಇತ್ತೀಚಿನ ಮಕ್ಕಳಿಗೆ ತುಂಬ ಅವರು ಸ್ಟ್ರೆಸ್ ಆಗಿರ್ತಾರೆ. ಆಮೇಲೆ ಅವ್ರಿಗೆ ಸಮಸ್ಯೆಗಳನ್ನು ಎದುರಿಸುವುದು ಶಕ್ತಿನೇ ಇಲ್ಲ. ಮಾರ್ಕ್ಸ್ ಕಮ್ಮಿ ಬಂತು, ಸುಸೈಡಲ್ ಟೆಂಡೆನ್ಸಿ. ಮೊಬೈಲ್ ಕೊಡಿಸ್ಲಿಲ್ಲ, ಸುಸೈಡಲ್ ಟೆಂಡೆನ್ಸಿ. ಒಂದೇ ಮಗು ಇರುತ್ತೆ, ತುಂಬ ಪ್ಯಾಂಪರಿಂಗು, ಫೈನ್. ಆದರೂ ಹ್ಯೂಮನ್ ಬ್ರೈನ್ ಅಷ್ಟೊಂದು ವೀಕ್ ಅಂತ ನೀವು ನೋಡೋದಾದರೆ, ನಮ್ಮ ತಂದೆ ತಾತ ಅವ್ರನ್ನೆಲ್ಲ ನೋಡಿದ್ರೆ ಅವರು ಅನುಭವಿಸಿರುವ ಸಮಸ್ಯೆಗಳು ಅದನ್ನು ನೋಡಿದ್ರೆ ಹೇಗೆ ಅವರು ಇಂಥ ಸಮಸ್ಯೆಯಿಂದ ಹೊರಬಂದರು ಅಂತ ನಮ್ಗೆ ಆಶ್ಚರ್ಯ ಆಗುತ್ತಲ್ವ. ನನಗೆ ಯಾವಾಗಲೂ ನೆನಪಾಗೋದು ನೆಲ್ಸನ್ ಮಂಡೇಲಾ. 27 ವರ್ಷ ಜೈಲಲ್ಲಿದ್ದು ಅವ್ರಿಗೇನೂ ಆಗದೆ ಅವರು ಈಚೆ ಬಂದು ಅಷ್ಟು ಚೆನ್ನಾಗಿ ಅವರು ರಾಷ್ಟ್ರಪತಿಗಳಾಗಿದ್ದರು ಅಂತಂದರೆ ಜನಸಾಮಾನ್ಯರಿಗೆ ಸಾಧ್ಯನಾ ಇದು? ಈಗಿನ ಮಕ್ಳಿಗೆ ಸಾಧ್ಯನಾ? ಖಂಡಿತ ಇಲ್ಲ. ಕಾರಣ ಏನಂದರೆ ಜೆನೆಟಿಕ್ ಇಂಪ್ರಿಂಟಿಂಗ್ ಡಿಸಾರ್ಡರ್ ಅಂತ ಕೆಲವೊಂದು ಡಿಸಾರ್ಡರ್. ಇಲ್ಲಿ ಏನಾಗುತ್ತೆ ಅಂದರೆ ತಾಯಿ ಮಗು ಹುಟ್ಟಿದಾಗ ಆಕೆ ದೇಹದ ಶಾಖದಲ್ಲಿ ಮಗುನ ಇಟ್ಕೋಬೇಕು. ಮಗುನ ಇಟ್ಕೊಂಡು ನೀನು ಎಷ್ಟು ವರ್ಷ ನೀನು ಮಗುನ ಇಟ್ಕೊಂತೀಯ, 1 ವರ್ಷ 2 ವರ್ಷ ಮಗುವಿನ ಜೊತೆನೇ ಇರಬೇಕು. ಆ ಮಗುವಿನ ಜೊತೆ ಇದ್ದಷ್ಟು ಏನಾಗುತ್ತೆ ಅಂದರೆ ಮಿಥೈಲೇಷನ್ ಪ್ರೋಸೆಸ್ ಅಂತ ನಡೆಯುತ್ತೆ ಬ್ರೈನಲ್ಲಿ. ಆ ಮಿಥೈಲೇಷನ್ ಪ್ರೋಸೆಸ್ಸು ಜಾಸ್ತಿ ಇರುತ್ತೆ. ಎಷ್ಟು ನೀನು ಇಟ್ಕೊಂಡು ಅದನ್ನು ಇನ್ಕ್ಯುಬೇಟ್ ಮಾಡ್ತೀಯ, ಅಲ್ಲಿ ಕೆಲವೊಂದು ಜೀನ್ಸ್ಗಳಿರುತ್ತಲ್ಲ ಅದನ್ನು ಮಾಸ್ಕ್ ಮಾಡಿಬಿಡುತ್ತದು. ಮಾಸ್ಕ್ ಮಾಡುತ್ತೆ ಅಂದರೆ ಅದನ್ನು ಕವರಪ್ ಮಾಡಿಬಿಡುತ್ತೆ. ಕವರಪ್ ಮಾಡಿಬಿಟ್ಟು ಎಂಥ ಸಮಸ್ಯೆ ಬರಲಿ, ಏನೇ ಆದರೂ ಆ ಮಕ್ಕಳು ಹೆಂಗಿರ್ತಾರೆ ಅಂದರೆ ಈ ಸಮಸ್ಯೆಗಳಿಂದನೇ ಎದ್ದು ಬರ್ತಾರವ್ರು, ಬಂದು ಸಾಧನೆ ಮಾಡ್ತಾರವರು.
ಇದು ಎಲ್ಲಾಗುತ್ತೆ ಅಂದರೆ ಇದನ್ನು ಇಂಪ್ರಿಂಟಿಂಗ್ ಅಂತ, ಜೀನೋಮಿಕ್ ಇಂಪ್ರಿಂಟಿಂಗ್ ಅಂತ ನಾವು ಹೇಳ್ತೀವಿ. ಮಿಥೈಲೇಷನ್ ಪ್ರೋಸೆಸ್ಸಿಂದ ಆಗೋಂಥದ್ದು. ಇದು ಸಂಪೂರ್ಣವಾಗಿ ತಾಯಿ ಮೇಲೆ ಡಿಪೆಂಡ್ ಆಗಿರೋದು. ಪ್ರೆಗ್ನೆನ್ಸಿಲಿ ಆಕೆ ಮಾನಸಿಕವಾಗಿ ಹೆಂಗಿದ್ಲು, ಅವಳು ಏನೇ ಆಹಾರ ತಿನ್ಬೋದು, ಅವಳು ಕಾಮಾಗಿರಬೇಕು, ಒಳ್ಳೆ ಮ್ಯೂಸಿಕ್ ಕೇಳಬೇಕು, ಒಳ್ಳೆ ಗರ್ಭ ಸಂಸ್ಕಾರ ಅಂತೆಲ್ಲ ಅಂತಾರೆ ನೋಡಿ, ಒಳ್ಳೆಯ ಸಂಸ್ಕಾರ ಕೊಡಬೇಕು. ಅದಾದ ನಂತರ ಮಗು ಹುಟ್ಟಿದ ಮೇಲೆ ಆಕೆಯ ಒಂದು ಇನ್ಕ್ಯುಬೇಷನಲ್ಲಿ ಇಟ್ಕೋಬೇಕು, ಮತ್ತು ಮಕ್ಕಳು ದೊಡ್ಡವರಾಗೋವರೆಗೂ ಜೊತೆಲೇ ಮಲಗಿಸ್ಕೋಬೇಕು. ಈಗ ನಿಮಗೆಲ್ಲ ಗೊತ್ತಿದೆ, ಸಣ್ಣ ಮಕ್ಕಳನ್ನ ಎಲ್ಲ ವರ್ಕಿಂಗ್ ಇದ್ದಾಗ ನಿಜನೇ ಒಪ್ಕೋಬೇಕು ನಾವು, ಎಲ್ಲ ಕಡೆ ನಾವು ಅದನ್ನು ನೋಡೋಕ್ಕಾಗಲ್ಲ. ಆದರೆ ಪ್ರಯಾರಿಟಿ ಯಾವುದಿಲ್ಲಿ ಅಂತ ಯೋಚನೆ ಮಾಡಬೇಕು. 2 ವರ್ಷ ನಾನು ಕೆಲಸನೇ ಬಿಡ್ಬೋದು, ಏಕೆಂದರೆ ಮಗು ಮುಖ್ಯ ಅಲ್ವಾ ಬೇಕಾಗಿರೋದು. ಹಾಗಾಗಿ ಮಗುಗೆ ಯಾವಾಗ ಆ ಒಂದು ಶಾಖ ಬೇಕದಕ್ಕೆ, ಶಾಖ ಅದು ಒಂದು ಅದಕ್ಕೆ ಸೆಕ್ಯೂರ್ಡ್ ಫೀಲಿಂಗ್ ಇರುತ್ತೆ. ಅವಾಗ ತಾಯಿ ಜೊತೆ ಸೆಕ್ಯೂರ್ಡ್ ಆಗಿ ಅದು ತುಂಬ ಚೆನ್ನಾಗಿ ಬೆಳವಣಿಗೆ, ನ್ಯೂರಾನ್ಸ್ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಈ ಮಕ್ಕಳಿಗೆ, ಇತ್ತೀಚಿನ ಮಕ್ಕಳಿಗೆ, ನಮ್ಮ ಸಣ್ಣ ಮಕ್ಕಳಿಗೆ ಏನಾಗ್ತಾ ಇದೆ ಅಂದರೆ, ತಂದೆ ತಾಯಿ ಇಬ್ಬರು ಕೆಲಸ ಮಾಡ್ತಾರೆ, ಆಮೇಲೆ ಏನೋ ಒಂದಿದು ಮಕ್ಕಳನ್ನ ಚೂರು ದೊಡ್ಡವಾಗಿದ್ದ ತಕ್ಷಣ ಅವ್ರನ್ನ ಬೇರೆ ಮಲಗಿಸೋದು, ಐಸೋಲೇಟ್ ಮಾಡಿ ಬೇರೆ ಸಪ್ರೇಟ್ ರೂಮು. ಆ ಮಗುವಲ್ಲಿ ಎದುರುಕಂತ ಅದೇನಾಯಿತು, ಅದಕ್ಕೆ ಸೆಕ್ಯೂರ್ಡ್ ಫೀಲಿಂಗ್ ಬಂತ, ಮಲಗಬೇಕಾದ್ರೆ ಯೋಚನೆ ಮಾಡಲ್ಲ ನಾವು. ನನಗೂ ಪ್ರೈವೇಸಿ ಬೇಕಪ್ಪ ಅಲ್ಲ, ನಮ್ಮದು ಟ್ರೆಂಡ್ ಹೆಂಗಾಗ್ತಾ ಇದೆ ಅಂದರೆ ನನಗೂ ಪ್ರೈವೇಸಿ ಬೇಕಪ್ಪ, ಮತ್ತು ಅಜ್ಜಿನೂ ಇರಲ್ಲ ಮನೇಲಿ, ಅಜ್ಜಿ ಹತ್ರ ಹೋಗಿ ನಾನು ಜೊತೆಲಿರೋಣ ಅಂದರೆ. ಇಂಥದೆಲ್ಲ ಇದ್ದಾಗ ಏನಾಗುತ್ತೆ, ಮಕ್ಕಳಿಗೆ ಮಾನಸಿಕ ಸ್ಥಿರತೆ ತುಂಬ ಕಮ್ಮಿ ಆಗ್ತಾ ಇದೆ. ಸುಯಿಸೈಡಲ್ ಟೆಂಡೆನ್ಸಿ, ಹೈಪರ್ ಆ್ಯಕ್ಟಿವು, ತುಂಬ ಏನು ಸೊಸೈಟಿಲಿ ನಾವು ನೋಡಿ ಮಕ್ಕಳನ್ನ ಬೈತೀವಿ, ನಿಜ. ಕಾರಣ ಯಾರು ಅಂತ ನಾವು ಯೋಚನೆ ಮಾಡಬೇಕು. ಸಂಸ್ಕಾರ ನಾವು ಕೊಟ್ಟಿಲ್ಲ, ಅವಕ್ಕೇನು ಸಪೋರ್ಟ್ ಮಾಡಬೇಕು ಅದನ್ನು ನಾವು ಏನೂ ಮಾಡಿಲ್ಲ. ಸೊ ಮಕ್ಕಳನ್ನ ನಾವು ಯಾಕೆ ಬ್ಲೇಮ್ ಮಾಡಬೇಕು? ಇದೆಲ್ಲ ಜೆನೆಟಿಕ್ ಡಿಸಾರ್ಡರೇ. ಈಗ ನಾನು ಇದುವರೆಗೂ ಮಾತಾಡಿದ ಎಲ್ಲ ಜೆನೆಟಿಕ್ ಡಿಸಾರ್ಡರ್ಸೇ. ಬಟ್ ಇದ್ರ ಬಗ್ಗೆ ಒಂದು ಸ್ವಲ್ಪನಾದರೂ ಅಟ್ಲೀಸ್ಟ್ ತಂದೆ ತಾಯಿಗಳಿಗೆ ಅರಿವಿದ್ದರೆ ಖಂಡಿತವಾಗ್ಲೂ ಭಾಳ ಚೆನ್ನಾಗಿ ಇದನ್ನು ನಾವು ಮ್ಯಾನೇಜ್ ಮಾಡ್ಬೋದು. ಸೊ ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟರು. 3 ಕ್ಯಾಟಗರಿ, ಇನ್ನೊಂದು ಕ್ಯಾಟಗರಿ ಲಾಸ್ಟ್ ಕ್ಯಾಟಗರಿ ಇತ್ತು, ಜೀನೋಮಿಕ್ ಇಂಪ್ರಿಂಟಿಂಗ್ ಡಿಸಾರ್ಡರ್. ಜೀನೋಮಿಕ್ ಅದೇ ಲಾಸ್ಟ್ ಕ್ಯಾಟಗರಿ. ಸೊ ಅಂದರೆ ಆನುವಂಶಿಕವಾಗಿ ಏನೆಲ್ಲ ಬರುತ್ತೆ, ಏನೆಲ್ಲ ಬರಬಹುದು, ಮತ್ತು ಬಂದಿರೋದನ್ನು ಕೂಡ ನಾವು ಹೇಗೆ ತಡೆಗಟ್ಟಬಹುದು ಅನ್ನೋ ಹಂತಕ್ಕೆ ನಮ್ಮ ಲೈಫ್ ಸ್ಟೈಲ್ ಮೂಲಕ, ನಮ್ಮ ಒಂದು ಆರೋಗ್ಯ, ನಮ್ಮ ಆಹಾರ ಪದ್ಧತಿ ಮೂಲಕ ಅದನ್ನು ತಡೆಗಟ್ಟಬಹುದು ಅನ್ನೋ ಮಾತನ್ನು ಕೂಡ ತುಂಬ ಚೆನ್ನಾಗಿ ನಮ್ಮ ಡಾಕ್ಟರ್ ಮಾಲಿನಿ ಸೂತ್ರ ಅವ್ರು ಹೇಳಿದರು. ಸೊ ನನಗಂತೂ ಇದು ವೆರಿ ಎನ್ಲೈಟ್ನಿಂಗ್ ಅಂತ ಅನ್ನಿಸ್ತು. ಭಾಳ ವಿಚಾರಗಳು ನಮಗೆ ತಿಳ್ಕೊಂಡ್ವಿ. ಮೇಡಮ್, ಕೊನೆಯದಾಗಿ ಈಗ ಆಲ್ರೆಡಿ ಅಂತಂದ್ರೆ, ಈಗ ಒಂದು ಫ್ಯಾಮಿಲಿನ ಹೇಳಿದ ನಿಮಗೆ ಅಂಧತ್ವ, ಈಗ ಅಂತ ಫ್ಯಾಮಿಲಿಗಳು ಅಂದ್ರೆ ಹಿಸ್ಟ್ರಿ ಆಲ್ರೆಡಿ ಇದೆ ಅವ್ರಿಗೆ ಇದು ಬಂದೇ ಬರುತ್ತೆ. ಕ್ಯಾನ್ಸರ್ ಬರುತ್ತೆ, ಕಣ್ಣು ಸರಿ ಕಾಣಲ್ಲ, ಕೆಲವರಿಗೆ ಹೈಟ್ ಕಡಿಮೆ ಇರುತ್ತೆ, ಅಥವಾ ಗೂನ್ ಬೆನ್ ಇರುತ್ತೆ, ಇನ್ನೊಂದು ಏನೋ ಫಿಸಿಕಲ್ ಡಿಸಾರ್ಡರ್ಗಳಿರುತ್ತೆ. ಅಂಥವ್ರು ಅವರು ಪಾಪ ಮದುವೆ ಆಗಲೇಬೇಕು, ಮಕ್ಕಳು ಮಾಡ್ಕೊಳ್ಳೇಬೇಕಲ್ಲ, ಅಂಥವ್ರು ಏನು ಅದು ಆ ಒಂದು ಪ್ರೊಸೆಸ್ನ ಕಟ್ ಮಾಡೋಕ್ಕೆ, ಅಂದರೆ ಅದು ಟ್ರಾನ್ಸ್ಫರ್ ಆಗಿರೋ ಹಾಗೆ ತಡೆಗಟ್ಟಕ್ಕೆ ಸಾಧ್ಯ ಇದೆಯಾ? ಒಂದು ಲೆವೆಲಲ್ಲಿ ಮದುವೆ ಕೆಲವೊಂದು ತುಂಬ ಸ್ಟ್ರಾಂಗ್ ಆಗಿ ಕೆಲವೊಂದು ಕಾಯಿಲೆಗಳಿದ್ದಾಗ ಒಂದು ಮದುವೆ ಆಗದೆ ಇರೋದು ಅದು ಕೆಲವರು ಇಷ್ಟಕ್ಕೆ ಬಿಟ್ಟಿದ್ದು, ಕೆಲವರಿಗೆ ಇಲ್ಲ ಮದುವೆ ಆಗಬೇಕು ಅಂತ ಆಸೆ ಇರುತ್ತೆ, ಅಂತ ಆಗಬಾರ್ದು ಅಂತ. ಏನಕ್ಕೆ ಅಂದರೆ ಇಟ್ ಈಸ್ ಅ ಜೆನೆಟಿಕ್ ಬರ್ಡನ್. ಏನೇ ಆದರೂ ಆ ಕುಟುಂಬಕ್ಕೆ ಬರ್ಡನ್, ಅದು ಸೊಸೈಟಿಗೆ ಬರ್ಡನ್ನು. ಆಮೇಲೆ ಯಾವುದೋ ಒಂದು ಯೂಸ್ಲೆಸ್ ಏನು ಪ್ರೊಡಕ್ಟಿವ್ ಅಲ್ಲ ಅಂದರೆ ಅದು ದೇಶಕ್ಕೆ ಬರ್ಡನ್ನು. ಈಗ ನನ್ನ ಕೈಲಿ ಏನೂ ಆಗಿಲ್ಲ, ನಾನು ಡಿಪೆಂಡೆಂಟ್ ಅಂದರೆ ನಾನು ನೋಡ್ಕೊಳಕ್ಕೆ 4 ಜನ ಬೇಕಲ್ವಾ, ಅದು ಒಂಥರ ಬರ್ಡನ್ ಫಾರ್ ದ ಸೊಸೈಟಿ, ಜೆನೆಟಿಕ್ ಬರ್ಡನ್ ಅಂತ ನಾವು ಕರಿತೀವಿ. ಒಂದು ದಿ ಬೆಸ್ಟ್ ಅದು. ಏಕೆಂದರೆ ಮದುವೆ ಆಗದೆ ಇರೋದು ಭಾಳ ಒಳ್ಳೆಯದು. ಒಂದು ಅಕಸ್ಮಾತ್ ಇಲ್ಲ ನಾವು ಆಗಬೇಕು ಅಂತಂದ್ರೆ, ನಾನು ಹೇಳಿದೆ ಪ್ರೀನೇಟಲ್ ಡಯಾಗ್ನೋಸಿಸ್ ಬೆಸ್ಟ್ ಇದೆ. ಆಯ್ತಪ್ಪ ನಾನು ಆಗ್ತೀನಿ, ಪ್ರೀನೇಟಲ್ ಡಯಾಗ್ನೋಸಿಸ್ ಮಾಡ್ಕೊಂಡು ಮಗುಗೆ ತೊಂದರೆ ಇದೆಯಾ, ಅಬಾಟ್, ಮಗು ಚೆನ್ನಾಗಿದೆಯಾ, ಇರಲಿ. ಏಕೆಂದರೆ ಕೆಲವು ಸಲ ತಂದೆ ತಾಯಿಯವರು ಅಂದ್ರಾಗಿದ್ದು ಮಗು ಚೆನ್ನಾಗಿರೋದು ಇದೆ. ಇದೆಲ್ಲ ಹೆಂಗೆ ಅಂದರೆ, ನಾನು ಹೇಳಿದೆ ಒಂದು ಪ್ರಾಬಬಿಲಿಟಿ ಇರುತ್ತೆ, ಆಗಲೇಬೇಕು ಅಂತಿಲ್ಲ. ಕೆಲವ್ರು ಸಲ ಹೇಳ್ತಾರೆ ವಯಸ್ಸಾದ ಮೇಲೆ, ಮೊದಲೆಲ್ಲ ವಯಸ್ಸಾದಾಗ್ಲೂ ಮಕ್ಕಳು ಚೆನ್ನಾಗಿರ್ತಿದ್ರು ಅಂದರೆ ಅವಾಗ ಬೇಗ ಮದುವೆ ಆಗಿತ್ತು. ಒಂದು 20-30 ವರ್ಷದಷ್ಟೊತ್ತಿಗೆ ಒಂದು 7-8 ಮಕ್ಕಳು ಇರೋರು. 30 ವರ್ಷ ನಾನು ಏನು ಹೇಳಿದೆ ಅಷ್ಟರಲ್ಲೇ ಮಕ್ಕಳಾಗ್ಬಿಟ್ಟಿರೋದು. ಅಂದರೂ ಸಹ ಸಂಬಂಧದಲ್ಲೂ ಮದುವೆ ಆಗಿದೆ, ವಯಸ್ಸಾದ ಮೇಲೂ ಆದಾಗಲೂ ಚೆನ್ನಾಗಿದ್ದಾರೆ ಅಂದರೆ ಚಾನ್ಸ್ ಫ್ಯಾಕ್ಟರ್ ಅದು. ನಾನು ಹೇಳ್ತಿರೋದು ಆಗಲೇಬೇಕು 100ಕ್ಕೆ 100 ಅಲ್ಲ, ಆಗುವ ಸಾಧ್ಯತೆ ಜಾಸ್ತಿ, ರಿಸ್ಕ್ ಜಾಸ್ತಿ. ರಿಸ್ಕ್ನ ಕಮ್ಮಿ ಮಾಡಬೇಕು ಅಂದರೆ ಪ್ರೀನೇಟಲ್ ಡಯಾಗ್ನೋಸಿಸ್ ಮಾಡಿಸ್ಬೋದು. ಎರಡನೇದು ಪ್ರೀನೇಟಲ್ ಡಯಾಗ್ನೋಸಿಸ್ ಆದಮೇಲೂ ಅವರು ಆ ಸಂದರ್ಭದಲ್ಲಿ ಡಿಸೈಡ್ ಮಾಡಿಬಿಡ್ತಾರೆ, ಏಕೆಂದರೆ ಆಲ್ರೆಡಿ ಸಫರ್ ಆಗಿರ್ತಾರೆ, ಮಗು ಬೇಡ ಅಂತ ಡಿಸೈಡ್ ಮಾಡ್ತಾರೆ, ಚೆನ್ನಾಗಿದ್ರೆ ಉಳಿಸ್ಕೊಂತಾರೆ. ಅಕಸ್ಮಾತ್ ಅದಾದಮೇಲೂ ಆದ್ರೂ ಕೆಲವೊಂದು ಟ್ರೀಟ್ಮೆಂಟ್ ಇರುತ್ತೆ. ಅಂದರೆ ಡಿಪೆಂಡಿಂಗ್ ಅಪಾನ್ ಯಾವ ಲೆವೆಲಲ್ಲಿ ಅದು ಪ್ರಾಬ್ಲಮ್ ಆಗಿದೆ. ಕೆಲವು ಸಲ ಈಗ ಕಿವಿ ಕೇಳಲ್ಲ ಅಂದರೆ ಹಿಯರಿಂಗ್ ಏಡ್ ಇದೆ. ಈಗ ಬೇಕಾದಷ್ಟು ಅದಕ್ಕೆ ಫೆಸಿಲಿಟಿ ಇದೆ, ಅದು ಹಿಯರಿಂಗ್ ಏಡ್ ಹಾಕ್ಕೊಂಡು ಇದು ಮಾಡ್ತಾರೆ. ಆಮೇಲೆ ಮಗು ಎಲ್ಲೋ ಒಂದು ಸ್ವಲ್ಪ ಅದಕ್ಕೆ ಮೆಂಟಲಿ ಇದಿದೆ ಅಂದರೆ, ಮೆಂಟಲಿ ಚಾಲೆಂಜ್ ಸ್ಕೂಲ್ಸ್ಗಳಿದೆ ಈಗ, ಅಲ್ಲಿ ಸ್ವಲ್ಪ ಅವ್ರನ್ನ ಶಾರ್ಪ್ ಮಾಡ್ತಾರೆ. ಒಂದು ಲೆವೆಲ್
ಅಡ್ಜಸ್ಟ್ ಮಾಡೋ ಥರ. ಆದರೆ ಇದು ಸ್ವಲ್ಪ ಬರ್ಡನೇ ಆಗಿರೋದ್ರಿಂದ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ನಾವು ಚೆನ್ನಾಗಿದ್ದರೆ ಫೈನ್. ಈಗ ನೋಡಿ, ಒಂದು ಬೆಸ್ಟ್ ಎಕ್ಸಾಂಪಲು ನಮ್ಮ ವೆಸ್ಟರ್ನ್ ಕಂಟ್ರಿಲಿ ಹೆಂಗಿರುತ್ತೆ ಅನ್ನೋದಕ್ಕೆ ಏಂಜಲಿನಾ ಜೂಲಿ ಗೊತ್ತಿರ್ಬೋದು ನಿಮಗೆ. ಅವಳು ಯಾವ ಥರ ಅಂದರೆ, ಅವರ ತಾಯಿಗೆ ಬ್ರೆಸ್ಟ್ ಕ್ಯಾನ್ಸರಿಂದ ತಾಯಿ ಸತ್ತೋದ್ರು. ತಕ್ಷಣ ಆಕೆ ಏನು ಮಾಡಿದ್ಲು, ಜಿನೋಮಿಕ್ ಅನಾಲಿಸಿಸ್ ಮಾಡಿಸಿದ್ಲು. ಅವಳದು ಮಾಡಿಸಿದಾಗ BRCA1 ಆ್ಯಂಡ್ BRCA2 ಅಂತ 2 ಜೀನ್ಸ್ ಇದೆ. ಅದರ ಮ್ಯೂಟೇಷನ್ ಆದರೆ ಬ್ರೆಸ್ಟ್ ಕ್ಯಾನ್ಸರ್. ಹರ್ ಅಂತ ಇದೆ, BRCA1 BRCA2 ಕ್ಯಾಂಡಿಡೇಟ್ ಜೀನ್ಸ್. ಅದು ಅದರಲ್ಲಿ ಮ್ಯೂಟೇಷನ್ ಆದರೆ ಈಗ ನಾನು ಚೆನ್ನಾಗಿರ್ಬೋದು, ಅದರಲ್ಲಿ ಏನಾದ್ರು ನನಗೆ ಮ್ಯೂಟೇಷನ್ ಇದ್ದರೆ ಎನಿ ಪಾಯಿಂಟ್ ಆಫ್ ಟೈಮ್ ಬರ್ಬೋದು ಕ್ಯಾನ್ಸರ್, ಎನಿ ಟೈಮ್. ಅದು ಒಂಥರ ಕಾಯ್ತಾ ಇರ್ಬೇಕು ನಾವು ಯಾವಾಗ ಬರುತ್ತೆ ಅಂತ. ಅವಳು ಹಂಗಿತ್ತ ಏನು ಮಾಡಿದ್ಲು ಅವಳು, ಇಮಿಡಿಯೇಟಾಗಿ ಮ್ಯಾಮೆಕ್ಟಮಿ 2 ಬ್ರೆಸ್ಟನ್ನ ಸರ್ಜರಿಲಿ ತೆಗೆಸಿದ್ಲು. ಆಮೇಲೆ ರೀಕನ್ಸ್ಟ್ರಕ್ಷನ್, ಅದು ಪ್ಲಾಸ್ಟಿಕ್ ಇದರಲ್ಲಿ ಕಾಸ್ಮೆಟಿಕ್ ಸರ್ಜರಿ ಮಾಡಿಸ್ಕೊಂಡು ಇದು ಮಾಡಿದ್ಲು. ಈಗ ಅವಳಿಗೆ ಏನಂದರೆ ಸೇಫ್, ಅವಳು ಮೆಮರಿ ಗ್ಲ್ಯಾಂಡ್ ಇಲ್ಲ, ಬ್ರೆಸ್ಟ್ ಕ್ಯಾನ್ಸರ್ ಬರಲ್ಲ. ಬಟ್ ಆದ್ರೂ ಅವಳು ಫ್ರೀಕ್ವೆಂಟಾಗಿ ಚೆಕಪ್ಗೆ ಹೋಗಬೇಕು. ಏನಂತಂದರೆ ಯೂಟ್ರೈನ್ ಕ್ಯಾನ್ಸರ್ ಏನಾರು ಆಗ್ಬೋದಲ್ಲ ಬೇರೆ ಬೇರೆ ಕಡೆ. ಅದಕ್ಕೋಸ್ಕರ ಅಂದರೆ ಇಲ್ಲಿ ಕಂಟಿನ್ಯೂಸ್ ಫಾಲೋಅಪ್. ಈಗ ಮಗು ಆಯಿತು, ಆ ಮಗುಗೆ ಯಾವಾಗ ಏನಾದರೂ ತೊಂದರೆ ಆಗ್ಬೋದು, ಕಂಟಿನ್ಯೂಸ್ ಫಾಲೋಅಪ್ ಇರಬೇಕಿಲ್ಲಿ. ಅದ್ರ ಬಗ್ಗೆ ನಾಲೆಡ್ಜು, ಕಂಟಿನ್ಯೂಸ್ ಫಾಲೋಅಪ್ಪು. ಸೊ ಇದೆಲ್ಲ ಸ್ವಲ್ಪ ಬರ್ಡನ್ನು. ಬಟ್ ಫೈನಾನ್ಷಿಯಲಿ ಓಕೆ, ಸ್ಟೇಬಲ್, ನಾನು ಆಯಿತು, ನನಗೆ ಐ ಕುಡ್ ಅಫೋರ್ಡ್ ಅನ್ನೋರು ಮಾಡ್ಬೋದು. ಮಿಡಲ್ ಕ್ಲಾಸ್ ಜನ ಅಂತಂದಾಗ ಖಂಡಿತವಾಗ್ಲೂ ರಿಸ್ಕ್ ಮಾಡ್ದಲೇ ಬೇರೆ ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಳ್ಳೋದು ಅಥವಾ ಇರೋದ್ರಲ್ಲೇ ಕೆಲವು ಸಲ ತೃಪ್ತಿ ಪಡಬೇಕಾಗುತ್ತೆ. ಅದರಲ್ಲೇ ಮಾಡೋದು ಭಾಳ ಸೂಕ್ತ ಅಂತ ಅನಿಸುತ್ತೆ. ಕೆಲವೊಂದು ತುಂಬ ಅವರು ಹಾರ್ಶ್ ಟ್ರುತ್ ಅಂತಾರಲ್ಲ, ಕಟು ಸತ್ಯಗಳನ್ನ ಹೇಳಿದರು ಡಾಕ್ಟರ್ ಮಾಲಿನಿ ಅವರು. ಯಾಕಂದರೆ ಯಾವುದೇ ಫ್ಯಾಮಿಲಿಗೆ, ಯಾವುದೇ ಗಂಡಸಿಗೆ ನೀನು ಮದುವೆ ಮಾಡ್ಕೋಬೇಡ, ನೀನು ಹಿಂಗೆ ಇದ್ಬಿಡಪ್ಪ ಅಂತಂದರೆ ಅವನಿಗೆ ಖಂಡಿತ ಅದು ಇಷ್ಟ ಆಗಲ್ಲ. ಅವನಿಗೂ ಇಷ್ಟ ಆಗಲ್ಲ, ಅವಳಿಗೂ ಇಷ್ಟ ಆಗಲ್ಲ. ಹೆಂಗಿದ್ರು ನಾನೊಂದು ಮದುವೆ ಮಾಡ್ಕೋಬೇಕು ಅಂತಲೇ ಅಂದ್ಕೊಂಡಿರ್ತಾರೆ. ಬಟ್ ಮೇಡಮ್ ಹೇಳಿರೋ ಮಾತುಗಳನ್ನ ಕೇಳಿದ್ರೆ ರೀಕನ್ಸಿಡರ್ ಮಾಡಿ ನಿಮ್ಮ ಡಿಸಿಷನ್ಗಳನ್ನ ಅನ್ನೋದು ಒಂದು ವಿಚಾರ. ಎರಡನೇದು, ನಿಮಗೆ ಅದನ್ನು ಅಫೋರ್ಡ್ ಮಾಡೋಕ್ಕೆ ಸಾಧ್ಯತೆ ಇದೆಯಾ, ಅವ್ರನ್ನ ಮಾಡ್ಕೋತೀನಿ, ನನಗೆ ಏನೇ ಸಮಸ್ಯೆ ಬಂದರೂ ನಾನು ಅದನ್ನು ಒಳ್ಳೆ ಟ್ರೀಟ್ಮೆಂಟ್ ತೊಗೋತೀನಿ ಅನ್ನೋವಂಥದ್ದು ನಿಮಗಿದೆಯಾ. ಆಮೇಲೆ ಗೌರ್ಮೆಂಟಿಂದ ಅದಕ್ಕೆ ಏನೋ ಸಪೋರ್ಟ್ ಇದೆಯಾ, ನಮ್ಮ ಸಿಸ್ಟಮ್ಗಳು. ಸೊ ಅದೆಲ್ಲವನ್ನು ಯೋಚನೆ ಮಾಡಿಕೊಂಡೆ ನಿರ್ಧಾರ ಕೈಗೊಳ್ಳಿ ಅನ್ನೋದು ಡಾಕ್ಟರ್ ಮಾಲಿನಿ ಸುತ್ತೂರ್ ಅವರ ಒಂದು ಮಾತು. ಒಂದು ಸ್ತ್ರೀ ಲೈಫ್ ಅಂತ, ಮಹಿಳೆಯ ಜೀವನದಲ್ಲಿ ಒಂದು ಅದ್ಭುತವಾದ ಒಂದು ಕ್ಷಣ ಅಂದರೆ ಅದು ತಾಯಿ ಆಗುವಂಥ ಕ್ಷಣ. ನಾನು ನನ್ನ ಒಂದು ಲೈಫನ್ನ ಹೇಳ್ತೀನಿ ಮೇಡಮ್ ನಿಮಗೆ. ಇದನ್ನು ಹೇಳಬೇಕೋ ಬೇಡ ಗೊತ್ತಿಲ್ಲ. ನಾನು ಮದುವೆ ಆಗಿ ನಾನು ನನ್ನ ವೈಫು ಹೀಗೆ ಇದ್ವಿ, ಗಂಡ ಹೆಂಡತಿಯಾಗಿ ನಾವು ಜಗಳ ಆಡಿಕೊಂಡು, ಪ್ರೀತಿ ಮಾಡಿಕೊಂಡು, ಗಲಾಟೆ ಮಾಡ್ಕೊಂಡು ಹಿಂಗಿದ್ವಿ. ಅಂದರೆ ಇನ್ನೂ ಬುದ್ಧಿ ಬಂದಿರಲಿಲ್ಲ, ಹೀಗೆ ಇದ್ವಿ. ಅವಳು ಪಾಪ ಚಿಕ್ಕವಳು ನನಗಿಂತ ಸುಮಾರು ವರ್ಷ. ಅವಳಿಗೂ ಅಷ್ಟೊಂದು ಏನೂ ಗೊತ್ತಾಗ್ತಿರಲಿಲ್ಲ, ನನಗೂ ಅಷ್ಟೊಂದು ಗೊತ್ತಾಗ್ತಿರಲಿಲ್ಲ. ಬಟ್ ಯಾವಾಗ ಅವಳು ಪ್ರೆಗ್ನೆಂಟ್ ಆದ್ಲು, ಶಿ ಕಂಪ್ಲೀಟ್ಲಿ ಚೇಂಜ್ಡ್. ನನಗೆ ಇವಳು ಯಾಕೆ ಹಿಂಗೆ ಚೇಂಜ್ ಆಗ್ಬಿಟ್ಲು ಅಂತ. ಅಷ್ಟು ಅವಳು ಶಿ ಬಿಕೇಮ್ ಸೋ ಲವಿಂಗ್, ಶಿ ಬಿಕೇಮ್ ಸೋ ಹ್ಯಾಪಿ, ಶಿ ಬಿಕೇಮ್ ಎಲ್ಲವನ್ನೂ ಆಕ್ಸೆಪ್ಟ್ ಮಾಡ್ಕೊಳ್ಳೋ ಥರ ಒಂಥರ ದೇವ್ರ ಥರ ಆಗ್ಬಿಟ್ಲು ಒಂದೇ ಸಲ. ಅವಳು ಹಂಗಿರಲೇ ಇಲ್ಲ, ನಾರ್ಮಲ್ ಹುಡುಗಿ. ಅಷ್ಟು ಚೆನ್ನಾಗಾಗಿ. ಆಮೇಲೆ ಅಂದರೆ ನಾನು ಆ ಪ್ರೆಗ್ನೆನ್ಸಿನಲ್ಲಿ ಏನಾಯಿತು ಅಂಥದ್ದು ನನಗೆ ಗೊತ್ತಿಲ್ಲ. ಆಮೇಲೆ ಆಮೇಲೆ ಆಲ್ಮೋಸ್ಟ್ ಅದೇ ಆ ತಾಳ್ಮೆ ಎಲ್ಲವೂ ಕಂಟಿನ್ಯೂ ಆಯಿತು. ಅದು ಸುಮ್ಮನೆ ನನ್ನ ಒಂದು ಅನುಭವ ಹೇಳಿದೆ. ಸೊ ಇದನ್ನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿಯೊಬ್ಬ ಮಹಿಳೆಯ ಲೈಫಲ್ಲೂ ಈ ಧಾರಣೆ ಆಗುವಂಥದ್ದು ಬಂದೇ ಬರುತ್ತೆ. ಮತ್ತು ಈ ಗರ್ಭಧಾರಣೆ ಆದಾಗ ಒಂದಷ್ಟು ವಿಚಾರಗಳನ್ನ ನೀವು ಕೆಲವು ಸಂಚಿಕೆಗಳು ಹೇಳಿದಿರಿ. ಒಳ್ಳೆ ಊಟ ಮಾಡಿ, ನೀವು ಒಳ್ಳೆ ಮನಸ್ಸನ್ನು ಕಾಮಾಗಿ ಇಟ್ಕೊಳ್ಳಿ, ಗರ್ಭ ಸಂಸ್ಕಾರ ಅಂತ ಯೋಚನೆ ಮಾಡಿ, ಅದೆಲ್ಲ ಹೇಳಿದಿರ ನೀವು. ಬಟ್ ಅದಷ್ಟೇನಾ, ಬಟ್ ಬೇರೆ ಏನಾದರೂ ಇದೆಯಾ ಗರ್ಭಧಾರಣೆ ಆದಾಗ ಹೆಣ್ಮಕ್ಳು ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ? ಸರ್, ಈಗ ಹೆಣ್ಣನ್ನು ಆದಿಶಕ್ತಿ ಅಂತ ಕರೀತಾರೆ. ಅದ್ರ ಯಾಕೆ ಆದಿಶಕ್ತಿ ಅಂತ ಕರೀತಾರೆ ಅಂತ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಒಂದು ಸೈನ್ಸ್ ಇದೆ ಅದರಿಂದ. ಆದಿಶಕ್ತಿ ಅಂತಂದರೆ, ಈಗ ನೀವು ತುಂಬ ಲೈವ್ಲಿ ಆಗಿದ್ದೀರಾ, ವೆರಿ ಆ್ಯಕ್ಟಿವ್ ಆಗಿದ್ದೀರಾ, ಎನರ್ಜೆಟಿಕ್ ಪರ್ಸನ್ನು. ಇದಕ್ಕೆ ಕಾರಣ ನಿಮ್ಮ ತಾಯಿ, ನಿಮ್ಮ ತಂದೆ ಅಲ್ಲ. ಏನಕ್ಕೆ ಅಂದರೆ, ಹೆಂಗಸರಲ್ಲಿ ಮೈಟೊಕಾಂಡ್ರಿಯಾ ಅಂತ ನಮಗೇನು ಬಂದಿದೆ, ಪ್ರತಿಯೊಂದು ಜೀವಿ, ಜಗತ್ತಲ್ಲಿರುವ ಎಲ್ಲ ಜೀವಿಗಳಲ್ಲಿರುವ ಮೈಟೊಕಾಂಡ್ರಿಯಾ ಆಕೆ ತಾಯಿಯಿಂದ ಬಂದಿರೋಂಥದ್ದು. ಮೈಟೊಕಾಂಡ್ರಿಯಾ ಅಂದರೆ ಪವರ್ ಹೌಸ್ ಆಫ್ ದ ಸೆಲ್. ದೇಹದಲ್ಲಿ ನೀವು ಏನೇ ಕೆಲಸ ಆಗಬೇಕು ಅಂದರೆ ಆ ಮೈಟೊಕಾಂಡ್ರಿಯಾ ಎನರ್ಜಿನ ಬಿಡುಗಡೆ ಮಾಡಲೇಬೇಕು, ಇಲ್ಲ ಅಂದರೆ ಆಗಲ್ಲ. ಅದು ಅದೇ ಶಕ್ತಿ. ಅದಕ್ಕೋಸ್ಕರ ಹೆಣ್ಣನ್ನು ಆದಿಶಕ್ತಿ ಅಂತ ಕರಿತೀವಿ. ಮೂಲ ಶಕ್ತಿ ಶುರು ಆಗೋದಲ್ಲಿಂದ. ಈಗ ಯಾವುದೇ ಜೀವಿ, ನೀವು ಎಲ್ಲರೂ ಚೆನ್ನಾಗಿರಬೇಕು ಅಂದರೆ ಅದಕ್ಕೆ ಕಾರಣ ಮೈಟೊಕಾಂಡ್ರಿಯಾ ಯಾರಿಂದ ಬಂದಿದೆ? ನನ್ನ ತಾಯಿಯಿಂದ ಬಂದಿರೋ ಅಂಥದ್ದು. ಹಾಗಾಗಿ ಅದನ್ನು ನಾವು ಆದಿಶಕ್ತಿ ಅಂತ ಕರಿತೀವಿ. ಬಹಳ ನಮ್ಮ ಸಂಸ್ಕೃತಿಲಿ ಮಹಿಳೆಗೆ ತುಂಬ ಪ್ರಿಫರೆನ್ಸ್ ಕೊಡ್ತೀವಿ. ತಾಯಿ ಅಂದರೆ ಕೈ ಎತ್ತಿ ಮುಗಿತೀವಿ ನಾವು, ಅಲ್ವಾ? ಕಾರಣ ಏನು ಅಂತಂದರೆ, ಒಂದು ಜೀವಿಯ ಸಂಪೂರ್ಣವಾಗಿ ಆತನ ಜೀವನನ ನಿರ್ಧಾರ ಮಾಡೋದು ತಾಯಿ. ಅದು
ಮಗಳಾಗ್ಬೋದು, ಹೆಂಡತಿ ಆಗ್ಬೋದು, ತಾಯಿ ಆಗ್ಬೋದು. ಆದರೆ ಯಾವ ರೀತಿ ನಿರ್ಧಾರ ಮಾಡ್ತಾರೆ ಅಂತ ನಾವು ನೋಡೋದಾದರೆ, ಹೆಣ್ಣು ಈಗ ನಾವು ಪ್ರಿಪ್ರೇಷನ್, ಇತ್ತೀಚಿನ ದಿನದ ನಾನು ಹೇಳ್ತೀವಿ, ನಾವು ಭಾಳ ಪ್ರಿಪ್ರೇಷನ್ ಮಾಡ್ತೀವಿ. ಒಂದು ಮದುವೆ ಅಂದರೆ ಅದಕ್ಕೆ ಡ್ರೋನ್ ಫೋಟೋಶೂಟ್ ಇರುತ್ತೆ, ಪ್ರೀ ವೆಡ್ಡಿಂಗ್ ಇರುತ್ತೆ, ಇಂಥ ಚೌಲ್ಟ್ರಿ ಇಂಥದ್ದು ಭಾಳ ಪ್ರಿಪ್ರೇಷನಲ್ಲಿ ಆ ಒಂದು ಸಂದರ್ಭನ ಅನುಭವಿಸ್ತೀವಿ ನಾವು. ಎಷ್ಟು ಎಕ್ಸಲೆಂಟ್ ಪ್ರಿಪ್ರೇಷನ್ 6 ತಿಂಗಳು ವರ್ಷದಿಂದ ಮಾಡ್ತಾರೆ. ಆದರೆ ಯಾರಾದ್ರೂ ಪ್ರೆಗ್ನೆನ್ಸಿಗೆ ಪ್ರಿಪ್ರೇಷನ್ ಮಾಡ್ತಾರಾ? ಯೋಚನೆ ಮಾಡಬೇಕು. ನಾನು ಪ್ರೆಗ್ನೆಂಟ್ ಆಗಬೇಕು, ಅದಕ್ಕೇನು ಪ್ರಿಪ್ರೇಷನ್ ಬೇಕು? ಮದುವೆಗೆ ಪ್ರಿಪ್ರೇಷನ್ ನಾವು ಮಾಡಿದ್ಮೇಲೆ ಒಂದು ಜೀವಿಗೆ ಜನ್ಮ ನೀಡಬೇಕಾದ್ರೆ ನಾನು ಯಾವ ಥರ ಪ್ರಿಪೇರ್ ಆಗಬೇಕು ನಾನು ಅನ್ನೋದನ್ನ ಇಬ್ಬರು ಕೂತ್ಕೊಂಡು ಯೋಚನೆ ಮಾಡಬೇಕು. ನನಗೆ ಯಾವಾಗ ಮಗು ಬೇಕು, ಆ ಮಗು ಹುಟ್ಟಕ್ಕೆ ಮೊದಲು ನಾವಿಬ್ಬರು ಯಾವ ರೀತಿ ಪ್ರಿಪೇರ್ ಆಗಬೇಕು, ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ, ಲೈಂಗಿಕವಾಗಿ, ಆಧ್ಯಾತ್ಮಿಕವಾಗಿ, ಹೋಲಿಸ್ಟಿಕ್ ಹೆಲ್ತ್, ಸಂಪೂರ್ಣ ಆರೋಗ್ಯ ಇದ್ದಾಗ ಮಾತ್ರ ನಾನು ಏನು ಅನ್ಕೊಂತೀನಿ ಅಂತ ಮಗು, ಆರೋಗ್ಯವಂತ ಮಗು ಹುಟ್ಟೋದು. ಇದೇನಾಗುತ್ತೆ, ಸಾಮಾನ್ಯವಾಗಿ ಜನಕ್ಕೆ ಇದು ಪ್ರಿಪ್ರೇಷನ್ ಮಾಡಲ್ಲ. ಬರ್ತ್ ಆಕ್ಸಿಡೆಂಟು ಯಾವಾಗಲೂ ಗೊತ್ತಾಗುತ್ತೆ ಪ್ರೆಗ್ನೆಂಟ್ ಅಂತ. ಆಮೇಲೆ ಡಾಕ್ಟ್ರ್ ಹತ್ರ ಹೋಗ್ತಾರೆ, ಒಂದಷ್ಟು ಮಾತ್ರೆ ತಗೊಂತಾರೆ, ಇದು ಮಾಡ್ತಾರೆ. ಇದ್ರ ಜೊತೆ ಅವರ ಕೆಲಸದ ಒತ್ತಡ, ಇದ್ರ ಜೊತೆ ಮನೇಲಿ ಇದು ಡೊಮೆಸ್ಟಿಕ್ ವೈಲೆನ್ಸು, ಜಗಳ, ಮನಸ್ತಾಪ, ಈ ಥರನೇ ಆ 9 ತಿಂಗಳು ಕಳೆದು ಕೊನೆಗೆ ಮಗು ಹುಟ್ಟುತ್ತೆ. ಮಗುನೂ ಒಂದು ನಾರ್ಮಲಾಗಿರುತ್ತೆ, ನಾರ್ಮಲ್ಲೇ, ಆದರೆ ಮಾಲ್ನ್ಯೂಟ್ರೇಟೆಡ್ ಆಗಿರ್ಬೋದು, ವೆಯ್ಟ್ ಕಮ್ಮಿ ಇರ್ಬೋದು, ತೊಂದರೆಗಳಿರ್ಬೋದು. ಮುಂದೆ ಅಂತೀವಿ ಅಯ್ಯೋ ಮಗು ಚೆನ್ನಾಗಿ ಓದ್ತಾ ಇಲ್ಲ, ಅದಕ್ಕೆ ಯಾಕೋ ಅಟೆನ್ಷನ್ ಡಿಫಿಸಿಟ್ ಇದೆ, ಕಾನ್ಸಂಟ್ರೇಟ್ ಮಾಡಲ್ಲ, ವೀಕು, ಎದುರುಕಳುತ್ತೆ. ಕಾರಣ ಯಾರು? ಕಾರಣ ತಾಯಿ. ಮಗು ಏನೇ ಆಗಬೇಕು ಅಂದರೆ ಅದಕ್ಕೆ ಕಾರಣ ತಾಯಿ. ಹಿಂದಿನ ಕಾಲದಲ್ಲಿ ಬೇಕಾದಷ್ಟು ಉದಾಹರಣೆಗಳಿದೆ. ಹಿರಣ್ಯಕಶಿಪುವಿನ ಹೆಂಡತಿ, ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದ, ಅವನು ಹುಟ್ಟಬೇಕಾದ್ರೆ ನಾರದರು ಅವಳಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ರು. ಬೇಕಾದಷ್ಟು ಅಭಿಮಾನ್ಯತೆ ಗೊತ್ತು ನಮಗೆ. ಅಂದರೆ ಎಲ್ಲಿ ಒಳ್ಳೆಯ ಸಂಸ್ಕಾರ ಇರುತ್ತೆ, ಆಧ್ಯಾತ್ಮಿಕ ಒಂದಾದರೆ ಒಳ್ಳೆಯ ಸಂಸ್ಕಾರ ಇರುತ್ತೆ, ಅಲ್ಲಿ ನಾವು ಒಳ್ಳೆಯ ಮಕ್ಕಳನ್ನು ನಾವು ಒಂದು ಪಡಿಬೋದು. ನಮಗೇನು ಆಸೆ ಅಂದರೆ ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ತುಂಬ ಅದ್ಭುತವಾಗಿರಬೇಕು, ನನ್ನ ಮಗ ಕ್ರಿಕೆಟರ್ ಆಗಬೇಕು, ಸೆಲೆಬ್ರಿಟಿ. ಆದರೆ ಅದಕ್ಕೆ ನಾನು ಏನು ಪ್ರಿಪ್ರೇಷನ್ ಮಾಡ್ತೀನಿ, ಅದು ಬಹಳ ಮುಖ್ಯ. ಇದು ಪ್ರೆಗ್ನೆಂಟ್ ಆಗಬೇಕು, ಮಗು ಬೇಕು ಅಂದರೆ ನೀವು ವರ್ಷದಕ್ಕಿಂತ ಮೊದಲೇ ತಯಾರಿ ನಡೆಸಬೇಕು. ನೀವು ಮದುವೆಗೆ ಎಷ್ಟು ತಯಾರಿ ಮಾಡಿದ್ರೋ ಅದು ಬಿಡಿ, ಅದೇನಂತ ಲೆಕ್ಕಕ್ಕಿಲ್ಲ, ನಿಮ್ಗೆ ಎಂಥ ಮಗು ಹುಟ್ಟುತ್ತೆ ಅನ್ನೋದು ಮುಖ್ಯ. ಹಾಗಾಗಿ ಪ್ರತಿಯೊಂದು ವ್ಯಕ್ತಿಲೂ ಫೈನಲಿ ಅವ್ರು ಕೇಳೋದು, ನಿಮ್ಮನ್ನು ಕೇಳ್ತಾರೆ, ಸರ್ ನೀವೇನು, ನಿಮ್ಮ ಅಚೀವ್ಮೆಂಟು, ನೆಕ್ಸ್ಟ್ ನಿಮ್ಮ ಮಕ್ಕಳೇನು, ನೆಕ್ಸ್ಟ್ ಕ್ವೆಶನ್ ಬರೋದು ನಮ್ಮ ಮಕ್ಕಳಿಗೆ. ಹಾಗಾಗಿ ಬಹಳ ಮುಖ್ಯವಾದದ್ದು. ತಾಯಿ ಹೇಗೆ, ಗಂಡ ಹೆಂಡತಿ ಇಬ್ಬರು, ಅದರಲ್ಲಿ ರೋಲ್ ತುಂಬ ಇದೆ, ತಾಯಿದು ತುಂಬ ಜಾಸ್ತಿ. ಕಾರಣ ಏನಂತಂದರೆ ಆಕೆ ಯಾವ ಆಹಾರ ಸೇವನೆ ಮಾಡ್ತಾಳೆ, ಆಕೆಯ ಮನಸ್ಥಿತಿ ಹೇಗಿದೆ, ಸೋಷಿಯಲ್ ಆಗಿ ಅವಳು ಯಾವ ರೀತಿ ಇದ್ದಾಳೆ, ಅದ್ರ ಜೊತೆ ಲೈಂಗಿಕ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಆರೋಗ್ಯ, ಇಷ್ಟು ಕಾಂಪೊನೆಂಟು ಬಹಳ ಮುಖ್ಯ. ದೈಹಿಕ ಆರೋಗ್ಯ ಏನು ಅಂತಂದರೆ ಸಾಮಾನ್ಯ ಎಲ್ಲರಿಗೂ ಗೊತ್ತಿದೆ, ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಒಳ್ಳೆ ಆಹಾರ ತಗೋಬೇಕು ಅಂತ. ಆದರೆ ನಾನು ಹೇಳೋದು, ನೀವು ಪ್ರೆಗ್ನೆಂಟ್ ಆಗೋಕ್ಕೆ 1 ವರ್ಷಕ್ಕಿಂತ ಮೊದಲೇ ನಿಮ್ಮ ಆಹಾರವನ್ನು ನೀವು ಚಾರ್ಟ್ ಮಾಡ್ಕೋಬೇಕು, ಒಳ್ಳೆ ಆಹಾರ ತಗೋಬೇಕು. ಬ್ಯಾಲೆನ್ಸ್ ಡಯಟ್, ನಿಮ್ಮ ಡಯಟಲ್ಲಿ ಏನಿರಬೇಕು, ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಮಿನಿರಲ್ಸ್, ವೈಟಮಿನ್ಸ್, ಟ್ರೇಸ್ ಎಲಿಮೆಂಟ್, ಇದೆಲ್ಲ ಇರಬೇಕು. ಎಲ್ಲಿ ಸಿಕ್ಕುತ್ತೆ? ತರಕಾರಿಗಳು, ಸೊಪ್ಪುಗಳು, ಹಣ್ಣುಗಳು, ನಟ್ಸು, ಬೆರೀಸು, ಮೊಸರು, ಮಜ್ಜಿಗೆ, ಉಪ್ಪಿನಕಾಯಿ, ಇದೆಲ್ಲದೂ ಸಮತೋಲನದ ಆಹಾರ ಒಂದು ತಗೋಬೇಕು. ಬಹಳ ಒಂದು ಮಗು ಹುಟ್ಟಿದಾಗ ಎನೆನ್ಸೆಫಾಲಿ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಅಂತ ಒಂದು ಇದೆ. ಮಗು ಹುಟ್ಟಿದಾಗ ಬ್ರೈನು ಇದು ಕ್ಲೋಸ್ ಆಗಿರಲ್ಲ, ಸ್ಕಲ್ಲು, ಕೆಲವು ಸಲ ಬ್ರೈನ್ ಈಚೆ ಬಂದುಬಿಟ್ಟಿರುತ್ತೆ. ಆಮೇಲೆ ತಲೆ ಸಣ್ಣ, ದಪ್ಪ, ವಿಕಾರವಾಗಿರುತ್ತೆ ಮಕ್ಕಳು. ಆ ಥರ ಮಕ್ಕಳು ಹುಟ್ಟೋಕ್ಕೆ ಕಾರಣ ಏನಂತಂದರೆ ತಾಯಿ ವಿಟಮಿನ್ ಬಿ ಕಾಂಪ್ಲೆಕ್ಸ್, ಫೋಲಿಕ್ ಆ್ಯಸಿಡ್ ಡಿಫಿಷಿಯನ್ಸಿ. ತುಂಬ ಸಿಂಪಲ್ ರೀಸನು, ಆಶ್ಚರ್ಯ ಆಗುತ್ತೆ. ಅಷ್ಟು 9 ತಿಂಗಳು ಆಗಿರುತ್ತೆ ಮಗು ಹುಟ್ಟಿದಾಗ. ಅಬ್ನಾರ್ಮಲ್ ಮಗು ಅಂದಾಗ ಎಂಥ ತಂದೆ ತಾಯಿಗಳು ಅದನ್ನ ಸಹಿಸ್ಕೊಂತಾರೆ. ಕಾರಣ ಏನು ಅಂತಂದರೆ ಫೋಲಿಕ್ ಆ್ಯಸಿಡ್ ಡಿಫಿಷಿಯನ್ಸಿ. ಆಕೆ ಪ್ರೆಗ್ನೆನ್ಸಿಲಿ ಏನಾಗುತ್ತೆ ಅಂದರೆ ಅರ್ಲಿ ಮಾರ್ನಿಂಗ್ ಸಿಕ್ನೆಸ್ ಇರುತ್ತೆ, ವಾಮಿಟಿಂಗು, ಊಟ ಸೇರೋದಿಲ್ಲ. ನಿಮ್ಗೆ ಏನು ಸೇರುತ್ತೋ ಬಿಡುತ್ತೋ, ಆದರೆ ನಿಮಗಲ್ಲ ಅದು. ನೀವು ಸೇವನೆ ಮಾಡಬೇಕಾಗಿರೋದು ಮಗುಗೆ. ಈಗ ನನಗಿಷ್ಟ ಇಲ್ಲ ಅದು, ನನಗೆ ತರಕಾರಿ ಇಷ್ಟ ಇಲ್ಲ, ನನಗೆ ಹಣ್ಣು ಇಷ್ಟ ಇಲ್ಲ, ಇಲ್ಲಿ ಚಾಯ್ಸ್ ಇಲ್ಲ. ಸಾಮಾನ್ಯ ನಮ್ಮ ಮಕ್ಳು ಹಿಂಗೆ ಅಂದರೆ ತುಂಬ ಚೂಸಿ, ನಾನು ಆ ಹಣ್ಣು ತಿನ್ನಲ್ಲ, ಈ ತರಕಾರಿ ತಿನ್ನಲ್ಲ, ಮೊಸರು ಕುಡಿಯಲ್ಲ, ಹಾಲು ಕುಡಿಯಲ್ಲ, ಮೊಟ್ಟೆ ತಿನ್ನಲ್ಲ, ಇದಲ್ವಾ ಸಾಮಾನ್ಯ ನೋಡ್ತೀವಿ ನಾವು. ಇಲ್ಲಿ ನೀನಲ್ಲ, ನಿನ್ನ ಒಳಗಡೆ ಇನ್ನೊಂದು ಜೀವ ಇದೆ, ನೀನು ಇನ್ನೊಂದು ಜೀವಕ್ಕೆ ನೀನು ಜೀವ ಕೊಡ್ತಾ ಇದೆಯಾ. ಆವಾಗ ನೀನಲ್ಲ, ನಿನಗೋಸ್ಕರ ನೀನು ಮಾಡಬೇಡ, ಆ ಮಗುಗೋಸ್ಕರ ನೀನು ಮಾಡಬೇಕು. ನಿನಗೆ ಇಷ್ಟ ಇದೆಯೋ ಇಲ್ವೋ, ನಿನಗೆ ಆ್ಯಪಲ್ ಇಷ್ಟ ಇದೆಯೋ ಇಲ್ವೋ, ಆ್ಯಪಲ್ ತಿನ್ನು. ನಿನಗೆ ಅಲ್ಲ ಹೇಳೋದು ನಾವು ಜನರಲ್ಲಾಗಿ, ನನಗದು ಇಷ್ಟ ಇಲ್ಲ, ಬಲವಂತ ಮಾಡಿ ತಿನ್ನಿಸ್ತಾರೆ. ಆದರೆ ಬಲವಂತಕ್ಕೆ ಬೇಡ, ಇಷ್ಟಪಟ್ಟು ಬ್ಯಾಲೆನ್ಸ್ ಡಯಟ್ ತಗೊಳ್ಳಿ. ಈ ಫೋಲಿಕ್ ಆ್ಯಸಿಡ್ ಡಿಫಿಷಿಯನ್ಸಿ ಎಲ್ಲಿ ನಿಮಗೆ ರಿಚ್ ಯಾವುದ್ರಲ್ಲಿದೆ ಅಂತಂದರೆ ಪಾಲಕ್ ಸೊಪ್ಪು. ಬರೀ ಪಾಲಕ್ ಸೊಪ್ಪು ನೀವು ತಿನ್ಕೊಂಬಂದಿರೋ ಮಗು ಆರೋಗ್ಯವಂತವಾಗಿರೋದಲ್ಲ. ಆ ಫೋಲಿಕ್ ಆ್ಯಸಿಡನ್ನ
ಈ ಪ್ರೆಗ್ನೆನ್ಸಿ ಟೈಮ್ಗಿನ ಡಾಕ್ಟ್ರುಗಳು ಆವಾಗ ಪ್ರೆಗ್ನೆಂಟ್ ಅಂತ ಇದ್ದಾಗ ಕೊಡ್ತಾರೆ. ಆದರೆ ನಾನು ಹೇಳೋದು ನಿಮ್ಮ ಮಕ್ಕಳು ಅದ್ಭುತವಾಗಿರಬೇಕು, ತುಂಬ ಬ್ರಿಲಿಯಂಟ್, ತುಂಬ ಚೆನ್ನಾಗಿರಬೇಕು ಅಂದರೆ 1 ವರ್ಷ ಮೊದಲೇ ಶುರು ಮಾಡಿ. 1 ವರ್ಷ ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್ಮು, ಜಿಂಕು, ಲೈಕೋಪಿನ್ನು, ಫೋಲಿಕ್ ಆ್ಯಸಿಡು, ವೈಟಮಿನ್ಸ್ ಶುರು ಮಾಡಿ. 1 ವರ್ಷಕ್ಕೆ ಮೊದಲೇ ನಿಮ್ಮ ಬಾಡಿ ಯಾವ ಥರ ಪ್ರಿಪೇರ್ ಆಗುತ್ತೆ ಅಂದರೆ, ನೀವು ಹಿಂದೆ ಪುರಾಣದಲ್ಲಿ ಕೇಳಿದ್ರಲ್ಲ, ರಾಮ ಕೃಷ್ಣ ಅಂಥ ಮಕ್ಕಳುಗಳೇ ಹುಟ್ಟುಬಿಡ್ತಾರೆ. ಅಂದರೆ ಒಂದು ದೈಹಿಕವಾಗಿ ಇದಾಯಿತು. ಇದರಲ್ಲಿ ಇನ್ನೊಂದು ದಿ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಬೇಕು ಅಂದರೆ, ಒಂದು 50 ವರ್ಷದ ಹಿಂದೆ ಯುರೋಪಲ್ಲಿ ಒಂದು ಇನ್ಸಿಡೆಂಟ್ ನಡೀತು. ಪೋಕಿಮಿಲಿಯಾ ಬೇಬಿ, ಥ್ಯಾಲಿಡೋಮೈಡ್ ಬೇಬೀಸ್ ಅಂತ. ಅಲ್ಲಿ ಏನಾಯಿತು, ಆಲ್ ಆಫ್ ಅ ಸಡನ್ ಎಂಟೈರ್ ಯುರೋಪ್, ಫ್ರಾನ್ಸ್, ಬೇರೆ ಬೇರೆ ಎಲ್ಲ ದೇಶಗಳಲ್ಲಿ ಮಕ್ಕಳು ಹುಟ್ಟಿದಾಗ ಮಕ್ಕಳಿಗೆ ಕೈ ಕಾಲಿಲ್ಲ, ಆದರೆ ತುಂಬ ಚೆನ್ನಾಗಿದೆ. ಅದನ್ನು ಥಾಲಿಡೋಮೈಡ್ ಬೇಬೀಸ್ ಅಂತ ಬೇಕಾದ್ರೆ ನೀವು ಗೂಗಲ್ ಮಾಡಿ ನೋಡಿ. ನೀವು ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಮಗು ಅದ್ಭುತವಾಗಿದೆ, ತಲೆ ಚೆನ್ನಾಗಿದೆ, ಬ್ರೈನ್ ಚೆನ್ನಾಗಿದೆ, ಕೈ ಕಾಲೇ ಇಲ್ಲ. ಅದು ಸೀಲ್ ಅಂತ ಅಂತೀವಲ್ಲ ನಾವು, ಒಂದು ಪ್ರಾಣಿ ಆ ಥರ ಮಗು, ಲಿಮ್ಸ್ ಡೆವಲಪ್ಮೆಂಟೇ ಇಲ್ಲ. ಕಾರಣ ಏನಂದರೆ ಗೊತ್ತಾಗಲಿಲ್ಲ. ಸಡನ್ನಾಗಿ ಇಡೀ ಎಂಟೈರ್ 50,000 ಚಿಲ್ಡ್ರನ್ ಬಾರ್ನ್ ವಿತ್ ಸಚ್ ಕಂಡೀಷನ್. ಯಾವಾಗಿದು? ಇದು ಒಂದು 50 ವರ್ಷ. ನಾವು ಅದನ್ನು ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ. ಥಾಲಿಡೋಮೈಡ್ ಟ್ರ್ಯಾಜಿಡಿ ಅಂತ, ಈ ಎಂಡೋಸಲ್ಫಾನ್ ಟ್ರ್ಯಾಜಿಡಿ ಆಯ್ತಲ್ಲ ಕಾಸರಗೋಡ್ದು, ಆ ಥರ ಇದು ಥಾಲಿಡೋಮೈಡ್ ಟ್ರ್ಯಾಜಿಡಿ. ಆಮೇಲೆ ಅದನ್ನ ಡಾಕ್ಟ್ರುಗಳಿಗೆಲ್ಲ ಶಾಕು, ಹೆಂಗಾಯ್ತು ಇದು ಈ ಥರ ಇಷ್ಟೊಂದು ಅಬ್ನಾರ್ಮಲಿಟಿ ಅಂತ ನೋಡಿದಾಗ ಅವರು ಒಂದು ಮಾತ್ರನ ಪ್ರಿಸ್ಕ್ರೈಬ್ ಮಾಡಿದ್ದು, ಥಾಲಿಡೋಮೈಡ್ ಅಂತ ಡ್ರಗ್. ಅದು ಒಂದು ಸಣ್ಣ ಮಾತ್ರೆ. ಈ ನಾವು ಡೋಲೋ ಗೀಲೋ ನಮ್ಗೆ ಇಷ್ಟವನ್ನಂಗೆ ತಗೊಂತೀವಲ್ಲ, ಪ್ರೆಗ್ನೆನ್ಸಿಲಿ ಯಾವುದೇ ಕಾರಣಕ್ಕೂ ನೀವು ಡೋಲೋ 650 ತಗೊಳ್ಳಾಗಿಲ್ಲ. ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ, ಡಾಕ್ಟ್ರಿಗೆ ಗೊತ್ತಿದೆ, ಸೆಲ್ಫ್ ಮೆಡಿಕೇಷನ್ ಈಸ್ ನಾಟ್ ಪರ್ಮಿಟೆಡ್ ಅಟ್ ಆಲ್, ಇಟ್ ಈಸ್ ಮ್ಯಾಂಡೇಟ್ರಿ. ಇದು ಒಂದು ಕಾನೂನೇ, ಇದು ನೀವು ಮಾಡಾಗೇ ಇಲ್ಲ. ನಿಮಗೆ ಬೇಕಾ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ, ಅವ್ರು ತಗೊಳ್ಳಿ ಅಂದರೆ ತಗೊಳ್ಳಿ. ಅದೇನಾಯಿತು ಅಂದರೆ, ಈ ಮಾತ್ರೆನ ಕೊಟ್ಟಿದ್ದಾರೆ, ಡಾಕ್ಟ್ರೇ ಕೊಟ್ಟಿರೋದು. ಇದು ಏನಕ್ಕೆ ಅಂದರೆ ಅರ್ಲಿ ಮಾರ್ನಿಂಗ್ ಸಿಕ್ನೆಸ್ಸು, ತಲೆ ಸುತ್ತು ವಾಮಿಟ್ ಆಗ್ತಾ ಇದೆಯಲ್ಲ, ಕಮ್ಮಿ ಮಾಡೋಕ್ಕೆ ಇದು ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿತ್ತು. ಕೊಟ್ಬಿಟ್ರು. ಆಲ್ ಆಫ್ ಅ ಸಡನ್ ಈ ಥರ ಮಕ್ಕಳು ಹುಟ್ಟಿದ ಮೇಲೆ ಗೊತ್ತಾಯಿತು, ಇಟ್ ಈಸ್ ಅ ಟೆರೆಟೋಜನ್ ಅಂದರೆ ವಿಕಾರಜನಕ ಅಂತ. ಫಸ್ಟ್ 3 months ಆಫ್ ಪ್ರೆಗ್ನೆನ್ಸಿ ಆ ಭ್ರೂಣದ ಆರ್ಗನ್ಸ್ಗಳು ಡೆವಲಪ್ ಆಗ್ತಾ ಇರುತ್ತೆ. ಬ್ರೈನು, ಕಣ್ಣು, ಮೂಗು, ಹಾರ್ಟು ಎಲ್ಲ ಡೆವಲಪ್ ಆಗ್ತಿರುತ್ತೆ. ಆ ಸಂದರ್ಭದಲ್ಲಿ ಹೊರಗಡೆಯಿಂದ ಯಾವುದೇ ರಾಸಾಯನಿಕಗಳನ್ನು ನಾವು ತಗೋಬಾರ್ದು. ಬರೀ ಮಾತ್ರೆ ಅಲ್ಲ, ಜಂಕ್ ಫುಡ್ಡು, ಗೋಬಿ ಮಂಚೂರಿ, ಪಾನಿಪುರಿ, ಇದೆಲ್ಲ ನಾವು ಏನು ಹೊರಗಡೆ ಸ್ಟ್ರೀಟ್ ಫುಡ್, ಜಂಕ್ ಫುಡ್, ಚಾಟ್ಸ್ ಇದೆಯಲ್ಲ, ಯಾವ ಚಾಟ್ಸು ಅಲೋ ಇಲ್ಲ. ನೀವು ಬೇಕಾ ಮನೇಲೇ ಮಾಡಿ ತಿನ್ನಿ, ಟೇಸ್ಟ್ ಇಲ್ಲದೆ ಹೋದ್ರೂ ಪರವಾಗಿಲ್ಲ. ಕಾರಣ ಏನಂತಂದರೆ, ಎಲ್ಲ ಚಾಟ್ಸಲ್ಲಿ ಹೋಟೆಲ್ ಊಟನೂ ಬೇಡ. ಆ ಒಂದು ಪ್ರೆಗ್ನೆನ್ಸಿಲಿ ಬೇಕಾಗಿದ್ದು ಮನೇಲೇ ಮಾಡ್ಕೊಂಡು ತಿನ್ನಿ. ಕಾರಣ ಏನಂತಂದರೆ, ನೀವು ಹೊರಗಡೆ ಏನೇ ಸಾಮಾನು ಯಾವುದು ಫುಡ್ ಅಂತ ತಗೊಂಡ್ರೆ ಅದರಲ್ಲಿ ಕಲರಿಂಗ್ ಏಜೆಂಟ್ ಹಾಕಿರ್ತಾರೆ ಟು ಅಟ್ರ್ಯಾಕ್ಟ್ ದ ಕಸ್ಟಮರ್. ಕಲರಿಂಗ್ ಏಜೆಂಟು, ಪ್ರಿಸರ್ವೇಟಿವ್ಸ್ಗಳಿರುತ್ತೆ. ನೀವು ಹೊರಗಡೆ ಯಾವುದೇ ಸಾಮಾನು ತಗೊಳ್ಳಿ, ಮನೇಲಿ ಅದು 1 ತಿಂಗಳು ಇರೋದಿಲ್ಲ. ನೀವು ಹೊರಗಡೆ 1 ವರ್ಷ ಅದನ್ನು, ಹಿಟ್ಟುಗಳೆಲ್ಲ ಇರುತ್ತಲ್ಲ, ಗೋಧಿ ಹಿಟ್ಟು ಅದೆಲ್ಲ ಇರುತ್ತಲ್ಲ, ಹೊರಗಡೆ ಮಾರ್ಕೆಟಲ್ಲಿ 1 ವರ್ಷ ಇಡ್ತಾರೆ. ನೀವು ಮನೇಲಿ 1 ತಿಂಗಳಿಡೀ ಹುಳ ಬರುತ್ತೆ. ಕಾರಣ ಪ್ರಿಸರ್ವೇಟಿವ್ಸು. ಅದ್ರ ಜೊತೆಗೆ ಫುಡ್ ಎಡಿಟಿವ್ಸ್, ಎಜಿನೋಮೋಟೋ ನಿಮಗೆಲ್ಲ ಗೊತ್ತಿದೆ. ಈ ಗೋಬಿ ಮಂಚೂರಿ ಎಲ್ಲದೂ ಈಗೇನಂದರೆ ಗರ್ಭಿಣಿ ಆಸ್ತಿಯಲ್ಲಿ ತುಂಬ ಆಸೆ ತಿನ್ನಬೇಕು ಅಂತೇಳಿ ಅವ್ರು ಕೇಳ್ತಾರೆ. ಇವರು ಹೊರಗಡೆ ಕರ್ಕೊಂಡೋಗಿ ಎಲ್ಲ ಸುತ್ತಿಸಿ ತಿನ್ನಿಸ್ತಾರೆ. ಆದರೆ ಈ ಎಲ್ಲ ಹೊರಗಡೆ ನಾವು ಏನು ಆಹಾರ ಸೇವನೆ ಮಾಡ್ತೀವಿ, ಅದು ಮಗುವಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಖಂಡಿತವಾಗ್ಲೂ ಗೊತ್ತಿರೋದಿಲ್ಲ. ಹಾಗಾಗಿ ಇದೆಲ್ಲದೂ ಅದ್ರ ಮೇಲೆ ಪರಿಣಾಮ ಬೀರುತ್ತೆ. ನಾವು ಮುಂದೆ ಅನ್ಬೋದು, ಅಯ್ಯೋ ನನ್ನ ಮಗ ದಡ್ಡ ಯಾಕದ, ಅವನು ನ್ಯೂರಾನ್ಸ್ ಡೆವಲಪ್ ಆಗಲಿಲ್ಲ ಆ ಟೈಮಲ್ಲಿ ನ್ಯೂರಾನ್ಸ್ ಡೆವಲಪ್ ಆಗೋ ಟೈಮಲ್ಲಿ ನೀನೇ ಅದನ್ನ ಇನಿಬಿಟ್ ಮಾಡ್ದಲ್ಲ. ಹೆಂಗೆ? ಹೊರಗಡೆ ಹೋಗಿ ನಾನು ಹೋಟೆಲಲ್ಲಿ ತಿಂದೆ. ಮತ್ತು ಈಗೆಲ್ಲ ಪ್ರೋಸೆಸ್ಡ್ ಫುಡ್ಡು, ನಿಮಗೆ ಮೈದಾ ಇರೋಂಥದ್ದು. ಮೈದಾ ವೆರಿ ಡೇಂಜರಸ್, ಎಷ್ಟು ಕೆಮಿಕಲ್ಸ್ ಇದೆ ಅದರಲ್ಲಿ ಮೈದಾದಲ್ಲಿ. ಅದೇ ರೀತಿ ಬೇಕ್ರಿ ಐಟಮ್ಗಳು. ಆಮೇಲೆ ಆಯಿಲ್ ನಾವೇನು ಸೇವನೆ ಮಾಡ್ತೀವಿ, ದೇ ಆರ್ ನಾಟ್ ಗುಡ್ ಆಯಿಲ್, ಎಲ್ಲ ಪ್ರಾಸೆಸ್ಡ್ ರಿಫೈನ್ಡ್ ಆಯಿಲ್. ಅದು ಕೆಮಿಕಲ್ಸ್ ಹಾಕಿ ಅದನ್ನು ರಿಫೈನ್ ಮಾಡಿರ್ತಾರದು. ಇಂಥದ್ದೆಲ್ಲ ನಾನು ವಿಷಗಳನ್ನು ತಿಂದು ನನ್ನ ಮಗು ತುಂಬ ಚೆನ್ನಾಗಿರಬೇಕು ಅಂತ ನಾನು ಅಂದ್ಕೊಂಡ್ರೆ ಎಲ್ಲಿ ಸಾಧ್ಯ? ಅದು ನಾವು ಯೋಚನೆ ಮಾಡಬೇಕು ಇದನ್ನು. ಹಾಗಾಗಿ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಆದಷ್ಟು ಹೊರಗಡೆ ತಿನ್ನೋದನ್ನು ಕಮ್ಮಿ ಮಾಡಬೇಕು. ಇನ್ನೊಂದು ಪಾಯಿಂಟು, ಫುಡ್ ಪಾಯ್ಸನ್ ಏನಾದರೂ ಆಯಿತು, ಹೊರಗಡೆ ಹೋದೆ ನಾನು, ಎಲ್ಲೋ ಹೋಟೆಲಲ್ಲಿ ತುಂಬ ಆಸೆ ಆಯಿತು, ತಿಂದು ಬಂದೆ, ಫುಡ್ ಪಾಯ್ಸನ್ ಆಯಿತು, ಪ್ರೆಗ್ನೆಂಟ್. ಆವಾಗ ಅವರು ಆ ಇದು ಇನ್ಫೆಕ್ಷನ್ನ ಕಮ್ಮಿ ಮಾಡೋಕ್ಕೆ ಅವರು ಹೈಯರ್ ಡೋಸ್ ಆ್ಯಂಟಿಬಯೋಟಿಕ್ ಕೊಡಲೇಬೇಕು. ಅದೇನು ಆಪ್ಷನ್ ಇಲ್ಲ, ಕೊಡಲೇಬೇಕು. ಕೊಟ್ಟಾಗೇನಾಗುತ್ತೆ ಅಂದರೆ ಆ ಆ್ಯಂಟಿಬಯೋಟಿಕ್ ಅಥವಾ ಏನು ಡ್ರಗ್ಸ್ ಕೊಟ್ಟಿರ್ತಾರೆ, ಯಾವುದು ಮಾತ್ರೆಗಳು, ಅದು ಯಾವ ರೀತಿ ಮಗುವಿನ ಮೇಲೆ ಪರಿಣಾಮ ಯಾವ ಅಂಗಾಂಗದ ಮೇಲೆ ಬೀರುತ್ತೆ ಗೊತ್ತಾಗೋದು ಇಲ್ಲ ಅದು. ಹಾಗಾಗಿ ನಾವು ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವುದೇ ರೀತಿ ಇನ್ಫೆಕ್ಷನ್ ಆಗಬಾರ್ದು.
ಅದೇ ರೀತಿ ಈಗ ಹೊರಗಡೆ ತುಂಬ ಜನ ಇದ್ದಾಗ ಹೋಗೋದು, ಯಾರಿಗೂ ಏನೋ ವೈರಲ್ ಇನ್ಫೆಕ್ಷನ್ ಇರುತ್ತೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರುತ್ತೆ, ಅದು ನಮಗಾದರೆ ಕಷ್ಟ. ಇನ್ನೊಂದು, ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾಕೆ ನಾವು ಫುಡ್ಡನ್ನ ಅವಾಯ್ಡ್ ಮಾಡಬೇಕು ಅಂದರೆ, ಯಾವುದೋ ಒಬ್ಬ ಪಾನಿಪುರಿ ಮಾಡೋನಿಗೆ ಅವನಿಗೆ ಕ್ಷಯ ಇರುತ್ತೇನೆ, ಟ್ಯೂಬರ್ಕ್ಯುಲೋಸಿಸ್ ಅದಿದೆ. ಅದು ಎಷ್ಟು ಸ್ಪ್ರೆಡ್ ಆಗುತ್ತೆ ಅಂತಂದರೆ, ಅವನೇನಾದ್ರು ಗ್ಲೌಸ್ ಹಾಕ್ಕೊಂಡು ತುಂಬ ಹೈಜೀನಾಗಿ ಮಾಡ್ತಾನೆ ಇಲ್ಲ, ಅವನು ಸುಮ್ಮನೆ ರೆಗ್ಯುಲರಾಗಿ ಮಾಡ್ತಾನೆ. ಸಾಮಾನ್ಯವಾಗಿ ಬೇರೆ ಸಮಯದಲ್ಲಾದರೆ ನಾವು ಆ್ಯಂಟಿಬಯೋಟಿಕ್ ತಗೋಬೋದು, ಏನೂ ಆಗೋದಿಲ್ಲ, ಒಂದು ಸ್ವಲ್ಪ ಸೆಲ್ಸ್ ಎಲ್ಲ ಡೆತ್ ಆಗುತ್ತೆ, ಇದಾಗುತ್ತೆ. ಆದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಇಂಥದಕ್ಕೆಲ್ಲ ಇನ್ಫೆಕ್ಷಿಯಸ್ ಡಿಸೀಸ್ಗಳಿಗೆ ಭಾಳ ನಾವು ಹುಷಾರಾಗಿರಬೇಕು. ಇದರ ಜೊತೆಗೆ ನಾವು ಮೆಂಟಲ್ ಹೆಲ್ತ್, ನಾನಿದು ಫಿಸಿಕಲ್ ಹೆಲ್ತ್ ಬಗ್ಗೆ ಹೇಳಿದೆ. ಮೆಂಟಲ್ ಹೆಲ್ತ್ ಅಂದರೆ, ಮೊದಲೆಲ್ಲ ಪ್ರೆಗ್ನೆಂಟ್ ಅಂದರೆ ಅವ್ರಿಗೆ ಏನು ಇಷ್ಟ ಅದನ್ನು ಮಾಡೋರು, ಅವ್ರು ಖುಷಿಯಾಗಿರಬೇಕು ಅಂತೇಳಿ. ಈಗ ಕೆಲವೊಂದೆಲ್ಲ ಒಂದು 7ನೇ ತಿಂಗಳು 9ನೇ ತಿಂಗಳಲ್ಲಿ ಏನಾದ್ರು ಫಂಕ್ಷನ್ ಮಾಡ್ತಾರಲ್ವ, ಚೆನ್ನಾಗಿರಬೇಕು ಅಂತ ಖುಷಿಯಾಗಿರ್ಬೇಕು, ಅವ್ರು ಏನು ಕೇಳಿದ್ರು ತೆಕ್ಕೊಡೋರು ಆ ಥರ. ಏನು ಅಂದರೆ, ಆ ಖುಷಿಯಾಗಿ ಅವರಿದ್ದಾಗ ಮೆಂಟಲ್ ಹೆಲ್ತ್ ಚೆನ್ನಾಗಿರುತ್ತೆ, ಸ್ಟ್ರೆಸ್ ಕಮ್ಮಿ ಇರುತ್ತೆ. ಕೆಲವೊಂದು ಡೋಪಮೈನು, ಕೆಲವೊಂದು ಯಾವುದು ಸ್ಟೀರಾಯ್ಡ್ಸ್ಗಳು, ಕಾರ್ಟಿಸಾಲ್ ಅಂತ ಒಂದಿದೆ, ಸ್ಟ್ರೆಸ್ ಹಾರ್ಮೋನು. ಈ ಸ್ಟ್ರೆಸ್ ಹಾರ್ಮೋನ್ ಹೆಂಗೆ ಅಂತಂದರೆ, ಅದೇ ಎಲ್ಲದಕ್ಕೂ ಕಾರಣ. ಅದು ಜಾಸ್ತಿ ನಮ್ಮಲ್ಲಿ ಆದಂಗೆ ನಮಗೆ ಎಲ್ಲ ಕಾಯಿಲೆಗಳು ಅದಕ್ಕದೇ ಬಂದುಬಿಡುತ್ತೆ. ಹಾಗಾಗಿ ಅದೆಲ್ಲ ಕಮ್ಮಿಯಾಗಿ ಯಾವಾಗಲೂ ಖುಷಿಯಾಗಿ ಒಂದು ಮ್ಯೂಸಿಕ್ ಕೇಳ್ಕೊಂಡು, ಮತ್ತು ಕೆಲವುದು ಕತೆಗಳು ಪುರಾಣದಲ್ಲಿ ಬರೋಂಥದ್ದು ಶ್ಲೋಕಗಳು ಅದೆಲ್ಲ ಹೇಳೋರು ಮೊದಲು, ಚೆನ್ನಾಗಿ ಖುಷಿಯಾಗಿಡೋರು. ಸೊ ಏನಾಗ್ತಿತ್ತು ಅಂದರೆ, ಆ ಮಗುವಿಗೆ ಒಳಗಡೆಯಿಂದನೇ ಒಂದು ಒಳ್ಳೆಯ ಸಂಸ್ಕಾರ ಅದಕ್ಕೆ ಅಲ್ಲಿಂದನೇ ಶುರು ಆಗ್ತಾಯಿತ್ತು. ಇದು ಮಾನಸಿಕವಾಗಿ. ಅಂದರೆ ಸೋಷಿಯಲ್ ಹೆಲ್ತ್ನ ನಾವು ನೋಡೋದಾದರೆ, ಈಗ ಯಾರು ಜೊತೆಲಿ ಯಾರೂ ಇಲ್ಲ, ಎಲ್ಲ ಐಸೋಲೇಟೆಡ್. ನಮ್ಮ ಸುತ್ತಮುತ್ತ ಇರೋ ನಮ್ಮ ಫ್ರೆಂಡ್ಸ್ ಅಂದರೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅಷ್ಟೇ. ಸೋಷಿಯಲ್ ಮೀಡಿಯಾ ಆಗ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಪ್ರೆಗ್ನೆಂಟ್ ವಿಮೆನ್ನ ಕ್ರೈಮ್ ಆಗ್ಬೋದು, ಮತ್ತೊಂದು ಆಗ್ಬೋದು, ಎಲ್ಲ ನೋಡಿದ್ರೆ ಅದು ಖಂಡಿತವಾಗಿ ಮಗುವಿನ ಮೇಲೆ ಪರಿಣಾಮ ಬೀರುತ್ತದೆ. ಏಕೆಂದರೆ ಶಿ ವಿಲ್ ಸೆನ್ಸ್ ಆದಾಗ ಅದು ಸೆನ್ಸ್ ಮಾಡುತ್ತೆ. ತಾಯಿ ಹತ್ರ ಭ್ರೂಣ ಅಳುತ್ತೆ, ತಾಯಿ ನಕ್ಕಿದ್ರೆ ಭ್ರೂಣ ನಗುತ್ತದು. ಒಳಗಡೆ ಮಗು ಇದೆಯಲ್ಲ, ಅದನ್ನು ರೆಕಾರ್ಡ್ ಮಾಡಿದ್ದಾರೆ. ತಾಯಿ ಖುಷಿಯಾಗಿ ನಗಾಡಿದಾಗ ಅದು ನಗ್ತಾ ಇರುತ್ತದು, ತಾಯಿ ಅಳ್ತಾ ಇದ್ದರೆ ಅಳ್ತಿರುತ್ತದು. ಅವಳು ಏನೇ ಫೀಲಿಂಗ್ಸು ಎಮೋಷ್ನಲಿ ಆಗುತ್ತೆ, ಮಗು ಸೆನ್ಸ್ ಮಾಡ್ತಾ ಇರುತ್ತೆ. ಹಾಗಾಗಿ ತಂದೆ ಬಗ್ಗೆ ಕೆಲವು ಮಕ್ಕಳು ಕೋಪ ಏನಕ್ಕೆ ಅಂದರೆ, ಅದು ಅವಾಗಿಂದನೇ ತಂದೆದು ಒಂದು ಉಗ್ರ ರೂಪ, ಡೊಮೆಸ್ಟಿಕ್ ವೈಲೆನ್ಸು ನೀವು ನೋಡಿರ್ಬೋದು. ಅವು ಹೆಂಡತಿ ಪ್ರೆಗ್ನೆಂಟ್ ಇದ್ದ ಗಂಡ ಕೂಡ ತುಂಬ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ. ಆವಾಗಲೇ ಆ ಮಗುಗೆ ತಂದೆ ಮೇಲೂ ಪ್ರೀತಿ ಬರೋದು. ಇದು ಸೋಷಿಯಲ್ ಇದ್ರದ್ದು. ಸುತ್ತಮುತ್ತ ನೀವು ಏನು ನೋಡ್ತೀರಾ, ಟಿ ವಿ ಹಾಕಿದಾಗ ನೀವು ಏನು ನೋಡ್ತೀರಾ, ಬರೀ ಕ್ರೈಮು, ಜೈಲ್ಗೆ ಹೋಗೋದು, ಬರೀ ಕೆಟ್ಟದನ್ನೇ ನಾವು ನೋಡ್ತೀವಿ ಹೊರತು ಅದರಲ್ಲಿ ಒಂದು ಮೆಸೇಜ್ ಕೊಡೋ ಅಂಥದ್ದು ನಮಗೆ ಸಿಕ್ಕಲ್ಲ. ಸೋಷಿಯಲ್ ಹೆಲ್ತ್ ಹಾಳಾಯಿತು. ಸೆಕ್ಷುವಲ್ ಹೆಲ್ತ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಕಾರಣ ಏನಂದರೆ, ಇಂಥ ಸಂದರ್ಭದಲ್ಲಿ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಏನಾದರೂ ಉಂಟಾದರೆ, ಗಂಡನಿಗೆ ಇದ್ದಿದ್ದನ್ನು ಹೆಂಡತಿಗೆ ಏನಾದರೂ ಆದರೆ, ಆ ಒಂದು ಸಮಾಗಮದ ಸಂದರ್ಭದಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಇದೆಯಲ್ಲ, ಒನ್ಸ್ ಅಗೇನ್ ಆ್ಯಂಟಿಬಯೋಟಿಕ್ಸ್ ಕೊಡಲೇಬೇಕು. ಅದು ಬ್ರಾಡ್ ಸ್ಪೆಕ್ಟ್ರಮ್ ಆ್ಯಂಟಿಬಯೋಟಿಕ್ಸ್ ಕೊಟ್ಟಾಗ ಖಂಡಿತವಾಗ್ಲೂ ಮಗುವಿನ ಮೇಲೆ ಪರಿಣಾಮ ಬೀರೋದು ಶತಸಿದ್ಧ. ಇದು ಒಪ್ಕೋಬೇಕು. ನಾವೇನಂದರೆ ತೇಲಿಸ್ತೀವಿ, ಏನೋ ಆಗಲ್ಲ ಬಿಡು, ಏನು ಮಹಾ ಆಗುತ್ತೆ ಅನ್ನೋದಲ್ಲ, ಹಾಗೆ ಆಗುತ್ತೆ. ಎಷ್ಟು ಪ್ರಮಾಣದಲ್ಲಿ ಆಗುತ್ತೆ ಅನ್ನೋದು ಡಿಪೆಂಡ್ಸ್ ಆನ್ ದ ಸಿವಿಯಾರಿಟಿ. ಸ್ವಲ್ಪ ಆಗ್ಬೋದು, ಜಾಸ್ತಿ ಆಗ್ಬೋದು. ಹಾಗಾಗಿ ಫೈನಲಿ ಆಧ್ಯಾತ್ಮಿಕ ಆರೋಗ್ಯ ಅಂತ ನಾನು ಹೇಳಿದೆ, ಬೇಕೇ ಬೇಕು. ಕಾರಣ ಏನಂದರೆ, WHO ವಿಶ್ವ ಆರೋಗ್ಯ ಸಂಸ್ಥೆ ಆಧ್ಯಾತ್ಮಿಕ ಆರೋಗ್ಯನ ಒನ್ ಆಫ್ ದ ಕಾಂಪೊನೆಂಟ್ ಅಂತ ಇನ್ಕ್ಲೂಡ್ ಮಾಡಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಮಾಡಿದೆ ಅಂತಂದರೆ ಅದಕ್ಕೊಂದು ಮೀನಿಂಗ್ ಇದೆ. ಯಾವ ವ್ಯಕ್ತಿ ಆಧ್ಯಾತ್ಮಿಕ ಆರೋಗ್ಯನ ಹೊಂದಿರ್ತಾನೆ, ಅವನು ಸೋಷಿಯಲ್ ಹೆಲ್ತ್ ಹೊಂದಿರ್ತಾನೆ. ಸೋಷಿಯಲ್ ಹೆಲ್ತು ಆಧ್ಯಾತ್ಮಿಕ ಆರೋಗ್ಯ ಎರಡೂ ಇದ್ದಾಗ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ. ಇಷ್ಟೇ ಇದ್ರೆ ದೈಹಿಕ ಆರೋಗ್ಯ ಆಟೋಮೆಟಿಕ್ಕಾಗಿ ಚೆನ್ನಾಗಿರುತ್ತೆ. ಸ್ಪಿರಿಚುವಲ್ ಹೆಲ್ತ್ ಅಂದ್ರೆ ಏನು ಅಂತ ಕೆಲವರಿಗೆ ಗೊತ್ತಿಲ್ಲದೆ ಇರುವ ಸಾಧ್ಯತೆ ಇದೆ. ಸ್ಪಿರಿಚುವಲ್ ಹೆಲ್ತ್ ಅಂದಾಗ ಮಕ್ಳಿಗೆ ನಾನು ಹೇಳ್ತೀನಲ್ಲ, ಸ್ಪಿರಿಚುವಲ್ ಅಂದಿದ ತಕ್ಷಣ ಅವ್ರಿಗೆ ಆಗೋದಿಲ್ಲ. ಕಾರಣ ಏನಂದರೆ, ನಾವು ಆಧ್ಯಾತ್ಮಿಕ ಅಂದಿದ ತಕ್ಷಣ ಎಲ್ಲ ಅನ್ಕೊಳ್ಳೋದು ಒಂದು ಕಾವ್ಯ ಹಾಕಬೇಕು, ಧ್ಯಾನ ಮಾಡಬೇಕು, ಅಥವಾ ಹಿಮಾಲಯಕ್ಕೆ ಹೋಗಬೇಕು, ಅಥವಾ ಏನೋ ಈ ಥರ ನಾವು ಅದನ್ನು ಒಂಥರ ಬೇರೆ ಥರ ಮಾಡಿಬಿಟ್ಟಿದ್ದೀವಿ. ಅದಲ್ಲ. ಸ್ಪಿರಿಚುವಲ್ ಹೆಲ್ತ್ ಅಂದರೆ ನಮ್ಮನ್ನು ನಾವು ಒಳಗಡೆನ ನಾವು ಅರ್ಥ ಮಾಡ್ಕೋಬೇಕು. ನನ್ನ ಒಳಗಡೆ ಏನಿದೆ ಅದನ್ನು ನಾನು ಅರ್ಥ ಮಾಡ್ಕೋಬೇಕು. ಆಮೇಲೆ ಈ ಸಂದರ್ಭದಲ್ಲಿ ಆಕೆ ಪಾಸಿಟಿವ್ ಅಫರ್ಮೇಷನ್ನ ಫಿಟಸು ಕೊಡಬೇಕು. ಮೊದಲೆಲ್ಲ ನೀವು ಪುರಾಣಗಳನ್ನು ಓದಿ, ಆ ತಾಯಿ ಮಗುವಿನ ಜೊತೆ ಮಾತಾಡ್ತಾ ಇದ್ಲು, ಮಾತಾಡಿ ಹೇಳೋಳು, ನೀನು ಮುಂದೆ ಈ ಸಾಮ್ರಾಜ್ಯದ ದೊರೆ ಆಗಬೇಕು, ಈ ದೇಶನ ಕಾಪಾಡಬೇಕು, ನೀನು ಮುಂದೆ ಬರಬೇಕು, ನಿನಗೋಸ್ಕರ ಈ ಭೂಮಿ ಕಾಯ್ತಾ ಇದೆ, ನಿನ್ನ ಹುಟ್ಟಿವಿ. ಇದೆಲ್ಲ ಪಾಸಿಟಿವ್ ಅಫರ್ಮೇಷನ್ನು ತಾಯಿ ಕೊಡ್ತಾ ಇದ್ಲು. ಹಂಗಾಗಿ ನಮಗೆ ಶಿವಾಜಿ ಅಂಥವರು ಎಲ್ಲ ನಮ್ಮ ದೇಶದಲ್ಲಿ, ಮಹಾತ್ಮ ಗಾಂಧಿ, ನೀವು ರಾಮಕೃಷ್ಣ ಪರಮಹಂಸ ಇವ್ರದ್ದೆಲ್ಲ ನೀವು ನೋಡಿ,
ಅವರ ತಾಯಿಯ ಪಾತ್ರ ಎಷ್ಟಿದೆ ಅಂತ ನಮಗೆ ಗೊತ್ತಾಗುತ್ತೆ. ಅವ್ರದ್ದು ಆಟೋಬಯೋಗ್ರಫಿ ಓದಿ ಎಲ್ಲರದು. ಅವ್ರ ತಾಯಿ ಸಾತ್ವಿಕಳು. ಎಲ್ಲರ ತಾಯಿನೂ ಅಷ್ಟೇ, ನೀವು ಯಾವುದೇ ಮಹಾಪುರುಷರು ತಗೊಂಡ್ರೆ ಎಲ್ಲರ ತಾಯಿ ಸಾತ್ವಿಕಳು. ಆ ಪೂಜೆ ಪುನಸ್ಕಾರ ಮಾಡಿಕೊಂಡು ಬಹಳ ಭಕ್ತಿಯಿಂದ ಇದ್ದವಳು ಅಂತಲೇ ನಮಗೆ ಸಿಕ್ಕೋದು. ಒಳ್ಳೆ ಕಲ್ಚರ್ ಕೊಟ್ಲು ಅಂತ. ಅದು ಅಲ್ಲಿಂದ ಶುರು ಆಗುತ್ತೆ. ಆಕೆ ಮಾತಾಡ್ತಾಳೆ ಮಕ್ಕಳ ಜೊತೆ, ಆ ಫೀಟಸ್ ಜೊತೆ, ನಿನ್ನಿಂದ ದೇಶ ಉದ್ಧಾರ ಆಗಬೇಕು, ನಿನ್ನಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಬೇಕು, ನೀನು ಒಬ್ಬ ಭಾರತದ ಹುಲಿ, ಈ ಥರ ಒಂದು ಅಫರ್ಮೇಷನ್ನು ಕೊಟ್ಟಾಗ ಏನಾಗುತ್ತೆ ಅಂದರೆ, ನೀವು ನಂಬ್ತಿರೋ ಬಿಡ್ತಿರೋ ಅಲ್ಲಿಂದ ರೆಡಿ ಆಗುತ್ತದು. ಅಲ್ಲಿಂದ ಅದರ ಸಂಸ್ಕಾರ ಶುರು ಆಗುತ್ತೆ. ಅದೇ ಸಂಸ್ಕಾರ ಹುಟ್ಟಿದ ನಂತರ ಬಂದರೆ ಖಂಡಿತವಾಗ್ಲೂ ನಾವೇನೂ ಮಾಡೋದೇ ಬೇಡ, ನಮ್ಮ ಮಕ್ಕಳು ವಿಶ್ವಮಾನ್ಯರಾಗೋದ್ರಲ್ಲಿ ಏನು ಸಂಶಯನೇ ಇಲ್ಲ. ಇದು ಮೊದಲೆಲ್ಲ ನನಗೆ ಗೊತ್ತಿರಲಿಲ್ಲ. ನನಗೆ ಗೊತ್ತಿದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಮಗನ ಶಿವಾಜಿನೋ ಮಹಾತ್ಮ ಗಾಂಧಿನೋ ನಾನು ಮಾಡ್ತಾಯಿದ್ದೆ ಅಲ್ಲ. ಏಕೆಂದರೆ ಅಷ್ಟು ನಾಲೆಡ್ಜವಾಗ ಇದು ರಿಸರ್ಚ್ ಮಾಡಿ ಮಾಡಿ ಓದಿ ನಾವು ಟ್ಯೂನ್ ಮಾಡ್ಬೋದು. ಆ ಒಳಗಡೆ ಅದರದ್ದು DNA ಇರುತ್ತಲ್ಲ, ಇದನ್ನು ನಾವು ಎಪಿಜೆನೆಟಿಕ್ ಅಂತ ನಾನು ಮೊದಲೇ ತಿಳಿಸ್ದೆ. ಎಪಿಜೆನೆಟಿಕ್ ಇದು. ನೀವು ನಿಮ್ಮ ಜೀನ್ಸ್ ಮೇಲೆ ಮಿಥೈಲ್ ಗ್ರೂಪ್ಗಳಿರುತ್ತೆ. ನಮ್ಮ DNA ಇದೆಯಲ್ಲ, DNA ಬದಲಾವಣೆ ಮಾಡ್ತಾ ಇಲ್ಲ ನಾವು. DNA ಹಂಗೆ ಇದೆ. DNA ಮೇಲೆ ಗುಂಪುಗಳಿದೆ, ಹಿಸ್ಟೋನ್ಸ್ ಅಂತ. ಆ ಗುಂಪನ್ನ ನೀವು ಚೇಂಜ್ ಮಾಡ್ಬೋದು. ಹೆಂಗೆ? ಮ್ಯೂಸಿಕ್ಕು. ಆಧ್ಯಾತ್ಮ ಅಂದರೆ ಒಳ್ಳೆ ಮ್ಯೂಸಿಕ್ ಕೇಳಿ, ಕಾಮ ಕೂತ್ಕೊಳ್ಳಿ, ನಿಮ್ಮ ಬ್ರೀದಿಂಗ್ ಕಾನ್ಸಂಟ್ ನೀವೇನು ಮಾಡಬೇಡಿ. ಆಧ್ಯಾತ್ಮ ಕೂತ್ಕೊಳ್ಳಿ, ಸುಮ್ಮನೆ ಕೂತ್ಕೊಳ್ಳಿ, ಯಾರ ಬಗ್ಗೆನೂ ಯೋಚನೆ ಮಾಡಬೇಡಿ. ನಿಮ್ಮ ಉಸಿರನ್ನು ಗಮನಿಸಿ, ರಿಲ್ಯಾಕ್ಸ್ ಆಗಿ, ತಲೆಯಿಂದ ಕಾಲವರೆಗೂ ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಅಥವಾ ಓಮ್ ಚಾಂಟಿಂಗಾರು ಮಾಡ್ಬೋದು. ಯಾವ ಧರ್ಮದವರಾರು ಆಗ್ಬೋದು. ಇದಕ್ಕೇನು ಆ ಧರ್ಮ ಇದು ಅಂತೇನಿಲ್ಲ. ನಿಮ್ಮ ಉಸಿರನ್ನು ಗಮನಿಸೋಕ್ಕೆ ಯಾವ ಧರ್ಮ ಆದ್ರೇನು? ನೀವು ಶಿವನ್ನೇ ಪೂಜೆ ಮಾಡಿ, ಜೀಸಸ್ನೇ ಮಾಡಿ ಅಲ್ಲ, ಆ ಥರ ಏನಿಲ್ಲ. ಬಿಯಾಂಡ್ ಇದೆಲ್ಲ ಮೀರಿದ್ದಿದು. ಹಾಗಾಗಿ ಸುಮ್ಮನೆ ಕಾಮ ಕೂತ್ಕೊಳ್ಳಿ, ಯಾರ ಬಗ್ಗೆನೂ ಯೋಚನೆ ಮಾಡಬೇಡಿ. ಬೇರೆಯವ್ರ ಬಗ್ಗೆ ನಾನು ಹೇಳಿದೆ, ಫುಡ್ಡು ನಾವು ಒಳ್ಳೆ ಸಾತ್ವಿಕ್ ಫುಡ್ ತಗೋಬೇಕಾಗುತ್ತೆ. ನಿಮಗೆ ಒಳ್ಳೇದಾಗಬೇಕು ಅಂದರೆ ನೀವು ಸಾತ್ವಿಕ್ ಫುಡ್ ತಗೊಳ್ಳೇಬೇಕು. ನೀವು ಬರೀ ಯಾವಾಗಲೂ 2 ಗಂಟೆ 3 ಗಂಟೆಗೆ ನಮ್ಮಲ್ಲಿ ಈ ಬೆಂಗಳೂರು IT ಜನದ್ದು ನಾನು ಹೇಳ್ತಾ ಇರೋದು, ಬಿರಿಯಾನಿ ಎಲ್ಲೋ ಸಿಕ್ಕುತ್ತೆ ಅಂತ ಕ್ಯೂಲಿ ನಿಂತಿರ್ತಾರಂತಲ್ಲ, ಆ ಥರ ನೀವು ಹೋಗಿ ನೀವು ಅದನ್ನೆಲ್ಲ ಮಾಡಿದ್ರೆ ನೀವು ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಒಳ್ಳೆ ಮಗು ಆಗಬೇಕು ಅಂತ? ಅವನು ಮುಂದೆ ಒಬ್ಬ ನೆಕ್ಸ್ಲೈಟ್ ಆಗ್ಬೋದು, ಆಗುತ್ತೆ. ಏಕೆಂದರೆ ನಾವು ಏನು ಪ್ರೋಗ್ರಾಮ್ ಮಾಡಿರ್ತೀವಿ ಅದೇ ನಮ್ಮ ಮುಂದೆ ಕಣ್ಮುಂದೆ ಬರೋದು. ಹಾಗಾಗಿ ಪ್ರೆಗ್ನೆನ್ಸಿ ಇದೆಯಲ್ಲ, ಸಂಪೂರ್ಣ ಜವಾಬ್ದಾರಿ ತಾಯಿದು. ಮಕ್ಕಳು ಒಳ್ಳೇದಾಗಬೇಕು ಅಂದರೆ, ಹಾಳಾಗಬೇಕು ಅಂದರೆ, ಇವತ್ತು ಏನಿದೆ ನಮ್ಮ ಮುಂದೆ ನಾನು ಮಾಡಿರೋದೇ ಅದು. ನಾನು ಏನು ಮಾಡಿದೆ ಅದನ್ನು ನಮ್ಮ ಕಣ್ಣು ಮುಂದೆ ನಮ್ಮ ಮಕ್ಕಳ ರೂಪದಲ್ಲಿ ಇರುತ್ತೆ. ನಾವು ಬ್ಲೇಮ್ ಮಾಡೋಂಗಿಲ್ಲ. ನನ್ನ ಮಗ ಹಂಗೆ, ನನ್ನ ಮಗ ಹಿಂಗೆ, ನನ್ನ ಮಕ್ಕಳು ಸರಿ ಇಲ್ಲ, ಅವ್ರು ಹಂಗೆ ಮಾಡ್ತಾರೆ, ಹಿಂಗೆ ಏನು ಡೋಂಟ್ ಬ್ಲೇಮ್ ಎನಿ ಒನ್. ಕಾರಣ ನೀವೇ ಅದು. ನೀವೇನು ಕಲ್ಚರ್ ಕೊಟ್ಟಿದ್ದೀರಾ, ದೈಹಿಕ, ಮಾನಸಿಕ, ಸಾಮಾಜಿಕ, ಲೈಂಗಿಕ, ಆಧ್ಯಾತ್ಮಿಕ, ಇಷ್ಟು ಕಾಂಪೊನೆಂಟು ಮಕ್ಕಳು ಕೊಟ್ಟರೆ ವಿವೇಕಾನಂದನೂ ಹುಟ್ಬೋದು, ರಾಮಕೃಷ್ಣರು ಹುಟ್ಬೋದು. ಎಲ್ಲ ಎವ್ರಿಥಿಂಗ್ ಈಸ್ ಇನ್ ಯುವರ್ ಹ್ಯಾಂಡ್. ಸ್ವಲ್ಪ ವಿಶೇಷವಾದ ಪ್ರಶ್ನೆನ ಅವ್ರಿಗೆ ಕೇಳೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾವು ಯೂಶ್ವಲಿ ಸ್ಪಿರಿಚುವಾಲಿಟಿ ಅಥವಾ ಧರ್ಮ ಅಂತಂದರೆ ಬೇರೆ ಮತ್ತು ಸೈನ್ಸ್ ಅಂದರೆ ಬೇರೆ ಅಂತ ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ. ಎರಡೂ ಒಂದಕ್ಕೊಂದು ಕಂಬೈನ್ ಆಗಲ್ಲ ಅಂತೇಳಿ. ಸ್ಪಿರಿಚುವಾಲಿಟಿ ಅಂದರೆ ಬೇರೆ ಅಥವಾ ಮೆಡಿಸಿನ್ ಅಂದರೆ ಬೇರೆ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ. ಆದರೆ ಒಬ್ಬ ಡಾಕ್ಟರ್ ಅದನ್ನು ಅವರು ದೇಹವನ್ನು ಅರ್ಥ ಮಾಡ್ತಾ 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 ಒಳಗಡೆ ಆಳಕ್ಕೆ ಇಳಿತಾ ನಮ್ಮ ಸೆಲ್ಗಳ ಬಗ್ಗೆ ಯೋಚನೆ ಮಾಡ್ತಾ ಯಾವುದೊಂದು ಪಾಯಿಂಟಲ್ಲಿ ಇದು ಹೆಂಗೆ ಆಗ್ತಾಯಿದೆ ಅಂತ ಅವ್ರಿಗೂ ಒಂದು ಪ್ರಶ್ನೆ ಬಂದಿರ್ಬೋದಲ್ವ. ಅಂದರೆ ನಮಗೆ ಮೀರಿದ ಶಕ್ತಿ ನಮಗೆ ಮೀರಿದ ಶಕ್ತಿ ಮತ್ತು ನಾವು ಅರ್ಥ ಮಾಡ್ಕೊಳ್ಳೋದಂಥ ಶಕ್ತಿ ಎಲ್ಲೋ ಒಂದು ಕಡೆ ಇದೆಯಲ್ವಾ ಅಂತ ಅನಿಸಿರ್ಬೋದು ಅಂತ ನನಗನ್ಸುತ್ತೆ. ಫಾರ್ ಎಕ್ಸಾಂಪಲ್, ಹಾರ್ಟ್ ಯಾಕೆ ಹೊಡ್ಕೊಳ್ಳುತ್ತೆ ಅನ್ನೋದು ನಮ್ಮದು ಜನಸಾಮಾನ್ಯರಿಗೆ ಬರುವಂಥ ಪ್ರಶ್ನೆ. ನಾವು ಉಸಿರಾಟ ನಾನು ಮಾಡ್ತಾ ಇಲ್ಲಾದರೂ ಕೂಡ ನಾನು ಉಸಿರಾಟ ಆಗ್ತಾನೆ ಇದಲ್ವ, ಹೆಂಗೆ ಅದು ಅನ್ನೋದು ಪ್ರಶ್ನೆ ಬರುತ್ತೆ. ಸೊ ಇದೇ ಪ್ರಶ್ನೆ ನಾನು ಡಾಕ್ಟರ್ ಮಾಲಿನ್ಯ ಸುತ್ತೂರವ್ರಿಗೆ ಕೇಳ್ತೀನಿ. ಅಂದರೆ ನಿಮ್ಮ ಈ ರಿಸರ್ಚ್ನ ಪೀರಿಯಡಲ್ಲಿ, ನಿಮ್ಮ ಟೀಚಿಂಗ್ನ ಪೀರಿಯಡಲ್ಲಿ ನೀವು ತುಂಬ ಸಿಂಪಲ್ ಪ್ರಶ್ನೆ ಅಂತ ಅನ್ಸುತ್ತೆ, ದೇವ್ರು ನೋಡಿದ್ದೀರಾ? ಅಂದರೆ ದೇವ್ರು ಅಂದ ಸೆನ್ಸ್ ನಮಗೆ ಅರ್ಥ ಆಗದ ಒಂದು ಶಕ್ತಿನ ನೀವು ನೋಡಿದ್ದೀರಾ ಅಂತ? ನನ್ನ ಪ್ರಕಾರ ದೇವರು ಅಂತಂದರೆ ಅದಕ್ಕೆ ನಿರ್ಗುಣ ನಿರಾಕಾರ ಅಂತಾರಲ್ಲ, ಅದನ್ನು ನಾನು ನಂಬ್ತೀನಿ. ದೇವ್ರಿಗೆ ಯಾವುದೇ ಶೇಪ್ ಇಲ್ಲ, ನಿರ್ಗುಣ. ದೇವರು ಅಂದರೆ ಏನು ಅಂದರೆ ಲೈಟ್. ಇಟ್ ಇಸ್ ಅ ಕಾಸ್ಮಿಕ್ ಎನರ್ಜಿ. ಈ ನಮ್ಮ ಬ್ರಹ್ಮಾಂಡದಲ್ಲಿ ಏನಿದೆ ಒಂದು ಎನರ್ಜಿ ಇದೆ, ಕಾಸ್ಮಿಕ್ ಎನರ್ಜಿ. ಅದನ್ನು ಕೆಲವರು ಭಾಳ ಚೆನ್ನಾಗಿ ಕನೆಕ್ಟ್ ಆಗ್ತಾರೆ ಅದಕ್ಕೆ, ಕೆಲವರು ಕನೆಕ್ಟ್ ಆಗೋದಿಲ್ಲ. ಅದು ಡಿಪೆಂಡ್ಸ್. ದೇವರಂದರೆ ಇಟ್ ಈಸ್ ನಥಿಂಗ್ ಬಟ್ ಅ ಕಾಸ್ಮಿಕ್ ಎನರ್ಜಿ. ನನಗೆ ದೇವರು ಅನ್ನೋದು ಕಾಯಕವೇ ಕೈಲಾಸ ಅಂತಾರಲ್ಲ, ನನ್ನ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ರೆ ನನಗೆ ಅದೇ ದೇವರು, ಅದೇ ಒಂದು ದೊಡ್ಡ ಇದು ಅಂತ. ನಾನು ಇದನ್ನೆಲ್ಲ ಏನಕ್ಕೆ ಕೇಳ್ತೀನಿ ಅಂತಂದರೆ, ದಾಸರ ಒಂದು ಪದ ಇದೆ, ಮಾನವ ಜನ್ಮ ಬಹಳ ಶ್ರೇಷ್ಠ,
ಅದನ್ನು ಹಾಳು ಮಾಡ್ಕೋಬೇಡಿ ಉಚ್ಚಪಗಳಿರ ಅಂತ ಹೇಳಿದ್ದಾರೆ. ಈ ಥರದ್ದು ಬಹಳಷ್ಟು ಜನ ಹೇಳಿದ್ದಾರೆ. ಬಸವಣ್ಣ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ ಅಂದರೆ ನಮ್ಮ ಮನುಷ್ಯ ಜನ್ಮಕ್ಕೆ ಎಷ್ಟು ಒಂದು ಮುಖ್ಯ ಇಂಪಾರ್ಟೆನ್ಸ್ ಇದೆ ಅನ್ನೋದನ್ನು ಎಲ್ಲ ಹೇಳ್ಕೊಂಬಂದಿದ್ದಾರೆ. ಅದು ನಮಗಿನ್ನೂ ಅರ್ಥ ಆಗ್ತಾ ಇಲ್ಲ. ನಮ್ಮ ಮುಖ್ಯವಾದದ್ದು ಮನುಷ್ಯನ ಒಂದು ಮೇನ್ ನಮ್ಮದು ಕೆಪಾಸಿಟಿ ಏನು ಅಂತಂದರೆ ಯೋಚನೆ ಮಾಡ್ತೀವಿ, ಮಾತಾಡ್ತೀವಿ. ಇದೆರಡು ಪ್ರಾಣಿಗಳಿಗಿಲ್ಲ. ಪ್ರಾಣಿಗಳಿಗೆ ಆವತ್ತಿನ ದಿನ ಅದಕ್ಕೆ ಊಟ ಬೇಕು, ತಿನ್ನುತ್ತೆ, ಹೊಟ್ಟೋಗುತ್ತೆ, ನೆಕ್ಸ್ಟ್ ಏನು ಯೋಚನೆ ಮಾಡೋದಿಲ್ಲ. ಆಮೇಲೆ ಕಮ್ಯುನಿಕೇಟ್, ಇದೆರಡೂ ಶಕ್ತಿ ಇಲ್ಲದೆ ಇರೋದು ಪ್ರಾಣಿಗಳು. ಅದಕ್ಕೆ ನಮ್ಮನ್ನು ಎಲ್ಲ ಜೀವಿಗಳಲ್ಲೂ ಅತ್ಯಂತ ಉತ್ಕೃಷ್ಟವಾದ ಜೀವಿ ಅಂತ ಹೇಳ್ತಾರೆ. ಈಗ ನನ್ನ ಪ್ರಕಾರ ಮಾನವ ಅಂದರೆ ನಾವು ಒಂಥರ ಇಂಟರ್ಮೀಡಿಯೇಟು. ನೀನು ಪಶುನಾರು ಆಗ್ಬೋದು, ದೇವರಾರು ಆಗ್ಬೋದು. ಪಶುಭಾವ ದೈವಭಾವ ಅಂತಾರಲ್ಲ, ನಮಗೆ ಮನುಷ್ಯಂದೇ ಅದೇ ಬ್ಯೂಟಿ. ಅದು ಈ ಪಶುಗಳಿಗೆ ಮಾನವ ಆಗೋಕ್ಕಾಗಲ್ಲ, ಆದರೆ ಮನುಷ್ಯ ಪಶುನಾರು ಆಗ್ಬೋದು. ನೀವು ನೋಡ್ತಾ ಇದ್ದೀರಾ ಸಮಾಜದಲ್ಲಿ ನಡೀತಾ ಇರೋದೆಲ್ಲ ಪಶುಭಾವನೆ. ಅದು ನಾವು ಅಂತೀವಲ್ಲ, ಇದು ಹಿಂಗೆ ಮಾಡೋಕ್ಕೆ ಸಾಧ್ಯನಾ ಇವೆಲ್ಲ ಕೆಲಸ ಅಂತ ನಾವು ಅಂತೀವಲ್ಲ, ಅದು ಯಾರು ಮಾಡೋಕ್ಕೆ ಸಾಧ್ಯ? ಯೋಚನೆ ಮಾಡದೆ ಇರೋಂಥವ್ರು ಮಾತ್ರ ಮಾಡೋಕ್ಕೆ ಸಾಧ್ಯ. ಅದು ಪಶುಭಾವ. ನೀವು ಇನ್ನೂ ಕೆಲವ್ರನ್ನ ಹೇಳ್ತೀವಿ ಅಂಥ ಡಾಕ್ಟ್ರು, ಫಾರ್ ಎಕ್ಸಾಂಪಲ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರು ನೋಡಿದಾಗ ನಂಗೆ ದೇವರು ಅನಿಸುತ್ತೆ. ಕೋಟ್ಯಾಂತರ ಜನನ ಅವರು ಪ್ರಾಣ ಕಾಪಾಡಿದ್ದಾರೆ, ಕುಟುಂಬಗಳನ್ನು, ಅವ್ರನ್ನ ದೇವರು ಅಂತೀವಿ. ಅಂದರೆ ಮನುಷ್ಯ ಪ್ರಾಣಿನಾರು ಆಗ್ಬೋದು, ದೇವರಾರು ಆಗ್ಬೋದು. ಮನುಷ್ಯ ಜೀವಿ ಇದೆಯಲ್ಲ, ನಮ್ಮ ದೇಹದಂಥ ಅದ್ಭುತ ಜಗತ್ತಲ್ಲಿ ಯಾವುದೂ ಇಲ್ಲ. ಕಾರಣ ಏನಂದರೆ, ನೀವು ಸುಮ್ಮನೆ ಹಾಗೆ ನಮ್ಮ ದೇಹನ ನೀವು ಅವಲೋಕನೆ ಮಾಡ್ಕೊಂಡೋಗಿ. ಮನುಷ್ಯ ನಾನು ಅಂತಂದಾಗ ನನ್ನ ಹೃದಯ ಅದು ಯಾವಾಗ ಬಡಿತ ಶುರು ಆಗುತ್ತೆ ಅಂತಂದರೆ 3 ತಿಂಗಳಿದ್ದಾಗ ಶುರು ಆಗುತ್ತೆ. 12ನೇ ವೀಕಲ್ಲಿ ಶುರು ಆಗೋದು. 60 ವರ್ಷ, 70 ವರ್ಷ, 80, 90, 100 ಡಿಪೆಂಡ್ಸ್. ನೀವು ಜಗತ್ತಲ್ಲಿ ಯಾವುದು ಮೋಟಾರು, ಯಾವ ಮಿಷನ್ ಇದೆ, ಕಂಟಿನ್ಯೂಸ್ಸು ಅಷ್ಟು ವರ್ಷ ನೀವು ಸ್ಟಾಪ್ ಮಾಡಿದೆ, ಅದಕ್ಕೆ ಏನೋ ಆರೈಕೆ ಮಾಡಿದೆ, ಅದು ಹಾಗೇ ನಡೆಯೋಂಥದ್ದು ಯಾವುದಿದೆ? ಆಶ್ಚರ್ಯ ಅನಿಸುತ್ತಲ್ವ? ಅದೇ ರೀತಿ ಕಣ್ಣು ನಮ್ಮದು ಕ್ಯಾಟ್ರಾಕ್ಟ್ ಆಗಿ ಕಣ್ಣು ಕಾಣದೇ ಇದ್ಮೇಲೆ ನಮಗೆ ಅದು ಅರ್ಥ ಆಗೋದು, ಅಯ್ಯೋ ಎಷ್ಟು ಇಂಪಾರ್ಟೆಂಟ್ ಅಂತ. ಅಂದರೆ ಅದೇ ರೀತಿ ಕಿಡ್ನಿನ ಎಷ್ಟು ಹಾಳು ಮಾಡ್ಕೊತಾರೆ, ಕುಡಿತಾರೆ, ಎಲ್ಲ ಬೇಡದಿದ್ದೆಲ್ಲ ಸೇವನೆ ಮಾಡ್ತಾರೆ. ಅದು ಡಿಟಾಕ್ಸಿಫೈ ಮಾಡಿ 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 ನಮ್ಮ ದೇಹನ ಚೆನ್ನಾಗಿಡುತ್ತೆ. ಹಾಗೆ ನೀವು ದೇಹನ ತಲೆಯಿಂದ ಕಾಲುವರೆಗೂ ನೋಡ್ಕೊಳ್ತಾ ಬಂದರೆ ಪ್ರತಿಯೊಂದು ಅಂಗಾಂಗಗಳಲ್ಲಿ ಡೆಪ್ತಲ್ಲಿ ಹೋಗಬೇಕು ನೀವು. ಸುಮ್ಮನೆ ಬ್ರೈನ್ ಅಥವಾ ಅಂದರೆ ನಿಮ್ಗಾಗಲ್ಲ. ಆ ಬ್ರೈನ್ ಸೋ ಕಾಂಪ್ಲೆಕ್ಸ್, ಮೆದುಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಜಗತ್ತಿನಲ್ಲಿ ಯಾರಿಗೂ ಸಾಧ್ಯನೇ ಆಗಿಲ್ಲ. ಹಾಗಾಗಿ ಪ್ರತಿಯೊಂದು ನೀವು ಒಳಗಡೆ ಒಕ್ಕಾಗ ಸೆಲ್ ಲೆವೆಲ್ಗೆ ನಮ್ಮ ದೇಹ ಕೋಟ್ಯಾಂತರ ಜೀವಕೋಶಗಳಿದೆ, ಅದರೊಳಗಡೆ ಕ್ರೋಮೋಸೋಮ್ಸ್ಗಳಿದೆ, DNA ಇದೆ. ಈ ಮಾಲಿಕ್ಯುಲರ್ ಲೆವೆಲಲ್ಲಿ ಪ್ರತಿಯೊಂದು ಕ್ರಿಯೆ ನಡೆಯುತ್ತಲ್ಲ. ಈಗ ನಾನು ಏನೋ ಮಾತಾಡ್ತಾ ಇದ್ದೀನಿ, ಮಾಲಿಕ್ಯುಲರ್ ಲೆವೆಲಲ್ಲಿ ಈ ಕ್ರಿಯೆ ಹೆಂಗೆ ನಡೀತಾ ಇದೆ, ಬ್ರೈನ್ಗೆ ಸೆನ್ಸ್ ಹೋಗ್ತಾ ಇದೆ, ಅದು ಮಾತಾಡ್ತಾ ಇದೆ, ಈ ಥರ ಎಲ್ಲ ಯಾವುದೇ ಕ್ರಿಯೆ ಆಗ್ಬೋದು. ಅದು ಹೆಂಗೆ ನಡೆಯುತ್ತೆ ಅಂತ ನೀವು ಅದನ್ನು ಡೆಪ್ತಲ್ಲಿ ನೀವು ನೋಡ್ತಾ ಹೋದರೆ ನೀವು ನಿಜವಾಗ್ಲೂ ಆಧ್ಯಾತ್ಮಿಕಕ್ಕೆ ನೀವೇ ಹೊರಟೋಗ್ತೀರಾ. ನಾನೇನು ಹೇಳೋದೇ ಬೇಡ. ಆ ಲೆವೆಲ್ಗೆ ಆಶ್ಚರ್ಯ ಆಗುತ್ತೆ. ಪ್ರತಿಯೊಂದು ಹಂತದಲ್ಲೂ ಇದು ಸಾಧ್ಯನಾ, ಇದು ಹೇಗೆ ಸಾಧ್ಯ? ದೇಹದಲ್ಲಿ ನಡೆಯುವಂಥ ಪ್ರತಿಯೊಂದು ಕ್ರಿಯೆ ಪರ್ಫೆಕ್ಟ್ ಟು ದ ಕೋರ್, 100%. ಅದು ಕಾಂಪ್ರಮೈಸೇ ಆಗೋದಿಲ್ಲ. ಅದು ನೋ ಕಾಂಪ್ರಮೈಸ್ ಆಯಿತು ಅಂದರೆ ಕಾಯಿಲೆನೇ ಅದು. ಹಾಗಾಗಿ ಇದೆಲ್ಲ ನಡಿಬೇಕಾದ್ರೆ ಆಶ್ಚರ್ಯ ಆಗುತ್ತೆ. ಯಾವ ಶಕ್ತಿ ಇದನ್ನೆಲ್ಲ ಮಾಡ್ತಾ ಇದೆ? ಈ ಮಾಲಿಕ್ಯೂಲ್ಸ್ಗೆ ಸಿಗ್ನಲ್ ಯಾರು ಕೊಡ್ತಾ ಇದ್ದಾರೆ? ಕೆಲವರಿಗೆ ನಾವು ಹೇಳ್ತೀವಿ ಇದೆಲ್ಲ ನೀವು ಮಾಡಿದ್ರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಇದೆಲ್ಲ ತಿಂದರೆ ಕ್ಯಾನ್ಸರ್ ಬರಲ್ಲ ಅಂತ. ಕೆಲವರು ಏನೂ ಮಾಡಿರಲ್ಲ, ಏನೂ ಇಲ್ಲ, ಅವ್ರ ಜೀವನದಲ್ಲಿ ಒಂದು ಸ್ಮೋಕೆ ಮಾಡಿರೋದಲ್ಲ ಕ್ಯಾನ್ಸರ್ ಅಂತೀವಿ. ಭಾಳ ಒಳ್ಳೆ ಮನುಷ್ಯ, ಏನೋ ಎಲ್ಲ ಚೆನ್ನಾಗೇ ಇದ್ರು, ಅವ್ರಿಗೇನೋ ಒಂದು ಕಾಯಿಲೆ ಬಂದಿದೆ. ಹೆಂಗೆ ಸಾಧ್ಯ ಅಂತ ನಾನು ಬಹಳ ಸಲ ಯೋಚನೆ ಮಾಡ್ತೀನಿ. ಅಲ್ಲಿ ಅಜ್ಜಿನಲ್ಲಿ ಮ್ಯೂಟೇಷನ್ ಆಗಬೇಕು. ಹೆಂಗಾಗುತ್ತದು? ಯಾರು ಮಾಡ್ತಾರೆ? ಎಲ್ಲ ಚೆನ್ನಾಗಿದೆ, ಹಂಗೂ ಯಾರು ಮಾಡ್ತಾರೆ ಅಂತ ನಾವು ನೋಡಿದಾಗ ಆವಾಗ ನಮಗೆ ಭಗವದ್ಗೀತೆ ಅವೆಲ್ಲ ಜ್ಞಾಪಕ ಬಂದ್ಬಿಡುತ್ತೆ, ಕರ್ಮ ಥಿಯರಿ ಅಲ್ಲ. ಏಕೆಂದರೆ ನಮಗೆ ಆನ್ಸರೇ ಸಿಕ್ಕೋದಿಲ್ಲ. ಈ ದೇಹ ಹೆಂಗೆ ನಡೀತಾ ಇದೆ, ಯಾವ ಲೆವೆಲಲ್ಲಿ ನಡೀತಾ ಇದೆ. ನಿಮಗೆ ಗೊತ್ತು, ಕೋವಿಡ್ ಸಂದರ್ಭದಲ್ಲಿ ಈ ಸ್ಲಮ್ಮಲ್ಲಿರೋರಿಗೆ ಏನೂ ಆಗೇ ಇರಲಿಲ್ಲ, ಇನ್ಫೆಕ್ಷನ್, ಅವ್ರು ಏನು ಸತ್ತಿಲ್ಲ. ಆದರೆ ದೊಡ್ಡ ದೊಡ್ಡ ಶ್ರೀಮಂತರು, ಕೋಟ್ಯಾಧಿಪತಿಗಳು ಸತ್ತೋದ್ರು. ಹೆಂಗೆ ಸಾಧ್ಯ ಇದು? ಅವ್ರಿಗೆ ಇಮ್ಯುನಿಟಿ ಫೈನು, ಇಮ್ಯುನಿಟಿ ಒಂದು ಲೆವೆಲು ಚೆನ್ನಾಗಿತ್ತು, ಆದರೂ ಸಹ ಇವರಲ್ಲೂ ಚೆನ್ನಾಗಿತ್ತು. ಹೇಗೆ ಸಾಧ್ಯ ಅಂತ ಪ್ರಶ್ನೆ ಬಂದಾಗ ಎಲ್ಲೋ ಒಂದು ಕಾಣದ ಒಂದು ಶಕ್ತಿ ಇದೆ. ಆಮೇಲೆ ಪ್ರತಿಯೊಂದು ಹಂತದಲ್ಲಿ ನಾವು ಈ ಮಾಲಿಕ್ಯುಲರ್ ಲೆವೆಲಲ್ಲಿ ಜೆನೆಟಿಕ್ಸೇ ಓದಬೇಕಾದ್ರೂ ನನಗೆ ಅನಿಸ್ತಾ ಇರುತ್ತೆ. ನಾನು ಹೇಳಿದೆ ನಿಮಗೆ, ನಮ್ಮ ಹುಟ್ಟು ಹೇಗಾಯಿತು? ಅಂಡಾಣು ವೀರ್ಯಾಣುವಿನ ಮಿಲನದಿಂದ ಆಯಿತು. ಹೇಗೆ ಮಿಲಿಯನ್ಸ್ ಆಫ್ ಸ್ಪರ್ಮು ಕಂಪೀಟ್ ಮಾಡಿ ಒಂದು ಎಗ್ ಜೊತೆ, ಅದು ಥೌಸಂಡ್ಸ್ ಆಫ್ ಎಗ್ ಜೊತೆ ಸೇರ್ತು, ಅದು ಒಂದು ಚಾನ್ಸ್ ಫ್ಯಾಕ್ಟ್ರ್. ಆ ನಂತರ ನೀವು ಅದು ಒಂದು ಮಗುವಾಗಿ 9 ತಿಂಗಳು ಏನೂ ತೊಂದರೆ ಇಲ್ಲದೆ ಬದುಕಿ, ಆಮೇಲೆ ಶಿಶು ಆಗಿ ಇದೆಲ್ಲ ಮಾಡಬೇಕು ಅಂದರೆ ನನ್ನ ಪ್ರಕಾರ ನಿಮ್ಮ ಒಂದು ಹುಟ್ಟಿಗೆ ಒಂದು ಅರ್ಥ ಇದೆ.
ಆದರೆ ಆ ಅರ್ಥನ ಮಾಡ್ಕೊಳ್ಳೋಷ್ಟಲ್ಲೇ ನಮ್ಮ ಜೀವನ ಕಳೆದೋಗ್ಬಿಡುತ್ತೆ. ತುಂಬ ಜನಕ್ಕೆ ಸಾಮಾನ್ಯವಾಗಿ ಅರ್ಥನೇ ಆಗಲ್ಲ. ನಾವೇನು ಅನ್ಕೊಂತೀವಿ, ಆಲ್ವೇಸ್ ವಿ ಥಿಂಕ್ ಅಬೌಟ್ ದ ಫಿಸಿಕಲ್ ಬಾಡಿ, ನನ್ನ ದೇಹ ಚೆನ್ನಾಗಿರಬೇಕು ಅನ್ನೋದಷ್ಟೇ ನಾವು ಯೋಚನೆ ಮಾಡ್ತೀವಿ. ಆದರೆ ನೇಚರ್ ಇದೆಯಲ್ಲ, ನನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಕಾರಣ ಒಂದಿರಬೇಕು. ಇಲ್ಲ ಅಂದರೆ ಮಿಲಿಯನ್ ಸ್ಪರ್ಮಲ್ಲಿ ನಿಮ್ಮನ್ನೇ ಯಾಕೆ ಸೆಲೆಕ್ಟ್ ಮಾಡಬೇಕು? ನೀನು ಇಲ್ಲಿಗೆ ಬಂದ ಮೇಲೆ ನಿಂದು ಏನೋ ಒಂದು ಡ್ಯೂಟಿ ಇದೆ ನೇಚರ್ಗೆ. ನೀನು ಬೇರೆ ನೀನು ಸಮಾಜ ಅದಲ್ಲ, ನೇಚರ್ಗೆ ನಿಂದು ಒಂದು ಡ್ಯೂಟಿ ಇದೆ. ಅವರ್ ಬಾಡಿ ಈಸ್ ಮೇಡ್ ಅಪ್ ಆಫ್ 5 ಎಲಿಮೆಂಟ್ಸ್ ಅಂತಲೇ ಗೊತ್ತು ನಿಮಗೆ. ಸಾಮಾನ್ಯವಾಗಿ ನಾನು ಈ ಬಹಳಷ್ಟು ಜನ ಈ ಬ್ರೈಬ್ ಮಾಡೋದು, ಮೋಸ ಮಾಡಿ ಇವ್ರನ್ನೆಲ್ಲ ನೋಡಿದಾಗ ನನಗೆ ಒಂದು ಆಶ್ಚರ್ಯ ಆಗುತ್ತೆ. ನಂದು ಅದು ನೀವು ನಗ್ಬೋದೇನೋ, ಆದರೆ ನಾನು ಯಾವಾಗಲೂ ಯೋಚನೆ ಮಾಡೋದೇನು ಅಂದರೆ, ಈಗ ನನ್ನದೇ ದೇಹ ಆಗಲಿ ಮತ್ತೊಬ್ಬರದ್ದು ದೇಹ ಆಗಲಿ, ನಾನು ತುಂಬ ಚೆನ್ನಾಗಿ ನಾನು ಬರೀ ಬಾದಾಮಿ ಅಂಥದ್ದನ್ನು ಡೇಟ್ಸ್ ತಿನ್ಕೊಂಡು ಸುಕ್ಕದ ಸುಪ್ಪತ್ತಿಗಿಲಿ ಚೆನ್ನಾಗಿದ್ದೀನಿ, ಫೈನ್, ನನ್ನ ದೇಹ ಚೆನ್ನಾಗಿ ನಾನು ಇಟ್ಕೊಂಡಿದ್ದೀನಿ. ಯಾರೋ ಬಡವ, ಅವ್ನಿಗೆ ಏನೂ ಇಲ್ಲ, ಹಿಂಗಿದ್ದಾನೆ ಅವನು, ಇವತ್ತು ನಾಳೆ ಅವನು ಸಾಯೋ ಥರ ಇದ್ದಾನೆ, ಫೈನಲಿ ಆಯಿತು ನಾವೆಲ್ಲ. ಆದರೂ ನಾನು ಏನು ಮಾಡಿದ್ದೀನಿ, ನೇಚರ್ ನನಗೆ ಇಷ್ಟೆಲ್ಲ ಪ್ರೊವೈಡ್ ಮಾಡ್ತಲ್ಲ, ನೇಚರ್ದು ಒಂದು ಪರ್ಪಸ್ ಇದೆ, ನಾನು ಇಷ್ಟೆಲ್ಲ ನಿನಗೆ ಕೊಟ್ಟಿದ್ದೀನಿ, ನೀನು ಏನು ಕೊಡ್ತಾ ಇದೆಯಾ ಅದು ಕೇಳುತ್ತದು. ಅದಕ್ಕೆ ಇದು ನಾವು ಲಾ ಆಫ್ ಥರ್ಮೋಡೈನಮಿಕ್ಸಲ್ಲಿ ಹೇಳ್ತೀವಲ್ಲ, ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್. ಎನರ್ಜಿ, ನಾನು ಒನ್ ಫಾರ್ಮ್ ಆಫ್ ಎನರ್ಜಿ, ನಾನು ಇನ್ನೇನು ಅಲ್ಲ, ಮಾಲಿನ್ಯ ಈಸ್ ಅ ಫಾರ್ಮ್ ಆಫ್ ಎನರ್ಜಿ. ಈ ಎನರ್ಜಿನ ನಾನು ಯಾವ ರೀತಿ ಉಪಯೋಗಿಸ್ತಾ ಇದ್ದೀನಿ ಅನ್ನೋದು ಬಹಳ ಮುಖ್ಯ. ಈಗ ಆ ಮನುಷ್ಯನಲ್ಲೂ ಒಂದು ಎನರ್ಜಿ ಕಮ್ಮಿ ಇದೆ, ಫೈನಲಿ ಇಬ್ಬರೂ ಸಾಯ್ತೀವಿ. ಏನಾಯಿತು ಅಂತ ನಾವು ಯೋಚನೆ ಮಾಡಿದರೆ ವಾಟ್ ನೆಕ್ಸ್ಟ್ ಅಂದರೆ, ಅವನ ದೇಹನೂ ಬ್ಯಾಕ್ಟೀರಿಯಾಗಳು ತಿನ್ನುತ್ತೆ, ನನ್ನ ದೇಹನೂ ತಿನ್ನುತ್ತೆ. ಅವನ ದೇಹ ತಿನ್ನೋಕ್ಕೆ ಅದಕ್ಕೆ 1 ತಿಂಗಳು ಸಾಕು, ನನ್ನ ದೇಹನ ಅದ್ಭುತವಾಗಿ ಎಂಜಾಯ್ ಮಾಡ್ಕೊಂಡು ತಿನ್ನುತ್ತೆ, ಕಾರಣ ತುಂಬ ಚೆನ್ನಾಗಿ ಇರುತ್ತೆ 6 ತಿಂಗಳು. ಫೈನಲಿ ನಾನು ಏನಾದರೆ ಮಣ್ಣಿಗೆ ಹೋದೆ. ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್. ಅದು ಭೂಮಿಲಿ ಸೇರ್ಕಂತು, ಗಿಡಕ್ಕೆ ಹೋಯ್ತು, ಆ ಗಿಡ ಅದನ್ನೆಲ್ಲ ತಗೊಂತು ಫಲ ಕೊಡ್ತು. ಒಂದು ಫಾರ್ಮ್ ಆಫ್ ಎನರ್ಜಿಯಿಂದ ನಾನು ಇನ್ನೊಂದು ಫಾರ್ಮ್ ಆಫ್ ಎನರ್ಜಿಗೆ ಹೋದಾಗ, ನಾನು ದೇಹಕ್ಕೋಸ್ಕರ ಇಷ್ಟೊಂದು ಕಷ್ಟಪಡೋ ಅಂಥದ್ರಲ್ಲಿ ಫೈನ್, ಎಲ್ಲ ಚೆನ್ನಾಗಿರಬೇಕು, ಎಲ್ಲರಿಗೂ ಬೇಕು. ನಾನು ಹೇಳೋದು ಬೇಸಿಕ್ ನೀಡು, ನಾನು ನೀವು ಆ ಥರ ಇರಿ ಈ ಥರ ಇರಿ ಅಂತ ಹೇಳೋಕ್ಕಾಗಲ್ಲ, ಒಂದು ಲೆವೆಲ್ಗೆ ಫೈನ್. ಅದರ್ ದೆನ್ ದ್ಯಾಟ್ ನಾವು ಈ ಮಾಲಿಕ್ಯುಲರ್ ಲೆವೆಲಲ್ಲಿ ಹೋದಾಗ ಆಶ್ಚರ್ಯ ಆಗುತ್ತೆ. ಕಾರಣ ಏನಂದರೆ, ಈಗ ನಿಮಗೆ ಗೊತ್ತಿರ್ಬೋದು, ಇದು ನ್ಯೂಟನ್ಸ್ 3rd ಲಾ, ಟು ಎವ್ರಿ ಆ್ಯಕ್ಷನ್ ದೆರ್ ಈಸ್ ಅನ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ನನಗೆ ಗೊತ್ತಿರೋ ಹಾಗೆ, ನನ್ನ ಅನುಭವಕ್ಕೆ ಬಂದಿರೋ ಹಾಗೆ, ನಾನು ಒಂದು ಕೆಲಸ ಮಾಡಿದ್ರೆ ನೇಚರಿಂದ ಬೌನ್ಸ್ ಬ್ಯಾಕು 10 ಒಳ್ಳೆಯದಾಗುತ್ತೆ. ನಾವು ಒಂದು ಟು ಎವ್ರಿ ಆ್ಯಕ್ಷನ್, ಇಟ್ ಇಸ್ ಅ ಪ್ರಿನ್ಸಿಪಲ್ ಇನ್ ಫಿಸಿಕ್ಸ್. ನ್ಯೂಟನ್ಸ್ 3rd ಲಾ ಅದು ಹೇಳೋದು, ಟು ಎವ್ರಿ ಆ್ಯಕ್ಷನ್ ದರ್ ಈಸ್ ಅನ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ಹಾಗೇ ಆಗುತ್ತೆ. ಅದನ್ನೇ ಈಗ ಎಲ್ಲರೂ ಶುರು ಮಾಡಿದಾರಲ್ಲ, ಕರ್ಮ ಕಮ್ಸ್ ಬ್ಯಾಕ್ ಅಂತಾರಲ್ಲ, ದಟ್ ಈಸ್ ನ್ಯೂಟನ್ಸ್ 3rd ಲಾ. ಹಾಗಾಗಿ ನೀವು ಎಷ್ಟು ತಿಳಿತಾ ಹೋಗ್ತಾ ಇರ್ತೀರಾ, ನೀವು ಅಷ್ಟು ಸಿಂಪಲ್ ಆಗಿಬಿಡ್ತೀರ. ನೀವು ಅದಕ್ಕೆ ಹೇಳೋದು, ವಿದ್ಯೆ ಇದೆಯಲ್ಲ, ಅದು ಮನುಷ್ಯನ ಬೇರೆ ಮಟ್ಟಕ್ಕೆ ಎತ್ತುತ್ತೆ ಅನ್ನೋದಕ್ಕೆ ನೀವು ಓದಬೇಕು. ಓದ್ತಾ ಏನಾಗುತ್ತೆ, ನಾನು ದೇಹ ಅಲ್ಲ ಅಂದಮೇಲೆ ಏನು, ನಾನು ಆತ್ಮನ. ರಮಣ ಮಹರ್ಷಿಗಳು ಅದನ್ನೇ ಅಲ್ವ ಹೇಳಿದ್ದು, ನೀನು ಯಾರು ಅಂತ ಅನ್ನೋದ್ರ ಬಗ್ಗೆನೇ ಅವ್ರದ್ದು ದೊಡ್ಡ ಇದು, ನೀನು ಯಾರು, ನೀನು ಅರ್ಥ ಮಾಡ್ಕೋ. ಆದರೆ ಹಿಂದೇನಾಗ್ತಾ ಇದೆ ಅಂದರೆ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಆತ್ಮಕ್ಕೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ, ಭಾಳ ಇಂಪಾರ್ಟೆನ್ಸು. ನಾನು ಯಾರು ಅನ್ನೋದು ಅರ್ಥ ಮಾಡ್ಕೊಳ್ಳೋಕ್ಕೆ, ಬುದ್ಧ ಆಗ್ಬೋದು, ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳೋದು, ನೀನು ಯಾರು ಫಸ್ಟ್ ಅದನ್ನು ನೋಡು. ಆದರೆ ವೆಸ್ಟರ್ನರ್ ಥಿಂಕಿಂಗ್ ಏನು ಅಂದರೆ, ಅವ್ರಿಗೆ ಒಳಗಿನ ಆನಂದಕ್ಕಿಂತ ಹೊರಗಿನ ಭೌತಿಕ ಆನಂದ ಹೆಚ್ಚು. ಜಾಸ್ತಿ ದುಡ್ಡು, ಬೆನ್ಸು, ಬುಗಟಿ ವಾಯನ್, ಕಾರ್ಗಳು, ದೊಡ್ಡ ಪಾಶ್ ಬಂಗಲೆ, ಇದೆಲ್ಲ ಇದ್ದರೆ ಖುಷಿಯಾಗಿರ್ತೀವಿ ಅಂತ ಅನ್ಕೊಂತೀವಿ. ಖಂಡಿತ ಸಾಧ್ಯ ಇಲ್ಲ. ನಾವು ತುಂಬ ಓದಬೇಕು. ಈ ಮಾಲಿಕ್ಯುಲರ್ ಲೆವೆಲಲ್ಲಿ ಹೋದಾಗ ಇದು ಅದ್ಭುತ. ಇದು ಕೊನೆಯದಾಗಿ ದೇವ್ರ ಬಗ್ಗೆ ಒಂದು ಫೈನಲ್ ಒಂದು ಕನ್ಕ್ಲೂಷನ್ ಹೇಳಬೇಕು ಅಂದರೆ, ಕಬೀರನ ಒಂದು ದೋಹದಲ್ಲಿ ಹೇಳ್ತಾರಲ್ಲ, ದೇವರು ಮಂದಿರದಲ್ಲೂ ಇಲ್ಲ, ಮಸೀದಿಯಲ್ಲೂ ಇಲ್ಲ, ಕಾಬದಲ್ಲೂ ಇಲ್ಲ, ಕೈಲಾಸದಲ್ಲೂ ಇಲ್ಲ. ದೇವರು ನಮ್ಮ ಪಕ್ಕದಲ್ಲಿದ್ದರೂ ನಾವು ಅವನನ್ನು ಎಲ್ಲ ಕಡೆ ಹುಡುಕ್ತಾ ಇದ್ದೀವಿ. ಅಂದರೆ ನಮ್ಮ ಪಕ್ಕ ದೇವರಂಥ ಮನುಷ್ಯರು ಇರ್ತಾರೆ, ಮನುಷ್ಯರಲ್ಲೇ ದೇವರು ಇದ್ದಾರೆ. ಆದರೆ ಅದನ್ನು ಅರ್ಥ ಮಾಡ್ಕೊಂಡು ಗುರುತಿಸೋ ಅಂಥ ಶಕ್ತಿ ನಮಗಿಲ್ಲ. ಒಳ್ಳೆ ಕೆಲಸ ಮಾಡೋರನ್ನ ನಾವು ದೈವಿ ಭಾವ ದೇವರು ಅಂತೀವಿ, ಕೆಟ್ಟ ಕೆಲಸ ಮಾಡೋರನ್ನ ರಾಕ್ಷಸರು ಅಥವಾ ಪಶುಭಾವ ಅಂತೀವಿ. ಫೈನಲಿ ದೇವರು ಅಂದರೆ ಒಂದು ಕಾಸ್ಮಿಕ್ ಎನರ್ಜಿ. ಅದನ್ನು ನೀವು ಒಳ್ಳೆಯ ಶುದ್ಧ ಮನಸ್ಸಿನಿಂದ ಒಳ್ಳೆ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಅದರ ಅನುಭವನೂ ಆಗುತ್ತೆ. ಅದು ನಮಗೆ ಒಂದು ಸಾಕ್ಷಾತ್ಕಾರ ಅಂತ ಹೇಳ್ತೀವಲ್ಲ, ಅದು ಸೆನ್ಸ್ ಆಗುತ್ತದು ಒಂದು ಪಾಯಿಂಟಲ್ಲಿ. ಸೊ ಮೇಡಮ್, ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಈಗ ನಾವು ಫಾರ್ ಎಕ್ಸಾಂಪಲ್ ಒಂದು ಫ್ಯಾಮಿಲಿಯಲ್ಲಿ ಗಂಡ ಹೆಂಡತಿ 3 ಜನ ಮಕ್ಕಳಿರ್ತಾರೆ, 3 ಜನ ಗಂಡು ಮಕ್ಕಳಿರ್ತಾರೆ. ಬಟ್ 3 ಜನ ಬೇರೆ ಬೇರೆ ಇರ್ತಾರೆ.
ಅವ್ರಿಗೆ ಒಂದೇ ತಾಯಿ, ಒಂದೇ ತಂದೆ ಮತ್ತು ಅವ್ರ ಪರಿಸರ ಕೂಡ ಒಂದೇ, ಅವ್ರು ಬೆಳೆದು ಬಂದಿರೋ ರೀತಿ ಕೂಡ ಒಂದೇ. ಒಬ್ಬರು ಬೇರೆ ಥರ ಇರ್ತಾರೆ, ಇನ್ನೊಬ್ಬರು ಬೇರೆ ಥರ ಕ್ಷೇತ್ರನ ಆಯ್ಕೆ ಮಾಡ್ಕೊಳ್ತಾರೆ, ಒಬ್ಬರು ತುಂಬ ಸಕ್ಸಸ್ಫುಲ್ ಆಗ್ತಾರೆ, ಇನ್ನೊಬ್ರು ಆಗದೇ ಇರಬಹುದು, ಇನ್ನೊಬ್ರು ಬೇರೆ ದೇಶಕ್ಕೆ ಹೋಗ್ತಾರೆ. ಈ ಥರ ಇನ್ನೊಬ್ರು ನೆಗೆಟಿವ್ ಆಗ್ಬೋದು, ಕೆಲವರು ಆ್ಯಂಟಿ ಸೋಷಲ್ ಆಗ್ಬೋದು ಕೆಲವರು. ಸೊ ಇದು ಯಾಕೆ ಹಿಂಗಾಗುತ್ತೆ ಸರ್? ಈಗ ಮನುಷ್ಯ ಅಂದಮೇಲೆ ಜಗತ್ತಲ್ಲಿ ಇರುವ ಎಲ್ಲ ಮನುಷ್ಯನನ್ನು ನೀವು ತಗೊಂಡ್ರೋ, ಮನುಷ್ಯ ಅಂದರೆ ನಮಗೆ ಮಾಮೂಲು ಕಣ್ಣು, ಮೂಗು, ಕಿವಿ, ಕೂದಲು, ಬಣ್ಣ ಎಲ್ಲ ಇದೆ. ಆದರೆ ಒಬ್ಬರು ಥರ ಇನ್ನೊಬ್ಬರು ಇರೋಕ್ಕೆ ಸಾಧ್ಯನೇ ಇಲ್ಲ. ಐಡೆಂಟಿಕಲ್ ಟ್ವಿನ್ಸ್ ಅಂತಂತೀವಲ್ಲ, ಅವಳಿ ಜವಳಿಲಿ ಐಡೆಂಟಿಕಲ್ ಟ್ವಿನ್ಸಲ್ಲಿ ಮಾತ್ರ ಒಂದೇ ಥರ ಇರ್ತಾರೆ ನೋಡೋಕ್ಕೆ. ತದ್ರೂಪಿ ಅವಳಿಗಳು ಅಂತೀವಲ್ಲ, ಒಂದೇ ಥರ. ಏನಕ್ಕೆ ಅಂದರೆ ಫರ್ಟಿಲೈಸ್ ಆದಮೇಲೆ ಎರಡು ಸಪ್ರೇಟ್ ಆಗೋದು, ಎರಡು ಬೆಳೆಯೋದು. ಹಾಗಾಗಿ ಎಲ್ಲ ಜೀನೋಮು ಎಲ್ಲ ಒಂದೇ ಇರೋದ್ರಿಂದ ಐಡೆಂಟಿಕಲ್ ಟ್ವಿನ್ಸ್ ಮಾತ್ರ ಒಂದೇ ಇದ್ರೂ ಅವರ ಒಂದು ಡರ್ಮೆಟೋಗ್ಲಿಫಿಕ್ಸ್ ಅಂತ ನಾವು ಏನು ಹೇಳ್ತೀವಿ, ಪಾಮ್ ಇದಾಗ್ಬೋದು, ಪ್ರಿಂಟ್ ಆಗ್ಬೋದು, ರೆಟೈನಲ್ ಇದಾಗ್ಬೋದು, ಆಧಾರ್ ಕಾರ್ಡ್ ಹೋದಾಗ ಬದಲಾವಣೆ ಇದ್ದೇ ಇದೆ ಐಡೆಂಟಿಕಲ್ ಟ್ವಿನ್ಸಲ್ಲೂ. ಅದರ ಹೊರತಾಗಿ ಜಗತ್ತಲ್ಲಿ ನೀವು ಯಾವುದೇ ಜನಾಂಗ ತಗೊಳ್ಳಿ, ಈಗ ನೀಗ್ರೋಸ್ನ ನಾವು ನೋಡಿದಾಗ ನಮಗೆ ಎಲ್ಲ ಒಂದೇ ಥರ ಕಾಣ್ತಾರೆ, ಆದರೆ ಒಂದೇ ಥರ ಇರಲ್ಲ ಯಾರೂ. ಆಮೇಲೆ ನಾವು ಚೈನೀಸ್ನ ನೋಡಿದಾಗ ಎಲ್ಲ ಒಂದೇ ಫೇಸ್ಗಳು, ಆದರೂ ಬದಲಾವಣೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಬ್ಬರಿಂದ ಮತ್ತೊಬ್ಬರಿಗೆ ಒಂದು ಸಣ್ಣ ಬದಲಾವಣೆಗಳು, ಸಣ್ಣದೇನು ದೊಡ್ಡದೇ ಇರುತ್ತೆ, ಗೊತ್ತಾಗುತ್ತೆ ನಮಗೆ. ಹಾಗಾಗಿ ನಾವು ಇವರು ಅವರು ಅಂತೇಳಿ ಐಡೆಂಟಿಫೈ ಮಾಡ್ತೀವಿ. ಕಾರಣ ಏನಂತಂದರೆ ಈ ಒಂದು ಫರ್ಟಿಲೈಸೇಷನ್ನು, ಈಗ ನಮ್ಮದು ಗೆಮಿಟ್ ಫಾರ್ಮೇಷನ್ ಅಂತ ಏನು ಹೇಳ್ತೀವಿ, ಅಂಡಾಣು ವೀರ್ಯಾಣು ಇವುಗಳ ಫಾರ್ಮೇಷನ್ ಆಗಬೇಕಾದ್ರೆ ರಿಕಾಂಬಿನೇಷನ್ ಅಂತ ಒಂದು ಪ್ರಾಸೆಸ್ ಆಗುತ್ತೆ. ಕ್ರಾಸಿಂಗ್ ಓವರ್ ಅಂತ ನಾವು ಕರಿತೀವಿ. ಕ್ರಾಸಿಂಗ್ ಓವರಲ್ಲಿ ರೀಶಫ್ಲಿಂಗ್ ಆಗ್ತಾ ಬರುತ್ತೆ. ನನ್ನ ಕ್ಯಾರೆಕ್ಟರ್ ಏನಿದೆ, ಆಮೇಲೆ ನನ್ನ ಸಂಗಾತಿಯ ಕ್ಯಾರೆಕ್ಟರ್ದು, ಅದು ಆ ಒಂದು ಕ್ರೋಮೋಸೋಮ್ಸ್ಗಳಲ್ಲಿ ಇರುತ್ತಲ್ಲ, ಕ್ರೋಮೋಸೋಮಲ್ಲಿ ಕ್ರಾಸಿಂಗ್ ಓವರ್ ಅಂತ ಆಗುತ್ತೆ. ಅಂದರೆ ಗುಣಗಳೇನಿದೆ, ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಗುಣಗಳ ಎಕ್ಸ್ಚೇಂಜು. ನೀವು ಪರ್ಮಿಟೇಷನ್ ಕಾಂಬಿನೇಷನಲ್ಲಿ ಈ ನಮ್ಮ ಜೀನ್ಸ್ಗಳನ್ನು ನೀವು ಕ್ರಾಸ್ ಓವರ್ ಮಾಡಿ ಅದನ್ನು ಇದಕ್ಕೆ ಸೇರಿ ಇದಕ್ಕೆ ಇದಾಯಿತು, ಇದಕ್ಕೆ ಸೇರಿ ಇದಾಯಿತು ಅಂತ ನೀವು ನೋಡಿದ್ರೆ ಜಗತ್ತಲ್ಲಿ ನಾವು ಎಷ್ಟು ಪಾಪ್ಯುಲೇಷನ್ ಇದೆ ಅದಕ್ಕಿಂತ ಜಾಸ್ತಿ ಕಾಂಬಿನೇಷನ್ನು ಸಿಗುತ್ತೆ ನಮಗೆ. ಡಿಫ್ರೆಂಟ್ ಕಾಂಬಿನೇಷನು, ನೀವು ಒಂದ್ರ ಜೊತೆ ಒಂಚೂರು ಆ ಕಡೆ ಈ ಕಡೆ ಆದರೂ ಇನ್ನೊಂದು ಕಾಂಬಿನೇಷನ್ ಕ್ರಾಸಿಂಗ್ ಓವರಲ್ಲಿ ರಿಕಾಂಬಿನೇಷನ್ ಅಂತ ಆಗುತ್ತೆ. ಅದಕ್ಕೆ ಈಗ ನೀವು ಚಲನಚಿತ್ರದಲ್ಲಿ ನೋಡಿರ್ಬೋದು, ತಂದೆ ಥರನೇ ಮಗನ ಥರನೇ ಮೊಮ್ಮಗ, ಟ್ರಿಪಲ್ ಆ್ಯಕ್ಟಿಂಗು, ಡಬಲ್ ಆ್ಯಕ್ಟಿಂಗು ಸಾಧ್ಯನೇ ಇಲ್ಲ. ಅದು ಕಾರಣ ಏನಂದರೆ ಕ್ರಾಸಿಂಗ್ ಓವರ್ ಆಗುತ್ತೆ. ಐಡೆಂಟಿಕಲ್ ಟ್ವಿನ್ಸ್ ಬಿಟ್ಟರೆ ತಂದೆ ಥರ ಮಗ ಇರೋಕ್ಕೆ ಸಾಧ್ಯನೇ ಇಲ್ಲ. ಇರುತ್ತೆ, ಸಿಮಿಲಾರಿಟೀಸ್ ಇರುತ್ತೆ, ಹೈಟು, ಕಲರು, ಸ್ವಲ್ಪ ಮೂಗು, ಪ್ರಾಮಿನೆಂಟು ಒಂದೇ ಥರ ಇರುತ್ತೆ. ಆದರೆ ಆ್ಯಸ್ ಸಚ್ ಅವ್ರ ಥರನೇ ಇವರು ಇರೋಕ್ಕೆ ಸಾಧ್ಯನೇ ಇಲ್ಲ. ಅದಿರೋದು ಐಡೆಂಟಿಕಲ್ ಟ್ವಿನ್ಸಲ್ಲಿ ಮಾತ್ರ. ಓಕೆ. ಸೊ ಹಾಗೆ ದೇವ್ರ ಬಗ್ಗೆ ಮಾತಾಡೋಕ್ಕೆ ನಾವು ಪ್ರಯತ್ನ ಪಟ್ವಿ. ಅಂದರೆ ಯಾಕೆಂದರೆ ಇದು ಮುಗಿಲಾರದಂಥದ್ದು, ಹೀಗಾಗಿ ಸೊ ಇಲ್ಲಿಗೆ ಇದನ್ನು ನಾನು ನಿಲ್ಲಿಸ್ತಾ ಇದ್ದೀನಿ. ಬಟ್ ಅದ್ಭುತವಾಗಿ ನಮ್ಮ ಮೇಡಮ್ ಹೇಳಿದರು ಹೇಗೆ ಕಂಬೈನ್ ಮಾಡಿದರು ಸ್ಪಿರಿಚುವಾಲಿಟಿ ಮತ್ತು ನಮ್ಮ ಫಿಸಿಯಾಲಜಿನ ಮತ್ತು ನಮ್ಮ ಮೆಡಿಸಿನ್ನ, ನಮ್ಮ ಜೆನೆಟಿಕ್ಸ್ನ ಅನ್ನೋದ್ರ ಬಗ್ಗೆ. ಇವತ್ತು ನಾನು ಇನ್ನೊಂದು ಅಂದರೆ ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ, ಈಗ ನಾವು ಜೆನೆಟಿಕ್ಸ್ ಮತ್ತು ಜೀನೋಮ್ ಈ ಥರ ಒಂದು ಡಿಪಾರ್ಟ್ಮೆಂಟ್ ಇದೆ ಅನ್ನೋದು ಅಷ್ಟೇ ಗೊತ್ತಿರುತ್ತೆ. ಬಿಟ್ಟರೆ ಏನು ಆ್ಯಕ್ಚುಲಿ ಇದರಲ್ಲಿ ನಡೆಯುತ್ತೆ, ಏನು ಸ್ಟಡಿ ಮಾಡ್ತೀರಾ ಮತ್ತು ಯಾರು ಇದನ್ನು ಸ್ಟಡಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೇಳ್ಬೋದು ಮೇಡಮ್. ಸರ್, ಈಗ ನಾನು ಅಟ್ ಪ್ರೆಸೆಂಟ್ ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ, ಇಲ್ಲಿಯ ಚೇರ್ಪರ್ಸನ್ ಅಥವಾ ಅಧ್ಯಕ್ಷರಾಗಿ ನಾನು ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಈ ಜೆನೆಟಿಕ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಏನಿದೆ ತುಂಬ ವಿಶಿಷ್ಟವಾದದ್ದು. ಅದು ನೀವು ಭಾರತನೇ ನೋಡೋದಾದರೆ ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಮಾತ್ರ MSc ಜೆನೆಟಿಕ್ಸ್ ಅಂತ ಈ ಒಂದು ಸಬ್ಜೆಕ್ಟ್ನ ಓದ್ತಾರೆ. ಅದರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲೂ ಸಹ ಇಂಥ ಒಂದು ವಿಶಿಷ್ಟವಾದ ಈ ಒಂದು ಅಧ್ಯಯನನ ಆರಂಭ ಮಾಡಿದ್ರು. 2005ರಲ್ಲಿ ಇದನ್ನು ಮೊದಲ ಬಾರಿಗೆ MSc ಜೆನೆಟಿಕ್ಸ್ ಅಂತೇಳಿ ಪ್ರಾಣಿಶಾಸ್ತ್ರ ವಿಭಾಗದ ಜೊತೆಯಲ್ಲೇ ಇದನ್ನು ಮಾಡಿದ್ರು. ಹಂತದಲ್ಲಿ ಸ್ವಲ್ಪ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಬೇಕಿತ್ತಲ್ಲ, ಹಾಗಾಗಿ ಪ್ರಾಣಿಶಾಸ್ತ್ರ ವಿಭಾಗದಲ್ಲಿ ಮಾಡಿದ್ದು. ಅದರಲ್ಲಿ ಪ್ರೊಫೆಸರ್ HA ರಂಗನಾಥ್ ಅಂತ ಈ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿದ್ದವರು, ಮತ್ತು NAC ಡೈರೆಕ್ಟ್ರು ಆಗಿದ್ದರು. ಇವರ ಒಂದು ಕನಸಿನ ಕೂಸು ಇದು ಅಂತಲೇ ಹೇಳ್ಬಹುದು. ಎಲ್ಲ ಮಕ್ಕಳಿಗೂ ಇದು MSc ಜೆನೆಟಿಕ್ಸ್ ಕೊಟ್ಟರೆ, ಮತ್ತು ದೇಶ ವಿದೇಶಗಳಲ್ಲಿ ಇದಕ್ಕೆ ಬಹಳ ಒಂದು ಬೇಡಿಕೆ ಇದೆ. ಇತ್ತೀಚೆಗೆ ನಿಮಗೆ ಗೊತ್ತಿರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಾಸ್ತಿ, ಅದ್ರ ಬಗ್ಗೆ ಹೆಚ್ಚಿನ ಒಂದು ಒಲವು ಜಾಸ್ತಿ ಆಗ್ತಿದೆ. ಪರ್ಸನಲೈಸ್ ಜಿನೋಮಿಕ್ ಮೆಡಿಸಿನ್, ಎಲ್ಲ ಡಾಕ್ಟರ್ಸ್ಗಳು ಈ ಪರ್ಸನಲೈಸ್ ಜಿನೋಮಿಕ್ ಮೆಡಿಸಿನ್ ಬಗ್ಗೆ ಹೆಚ್ಚಿನ ಒಲವು ತೋರಿಸ್ತಿದ್ದಾರೆ. ನಿಮಗೆ ಯಾವ ಥರ ಬೇಕೋ, ಕಾಯಿಲೆ ಒಂದೇ ಆಗಿರ್ಬೋದು, ಆದರೆ ನಿಮ್ಮ ದೇಹಕ್ಕೆ ಬೇಕಾಗಿರುವಂಥ ಡ್ರಗ್ಸ್ನ ಡೆವಲಪ್ ಮಾಡಿಕೊಟ್ರೆ ಕಾಯಿಲೆನ ಕ್ಯೂರ್ ಮಾಡ್ಬೋದು ಅನ್ನೋದು ಆ ಥರದ್ದು ಪರ್ಸನಲೈಸ್ಡ್ ಜೀನೋಮಿಕ್ ಮೆಡಿಸಿನ್ ಅಂತ. ಇದರ ಬಗ್ಗೆ ಹೆಚ್ಚಿನ ಒಂದು ಜಗತ್ತಿನಾದ್ಯಂತ ಭಾಳಷ್ಟು ಇದ್ರ ಬಗ್ಗೆ ರಿಸರ್ಚ್ ನಡೀತಾ ಇದೆ, ಒಲವಿದೆ. ಆದರೆ ಇದಕ್ಕೆ ನಮಗೆ ಟ್ರೈನ್ ಆಗಿರೋ ಅಂಥ ಜನನ ಸಿಗ್ತಾ ಇಲ್ಲ. ಈ R&D ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು ಈಗ ನಿಮ್ಮ ಹತ್ರ ಇದೆ, ಆದರೆ ಇದಕ್ಕೆ ನಿಮಗೆ ಟ್ರೈನಿಗಳು ನಿಮಗೆ ಆ ಕೆಲಸ ಮಾಡೋಕ್ಕೆ ಬೇಕಲ್ವ, ಅವರಿಗೆ ಇದರ ಬಗ್ಗೆ ಹೆಚ್ಚಿನ ಒಂದು ಅರಿವಿರಬೇಕು.
ಅಂಥವ್ರು ಮಾತ್ರ ನೀವು ಇಂಥ ಕಡೆ ನೀವು ಕೆಲಸಕ್ಕೆ ತಗೋಬೋದು. ಹಾಗಾಗಿ ಏನಾಯಿತು, ಜಗತ್ತಿನಾದ್ಯಂತ ಇದಕ್ಕೆ ಬಹಳ ಬೇಡಿಕೆ ಇರೋದರಿಂದ ವಿಶ್ವವಿದ್ಯಾನಿಲಯದಲ್ಲಿ 2005ರಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ರು. ನಂತರ ಇದು 2007ರಲ್ಲಿ ಅದಕ್ಕೆ ಪ್ರೊಫೆಸರ್ ರಾಮಚಂದ್ರನ್ ಅವರು ಅದರ ಒಂದು ಕೋಆರ್ಡಿನೇಟರ್ ಆದರು. ಅವರು 2019ರವರೆಗೂ ಈ ಪ್ರಾಣಿಶಾಸ್ತ್ರ ವಿಭಾಗ ಮತ್ತು ನಮ್ಮಲ್ಲಿ ಬಯೋಟೆಕ್ನಾಲಜಿ, ಮೈಕ್ರೋಬಯಾಲಜಿ ಬೇಕಾದಷ್ಟು ಈ ಫ್ಯಾಕಲ್ಟಿಗಳನ್ನ ಎಲ್ಲ ಸೇರಿಸ್ಕೊಂಡು ನಾವು ಅದನ್ನು ಟೀಚಿಂಗ್ ಮಾಡ್ತಾ ಬಂದು. ಈಗ ಇದು ಒಂದು ಇಂಡಿಪೆಂಡೆಂಟ್ ಡಿಪಾರ್ಟ್ಮೆಂಟ್, ಬೇರೆ ಡಿಪಾರ್ಟ್ಮೆಂಟ್ ಇದೆ, ಇನ್ಫ್ರಾಸ್ಟ್ರಕ್ಚರ್ ಇದೆ, ಟೀಚಿಂಗ್ ಫ್ಯಾಕಲ್ಟಿ ಎಲ್ಲ ಇದ್ದಾರೆ. ತುಂಬ ಚೆನ್ನಾಗಿದೆ, ಅದ್ಭುತವಾದ ಓದ ಮಕ್ಕಳಿಗೆ ಹೇಳಿ ಮಾಡಿಸಿದಂತಹ ಜಾಗ ಅಂತಲೇ ಅನ್ಬೋದು. ಇಲ್ಲಿ 3 ಕೋರ್ಸ್ಗಳನ್ನು ನಾವು ಮಾಡ್ತಾ ಇದ್ವಿ. ಮೊದಲನೇದು MSc ಜೆನೆಟಿಕ್ಸ್ ಅಂತ. ಈ MSc ಜೆನೆಟಿಕ್ಸ್ಗೆ ನೀವು ಸೇರಬೇಕು ಅಂತ ಇಂಟ್ರೆಸ್ಟ್ ಇರೋರಾದರೆ ನೀವು ಲೈಫ್ ಸೈನ್ಸ್ ಯಾವುದಾದ್ರೂ ಆಗಿರ್ಬೋದು, ಲೈಫ್ ಸೈನ್ಸ್ ಓದಿರಬೇಕು. BSc ಲೈಫ್ ಸೈನ್ಸ್, ಬಯಾಲಜಿ ಇದು, ಅದರಲ್ಲಿ ಬಾಟ್ನಿ ಆಗಿರ್ಬೋದು, ಲೈಫ್ ಸೈನ್ಸ್ದು ಸುಮಾರು ಕೋರ್ಸ್ಗಳಿದೆ, ಅದರಲ್ಲಿ ಲೈಫ್ ಸೈನ್ಸ್ದು ಓದಿರಬೇಕು. MBBS ಅವರು ಅಪ್ಲೈ ಮಾಡ್ಬೋದು. ಮೊದಲು ನಮಗೆ ಒಂದು ಬ್ಯಾಚಲ್ಲಿ MBBS ಅವರು ಇದ್ದರು. ಆ ನಂತರ ನೀವು MTech, ನೀವು BTech ಎಲ್ಲ ಇರುತ್ತಲ್ಲ, ಬಯೋಟೆಕ್ನಾಲಜಿ, ಇಂಜಿನಿಯರಿಂಗ್ ಅವರು ಬರ್ಬೋದು, ನಮಗೆ ಫಾರ್ಮಸಿ ಬರ್ಬೋದು. ಈ ಥರ ಬಹಳಷ್ಟು ಜನ ಈ ಒಂದು ಕೋರ್ಸನ್ನು ಮಾಡ್ಬೋದು. ಇದಕ್ಕೆ ಎಲಿಜಿಬಿಲಿಟಿ ಅಂದರೆ ಇದು 2 ವರ್ಷದ ಕೋರ್ಸ್. ಇದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಂದರೆ ನಾನು ಹೇಳಿದ ಹಾಗೆ ಒಂದು ಡಿಗ್ರಿ ಆಗಿರಬೇಕು, ಲೈಫ್ ಸೈನ್ಸ್ ಅಥವಾ ನಾನು ಹೇಳಿದ ಡಿಗ್ರಿ. ಆಮೇಲೆ ನಿಮ್ಮದು ಮಾರ್ಕ್ಸ್, ನಿಮ್ಮದು ಡಿಗ್ರಿಲಿ 45% ಮಿನಿಮಮ್ ಇರಲೇಬೇಕು. ಅದಕ್ಕೆ ಮಾತ್ರ ನೀವು ಅಪ್ಲೈ ಮಾಡೋಕ್ಕಾಗೋದು, ಅದಕ್ಕಿಂತ ಕಮ್ಮಿ ಆದರೆ ಆಗಲ್ಲ. ಆದರೆ SC ST ಸ್ಟೂಡೆಂಟ್ಸ್ ಇದ್ದಾಗ 40% ಅವ್ರಿಗೆ ರಿಲ್ಯಾಕ್ಸೇಷನ್ ಇದೆ. ನಂತರ ಎಂಟ್ರೆನ್ಸ್ ಎಕ್ಸಾಮ್, ಈಗ ಮೈಸೂರು ಯೂನಿವರ್ಸಿಟಿ ಎಂಟ್ರೆನ್ಸ್ ಎಕ್ಸಾಮ್ ಕಾಲ್ ಮಾಡ್ತಾ ಇದ್ದಾರೆ. ಅದರಲ್ಲಿ ನೀವು ಎಂಟ್ರೆನ್ಸ್ ಎಕ್ಸಾಮ್ ತಗೊಂಡ್ರೆ ಎಂಟ್ರೆನ್ಸ್ ಎಕ್ಸಾಮಲ್ಲಿ 50% ಆಫ್ ದ ಮಾರ್ಕ್ಸ್, ನಿಮ್ಮದು ಡಿಗ್ರಿ 50% ಆಫ್ ದ ಮಾರ್ಕ್ಸ್, ಇದೆರಡನ್ನು ಸೇರಿಸಿ ನಾವು ಮೆರಿಟ್ ಲಿಸ್ಟನ್ನು ರೆಡಿ ಮಾಡ್ತೀವಿ. ಇದ್ರದ್ದು ಫೀಸ್ ಸ್ಟ್ರಕ್ಚರು ನಾನು ಹೇಳಬೇಕಾಗುತ್ತೆ. ಇದು ತುಂಬ ಸ್ಪೆಷಲೈಸ್ಡ್ ಕೋರ್ಸು. ನಿಮಗೆ ಇದನ್ನು ಹುಡುಕ್ತಾ ಹೋದರೆ ನೀವು ಎಲ್ಲೋ ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಮಾತ್ರ ಈ ಕೋರ್ಸ್ ಇರೋದ್ರಿಂದ, ಇದು ಒಂಥರ ಸೆಲ್ಫ್ ಸಸ್ಟೈನ್ಡ್ ಕೋರ್ಸ್ ಆಗಿರೋದ್ರಿಂದ 48,000 ಫೀಸ್ 1 ಇಯರ್ಗೆ. 2 ಇಯರ್ಸ್ ಅಂದರೆ ವಿತಿನ್ ಅದೇ 1 ಲ್ಯಾಕ್ ಅಂತಲೇ ನೀವು ಅನ್ಕೋಬೋದು. ಇದು ಫೀಸ್ ಸ್ಟ್ರಕ್ಚರ್. ಆದರೆ ಈ ಆರ್ಥಿಕವಾಗಿ ಹಿಂದುಳಿದಿರುವಂತಹ ಮಕ್ಕಳಿಗೆ ಅವ್ರದ್ದು ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟರೆ ಅಷ್ಟು ಅವ್ರದ್ದು ಫೀಸ್ ರೀಫಂಡ್ ಆಗುತ್ತೆ. ಅದು ಸಮಾಜ ಕಲ್ಯಾಣ ಇಲಾಖೆಯಿಂದ ಆರ್ಥಿಕವಾಗಿ ಹಿಂದುಳಿದವರು ಅಂತ ಸರ್ಟಿಫಿಕೇಟ್ ಕೊಡ್ತಾರಲ್ಲ, ಅದರಲ್ಲಿ ರೀಫಂಡ್ ಆಗಿ ಅವ್ರಿಗೆ ಕಂಪ್ಲೀಟ್ ಫ್ರೀ ಎಜುಕೇಷನ್ನೇ ಆಗೋಗುತ್ತಿದ್ದು. ಹಾಗಾಗಿ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ನಾನು ಇದನ್ನು ತಿಳಿಸ್ತಿರೋ ಕಾರಣ ಏನಂದರೆ, ಇದ್ರ ಬಗ್ಗೆ ನಮಗೆ ಗ್ರಾಮೀಣ ಮಕ್ಕಳಿಗೆ ಇದ್ರ ಬಗ್ಗೆ ಗೊತ್ತೇ ಇರೋದಿಲ್ಲ. ಎಲ್ಲೋ ಕೆಲವರು ಓದಿರೋ ಅಂಥವ್ರು ಎಲೈಟ್ ಕ್ಲಾಸ್ ಜನಕ್ಕೆ ಇಂಥ ಕೋರ್ಸ್ ಎಲ್ಲ ಮಾಡ್ತಾರೆ, ಬಯೋಟೆಕ್ನಾಲಜಿ ಮಾಡ್ತಾರೆ, ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಹೋಗ್ತಾರೆ. ಆದರೆ ಈ ಮಕ್ಕಳಿಗೆ ಅದರ ಅರಿವಿಲ್ಲದೆ ಇರೋದ್ರಿಂದ ಈ ಕೋರ್ಸ್ನ ಮಾಡಿದ್ರೆ ಈ IT ಥರನೇ ಇವರಿಗೆ ದೊಡ್ಡ ಕಂಪ್ನಿಗಳಲ್ಲಿ ಹೋಗ್ಬೋದು, ರಿಸರ್ಚ್ಗೆ ಮಾಡ್ಬೋದು, ಅಥವಾ ರಿಸರ್ಚ್ ಮಾಡಿ ಪೋಸ್ಟ್ ಡಾಕ್ಟ್ರೇಟ್ ಅಂತ ಹೊರಗಡೆ ಬೇರೆ ದೇಶಗಳಿಗೆ ಹೋಗ್ಬೋದು. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಎಲ್ಲೆಲ್ಲಿ ಬರುತ್ತೆ ಅಂಥ ಕಡೆ ಇವರಿಗೆ ತುಂಬ ಒಳ್ಳೆಯ ಒಂದು ಅನುಕೂಲ ಇದೆ. ಇತ್ತೀಚೆಗೆ ಈಗ ಕಳೆದ ಒಂದು ತಿಂಗಳಿನಿಂದ ನಾವು ಬೆಂಗಳೂರಿನ HCG ಆಂಕಾಲಜಿ ಕ್ಯಾನ್ಸರ್ ಹಾಸ್ಪಿಟ್ಲ್ ನಿಮಗೆ ಗೊತ್ತಿದೆ, ಅವರು ಡಾಕ್ಟರ್ ಅಜಯ್ ಅವರು ಫೌಂಡರು, ಅವ್ರ ಜೊತೆ ಒಂದು MOU ಮಾಡ್ಕೊಂಡಿದ್ದೀವಿ. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ನಿಮ್ಮ ಎಲ್ಲ ಮಕ್ಕಳಿಗೂ ನಾವು ಪ್ಲೇಸ್ಮೆಂಟ್ ಮಾಡ್ತೀವಿ, ನಿಮ್ಮ ಮಕ್ಕಳು ಮುಗಿಸಿದ ತಕ್ಷಣ ಕೆಲಸ ಕೊಡಿಸ್ತೀವಿ ನಾವು, ಆಮೇಲೆ ಅವ್ರು ಏನಾದ್ರು ರಿಸರ್ಚ್ ಮಾಡಿದರೆ ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದು ಒಂದು ಕೋರ್ಸು. ಎರಡನೇದು ಪರ್ಸನಲೈಸ್ಡ್ ಜಿನೋಮಿಕ್ ಮೆಡಿಸಿನ್ ಅಂತ ಡಿಪ್ಲೊಮೊ ಕೋರ್ಸ್. ಇದು 1 ವರ್ಷ ಮಾತ್ರ, 2 ಸೆಮಿಸ್ಟರ್ ಇರುತ್ತೆ, 4 ತಿಂಗಳು. ಮೊದಲು 4 ತಿಂಗಳು ಥಿಯರಿ ಕ್ಲಾಸಸ್ ಅದೆಲ್ಲ ಇರುತ್ತೆ. 2ನೇ ತಿಂಗಳಲ್ಲಿ ನಮಗೆ ಅವ್ರಿಗೆ ಹೊರಗಡೆ ಅದನ್ನು ಇಂಟರ್ನ್ಶಿಪ್ ಅಂತ ಹೋಗ್ತಾರೆ ಅವರು. ಇದರದ್ದು ಫೀಸ್ ಸ್ಟ್ರಕ್ಚರ್ 15,000 ವಿತಿನ್ ಕರ್ನಾಟಕ. ಆದರೆ ಔಟ್ಸೈಡ್ ಕರ್ನಾಟಕ ಆದರೆ ಅದು 30,000 ಏನೋ ಆಗುತ್ತೆ. ಹಾಗಾಗಿ ಈ ಕೋರ್ಸ್ ಮಾತ್ರ ನಿಜವಾಗ್ಲೂ ದೇಶದಲ್ಲೇ ಎಲ್ಲೋ ಒಂದು ಮೆಡಿಕಲ್ ಹಾಸ್ಪಿಟ್ಲಲ್ಲಿ ಇರೋದು ಬಿಟ್ಟರೆ ಇನ್ನೆಲ್ಲೂ ಇಲ್ಲ. ಹೊರಗಡೆ ಈ ಒಂದು ಕೋರ್ಸ್ಗೆ ಸುಮಾರು 24 ಲಕ್ಷದವರೆಗೂ ಚಾರ್ಜ್ ಮಾಡ್ತಾರೆ. 16 ಇದೆ, ಕೆಲವು ಕಡೆ 24 ಲಕ್ಷ ಇದೊಂದು ಕೋರ್ಸ್ ಮಾಡಬೇಕು ಅಂದರೆ. ಆದರೆ ನಮ್ಮಲ್ಲಿ ಇದು ಯೂನಿವರ್ಸಿಟಿ ಅಂದರೆ ಅದು ಸರ್ಕಾರಿ ಸಂಸ್ಥೆ ಆಗಿರೋದ್ರಿಂದ 15,000, ಅಥವಾ ನೀವು ಬೇರೆ ಹೊರಗಡೆಯವರಾದರೆ 30,000. ಅದು ತುಂಬಾ ನಾಮಿನಲ್ ಅಂದರೆ ಆ ಕೋರ್ಸ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಕಡಿಮೆ ದರದಲ್ಲಿ ಅದನ್ನು ಕೊಡ್ತಾ ಇದ್ದಾರೆ. ಇಲ್ಲೂ ಸಹ ನಿಮಗೆ ಪ್ಲೇಸ್ಮೆಂಟು ತುಂಬ ಚೆನ್ನಾಗಿದೆ. ಇದು ಈ ಬಯೋಕಾನ್ ಕೇಳಿರ್ಬೋದು, ಮೆಟ್ ಜೀನೋಮ್ ಅಂತ, ನೀವು ಬ್ಯಾಂಗ್ಳೂರಲ್ಲಿ ಭಾಳಷ್ಟು ಕಂಪ್ನಿಗಳಿದೆಯಲ್ಲ, ಅಲ್ಲಿ ಎಲ್ಲರಿಗೂ ಏನಂದರೆ ಟ್ರೈನ್ಡ್ ಪೀಪಲ್ ಬೇಕು ಅವ್ರಿಗೆ. ಈಗ ಜೀನೋಮ್ ಅನಾಲಿಸಿಸ್ ಮಾಡಬೇಕು, ಅವ್ರು ಯಾರನ್ನೋ ಕರ್ಕೊಂಬಂದು ಮಾಡಿ ಅಂತ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಮಾಡೋಕ್ಕಾಗಲ್ಲ. ಅದ್ರ ಬಗ್ಗೆ ಗೊತ್ತಿರಬೇಕು ಅವ್ರಿಗೆ, ಬಯೋಇನ್ಫಾರ್ಮ್ಯಾಟಿಕ್ಸ್ ಗೊತ್ತಿರಬೇಕು. ಅದ್ರ ಬಗ್ಗೆ ನಾವು ಇಲ್ಲಿ ಒಂದು ತರಬೇತಿಯನ್ನು ನೀಡ್ತೀವಿ. 2 ಕೋರ್ಸು. ಇದರ ಹೊರತಾಗಿ PhD ಇನ್ ಜೆನೆಟಿಕ್ಸ್ ಅಂತ ಇದೆ. ಈ PhD ಮಾಡಬೇಕಾದ್ರೆ ಯೂನಿವರ್ಸಿಟಿ ಎಂಟ್ರೆನ್ಸ್ ಎಕ್ಸಾಮ್ ಮಾಡಿರಬೇಕು, ಅಥವಾ ಗೇಟ್
ಅಥವಾ ನೆಟ್ CSIR ನೆಟ್ ಇದು ಯಾವುದಾದ್ರೂ ಕ್ಲಿಯರ್ ಆಗಿದ್ದರೆ ಅಂಥವರು ಸಹ PhDಲು ಅವರು ಮಾಡ್ಬೋದು. ಇದು ನಿಜವಾಗ್ಲೂ ತುಂಬ ಅದ್ಭುತವಾದ ಕೋರ್ಸ್ ಅಂತ ಹೇಳ್ಬೋದು. ಗ್ರಾಮೀಣ ಮಕ್ಕಳಿಗೆ ಅವರು ಬಹಳ ಕಷ್ಟಪಡ್ತಾರೆ, ಏನೋ ಒಂದು ಕೋರ್ಸ್ ಮಾಡ್ತಾರೆ, ಟೀಚಿಂಗ್ ಅಂತ ಹೋಗ್ತಾರೆ, ಇನ್ನೆಲ್ಲೋ ಕೆಲಸ ಕಲಿತಾರೆ. ಇದು ಸ್ಕಿಲ್ ಬೇಸ್ಡ್ ಕೋರ್ಸ್ಗಳು. ಇದು ತಕ್ಷಣ ಅವರಿಗೆ ಒಂದು ಜಾಬ್ ಸಿಗೋ ಅಂಥದ್ದು. ಹಾಗಾಗಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಅವರು ಮೈಸೂರು ಯೂನಿವರ್ಸಿಟಿ ವೆಬ್ಸೈಟ್ ನೋಡ್ಬೋದು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ವಿಭಾಗಕ್ಕೆ ಕಚೇರಿಗೆ ಅವರೇನಾದರೂ ದೂರವಾಣಿ ಕರೆ ಮಾಡಿದ್ರೆ ಖಂಡಿತವಾಗ್ಲೂ ಅದು ಬಹಳಷ್ಟು ಇನ್ಫಾರ್ಮೇಷನ್ ಕೊಡ್ತೀನಿ. ಅದ್ರ ಜೊತೆ ನಿಮ್ಮ ಒಂದು ಫೇಸ್ಬುಕ್ಕಲ್ಲೂ ಆ ಒಂದು ಬ್ರೋಷರ್ ಏನಾದರೂ ನೀವು ಅಪ್ಲೋಡ್ ಮಾಡಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ನಾವು ಹಾಕಿರಿ. ಅದು ಎಲ್ಲ ಫೋನ್ ನಂಬರು ಮತ್ತು ಇಮೇಲ್ ID, ವೆಬ್ಸೈಟ್ ಲಿಂಕು ಎಲ್ಲವನ್ನು ಕೊಟ್ಟಿರ್ತೀವಿ. ಮತ್ತು ಫೇಸ್ಬುಕ್ ಮತ್ತು ನಮ್ಮ ಕಮ್ಯುನಿಟಿ ಪೇಜ್ಗಳಲ್ಲಿ ನಿಮ್ದು ಬ್ರೋಷರ್ ಏನಾದರೂ ಅದನ್ನು ಕೂಡ ನಾನು ಖಂಡಿತ ಸರ್. ನನಗೇನಂದರೆ ಗ್ರಾಮೀಣ ಮಕ್ಕಳಿಗೆ ನಿಜವಾಗ್ಲೂ ನಮ್ಮಲ್ಲಿ ಬರೋ ಅಂಥವ್ರು ತುಂಬ ಚೆನ್ನಾಗಿ ಯಾರು ಪರ್ಫಾರ್ಮ್ ಮಾಡ್ತಾರೆ ಅಂದರೆ ಗ್ರಾಮೀಣ ಮಕ್ಕಳೇನೆ. ಅವರಿಗೆ ಕಮ್ಯುನಿಕೇಷನ್ನು ಸ್ವಲ್ಪ ತೊಂದರೆ ಇರುತ್ತೆ, ಇಲ್ಲ ಅಂತಲ್ಲ. ಆದರೆ ನಾಲೆಡ್ಜು ತುಂಬ ಮುಖ್ಯ. ಕಮ್ಯುನಿಕೇಷನ್ನ ನೀವು ಹೇಗೋ ಮ್ಯಾನೇಜ್ ಮಾಡ್ಬೋದು. ನಿಮಗೆ ಸ್ಕಿಲ್ ಇದ್ದರೆ ನೀವು ಎಲ್ಲಿ ಬೇಕಾದ್ರೂ ಚೆನ್ನಾಗಿ ನೀವು ಇದು ಮಾಡ್ಬೋದು. ಗ್ರಾಮೀಣ ಮಕ್ಕಳು ಮುಂದೆ ಬರಬೇಕು ಅನ್ಬೇಕಾದ್ರೆ ಅವ್ರಿಗೆ ಒಂದು ಇದು ಗೊತ್ತಿರಬೇಕು, ಈ ಥರ ಇದೆ ಅಂತ ಗೊತ್ತಿದ್ದಾಗ ಮಾತ್ರ ಅವರು ಇಂಥ ಅವಕಾಶಗಳನ್ನು ಬಳಸ್ಕೊಳ್ಬಹುದು. ಎಸ್, ಹಾಗೆ ಆಗಲಿ. ಇದನ್ನು ದಯವಿಟ್ಟು ಬಳಸ್ಕೊಳ್ಳಿ ಈ ಒಂದು ಅವಕಾಶವನ್ನು. ಈಗ ಹೊಸ ಬ್ಯಾಚ್ ಯಾವಾಗ ಶುರು ಆಗ್ತಾ ಇದೆ ಇದ್ರದ್ದು? ಸರ್, ಈಗ ಎಂಟ್ರೆನ್ಸ್ ಯೂನಿವರ್ಸಿಟಿಲಿ ಎಂಟ್ರೆನ್ಸ್ ಕಾಲ್ಫರ್ ಮಾಡ್ತಾ ಇದ್ದಾರೆ. ದಯವಿಟ್ಟು ವೆಬ್ಸೈಟನ್ನು ನೋಡಿದ್ರೆ ನಾನು ಇಲ್ಲಾಂದರೆ ನಿಮಗೆ ಅದು ಯಾವಾಗ ಕಾಲ್ಫರ್ ಆಗಿದೆ ಅನ್ನೋದು ಬೇಕಾದ್ರೆ ನಿಮಗೆ ಒಂದು ಕಳಿಸ್ತೀನಿ. ನೀವು ನಿಮ್ಮ ಫೇಸ್ಬುಕ್ಕಲ್ಲಿ ಇಂಥದ್ದು ಕಾಲ್ಫರ್ ಆಗಿದೆ ಅಂದರೆ ಅಪ್ಲೈ ಮಾಡ್ಕೋಬೇಕು. ಅವರು ಅಪ್ಲೈ ಮಾಡಿ ಎಂಟ್ರೆನ್ಸ್ ಎಕ್ಸಾಮ್ ಬರೆದು ನಂತರ ಆ ಮೆರಿಟ್ ಮೇಲೇ ಅದನ್ನು ನಾವು ಸೆಲೆಕ್ಷನ್ ಮಾಡೋದು. ಸೊ ಅದರ ಲಿಂಕ್ಸ್ಗಳನ್ನೆಲ್ಲ ಹಾಕಿರ್ತೀನಿ, ನನ್ನ ಫೋನ್ ನಂಬರು ಹಾಕಿರ್ತೀನಿ. ದಯವಿಟ್ಟು ನೀವು ಫೋನ್ ಮಾಡಿಕೊಂಡು ಮತ್ತು ಇಮೇಲ್ ಮೂಲಕ ಸಂಪರ್ಕಿಸ್ಕೊಂಡು ಅಥವಾ ವೆಬ್ಸೈಟ್ನೆಲ್ಲ ನೋಡಿಕೊಂಡು ನೀವು ಅವ್ರ ಜೊತೆ ಕನೆಕ್ಟ್ ಆಗಿ ನೀವು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ ಅಂತ ನಾನು ಹೇಳ್ತಾ, ಮೇಡಮ್ ತುಂಬ ಧನ್ಯವಾದ ನಿಮಗೆ ನಮ್ಮ ಜೊತೆ ಇದನ್ನು. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರ್ ಅವರು ಚೇರ್ಪರ್ಸನ್ ಡಿಪಾರ್ಟ್ಮೆಂಟ್ ಆಫ್ ಜೆನೋಮಿಕ್ಸ್ ಮತ್ತು ಜೆನೆಟಿಕ್ಸ್ ಏನಾಗಿದ್ದಾರೆ. ಅವರು ನಿಮಗೆ ಇದನ್ನು ಸ್ಟಡಿ ಮಾಡಬೇಕಾದ್ರೆ ಅದರಲ್ಲಿ ಅವಕಾಶಗಳೇನಿದೆ ಮತ್ತು ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕೋ ಅದನ್ನೆಲ್ಲವನ್ನು ಕೂಡ ಹೇಳಿದರು. ಅದನ್ನು ನೀವು ನೋಡಿ ಮತ್ತು ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತೀನಿ. ನೋಡ್ತಾರೆ ಗೌರಿ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.